ಜ್ಯೋತಿ ಬರ್ತಾನೆ ಆಚೆ ಬದಲಾವಣೆ ಮತ್ತೆ ಯಾರ್ದಿತ್ತು
गोदावर्याः दक्षिणे तीरे गोकर्णमण्डले गोराष्ट्रदेशे परशुरामक्षेत्रस्य पर्वते शालिवाहन शताब्दे अस्मिन् वर्तमानकालव्यवहारिके पराभवनाम संवत्सरे चैत्रमासे कृष्णपक्षे पूर्वाषाढनक्षत्रे अष्टमी तिथौ शुक्रवासरायुक्तायाम् अस्माकं यजमानस्य नाम धर्मपत्नी दीपा सकुटुंब आयुरारोग्य ऐश्वर्य प्राप्त्यर्थम धर्म अर्थ काम मोक्ष चतुर्विध पुरुषार्थ फल सिद्ध्यर्थम श्री महागणपति चौडेश्वरी प्रीत्यर्थम यक्षगान सेवा विनियोगः ಎಲ್ಲ ಸಕುಟುಂಬನ ಅಂತ ಹೇಳಿದೆ. ಆಗುದಿಲ್ಲ
लक्ष्मीरूपेण संस्थिता नमस्तस्यै 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 नमो नमः या देवी सर्वभूतेषु लक्ष्मीरूपेण संस्थिता नमस्तस्यै 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 नमो नमः गजानना हिरम्बा विनायक एकदन्ताय विद्महे वक्रतुण्डाय धीमहि तन्नो दन्ति प्रचोदयात् कात्यायनाय विद्महे कन्याकुमारी तन्नो चौडेश्वरी प्रचोदयात् जय रुद्रे विरूपाक्षे जय चिन्ते निरञ्जने जय कोट्यार्क संकाशे जय चंद्रनिभानने जय कल्याण सुखदे जय मंगलदे शुभे जय सिद्ध मुनीन्द्रादि वंदितांग्री सरोवे जय रुद्र प्रिय रम्ये जय दुष्ट निपरिणी जय विष्णु प्रिय रम्ये जय लोकैभूतिदे जय रत्न प्रदीप्तांगे जय हेम विभासिते जय बालेन्दु तिलके त्र्यंबके जय वृद्धिदे सर्वलक्ष्मी प्रदे देवी स्वर्ग मोक्ष प्रदायिनी धर्म कामार्थ मोक्षाख्य चतुर्वर्ग फलप्रदे देवी देहि परम ज्ञानम देवी देहि परम सुखम ज्ञानम कीर्तिम यशो धैर्यम धनम धान्यम जयम सुखम गुणपातक दौर्भाग्य दारिद्र्य निवृत्तये अशेषाय प्रणाशाय प्रसीद ನೀವು ಮಾತ್ರ ಹೇಳಿ ಮಮ ಅಂತ ಮಮ ಚಂಡಿಕೆ ಶ್ರೀ ಮಹಾಗಣಪತಿ ಹಾಕಿ ಯಾನಿ ಗಾನಿ ಚ ಪಾಪಾನಿ ಜನ್ಮಾಂತರ ಕೃತಾನಿ ಚ तानि तानि विनश्यन्ति प्रदक्षिणे पदे पदे पापोऽहं पापकर्माहं पापात्मा पापसम्भव त्राय मां कृपया देव सर्वपापहरो भव अन्यथा शरणं नास्ति त्वमेव शरणं मम तस्मात् कारुण्यभावेन रक्ष मां जगदीश्वर रक्ष मां जगदीश्वरी रक्ष मां परमेश्वरी ಇವರ ಕುಟುಂಬದಲ್ಲಿ ಸುಖ ಶಾಂತಿ ಆರೋಗ್ಯ ಐಶ್ವರ್ಯ ಅಧಿಕವಾಗಿ ನೆಲೆಸುವುದರ ಜೊತೆಗೆ ಪ್ರತಿ ವರ್ಷವೂ ದಿನ ಸೇವೆ ಮಾಡುವಂತಹ ಯೋಗ ಭಾಗ್ಯ ಐಶ್ವರ್ಯ ಶಕ್ತಿ ಭಕ್ತಿಯನ್ನು ನೀಡಿ ಇವರನ್ನು ಕಾಪಾಡಬೇಕು ಅಂತ ಹೇಳಿಕೊಂಡು ಈ ಪ್ರಸಾದವನ್ನು ನೀಡ್ತಾ ಇದ್ದೇನೆ. ಉತ್ತರೋತ್ತರ ಅಭಿವೃದ್ಧಿರಸ್ತು ಸಕಲ ಐಶ್ವರ್ಯ ಮತ್ತು ಇಷ್ಟಾರ್ಥ ಫಲ ಪ್ರಾಪ್ತಿರಸ್ತು ಮನ ಸಂಕಲ್ಪ ಸಿದ್ಧಿರಸ್ತು ಸೌಭಾಗ್ಯವತಿ ಭವ ವಿದ್ಯಾ ಬುದ್ಧಿ ಆರೋಗ್ಯ ಸರ್ವ ಸಂಪದ ಪ್ರಾಪ್ತಿರಸ್ತು. ಎಚ್ಚರಿಕೆ ದೀಪಮೂಲೆ ಸ್ಥಿತೋ ಬ್ರಹ್ಮ ದೀಪ ಮಧ್ಯೆ ಜನಾರ್ದನ ದೀಪಾಗ್ರೇ ಶಂಕರ ಪ್ರೋಕ್ತೋ ಸಂಧ್ಯಾ ದೀಪೇನ ಬೆಳವರೆಗೂ ಉರಿಬೇಕು ಅವಕಾಶ
विघ्नो गणप्रचंड पवन श्री विघ्नेश्वर पातु गजमुख ಗಜಮುಖ ನಾನಿನ್ನ ಪಾದವ ನೆನವಿ ಗಜಮುಖ ನಾನಿನ್ನ ಪಾದವ ನೆನವಿ ನಿಜವಾಗಿ ಕರುಣಿಸು ವರಗಳನ್ನು प्रदायक पुस्तक हस्त बुद्धि प्रदायक पुस्तक हस्त सिद्धि विनायक पाद नमस्ते देवा देवर देव ದೇವನಲ್ಲವೋ ಓ ದೇವ ದೇವರ ದೇವನಲ್ಲ ದೇವ ದೇವರ ದೇವ ದೇವನಲ್ಲವೋ ಓ ದೇವ ದೇವರ ದೇವನಲ್ಲವೋ ಓ ದೇವ ದೇವ ಓ ದೇವ ದೇವ ಓ ದೇವ ದೇವರ ದೇವನಲ್ಲವೋ
ಇಂದಿರಗ ತಲವಾಗಿ ಪರಮಾನಂದ ಭಕ್ತಿಯುಳ ಜನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ಶಕ್ರಾದ್ಯಮರರೆಂಗೆರಗಿ ನಾಂದಿಯುಳು ವರವ್ಯಾಸ ಮುನಿವದ ದ್ವಂದ್ವಗಾನದನಾಗಿ ಕವಿಗಳ ಸಂದಣಿಗೆ ಬಲಬಂದು ಹೇಳುವೆಲ್ಲಿ ವಸಂತ ಗಾನ ಎಂಬಿ ಕಥಾಮೃತ ನಾಂದಿಯೊಳು ವರವ್ಯಾಸ ಮುನಿಪದ ದ್ವಂದ್ವಗಾನದನಾಗಿ ಕವಿಗಳ ಸಂದಣಿಗೆ ಬಲಬಂದು ಪೇಳುವೆಲ್ಲಿ ಕಥಾಮೃತ ನಾಂದಿಯೊಳು ವರವ್ಯಾಸ ಮುನಿಪದ ದ್ವಂದ್ವಗಾನದನಾಗಿಯೇ ಕವಿಗಳ ಸಂದಣಿಗೆ ಬಲಬಂದು ಹೇಳುವೆಲ್ಲಿ ಕಥಾಮೃತ ಕೋಗಿಲೆಗಾನ ಋತುಗಳ ತಾನ ಹೇಗಿದೆ ಏನು ಅನುಬಂಧ ಕೋಗಿಲೆಗಾನ ಋತುಗಳ ತಾನ ಹೇಗಿದೆ ಏನು ಅನುಬಂಧ ಹೇಗಿದೆ ಏನು ಅನುಬಂಧ ಸಾಗುವ ದಾರಿ ಬೆಂಕಿಯ ತೋರಿ ಸಾಗುವ ದಾರಿ ಬೆಂಕಿಯ ತೋರಿ ತೂಗಿದ್ದೆ ಬಾಳು ಪಯ್ಯದಿಂದ ವಸಂತಗಾನ ಇವನಯಾನ ಕೋಗಿಲೆಗಾನ ಋತುಗಳ ತಾನ ಹೇಗಿದೆ ಏನು ಅನುಬಂಧ ಜಯವಾಗಲಿ ಎನ್ನುವುದಾಗಿ ಸರ್ವರ ಘಂಟಾಘೋಷದ ಕೂಗು. ಈ ಉದ್ಘೋಷವನ್ನು ಕೇಳಿದಾಗ ಮನಸ್ಸಿಗೆ ಎಲ್ಲಿಲ್ಲದಂತ ಮುದಸ್ವಾಮಿ ಓಹೋ ನೋಡಿದ್ರ ಏನು ನಾವು ನಮ್ಮಂತವರು ಸಭಾಪ್ರವೇಶವನ್ನು ಮಾಡಿದಾಗ ಸಭಿಕರೆಲ್ಲರೂ ಎದ್ದು ನಿಂತು ನಮಸ್ಕಾರವನ್ನ ಮಾಡ್ತಾ ಇದ್ದಾರೆ, ಆಶೀರ್ವಾದವನ್ನ ಬೇಡ್ತಾ ಇದ್ದಾರೆ. ಯಾಕಾಗಿ? ಯಾಕೆ? ನಮ್ಮಂತಹ ರಾಜಕಾರಣಿಗಳು ನಮ್ಮಂತಹ ರಾಜಕೀಯ ಮುತ್ಸದ್ದಿಗಳು ಈ ನಾಡಿಗೆ ಮತ್ತೆ ಮತ್ತೆ ಬೇಕು ಎನ್ನುವಂತಹ ಉದ್ದೇಶಕ್ಕಾಗಿ. ಅದರಲ್ಲಿಯೂ ಚಾತುರ್ವರ್ಣದವರು, ಮೊದಲಾಗಿ ಬ್ರಾಹ್ಮಣರು ಯಾಗಯಜ್ಞಾದಿ ಕಾರ್ಯವನ್ನು ಮಾಡುವುದರ ಮುಖೇನ ದೇವರಿಗೆ ಹವಿಸನ್ನ ನೀಡಿ ಕಾಲ ಕಾಲಕ್ಕೆ ಮಳೆ, ಮಳೆಯಿಂದ ಬೆಳೆ, ನಾಡು ಸಮೃದ್ಧಿಯಾಗಿರುವ ಹಾಗೆ ಅವರು ಪೂರಕರಾಗಿದ್ದಾರೆ. ಇನ್ನು ಕ್ಷತ್ರಿಯರು ತಮ್ಮ ಜೀವವನ್ನು ಪಣವಾಗಿಟ್ಟುಕೊಂಡು ವಿರೋಧಿಗಳು ನಮ್ಮ ನಾಡನ್ನು ಆಕ್ರಮಿಸದ ಹಾಗೆ ಕಟ್ಟೆಚ್ಚರಿಕೆಯಿಂದ ನಾಡಿನ ರಕ್ಷಣೆ ಅವರ ಹೊಣೆ ಎನ್ನುವಂತಹ ಧ್ಯೇಯ ಧೋರಣೆಯಿಂದ ಅವರು ಬದುಕುತ್ತಾ ಇದ್ದಾರೆ. ಇನ್ನು ವೈಶ್ಯರು ಶುದ್ಧ ವ್ಯಾಪಾರಿಗಳು, ವ್ಯಾಪಾರದಲ್ಲಿ ಕಲಬೆರಕೆ ಎನ್ನುವುದು ಸಹಜ, ಲಾಭ ಲೋಭ ಎನ್ನುವುದು ಸಹಜ. ಆದರೆ ಆ ಮನಸ್ಥಿತಿಯನ್ನ ಇಟ್ಟುಕೊಳ್ಳದೆ ನಿಷ್ಠೆಯಿಂದ ಕಾರ್ಯಭಾರದಲ್ಲಿ ತೊಡಗಿದ್ದಾರೆ. ಇನ್ನು
ಶೂದ್ರರು ಏನು ಈ ಮೂರು ವರ್ಣದವರನ್ನು ಹ್ಮ್ ಅನುಸರಿಸಿಕೊಂಡು ಬದುಕುತ್ತಾ ಇದ್ದಾರೆ ಅಂದ ಮೇಲೆ ಹ ನಮ್ಮ ರಾಜಕೀಯದಲ್ಲಿ ಹ ಯಾವುದೇ ಒಂದು ನ್ಯೂನ್ಯತೆಗಳು ಉಂಟಾ? ಮತ್ತೆ ಇಲ್ಲವೇ ಇಲ್ಲ. ಓಹೋ ಮಲ್ಲ ವಿದ್ಯೆಯೊಳನ್ನ ಸರಿಸಮರಿಲ್ಲ ಭುವಿಯೊಳು ಓಹೋ ಯಾರಿದ್ದಾರೆ ಅಂತ ಕೇಳುವುದು. ಹ ವಿದ್ಯೆಯಲ್ಲಿಯೂ ಹ ಪರಾಕ್ರಮದಲ್ಲಿಯೂ ಹ ವಿಷಕಂಠನನ್ನ ಮೀರಿಸುವವರು ಹ ಪ್ರಪಂಚದಲ್ಲಿ ನಾ ಕಾಣೆ. ಓಹೋ ಆಕಾಶಕ್ಕೆ ಆಕಾಶ, ಹ್ಮ್ ಭೂಮಿಗೆ ಭೂಮಿ, ಹ್ಮ್ ಸಮುದ್ರಕ್ಕೆ ಸಮುದ್ರ, ಓಹೋ ವಿಷಕಂಠನಿಗೆ ಹ್ಮ್ ಜೋಡಾದವರು ನಾ ಕಾಣೆ ಪ್ರಪಂಚದಲ್ಲಿ. ಓಹೋ ಎಲ್ಲವೂ ಸರಿ ಉಂಟು ಸ್ವಾಮಿ, ಹ ತಲೆ ಮಾತ್ರ ಸರಿ ಇಲ್ಲ. ಏಕೆ ಯಾಕೆ? ಯಾಕೆ ಇಲ್ಲಿ ನಡೆಯುವಂತಹ ರಾಜಕೀಯ ಹ್ಮ್ ಒಳ ಕುತಂತ್ರ ಓಹೋ ಯಾರಿಂದ? ಗೌರಿ ಮಂಡಲ ದರಸ ಪಾದಕ್ಕೆ ಮಾಡಿ ಪಾದಕ್ಕೆ ಮಣಿಯುವ ಗೌರಿ ಮಂಡಲದರಸು ಗೌರಿ ಮಂಡಲದರಸು ಪಾದಕ್ಕೆ ಮಣಿಯೋ ಗೌರಿ ಮಂಡಲದರಸು ಗೌರಿ ಮಂಡಲದರಸು ಗೌರಿ ಮಂಡಲದರಸು ಪಾದಕ್ಕೆ ಮಣಿಯುವ ಪಾದಕ್ಕೆ ಮಣಿಯುವ ಪಾದಕ್ಕೆ ಮಣಿಯು ಪಾದಕ್ಕೆ ಮಣಿಯು ಘೋರ ನರಕದ ಬಾಳು ಘೋರ ಹೋರಾಟ 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 ಮಾರ್ಗವು ಹೋರಾಟ 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 ಮಾರ್ಗವು ಫಲಿಸದೆ ಸೋತಿಯೇ ಫಲಿಸದೆ ಸೋತಿಯೇ ದಾರಿ ಯೋಚಿಸೋತಿಯನು ನಾನು ದಾರಿ ಯೋಚಿಸೋತಿಯನು ಹೋರಾಟ ಮಾರ್ಗವು ಫಲಿಸದೆ ಸೋತಿ ದಾರಿ ಯೋಚಿಸುತ್ತೀಯನು ನಾನು ದಾರಿ ಯೋಚಿಸೋತಿಯನು
ಪರಿಣಾಮ ಆಗಲಿಲ್ಲ. ಎಲ್ಲವೂ ಶೂನ್ಯವೇ ಆಗಿ ಹೋಯಿತು. ಏನು ಮಾಡುವುದು, ದಾರಿಯೇ ಕಾಣದಾದೆ. ನಿಮ್ಮಂತಹ ಪ್ರಾಜ್ಞರು ಬುದ್ಧಿವಂತರು ಆಡಿರುವಂತಹ ಮಾತು. ಬೇಸಿಗೆಯಲ್ಲಿ ಆಗದಿದ್ದ ಕಲ್ಲನ್ನ ಮಳೆಗಾಲದಲ್ಲಿ ಕೀಳಬೇಕು ವಿಷಕಂಠ ಎನ್ನುವುದಾಗಿ. ಯಾಕೆ ಬೇಸಿಗೆಯಲ್ಲಿ ಕಲ್ಲು ಪ್ರಬಲವಾಗಿರುತ್ತದೆ, ಮಣ್ಣು ಅದನ್ನು ಸುತ್ತುವರೆದು ಗಟ್ಟಿಯಾಗಿರುತ್ತದೆ. ಒಂದು ಮಳೆ ಬಿತ್ತು, ಮಣ್ಣು ತನ್ನ ಕಠಿಣತ್ವವನ್ನು ಕಳೆದುಕೊಳ್ಳುತ್ತದೆ, ಮೃದುತ್ವ ಎನ್ನುವುದು ಸೃಷ್ಟಿಗೊಳ್ಳುತ್ತದೆ. ಹಾಗೆ ಕಲ್ಲು ಸುಲಭವಾಗಿ ಮೇಲೆ ಬರುವುದಕ್ಕೆ ಸಾಧ್ಯವಾಗಿರುತ್ತದೆ. ನೋಡೋಣ ಪಾರ್ವತೀಶ ಎಂಥದ್ದು ಬರ್ಲಿ ಮಗನೇ, ಸೂಕ್ತ ಮಳೆಗಾಲ. ಜನಪಗುಣ ಪಾರ್ವತೀಶ ಜನಪಗುಣ ಗಣಿ ಪಾರ್ವತೀಶನು ಘನಪರಾಕ್ರಮಿ ಧರ್ಮ ಬೀರು ಘನಪರಾಕ್ರಮಿ ಧರ್ಮ ಬೀರು. ವಿನುತನಾಡ್ತೀರೆ ಗೌರಿ ಮಂಡಲ, ವಿನುತ ಆಡ್ತೀರೆ ಗೌರಿ ಮಂಡಲ ಎನ್ನುವ ಪುರವೇನು ಮೋದದಿ. ವಿನುತನಾಡ್ತೀರೆ ಗೌರಿ ಮಂಡಲ ಎನ್ನುವ ಪುರವನ್ನು ಮೋದದಿ, ಎನ್ನುವ ಪುರವೇನು ಮೋದದಿ. ಗೌರಿ ಮಂಡಲ ಎನ್ನುವ ಪುರವನು ಓದದಿ. ಪುಣ್ಯಕ್ಷೇತ್ರವೆಂದೇ ಕರೆಯಲ್ಪಟ್ಟಿತು. ಇದುವೇ ಗೌರಿ ಮಂಡಲ. ವರ್ತಮಾನ ಕಾಲದಲ್ಲಿ ಪ್ರಭು ವಿಭುವಾಗಿ ಮೆರೆದಾಡಿಕೊಂಡು ಬಂದವ ಪಾರ್ವತೀಶ ಎನ್ನುವ ಹಾಗೆ ಓಲಗವನ್ನ ಕೊಟ್ಟಾಕ್ಷಣವೇ ಒಂದೆಡೆಯಿಂದ ಜಯಘೋಷದ ವಾರ್ತೆ, ಇನ್ನೊಂದು ಕಡೆಯಿಂದ ಬ್ರಾಹ್ಮಣರೆಲ್ಲ ಶುಭವನ್ನ ಕೋರುತ್ತಾ ಇದ್ದಾರೆ. ಇದನ್ನೆಲ್ಲ ಕಾಣುವಾಗ ಮನಸ್ಸಿಗೆ ಸಂತೋಷವೇ ಸಂತೋಷ. ಅಗ್ರಗಣ್ಯ ಸ್ಥಾನದಲ್ಲಿ ನಾನಿದ್ದೇನೆ ಎನ್ನುವುದಕ್ಕೆ ಎರಡು ಮಾತಿಲ್ಲ. ನನ್ನ ಆಳ್ವಿಕೆಯಲ್ಲಿ ಪ್ರಜೆಗಳೆಲ್ಲ ಸುಕ್ಷೇಮವಾಗಿ ಕಾಲವನ್ನು ಕಳೆಯುತ್ತಾ ಇದ್ದಾರೆ ಅಂತಾಯ್ತು. ಓಲಗವನ್ನ ಕೊಟ್ಟಿದ್ದೇನೆ, ವಿಶೇಷ ಇದ್ರೆ ಬಂದಿತ್ತು. ಅನಿತರಲಿ ವಿಷಗಂಡನೈ ತಂದು ಧರಣಿ ಪಂಜರಗಳು ಯಾರು ವಿಷಕಂಠನ? ಪುಣ್ಯಾತ್ಮ, ನೀನು ಹಾಗೆಲ್ಲ ಬರುವವಲ್ಲ. ನೀನು ಬರ್ತೀಯಂತಾದ್ರೆ ಯಾವುದೋ ಒಂದು ವಿಶೇಷವನ್ನ ತತ್ತೆ ಎನ್ನುವುದಕ್ಕೆ ಎರಡು ಮಾತಿಲ್ಲ. ಸರಿ, ವರ್ಷಕ್ಕೊಮ್ಮೆ ಬರುವವ ನೀನು. 5 ತಿಂಗಳು 3 ದಿವಸ ಆಗಿದ್ದಷ್ಟೇ ಇವತ್ತಿಗೆ. 5ವರೆಯೂ ಆಗ್ಲಿಲ್ಲ. ಇಲ್ಲಪ್ಪ, ಇಲ್ಲಪ್ಪ, ಬಹಳ ಬೇಗ ಬಂದ್ಬಿಟ್ಟಿಯಲ್ಲೋ. ಬರುವರ ಏನು ಕಾರಣ? ಶರಣನು ಧರಣಿಪತಿಯೇ, ಶರಣು 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 ಶರಣನು ಧರಣಿಪತಿಯೇ. ಮನದ ದೇವರೆಯುವೆನು ಕೇಳ್ತದೆಯೇ, ಮನದ ದೇವರೆಯುವೆನು ಕೇಳ್ತದೆಯೇ. ಪುರದೇವಿ ಉತ್ಸವದಲ್ಲಿ ಪಾಲ್ಗೊಂಡು ಹರಸಬೇಕೆಂಬನಲ್ಲಿ ಪ್ರಭು, ನೀವೇ ಹೇಳಿದ ಹಾಗೆ ವರ್ಷಕ್ಕೊಮ್ಮೆ ಬರುವವನು, ನಿಮ್ಮ ದರ್ಶನವನ್ನ ಪಡೆಯುವವನು, ನಿಮ್ಮಿಂದ ಅನುಗ್ರಹಿತನಾಗಿರುವಂತಹ ನಾನು ನನ್ನ ರಾಜ್ಯದತ್ತ ತೆರಳಿ ನನ್ನ ಆಡಳಿತವನ್ನ ಮುಂದುವರಿಸುವವನು. ಆದರೆ ಇಂದು 5ವರೆಯೂ ಆಗಲಿಲ್ಲ. ಇಲ್ಲಪ್ಪ, ನೀವು ಹೇಳಿದ ದಿವಸ ಆದದ್ದಷ್ಟೇ. 5 ತಿಂಗಳು 3 ದಿವಸ. ಅದರೊಳಗೆ ಬರುವುದಕ್ಕೂ ಕಾರಣ ಉಂಟು. ನಮ್ಮ ನಾಡು ರತ್ನಗಿರಿ ನಡೆಯುವಂತಹ ದೇವಿಯ ಉತ್ಸವ
ವರ್ಷವೂ ನಡೆಯುವಂಥದ್ದೇ. ಖಂಡಿತ ತಮಗೆ ಆಮಂತ್ರಣ ಬರ್ತಾ ಇತ್ತು. ಹೌದು. ಆದರೆ ರಾಜಕೀಯ ಒತ್ತಡದಿಂದಾಗಿ ಹಾ, ಬರುವುದಕ್ಕೆ ಅಸಾಧ್ಯವಾಗಿತ್ತು ತಮಗೆ. ಖಂಡಿತ. ಆದರೆ ಇಂದು ಹಾಗಲ್ಲ ಪ್ರಭು. ಹಾ, ನಡೆಯುವಂತಹ ದೇವಿ ಉತ್ಸವದಲ್ಲಿ ಹಾ, ತಾವು ಖುದ್ದಾಗಿ ಭಾಗವಹಿಸುವುದರ ಮೂಲಕವಾಗಿ ಹಾ. ಕಾರ್ಯಕ್ರಮದ ಮೆರುಗನ್ನ ಇನ್ನೂ ಹೆಚ್ಚಿಗೆಗೊಳಿಸಬೇಕು. ಓಹೋ. ಜೊತೆಯಲ್ಲಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರುವಂತಹ ಸರ್ವ ಕಲಾವಿದರನ್ನ ಆ, ಹರಸಬೇಕು, ಹಾರೈಸಬೇಕು ಓಹೋ. ಎನ್ನುವಂತ ಆ ಒಂದು ಬಯಕೆ ನನ್ನದ್ದು. ಹಾ. ಹಾಗಾಗಿ ಚಿತ್ತೈಸಬೇಕು. ವಿಷಕಂಠ ಮೆಚ್ಚಿದೆನು ವಿಷಕಂಡು ಮೆಚ್ಚಿದೆನು ನಿನಗೆ ಮೆಚ್ಚಿದೆನು ತವರತೆಯಡಿಗೆ ಸಾರುವೆನು ತವರತೆಯಡಿಗೆ ಸಾರುವೆನು ಜಸದಿಂದಲಿ ಪುರ ಜಾತ್ರೆಯ ನೋಡುತ್ತ ಜಸದಿಂದಲಿ ಪುರ ಜಾತ್ರೆಯ ನೋಡುತ್ತ 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 ಅಸಾಮಾನ್ಯನೆ ಮನ ಮುದಗೊಳಿಸುವೆನೆ ಅಸಾಮಾನ್ಯನೆ ಮನ ಮುದಗೊಳಿಸುವೆನು ಜಲದಿಂದಲಿ ಪುರಜಾತ್ರೆಯ ನೋಡುತ್ತ ಅಸಾಮಾನ್ಯನೆ ಮನ ಮುದಗೊಳಿಸುವೆನೆ ಮೆಚ್ಚಿದೆ 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 ಮೆಚ್ಚಿದೆ. ನೀವು ನಿಮ್ಮಂತವರು ಮೆಚ್ಚಿದಿರೋ ಹಾ, ನಮ್ಮ ಕಿರೀಟಕ್ಕೆ ಇನ್ನೊಂದು ಗರಿ ಸಿಕ್ಕಿಸಿದ ಹಾಗೆ ವಿಷಕಂಠ ಅಷ್ಟು ಸಂತೋಷ. ನೀನಾಡಿದ ಮಾತನ್ನ ಕೇಳಿ ಸಂತೋಷಗೊಂಡವ ನಾನು. ನಮಗೂ ಅಷ್ಟೇ ಅಲ್ವ. ಕೇವಲ ನಿನ್ನೊಬ್ಬನ ಬಯಕೆ ಇದಲ್ಲ, ನಿನ್ನ ಪ್ರಜೆಗಳ ಬಯಕೆ ಹೀಗುಂಟು ಅಂತಾದ್ರೆ ಖಂಡಿತವಾಗಿ ಬರ್ತೇನೆ. ನೋಡ್ತೇನೆ ನೋಡ್ತೇನೆ ಅಂತ ಹೇಳಿದ್ರಲ್ವಾ? ಹೌದು. ಒಂದ್ಸಾರಿ ಸಭೆ ನೋಡಿ, ಹ, ಸಭೆ ನೋಡಿ. ಯಾಕೆ? ಎಲ್ಲವರ ಕಣ್ಣಲ್ಲಿ ಹ. ನಿಮ್ಮ ಪ್ರತಿಬಿಂಬ. ಹೌದಾ? ಆ, ಅರಸ ಅಲ್ಲಿಗೆ ಹೋಗ್ತಾ ಇದ್ದಾನೆ ಬರ್ಬೇಕು ಅಂತ. ಹಾಗೆ. ಆ, ವಿಷಕಂಠ, ಆ, ಏನೇ ರಾಜಕೀಯದ ಒತ್ತಡ ಇರಲಿ, ಆ, ನಿನಗಲ್ಲ, ಆ, ನಿನ್ನ ಮಾತಿಗೂ ಮಾನ್ಯತೆಯನ್ನ ಕೊಟ್ಟು ಆ. ನಿಮ್ಮವರಿಗೆ ನನ್ನ ದರ್ಶನ ಬೇಕು. ಸರಿ, ಖಂಡಿತವಾಗಿ ಬರ್ತೇನೆ. ನಿರೀಕ್ಷೆಯಲ್ಲಿ. ಒಳ್ಳೆಯದಾಗ್ರಿ. ಪಾರ್ವತೀಶ ರತ್ನಗಿರಿಯೆಡೆಗೆ ಬರಬೇಕು, ವ್ಯವಸ್ಥೆ ನಮ್ಮದಿರ್ಬೇಕು. ಬಿಡಿದಾಡುತ್ತ ನೋಡುತ್ತ ಗಾಡಿಯ ಹೊಡೆಯುವ ನಾರಂಗೋ ದೊಡೆತ್ತನು ಬಿಡಿದಾಡುತ್ತ ನೋಡುತ್ತ ಗಾಡಿಯ ಹೊಡೆಯುವ ನಾಗಂಗೋ ಹೊಡೆದಿ ಓಡುವ ಪುಷ್ಪಗಳಲ್ಲದೆ ಅಡಿಯ ಹೊಡೆಯುವ ನಾಗಂಗೋ ಗಂಗೋ ಅಯ್ಯಪ್ಪ ಸಾಕು ಬೇಕಾಯ್ತು. ಯಾವಾಗ ಆ? ಯಾವಾಗ ಸ್ವಲ್ಪ ದೂರವಾ? ಸ್ವಲ್ಪ ದೂರ ಅಲ್ಲ, ಅಲ್ಲಿಂದ ಇಲ್ಲಿಗೆ ಬಂದದ್ದು. ಅಲ್ಲಿಂದ ಇಲ್ಲಿಗೆ ಬಂದಾಯ್ತು. ಇಲ್ಲಿ ಬಂದದ್ದು ಹೌದು, ಹಾ, ಏನ್ ಮಾಡ್ರು ಒಳಗೆ ಬರೋದು ಇಲ್ಲ. ಬಳಗೆ ಬರುದಿಲ್ಲ. ತಿರ್ಸಿ ತಿರ್ಸಿ ಸಾಕಾಯ್ತು ನಮ್ಗೆ. ನೀವು ತಿರ್ಸೋದಲ್ಲ ಮಾರೆ, ಆ ಮಾರ್ಗದಲ್ಲಿ ಬರುವವರಿಗೆಲ್ಲ ಉಪದ್ರ ಕೊಟ್ಟದು. ಸ್ವಲ್ಪ ಅಲ್ಲ, ಆಚೆಗೂ ಉದ್ದ ಸಾಲ ಈಚೆಗೂ ಉದ್ದ ಸಾಲ. ಕೊನೆಗೆ ತಿರ್ಸಕ್ಕಾಗದೆ ಅಲ್ಲೇ ಹಿಂದೆ ತಿರ್ಸಿಬಿಟ್ಟದಲ್ಲ. ಆದ್ರೂ ಬಂದು ಮುಟ್ಟಾಯ್ತು. ಅಂತೂ ಬಂದ್ರಲ್ಲ. ಹಾ, ಅಂತೂ ಬಂದಾಯ್ತು. ಹಾ, ಓಯ್ ನಮಸ್ಕಾರ. ಓಯ್ ನಮಸ್ಕಾರ. ನಮಸ್ಕಾರ ಅಂದೆ. ನಮಸ್ಕಾರ. ಎಂತ ಊಟ ಮಾಡ್ಲಿ ಇವತ್ತ? ಮಾಡಿದ್ನ. ಎಂತ ಗಟ್ಟಿ ಮಾತಾಡಿ ಜೀವಿಲ್ವಾ ನಿಮ್ಗೆ? ನಮಸ್ಕಾರ. ಅಯ್ಯಪ್ಪ, ಸಾಕಾ? ಸಾಕ್ ಸಾಕ್ ಸಾಕ್. ಅಲ್ಲ, ಇದು ಹಾಳಾದ್ರೆ ಮತ್ತೆ ದಂಡ ನೀನೇ ಕೊಡ್ಬೇಕು. ಮತ್ ನಾಳೆ ನಾನೇ ಹೋಗ್ಬೇಕೇನ? ಹ್ಮ್. ಬೇಡ. ಹಾ. ಪರಿಚಯ ಆಯ್ತಾ? ಇಲ್ವಾ? ಆ? ಇಲ್ಲ. ನಮ್ಮ ಪರಿಚಯ ಇಲ್ದ ಜನ ಇಲ್ಲ, ಗೊತ್ತುಂಟಾ? ಆದ್ರೆ ನನಗೆ ಪರಿಚಯ ಇಲ್ಲ. ಓ, ನಿಮಗೂ ಪರಿಚಯ ಇಲ್ಲ. ಹ್ಮ್. ನಾವು ಎಲ್ಲೇ ಹೋಗ್ಲಿ ಹಾ. ಮಾತಾಡ್ಸೋದು ಕಡಿಮೆ. ಮಾತಾಡ್ಸೋದೇ ಕಡಿಮೆ. ಮಾತಾಡ್ಸೋದೇ ಕಡಿಮೆ, ಹಾ. ಕೈ ಮಾಡೋದೇ ಹೆಚ್ಚು. ಅಂದ್ರೆ ನೀ ಬ್ಯಾಡ್ದೆ ಒದ್ದೆ ಮಾಡೋದು, ಆಗ ಬಡಗಿನೇ ಹಾಕೋದು. ಹೌದು, ಹೋದ್ ಕಡೆ ಪೂರ್ತಿ ಬಡ್ಗಿನೇ ತಿಂದಲ್ಲ ನಾನು. ಹಾ. ಅದಲ್ಲ, ಹಾ. ಕೈ ಮಾಡೋದಂದ್ರೆ ಒಟ್ರಾಸಿ ಹೀಗೆಲ್ಲ ಕೈ ಮಾಡೋದಲ್ಲ. ಹಾ. ನಮ್ ಕೈ ಮಾಡೋ ವಿಶೇಷತೆ ಬೇರೆ ಉಂಟು. ಏನು? ಹೇಗೆ? ನಿಲ್ಲಿ ಎಲ್ಲಿ ಎಲ್ಲಿ ಸಿಗ್ತದೆ? ಹಾ, ಇಲ್ಲೇ ಹತ್ರ ಐತಿ ಇವತ್ತು. ಎಂತ ಗೂಡಂಗಡಿ ಸುದ್ದಿ ಹೇಳದಂತ ಮಾಡಿದ್ರ? ಮತ್ತೆ ಅದಲ್ಲ, ಹಾ. ನಿಲ್ಲಿ. ಹೌದು, ನಿಲ್ಲಿ. ಹೌದು. ಇದೇನ್ ಅಭಿನಯ ಗೊತ್ತುಂಟಾ? ಹಾ. ನೀವು ಎಲ್ಲಿವರೆಗೆ ಹೋಗ್ತೀರಿ ಅಲ್ಲಿ ತನಕ ನನ್ಗೆ ಬಿಡಿ ಅಂತ. ಹ್ಮ್. ಅಂದ್ರೆ ಗಂಗು ಅಂತ ಹೇಳಿದ್ರೆ ನಾನೇ. ಗಂಗು. ಬರೀ ಗಂಗು ಅಲ್ಲ, ಹಾ. ಗಾಡಿ ಗಂಗು ಅಂದ್ರೆ ನಾನೇ.
ಹಾ ಈಗ ಗೊತ್ತಾಯ್ತು ಬೇಡ. ಹಾ ಗೊತ್ತಾಯ್ತಾ? ಓ ಹ. ಎಲ್ಲಿ ಚಕ್ಕಡಿ ಗಾಡಿ ಹೊಡೆಯುವ ಗಂಗು, ಚೌಕಡಿ ಗಾಡಿ, ಹುಲ್ಲುಗಾಡಿ ಗಂಗು. ಹುಲ್ಗಾಡಿ. ಹಾ ನನ್ನ ಕಂಡ್ರೆ ನಿಮಗೆ ಹುಲ್ಗಾಡಿ ಓಡಿಸೋನ್ ಕಂಡಂಗಿದ್ದ ನಾನು. ಹಾಗೆ ಇದ್ಯಾ. ನೀವು ಹೇಳಿದ್ದು ಸತ್ಯವೇ ಹೋಯ್. ಹಾ ಮೊದ್ಲು ಒಂದು 10-11 ವರ್ಷದ ಹಿಂದೆ ಹಾ ನಾವು ಅದನ್ನೇ ಓಡಿಸ್ಕೊಂಡಿದ್ದು. ಹೌದಾ? ಹೌದಪ್ಪ. ಯಾವ ಗದ್ದೆ ಬೈಲಲ್ಲಿ ನೋಡಿ ನಮ್ದೇ ವಾಹನ. ಎಲ್ಲ ಒಂದೆರಡು ಸಲ ಕಣ್ಣಂಗಿತ್ತ. ಪುರ್ಸೊತ್ತಿಲ್ದೆ ಹಾ. ರಗ್ಲಿ ಇಲ್ದೆ ಓಡಿಸ್ತಾ ಇದ್ದದ್ದು. ಹಾ ಹಾ ಈಗ ನಾವು ಹಾಗಲ್ಲ. ಮತ್ತೆ ಆ ಗಾಡಿ ಎಲ್ಲ ಬಿಟ್ಟಾಯ್ತಲ್ಲ ಈಗ. ಹೌದು. ಈಗ ನಮ್ದು ಏನಿದ್ರು ದೊಡ್ಡ ಗಾಡಿ. ದೊಡ್ಡ ಗಾಡಿ. ದೊಡ್ಡ ಗಾಡಿ, ಹಾ ದೊಡ್ಡವ್ರ ಗಾಡಿ, ದೊಡ್ಡವ್ರ ಗಾಡಿ. ಸಮಸ್ಯೆ ಇಲ್ಲ. ಹಾ ಈಗ ನಾನೊಬ್ಬ ಚಾಲಕ, ಗೊತ್ತುಂಟಾ? ನೀನು ಚಾಲಕ. ಹಾ, ಚಾಲಕ ಆದ್ಮೇಲೆ ಗಾಡಿ ಓಡಿಸ್ಲಿಕ್ಕೆ ಪರವಾನಗಿ ಬೇಕಲ್ಲ. ಅಗತ್ಯವಾಗಿ ಬೇಕಾಗ್ತದೆ. ಉಂಟಾ ಮಾಡಿಸಿದ್ಯಾ? ನಾವು ಹುಟ್ಟಿ ಇಷ್ಟು ವರ್ಷ ಆದ್ರೂ ಅದೊಂದು ಮಾಡಿಸ್ಲೇ ಇಲ್ಲ ನಾನು. ಮಾಡಿಸ್ತಿದ್ರೆ ಮಾರ್ಗದಲ್ಲಿ ಹಿಡಿತಾರೆ ಮಾರ ಯಾರು? ಆ ರಕ್ಷಕರು. ಸುಮ್ನಿರ್ತೀರಾ? ಏನು ನೀವು ನಿಮ್ಮಂತವ್ರಿಗೆ ಬಿಟ್ರೆ ಹಿಡಿಬೇಕು, ಬಿಟ್ರೆ ನಮಗೆಲ್ಲ ಹಿಡುವುದೇ ಇಲ್ಲ. ಯಾಕೆ? ನಮ್ಗೆ ಯಾಕಂದ್ರೆ ದೊಡ್ಡವ್ರ ಗಾಡಿ ಅಲ್ವಾ, ಓ ಹಾಗೆ. ಅದಕ್ಕಾಗಿ. ನಿಮ್ಗೆಲ್ಲಾದ್ರೂ ಹಿಡ್ದಿರಾ ಕೇಳಿ. ನನಗೆ ಹಾ, 4-5 ಸಲ ಆಯ್ತು. ಹಿಡ್ದಿರಾ? ಹ್ಞೂ. ಭಯಂಕರ ಮರ. ಎಷ್ಟು ಕಟ್ರಿ? 1 ಬಾರಿ 500 ಅಂದ್ರೆ 4 ಬಾರಿ ಅಂದ್ರೆ 2000 ಹೋಯ್ತು. ಅಂದ್ರೆ ನೀವು ಇಡೀ ಸಂಬಳ ಪೂರ್ತಿ ಅದಕ್ಕೆ ಹಾಕ್ರೆ ಅಂತ ಕತೆ ಎಂತ ಮಾಡಿ ಸಾಯ್ದು ಮಾರ್ರೆ. ನಾವೆಂತ ಮಾಡ್ಲಿ ಬರೋದಿಲ್ಲ. ಆದ್ರೆ 2 ಬಾರಿ ನೀವು ತಪ್ಸ್ಕೊಂಡ್ ಬಂದಿರತ್ತ ಅಲ್ಲ. ಆದ್ರೆ ನಮ್ಗೆ ಹಾಗಲ್ಲ, ದೊಡ್ಡವ್ರ ಗಾಡಿ ಅಲ್ವಾ, ಅದಕ್ಕೆ ಹಿಡಿಯುವುದಿಲ್ಲ. ಅದ್ರ ಬಗ್ಗೆ ಸಮಸ್ಯೆ ಇಲ್ಲ. ಸರಿ. ಆದ್ರೆ ಒಂದು ಹೋಯ್, ಏನು ಈ ವಾಹನದ ಬಗ್ಗೆ ಹೇಳ್ಬೇಕಂತಾದ್ರೆ ವಾಹನದಿರ್ಲಿ, ಈ ಚಾಲಕರದೇ ಸಮಸ್ಯೆ ದೊಡ್ಡದು. ಏನ್ ಸಮಸ್ಯೆ? ನನಗಂತಲ್ಲ, ಎಲ್ಲ ಚಾಲಕರಿಗೂ ಅಂತ. ಹಗ್ಲಂತಿಲ್ಲ, ರಾತ್ರಿ ಅಂತಿಲ್ಲ, ಇಲ್ಲ, ಒಟ್ರಾಶಿ ತಿರುಗ್ತಾ ಇರುದೇ. ತಿರುಗುದೇ ಮರೆ ಉದ್ಯೋಗವೇ ಅದು. ಎಂತ ಮಾಡ್ಲಿಕ್ಕೆ ಆಗ್ತದೆ? ಮಧ್ಯರಾತ್ರಿ ಬಂದು ಎಫ್ಸುದೇ. ಎಫ್ಸಿ ಅಂತದೆ, ಇಲ್ಲಿ ಬಾರ ಅಲ್ಲಿ ಬಾರ ಅನ್ನೋದು. ಆಮೇಲೆ ಬರ್ಬೇಕಾದ್ರೆ ಒಬ್ಬನೇ ಬರ್ಬೇಕಾದ್ರೆ ಚಿರತೆ ಎಲ್ಲ ಹಾರೋದು ಮರ. ಅದೇ ಸಮಸ್ಯೆ ನಮಗೆ. ಆ ಸಮಸ್ಯೆ ಒಂದಾದ್ರೆ ಮತ್ತೊಂದು ದೊಡ್ಡ ಸಮಸ್ಯೆ. ಎಂತದ? ಬೇರೆ ಯಾವ್ದಲ್ಲ, ಎಲ್ಲೇ ಹೋಗ್ಲಿ ಎಣ್ಣೆ ಸಿಕ್ಕುದಿಲ್ಲ ಮರ್ರಿ. ಅದೇ ನೀನೇ ಹೇಳ್ದೆ ಹತ್ತಿರದಲ್ಲಿ ಉಂಟು ಅಂತ. ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನಿಮಗ್ ಗೊತ್ತಿಲ್ಲ, ನನಗ್ ಗೊತ್ತುಂಟ. ನಾನು ಹೇಳಿದ್ದು ಹೊಟ್ಟಿಗೆ ಎಣ್ಣೆ ಅಲ್ಲ, ಮತ್ತೆ ವಾಹನಕ್ಕೆ ಎಣ್ಣೆ ಸಿಕ್ಕುದಿಲ್ಲ, ಅಲ್ಲಿಗೆ ಹೋಗ್ಬೇಕು. ಮತ್ತೆ ಸುಮಾರು ದೂರ ಹೋಗ್ಬೇಕು, ಅದಕ್ಕೆ ಸಮಸ್ಯೆ ಅಂತ ಹೇಳಿದ್ದು. ಹೌದು. ಆದ್ರೆ ನಮ್ಗೆ ಸಮಸ್ಯೆ ಅದಾದ್ರೂ ಯಜಮಾನ್ರ ಕಡಿಮೆ ಮಾಡೋದಿಲ್ಲ. ಯಜಮಾನ್ರು ಕಡಿಮೆ ಮಾಡೋದಿಲ್ಲ. ನಮ್ಮ ಯಜಮಾನ್ರು ಇದ್ದಾರಲ್ಲ, ಅದ್ರ ಮಟ್ಟಿಗೆ ಮಾತೇ ಇಲ್ಲ. ಎಂತ ಬೇಕು? ಏನು ಬೇಕ ಎಲ್ಲ ತಕೊಂಡ್ ಬಂದ್ರು, ಆಮೇಲೆ ಕೊಡ್ತೇ ಇರ್ತೀರಿ, ಎಂತ ಮಾಡು. ಆದ್ರೆ ಒಂದು ಸಮಸ್ಯೆ, ಅದೊಂದು ಸಮಸ್ಯೆ ಪರಿಹಾರ ಆಗ್ತದೆ. ಇವತ್ತು ಬಂದದ್ದು ಯಾಕೆ ಗೊತ್ತಾಯ್ತಾ ನಿಮಗೆ? ಮಹಾರಾಜರು ಹೇಳಿದ್ದಾರೆ, ಏನಂತ? ನಾಳೆ ದಿನ ಸ್ವಲ್ಪ ತಿರುಗಾಟ ಉಂಟು ಗಂಗು, ವಾಹನ ಎಲ್ಲ ಸಿದ್ಧತೆ ಮಾಡ್ಕೊಂಡು ಬಾ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಎಲ್ಲ ಸಿದ್ಧತೆ ಮಾಡ್ಕೊಂಡು ಬಂದದ್ದು. ಹೌದು, ಬರ್ತೀರಾ? ಅಲ್ಲಿ ತನಕ ಬಿಡ್ತೀನಲ್ಲ ಹೆದ್ದಾರಿಗೆ. ಸ್ವಲ್ಪ ತಡ. ಓ, ನೀವು ಬರೋ ತಡ ಆಗ್ತದ? ನೀವು ಬಂದದ್ದೇ ಈಗಲ್ವಾ? ಒಂದು ಕೆಲಸ ಮಾಡ್ತೇನೆ, ನಾನು ಮುಂದೆ ಹೋಗ್ತೇನೆ, ನೀವು ಹಿಂದೆ ಬನ್ನಿ, ಆಯ್ತಾ? ಬರ್ತೇನೆ. ದೊಡೆತನು ಬಿಡಿದಾಡುತ್ತ ನೋಡುತ್ತ ಗಾಡಿ ಹೊಡೆದ. ಭಾಗವತ್ರೆ, ಇದೊಂದು ಅದೃಷ್ಟ ನೋಡಿ. ಇಷ್ಟು ವರ್ಷ ಆದ್ರೂ ನನ್ನ ವಾಹನಕ್ಕೆ ಏನೂ ತಾಗ್ಸಿದ್ದಿಲ್ಲ ನಾನು. ಹೌದಾ? ನನಗೂ ಏನೂ ತಾಗುದ್ದೂ ಇಲ್ಲ. ಹಿಂಗ ತಾಗುದಿಲ್ಲ ಬಿಡು. ಆದ್ರೆ ಇವತ್ತು ದೊಡ್ಡದೇ ತಾಗ್ತಲ್ಲ ಮತ್ತೆ. ಹೌದಾ? ನಂಗೆ ಗೊತ್ತಲ್ಲ ಇದು ಈ ಕಡೆದ ಅಥವಾ ಬಯಲು ಸೀಮೆದ ಅಂತ ಗೊತ್ತಾಗುದಿಲ್ಲ. ಅದೇನು ಹಾಕಿ ಹೇಳಿದಿ? ಅಲ್ಲ, ತಿರ್ಸುದೆಲ್ಲ ನೋಡಿ ಅದು. ಹಾಗೆ ಹಾಗೆ. ಹೌದೇ? ಏನೇ ಆಗ್ಲಿ ಮಾತಾಡ್ಸ. ಓಯ್, ಇದೆಂತದ ಆಚೆ ಈಚೆಗೆ? ಆಚೆಗೆ ಎಂತದ ಹಳದಿ? ಅದು ದಾರಿ ದೀಪ. ಈಗೆಲ್ಲ ಬಿಳಿ ಅಲ್ಲ. ನಿಂಗೆ ಗೊತ್ತಿಲ್ಲ, ಬದಲಾಗಿದೆ ಈಗ. ಆಚೆ ಈಚೆ ಬಿಳಿ, ಮಧ್ಯದಲ್ಲಿ ಇದು. ಯಾಕೆ ಹೇಳ? ಎದುರಿ ಬರೋರಿಗೆ ಕಣ್ಣು ಕಾಣಬಾರ್ದಲ್ಲ, ಹೊಂಡಕ್ ಬಿಡ್ಲಿ ಅಂತ. ಆದ್ರೂ ಏನಾರು ಆಗ್ಲಿ ಮಾತಾಡ್ಸೋದೆ. ಮಾತಾಡ್ಸ. ಓಯ್, ನಮಸ್ಕಾರ. ಎಲ್ಲ ಈಚಿಗಿತ್ತ? ಓಯ್, ನಮಸ್ಕಾರ. ನೀನೇ ಯಾಕೆ ತಿರುಗಿ ಸಾಯ್ತೀಯ? ಸರಿ ನಿತ್ಕೊಳ್ಳ ನೀನು. ನೋಡಿ, ಎಲ್ಲ ತಿರ್ಸ್ತಾ ಇದ್ದ. ನೀ ಸರಿ ನಿತ್ಕೊಳ್ಳ. ಓಯ್, ನಮಸ್ಕಾರ.
ನೋಡಿ ಈಗ ಸರಿ ಹಾ ಅಪರೂಪ ಸಿಗುದು. ನಮಸ್ಕಾರ. ಇದೇಂತ ಕತೆ ಇದೆ? ಅದ್ ಕಡೆ ಕೇಳು. ಈಗ ಗೊತ್ತಾಯ್ತು ನಂಗೆ, ಇದು ಬಯಲ್ಸೀಮೆದೆ ಇದೆ ಅಂತ. ನಮಸ್ಕಾರ ಕೊಟ್ಟದ್ದ ಅದೇ ಕಾರ ಅಂದೆ. ಯಾವ ಕಾರ? ನೀವು ಕೊಟ್ರಲ್ಲ ಅದೇ. ನಮಸ್ಕಾರ. ಅದೇ. ಹಾ ಅಲ್ಲ, ಒಂದು ವೇಗದಲ್ಲಿ ಬರ್ಬೇಕಾದ್ರೆ ನಿಂಗೆ ಅಷ್ಟು ಆಲೋಚನೆ ಬರೋದಿಲ್ಲ ಕೇಳ್ತೇನೆ. ಯಾಕೆ ಅಂತ ಕೇಳ್ದೆ? ಎಂತ ಒಂದು ಎಂತ ಮಾಡ್ತಿದ್ದೆ? ತಿಕ್ತಿದ್ದೆ. ತಿಕ್ ಬೇಡ, ಮರ್ತೋಗ್ತದೆ. ನೆನಪು ಮಾಡ್ತೆ. ಬೇಡ ಬೇಡ ಬೇಡ. ಎಂತಕ್ಕೆ? ಅಲ್ಲ, ಒಂದು ವೇಗದಲ್ಲಿ ಬರಬೇಕಾದ್ರೆ ಬರ್ಬೇಕಾದ್ರೆ ಎಂತ ಮುರಿದಾಗ್ತೀಯ ಅಂತ ಕತೆ. ಇರ್ಲಿ. ಬೇಡ ಬೇಡ, ನಿನ್ ಸುದ್ದಿಯೇ ಬೇಡ. ಹಿಡ್ಕೊಳ್ಳುವಂಗಿಲ್ಲ ಮರ ನಿಮ್ಮನ್ನ. ಬೇಡ ಹಿಡ್ಕೊಳ್ಳೋದು. ಎಂತ ಮನುಷ್ಯ? ನಮ್ನೆ ತಿರುಪ್ತಿ ಅದ. ಇಲ್ಲಪ್ಪ, ನಾ ಹಿಡ್ಕೊಳ್ಳೋ. ಮ್ಯಾಳಿ ತಿರುಪ್ತಂಗಿ ತೊಳ್ಳೆ ಅದಲ್ಲ. ಒಂದು ವೇಗದಲ್ಲಿ ಬರಬೇಕಾದ್ರೆ ಆದ್ರೆ ಅಷ್ಟು ಗೊತ್ತಾಗೋದಿಲ್ಲ ಕೇಳ್ತೇನೆ. ಯಾಕೆ? ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ಏನಾಗ್ತಿದ್ ಗೊತ್ತುಂಟ ನಿನ್ಗೆ? ಏನಾಗ್ತಿತ್ತು? ವಾಹನದಡಿಗೆ ನಿಂಬೆಹಣ್ಣು ಹಾಕ್ತಿದ್ದೆ. ನಾನ್ ನಿಂಬೆಹಣ್ಣ, ನೀವೆಲ್ಲಿರ್ತಿದ್ರಿ? ನನಗೆ ಎಳ್ದು ಒಳಗೆ ಬಿಸಾಡ್ತಿದ್ರು. ಅಷ್ಟೊತ್ತಿಗೆ ಮೆಟ್ ಬಿಟ್ಟೆ. ಅಲ್ಲಿ ಮೆಟ್ಕೊಂಡ್ರಿ ಅಲ್ಲ? ಎಂತ ಸಗಣಿಯ? ಅಲ್ಲ, ಕುಂಟಿ. ಅಲ್ಲ, ಬಿರಿ ಕುಂಟಿ. ಅದೇ ಕುಂಟಿ. ಹೌದು. ಅದಕ್ಕಾಗಿ ಹೇಳುದು. ಏನು? ಅಲ್ಲ, ಹೊಸ ಮುಖ ಅಲ್ಲ, ನೀನ್ ಯಾರು, ಎಲ್ಲಿಂದ ಬಂದವಳು, ಯಾಕಾಗ ಅಡ್ಡ ನಿಲ್ಸಿದ್ದು ಅಂತ ಗೊತ್ತಾಗ್ಲಿಲ್ಲ. ಗೊತ್ತಾಗ್ಲಿಲ್ಲ. ಹೌದು, ಹೇಳ್ತೀಯಾ? ಗಡಿಯಾಡೆಯುವ ಗಂಗು ಗಾಡಿಯ ಒಡೆಯುವ ಗಂಗು, ಗಾಡಿಯ ಒಡೆಯುವ ಗಂಗು, ನೀ ಮೋಡಿಯ ಮಾಡಿದೆ, ನೀ ಮೋಡಿಯ ಮಾಡಿದೆ ದಿನವೆಲ್ಲ ನಂಗು. ಮೋಡಿ ಮೋಡಿ ಓಡಿ ಮಾಡೋರಿಲ್ಲ ಇವತ್ತು. ಓಡಿ ಮೋಡಿಯ ಮಾಡಿದೆ ದಿನವೆಲ್ಲ ನಂಗು. ಹಾಡಿದೆ ಪ್ರೇಮದ ರಾಗ ರಾಗ, ಹಾಡಿದೆ ಹಾಡಿ ಹಿಂದ್ಗಡೆ ಇದೆ. ಹಾಡಿದೆ ಪ್ರೇಮದ ರಾಗ, ಜೊತೆಗೂಡಲು ನಾನು ನೀನು ಗೂಡಲು, ಜೊತೆಗೂಡಲು ತೊಟ್ಟಿಲ ತೂಗುವ, ತೊಟ್ಟಿಲ ತೂಗುವ ಬೇಗ. ಹಾಡಿದೆ ಪ್ರೇಮದ ರಾಗ, ಜೊತೆಗೂಡಲು ತೊಟ್ಟಿಲ ತೂಗುವ ಬೇಗ. ಗಾಡಿಯ ಹೊಡೆಯುವ ಗಂಗು, ಮೋಡಿಯ ಮಾಡಿದ ದಿನವೆಲ್ಲ ನಂಗು, ಮೋಡಿಯ ಮಾಡಿದ ದಿನವೆಲ್ಲ ನಂಗು. ಸತ್ಯ ಹೇಳ, ಎಂತ? ಹಾಡಿಯಲ್ಲಿ ಎಷ್ಟು ಪೋಡಿ ಮಾಡಿದೆ? ಯಾರು? ಮತ್ತೆ ಅದೀಗ ನೀವು ಮಾಡುದು. ನಮ್ನಿ ಗರ ಬರ ತಿರುಗ್ತಾ ಇದ್ದಿಲ್ಲ. ಎಂತ ಹರ್ಕೀತ ನಿಂದಿಲ್ಲಿ? ಹರ್ಕಿ ಪೂಜಾರ ಮನೆ ನಂದಲ್ಲ. ಹ. ಆದ್ರೆ ಆ. ತಿರುಗಿದ್ದೆ ಯಾಕೆ? ಯಾಕೆ? ನಿಮ್ಮನ್ನ ನೋಡಿದ್ನಲ್ಲ, ಹಾಗಾಗಿ. ಅದಕ್ಕಾಗ ಹರ್ಬಿದ್ದ. ಓಯ್, ನಾನು ಇವತ್ತು ನಿಮ್ಮನ್ನ ಇಲ್ಲಿ ನೋಡಿದ್ದಲ್ಲ, ಮತ್ತೆ ಹಿಂದು ನೋಡಿದ್ದೆ. ಹಿಂದೆ ಎಂತ ಮಾಡ್ತಿದ್ದೆ ಅಲ್ಲಿ? ಅಲ್ಲಿ ಎಂತ ಉಂಟು ಅಲ್ಲಿ? ಎಂತ ಇಲ್ಲ, ಅದು ಬರೀ ತೋಟ ಬಿಡ್ತಾರೆ. ಅದಲ್ಲ ಮರ್ರ, ಹಿಂದೆ. ಆ ಮೊದಲು ಹಾ ಹಾ. ಆಹಾ. ಆದ್ರೆ ಏನ್ ಮಾಡೋದು ಹೇಳಿ, ಹಾ. ನೀವು ಒಂದ್ ದಿವ್ಸ ಹಾ. ಇಲ್ಲಿ ನಿಲ್ಸುವುದೇ ಇಲ್ಲ. ನಾವ್ ಎಲ್ಲೆಲ್ಲೂ ನಿಲ್ಸುದೇ ಇಲ್ಲ. ನೀವು ಹೋಗುದಂದ್ರೆ ಹೇಗೆ? ತುರ್ಸ್ಬೇಡ. ಹಾ ಹೇಳು. ನೀವು ತೊಂಗಿಲ್ಲ ಮರ್ರ. ಹಾ ನೀವು ಹೋಗುದು ಹೇಗೆ? ಹೇಗೆ? ವಾಯು ಹಿಂದೆ ಬಿಟ್ಕೊಂಡು ಹೌದು. ನೀವು ಮುಂದೆ ಹೋಗುದು. ಮಧ್ಯಾಹ್ನ ಬಟಾಟಿ ಪದಾರ್ಥ ಅಲ್ಲ, ವಾಯು ಹಿಂದೆ ಬಿಡುದಾಯ್ತು. ಅದಲ್ಲ ಮರ್ರ, ವಾಹನದ ವೇಗದದು ಅಲ್ವಾ? ಹಾ. ಆದ್ರೆ ಏನ್ ಮಾಡುದು, ಹಾ. ಮಾತಾಡ್ಬೇಕು ಅಂತ ಆಸೆ ಇದ್ದವ್ರು. ಹಾ. ನೀವು ನಿಲ್ಸುದೇ ಇಲ್ಲ. ಹೇ. ಆದ್ರೆ ನೀವು ಬರುವುದು ಗೊತ್ತಾಗ್ತಿತ್ತು ನಂಗೆ. ಹೇಗೆ? ನೀವು ಇಲ್ಲಿ ಬರುವಾಗ ಹಾ. ಹಿಡಿದು ಒತ್ತುತ್ತಿದ್ರಲ್ಲ. ಎಂತದೆ? ಶಬ್ದ ಬರ್ಲಿಕ್ಕೆ? ಹಾ. ಅದೇ. ಆಹಾ.
ನಿಮ್ ಶಬ್ದ ಬಂತ ಆ, ನೀವೇ ಅಂತ ಗೊತ್ತಾಯ್ತು. ಮತ್ತೆ ಮನೇಲಿ ಹೇಗೆ ಇರ್ಲಿ ಎಲ್ಲೇ ಇರ್ಲಿ ಏನ್ ಮಾಡ್ತಾ ಇರ್ಲಿ ಓಡ್ ಬಂದ್ಬಿಡುದು ನಾನು. ನೀನ್ ಹೇಗಿದ್ರು ಓಡ್ ಬರೋದು ಬೇಡ, ಹೀಗಿದ್ರೆ ಮಾತ್ರ ಓಡ್ ಅಲ್ಲ ನಿಮ್ಮನ್ನ ನೋಡ್ಬೇಕು ಅಂತ. ಆಹಾಹಾ. ಆದ್ರೆ ಇವತ್ತು ಅಡ್ಡು ಬಂದದ್ದು ಯಾಕೆ? ಯಾಕೆ? ನಿಮ್ಮ ನಿಲ್ಸಿ ಹಾ. ಮಾತಾಡ್ಬೇಕು ಅಂತ ಬಂದದ್ದು. ಹೌದಾ? ಹೌದಪ್ಪ. ನಂಗೆ ಸ್ವಲ್ಪ ಪುರುಷೋತಿತ್ತು. ನೀವ್ ಎಷ್ಟು ಚಂದ ಹೋಯ್. ಇಷ್ಟು ವರ್ಷ ಆದ್ರೆ ಯಾರೋ ಹೋಗ್ಲಿಲ್ಲ, ಈ ನೀವ್ ಚಂದ ಚಂದ ಅಂದ್ರೆ ಅಷ್ಟು ಇಷ್ಟ ಅಲ್ಲ. ಭಯಂಕರ. ಆ ನಿಮ್ ಮಂಡಿ ಅಂದ್ರೆ ಎಂತ ಮಂಡಿ ಅದ. ಮತ್ತೆ ಹೇಗೆ 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 ಹಾ. ಒಳ್ಳೆ ಗುಡ್ಡಿ ಹೆಗ್ಗುಳ್ಳ ಮಂಡಿ. ಎಂತ ಹೊಗಳ್ತಿದ್ದೆ ಬೈತಿದ್ದೆ ನೀನು? ಅದಲ್ಲ ಮರ್ರ, ಕೆಲವರು ಮಂಡಿ ಎಲ್ಲ ಕಾಣಿಲ್ಲ. ಎಲ್ಲ ಬೋಳ್ ಮಂಡಿ. ಆ ಮಂಡಿ ಅಂತಾರೆ ಅದಕ್ಕೆ ಯಾರು? ನಿಮ್ದು ಹಂಗಲ್ಲ, ಅಣ್ಣ ಬೋಳ್ ಮಂಡಿ ಅವ್ರು ನೆಗಾಡ್ತಿರಲ್ಲಿ. ನಿಮ್ದು ಹಂಗಲ್ಲ. ಎಂತ ಕೆಸರು ರಾಶಿ. ಹೌದು, ಗದ್ದೆ ಬೆಲೆ ಬಿದ್ದಿದ್ನಲ್ಲ, ಕೇಸ ರಾಶಿ. ಅದಲ್ಲ ಮರ್ರ, ಹಾ. ಎಂತ ರಾಶಿ ಅಂತ? ಕೇಶ ರಾಶಿ. ಅದೇ ರಾಶಿ. ಹಾ. ಅಷ್ಟು ಚಂದದ ಮಂಡಿ ನಿಮ್ದು. ಹಾ. ಆ ಹಣಿ ಹಾ. ಹಣಿಯೇ ಅಲ್ಲ, ಮತ್ತೆಂದದು? ಹೊಲ್ಸಿನ ಮಣಿ. ಹಾ, ಕೂತ್ಕೋ ಅದ್ರ ಮೇಲೆ. ಹೌದಲ್ಲ ಮರ್ರ? ಹಾ, ಬಂಗಾರದ ಮಣೆ ಹಾ, ಅಂತ. ಹಾ. ಆ ಮಣಿಯ ಮಧ್ಯದಲ್ಲಿರುವ ಚಿಲ್ಕುವೆ ಅದನ್ನ ಹಾಕೊಂಡು ಮುಚ್ಚಾಕೊಂಡು ಮಲ್ಕುವೆ. ತಿಲಕ. ಅದೇಯ. ಹಾ. ಆ ಕಣ್ಣು ಹಾ. ಮೆಳ್ಳಗಣ್ಣ. ಮೇಲ್ಗಣ್ಣು ಹೇಗಿರುದಿಲ್ಲ, ಒಂದ್ ಬದಿ ತಿರ್ಗಿ ಹೋಗಿರುತ್ತದೆ. ಅದೆಲ್ಲ ಕಣ್ಣು ಅದೆಂತ ಅಂತಾರಲ್ಲ ಅದು. ಹಾ, ಮಸ್ಸೇನ ಆ ಆ ಕಣ್ಣು ಆ ಕಣ್ಣು. ಮತ್ತೆ ಇಡೀ ಮುಖಕ್ಕೆ ಒಂದು ಮೂಗು. ನಿಂಗೆ ಎರಡು ಇತ್ತು, ನಂಗೆ ಒಂದೇ ಇತ್ತಲ್ಲ. ಅದೆಲ್ಲ ಮರ. ಹಾ. ಕೆಲವರು ಮೂಗಲ್ಲ ನೋಡ್ಲಿಕ್ಕೆ ಆಗ್ತದ ಹಾ. ಇಷ್ಟುದ್ದ, ಇಲ್ಲಾಂದ್ರೆ ಮುಖಕ್ಕೆ ಕಂಟ್ಕೊಂಡಿರ್ತದೆ. ಹಾ. ಆ ನಿಮ್ಮ ಮೂಗು ಹಾಗಲ್ಲ. ಹಾ. ಮೂಗು ಅಂದ್ರೆ ಹೇಗೆ ಹಾ. ಹೇಗೆ ಹಾಗೆ ಒಳ್ಳೆ ನಾಯಿ ಸೊಂಪಿಗೆ ಮೊಗ್ಗು. ಮತ್ತೆ ಹಾ. ತಡಿ, ಅದು ಯಾವ ತಳಿ ಅದು? ಅದೇ ನಿಮ್ಮ ಮೂಗು ನಾಯಿ ಸೊಂಪಿಗೆ ಮೊಗ್ಗೆ. ನಾಯಿ ಸಂಪಿಗೆ, ನಾಗ ಸಂಪಿಗೆ. ಅದೇ ಮೊಗ್ಗಿದ್ದ ಹಾಗೆ. ಹಾ, ಹಾ. ಮತ್ತ ಮೀಸಿ. ಹಾ. ನಿಮ್ಮನ್ನ ನೋಡಿ ಕಲಿಬೇಕು ಗಂಡು ಮಕ್ಕಳೆಲ್ಲ. ಮತ್ತೆ ಮೀಸಿ ಬಿಡುದು ಹೇಗೆ ಅಂತ. ಹೇಗೆ? ಎಂತ ಪೌರುಷದ ಪಟಾಕಿ. ಬೆಂಕಿ ಹಚ್ಚು ಡಮ್ ಅನ್ಲಿ ಅತ್ಲಾಗ. ಅಲ್ಲಮ್ಮ, ಪತಾಕಿ. ಮೀಸಿ ಅಂದ್ರೆ ಹೇಗುಂಟು? ಹಾ. ಮೀಸಿ ಅಂದ್ರೆ ಹಾ. ಹಾ. ಒಳ್ಳೆ ಬೆಕ್ಕು ಮೀನ್ ಕೊಚ್ಕೋದಂಗಿತ್ತು. ಯಾವ್ದು, ಬಂಗಡಿಯ ಬೈಗಿಯ? ಬೆಕ್ಕಿನ ಕೈಲೇ ಕೆಣಕಿ. ಅದಲ್ಲ, ಇರುವುದೇ ಆಗೋದು. ಹೌದಾ? ಹಾ. ಅದು ಅದಲ್ಲ. ಹಾ. ಆ ಗಲ್ಲ ಹಾ. ಅಲ್ವೇ ಅಲ್ಲ. ಮತ್ತೆ ಬಾಡಿಗೆ ತಗೊಂಬಂದ. ಅಲ್ಲಪ್ಪ ಹೊಚ್ಚಿನ ಬೆಲ್ಲ. ಹಾ, ಹಾ. ಕೊಚ್ಚಬೇಕು ಅಂತ ಮುನ್ಸುಂಟು. ಹಾ. ಆದ್ರೆ ಎಂತ ಮಾಡುದು, ಇವರೆಲ್ಲ ಇಲ್ಲೇ ಇದ್ರಲ್ಲ. ಇರ್ಲಿ, ಪುರ್ಸೋತಿಲ್ಲ ಈಗ. ಹಾ. ಆ! ಥು! ಯವ್ವ. ಥು! ಇವ್ನಿಗೆ ಎಂತ ಐತೆ? ಥು! ಏಯ್! ತಡಿ, ಮುಚ್ಚು ಬಾಯ್. ತಡಿ ತಡಿ ತಡಿ, ನಾ ಹೇಳ್ತೀನಿ, ತಡಿ. ಅದಲ್ಲ, ಥೂ ಅಲ್ಲ ಅದು, ತೂ. ಹಾ? ಅದೇ ಏಯ್! ಬೇಡ, ಮುಖದೊಳಗೆ 4 ದಿನ ಬೇಕೀಗ. ಅದೇ. ಹಾ. ಥೂ, ಹಾ. ತುಟಿ. ಅದೇ ಏಯ್! ತುಟಿ. ಅದೇ ಅದೇ ನಂಗೆ ಹಾ. ಹೇಳ್ಲಿಕ್ಕೆ ಬರುದಿಲ್ಲ. ಹಾ. ಅದಂದ್ರೆ ಹೇಗುಂಟು? ಹಾ. ಒಳ್ಳೆ ಕೊಳತದ ಕುಂಬಳಕಾಯಿ ಇಬ್ಬಾಗ ಮಾಡಿದ ಹಾಗೆ. ಅಷ್ಟು ದೊಡ್ಡ ಆಯ್ತಾ? ಅದಲ್ಲ, ಅದು ಎಂತ ಹಣ್ಣು? ತೊಂಡೆ ಹಣ್ಣು. ಅದು ಇಬ್ಬಾಗ ಮಾಡಿದ ಹಾಗೆ. ಹಾ. ಎಷ್ಟ್ ಚಂದ ಇದ್ರಿ ನೀವು. ಹಾ. ಅದು ಇವತ್ತು ನಿಮ್ಗೆ ಗೊತ್ತಾಯ್ತಾ? ಇಲ್ಲ, ಪುರ್ಸೋತಿಲ್ಲ, ಆಮೇಲೆ ಮಾಡುವಂತ ಇತ್ತು. ಅದಲ್ಲ ಮರ್ರ, ಹಾ. ಈ ಮದುವೆ ಎಂಬ ಶವ ಸಂಸ್ಕಾರ ಆಯ್ತಾ ನಿಮ್ಗೆ? ಅದು ನಿನ್ನ ಆಜ್ಞೆ ಆಗ್ಲಿ. ಎಂತಕ್ಕೆ? ಶವ ಸಂಸ್ಕಾರ, ಶುಭ ಸಂಸ್ಕಾರ. ಹೌದಾಯ್ತಾ? ಇಲ್ಲೇ ಹಾ? ಇಲ್ಲ, ಆಗಿಲ್ಲ. ನಿಮ್ಗಾಗ್ಲಿಲ್ವಾ? ಇಲ್ಲ, ಎಲ್ಲೂ ಹೆಣ್ಣು ಕೊಡುವವರು ಇಲ್ಲ ನಿಮ್ಗೆ ಹಾಗಾದ್ರೆ? ಎಲ್ಲೂ ಹೆಣ್ಣು ಇಲ್ಲ ಇದು. ಹೆಣ್ಣೆ ಇಲ್ಲ. ಇಲ್ಲಪ್ಪ. ನಂಗೂ ಇನ್ನು ಏನು ಆಗ್ಲಿಲ್ಲ. ಹೌದಾ? ಹೌದೌದು. ಬಾರಿ ಒಳ್ಳೇದಾಯ್ತು. ಮೊನ್ನೆ ನಾನು ನೋಡ್ಕೊಂಡು ಹೋಗಿದ್ರು ಒಬ್ರು, ಯಾರು? ರಮೇಶ ಅಂತ. ರಮೇಶ್ ಅಣ್ಣ. ಅದು ಬೇಡ ಅಂದೆ ನಾನು. ಬೇಡ ಅಂದ್ರೆ ಆದ್ರೆ ಯಾಕೆ, ಹಾ. ನಿಮ್ಮನ್ನ ನೋಡಿದ್ನಲ್ಲ ನಾನು, ಹಾ. ಹಾಗಾಗಿ ಅದು ನನ್ನ ಆಸೆ ಒಂದುಂಟು. ಏನು? ದೊಡ್ಡ ಗಾಡಿ ಆದ್ರೂ ಅಡ್ಡಿಲ್ಲ, ದೊಡ್ಡವ್ರ ಗಾಡಿ ಆದ್ರೂ ಅಡ್ಡಿಲ್ಲ, ಹಾ. ಅದನ್ನ ಏರಿ ಹಾ. ಅಮ್ಮನವ್ರ ದೇವಸ್ಥಾನಕ್ಕೆ ಹೋದ್ರೆ ಹಾ. ಅವತ್ತೇ ನಮ್ಮಿಬ್ರು ಮದುವೆ. ಹಾ. ಆದ್ರೆ 25 ಮಕ್ಕಳು ಬೇಕು ನಂಗೆ. 25 ಮಕ್ಕಳು. ಸತ್ಯ ಹೇಳ, ಎಂತ ನಿಂದು ಇಲ್ಲೆಲ್ಲಾದ್ರೂ ಅಂಗನವಾಡಿ ಕೇಂದ್ರ ಇತ್ತ? ಹಂಗ ನೋಡಿ ಮಾಡುವಂತ ಈ ವರ್ಷ ಒಂದು. ಮತ್ತೆ ಅದು ಹಾಗಲ್ಲ. ಎಂತ ಇದು? ಹಂದಿ ಮರಿ, ನಾಯಿ ಮರಿ ಅದು? ಅದಲ್ಲ ಮರ್ರ, ಹಾ. ನಾವಿಬ್ರು ಹೊರಟ್ರೆ ನಮ್ಮ ಮಕ್ಕಳು ನಮ್ಮೊಟ್ಟಿಗೆ ಬರುವಾಗ ಹಾ. ಎಲ್ಲರೂ ಬಾಯಿ ಮೇಲೆ ಕೈ ಇಟ್ಕೊಳ್ಬೇಕು. ಲೋ ಇವರಿಬ್ರು ಮಕ್ಕಳು ನೋಡಿದ್ರೆ ಏನ್ ಚಂದ, ಒಂದ್ರಕ್ಕಿಂತ ಒಂದ್ ಚಂದ, ಒಂದ್ರಕ್ಕಿಂತ ಒಂದ್ ಚಂದ ಹಾ, ಹಾ. ಹಾಗಿರ್ಬೇಕು. ಹಾ. ಹಾಗಾಗಿ ಹಾ. 25 ಮಕ್ಕಳು ಬೇಕೇ ಬೇಕು. ಹಾ. ನನ್ ಮದುವೆ ಆಗ್ತಾವ. ಸುಡಲ್ಲ, ನಿನ್ನ ಹೆಸರೇನು? ತಂಗಿ. ಓ, ರಂಗಿ. ಕುಣಿಯುವ ಕೋಳಿಯ ಸೋದೆಯಲ್ಲಿ ನಿನಗೆ ಮೊದಲಿಗೆ ಮಾತಿನ ಮಲ್ಲಿಯೇ, ಮಾತಿನ ಮಲ್ಲಿಯೇ, ಮಾತಿನ ಮಲ್ಲಿಯೇ, ಕುಣಿಯುವ ಕೋಳಿಯೇ, ಕುಣಿಯುವ ಕೋಳಿಯೇ, ಬಾ ಬಾ ಬಾ. ಮಾತಿನ ಮಲ್ಲಿಯೇ, ಕುಣಿಯುವ ಕೋಳಿಯೇ, ಕುಣಿಯುವ ಕೋಳಿಯೇ, ಕುಣಿಯುವ ಕೋಳಿಯೇ.
ನಿನಗೆ ನಾ ಮೊದಲೇ ಸೋತೆ ನಾ ಸೋತೆ ಪೂರ್ತಿ ಸೋತೆ ಇದರಲ್ಲಿ ಸೋತೆ ಸೋತಿಯ ನಿನಗೆ ನಾ ಮೊದಲೇ ಸೋತಿಯ ನಿನಗೆ ನಾ ಮೊದಲೇ ಪ್ರೀತಿ ಯಾವ ಸುದ್ದಿ ಆದ್ರೂ ಹೇಳಿ, ಪ್ರೀತಿ ಸುದ್ದಿ ಹೇಳಿ. ಪ್ರೀತಿಯ ಗಾಡಿಗೆ ನೀನೇ ಸಾರಥಿ, ಪ್ರೀತಿಯ ಗಾಡಿಗೆ ನೀನೇ ಸಾರಥಿ, ನೀನೇ ಸಾರಥಿ. ನಾಥ 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 ನಾಥನು ನಿನಗೆ ನಾನಲ್ಲೇ, ನಾಥನು ನಿನಗೆ ನಾನಲ್ಲೇ, ನಾಥನು ನಿನಗೆ ನಾನಲ್ಲೇ. ಮಾತಿನ ಮಲ್ಲಿಯೇ ಕುಣಿಯುವ ಗೋಳಿಯೇ ಸೋತಿಯೇ ನಿನಗೆ ನಾನಲ್ಲೇ. ಸಾವರ್ಸಿ ಬೇಗ ಸಾವರ್ಸಿ. ಹಿಂಗೆ ತಿಕ್ರೆ ಸಾವರ್ಸೋದೇ ಐತೆ. ಉಪ್ಪಿನಕೋಟೆಗೆ ಒರ್ಸಿ. ಉಪ್ಪಿನಕೋಟಿಗ ಸಾವರ್ಸಿ. ಅದಲ್ಲ ಸುಧಾರಿಸಿ ಮಾರತಿ ಅದೇ ಅಂದೆ ನಾನು. ಅದಲ್ಲ, ಏನು ನೀನು ನನ್ನ ನೋಡಿ ಹಾರ್ ಬಿದ್ದಿಯಲ್ಲ, ನಾನು ನೀನು ನೋಡಿ ಹಾರ್ ಬಿದ್ದೆ. ಬೇರೆ ಯಾವ್ದಲ್ಲ ಎಂತ ಹೇಳಿ? ನಿಂಗೆ ಇನ್ನು ಮದುವೆ ಆಗ್ಲಿಲ್ಲ ಅಂದ. ನಂಗೆ ಇನ್ನೂ ಆಗ್ಲಿಲ್ಲ. ನನಗೂ ಮದುವೆ ಆಗ್ಲಿಲ್ಲ ಅಲ್ಲ ಎಲ್ಲಾದ್ರೂ ಹೆಣ್ಣು ಸಿಕ್ಕುದಿಲ್ಲ ಮಾರತಿ. ಸಿಕ್ಕುದೇ ಇಲ್ಲ ಅಲ್ಲ. ಹೆಣ್ಣೇ ಇಲ್ಲೇ ಈಗ. ನಿಮ್ಗೆ ಇನ್ನಿನ್ನ ಹೆಣ್ಣು ಸಿಕ್ಕುದಿಲ್ಲ. ಹೇ. ಕಣ್ಣೆಲ್ಲ ಗುಳಿ ಬಿತ್ತು ಹೋಯ್, ಹೇ. ಮುಖದಲ್ಲೆಲ್ಲ ಗೆರೆ ಬೀಳ್ತಾ ಉಂಟು. ಕಡೆಗೆ ಜಬ್ಬನ್ನ ಯಾರು ಮದುವೆ ಆಗೋದು ಅಂತ ಬಿಡ್ತೀರಿ. ಈಗ ನಾನು ಬಿಟ್ರೆ ಮತ್ತೆ ನಿಮ್ಗೆ ಗೊತ್ತೇ ಇಲ್ಲ. ಮತ್ತೊಂದು ಕತೆ ಗೊತ್ತಾ ನಿಮ್ಗೆ? ಎಂತ? ನೀವು ನಂಗೆ ಹುಟ್ಟಿದಾರ, ಆ? ನೀವು ನಂಗೆ ಹುಟ್ಟಿದಾರ. ಇದೆಯಂತ ಕತ್ತಿ ಇದೆ. ಇಷ್ಟೋ ತನಕ ಮದುವೆ ಆಗ್ಬೇಕಂತ ಹೇಳ್ಕೊಂಡು ಈಗ ನನಗೆ ಹುಟ್ಟುದಂದ್ರೆ ನಾನು ಎಲ್ಲಿ ತಿರುಗಾಟ ಮಾಡಿ ಎಂತ ಹೇಳಿ ಸಾಯ್ತೀಯ ನೀನು? ಅದಲ್ಲ ಮರ್ರ, ಅವ ಶೆಟ್ಟಿಗಾರ ಇಲ್ವಾ? ಅವ್ರ ಸುದ್ದಿ ಒಂದು ಹೇಳ್ಬೇಡ. ಅದಕ್ಕೆ ಮತ್ತೊಂದು ಪ್ರಸಂಗ ಬರ್ದ್ರೆ ಬರ್ದ್ರೆ ಅದಲ್ಲ ಮರ್ರ, ಶೆಟ್ಟಿಗಾರ ಬೊಮ್ಮ ಬೊಮ್ಮನ ಮೇಲಿರ್ತನಲ್ಲ ಅವ ಸೃಷ್ಟಿಗಾರ ಬ್ರಹ್ಮ. ಅವ ನನಗಾಗೆ ಹುಟ್ಟಿಸಿದ್ದು ನಿಮ್ಮನ್ನ, ನೀವು ಹುಟ್ಟಿದ್ ನನಗಾಗೆ ಹುಟ್ಟಿದವರು ನೀವು. ಓ ಹಾಗೆ. ಹಾಗಾಗಿ ನಾವಿಬ್ರು ಒಂದು ಜೋಡಿ. ಆಗ್ಲಿ, ಒಳ್ಳೇದಾಯ್ತು. ಈಗ ನಾನು ಮದುವೆ ಆಗ್ಬೇಕಂತ ನಿನ್ನ ಆಸೆ ಅಲ್ಲ? ಹೌದೌದು. ನನಗೂ ಮದುವೆ ಆಗ್ಲಿಕ್ಕೆ ಆಸೆ ಬರೀ ಉಂಟು. ಹೋಗುವ ಎಲ್ಲಿಗೆ? ಹೊಸ ಮನೆ. ಹಸಮನೆಗೆಲ್ಲ ಮದುವೆ ಆಗೋದಿಲ್ಲ ಈಗ. ಹಾಗೆ ಬಿಡುವ ಇವತ್ತೆ. ಮದುವೆ ಆಗ್ಬೇಕಂತಾದ್ರೆ ಅದಕ್ಕೂ ಒಂದು ನಿಬಂಧನೆ ಉಂಟು. ಏನು? ಬೇರೆ ಯಾವ್ದಲ್ಲ. ಯಾವ್ದು? ನನಗೂ ಒಬ್ರು ಇದ್ದಾರೆ, ನನಗೆ ಯಾರಿಲ್ಲ. ಯಾರಿಲ್ಲ? ಮತ್ತೆ ಇಲ್ಲಿ ವಾಹನ ಅಷ್ಟು ದೊಡ್ಡದಿತ್ತಲ್ಲ, ಅದು ನಂದಲ್ಲ, ಅದು ಮತ್ತೆ ಯಾರದು? ಯಜಮಾನ್ರದ್ದು. ನಿಮ್ದೆಲ್ಲ ಮಾರ್ಕ ತಿಂದ್ರ? ನಂದೆಲ್ಲ ಪೂರ್ತಿ ಹೋಯ್ತಲ್ಲ ಹೆಣ್ಣಿನ ಕಾಲ್ಗತ್ತೆ. ಅದಕ್ಕಾಗಿ ಏನು? ಅದು ಯಜಮಾನ್ರು ಒಪ್ಪಿದ್ರೆ ನಿನ್ನನ್ನು ಮದುವೆ ಆಗ್ತೇನೆ. ನಾ ಬಿಡುದಿಲ್ಲ, ಒಪ್ಪಿಸ್ಬೇಕು ನೀವು. ಹೌದಾ? ಹೌದು. ಹಾಗಾದ್ರೆ ಒಂದು ಕೆಲಸ ಮಾಡ್ತೇನೆ, ಏನು? ನಿನ್ನನ್ನು ಅಲ್ಲಿ ಕರ್ಕೊಂಡು ಹೋಗ್ತೇನೆ. ಕರ್ಕೊಂಡು ಹೋದಾಗ ಅಲ್ಲಿ ಹೋದ್ಮೇಲೆ ಒಂದು ಮಾತಾಡ್ಲಿಕ್ಕಿಲ್ಲ. ಒಂದೇ ಒಂದು ಮಾತಾಡ್ರೆ ನಿಮ್ಮ ಮೇಲೆ ಆಣೆ. ಒಂತೆಗಿ ನನ್ನ ಮೇಲೆ ಆಣೆ ಮಾಡಿ. ನಲ್ಲ ಮರ್ರ, ನೀವು ಗಂಡನಾಗಿ ನಾಗಿ ಅಲ್ಲ ಆಗಿ ಆಗಿ ನೀವು ಮಾತಾಡು, ನಾನು ಇತ್ಕ ಕೇಳು. ಹೌದಾ? ಹಾಗಾದ್ರೆ ತಡ ಮಾಡ್ಬೇಡ, ಹೋಗುವ. ಎಲ್ಲಿ ಕೂತ್ಕೊಳ್ಳಿ? ನನ್ನ ಮಂಡಿ ಮೇಲೆ ಕೂತ್ಕ, ಹಿಂದೆ ಕೂತ್ಕೊಳ್ಳಿ. ಜೊಡೆತನು ಪಿಡಿದಾಡುತ್ತ ಗಾಡಿಯೊಡೆಯುವ ನಾಗಂಗುಳ ಮೊಡದಿಯಾರುವ ಪುಷ್ಪಗಂಗಲಿ ಗಾಡಿಯ ಒಡೆಯುವ ನಾಗಂಗ ಆಗಂಗ ಆಗಂಗು. ಎಂತ ದಿಕ್ತಾ ಇದೆಯಲ್ಲಿ? ದಿಕ್ಕು ಬೇಡ, ದಿಕ್ಕುಕ್ಕಿಲ್ಲ. ನೀವು ಗಣಸರ ಜಾತಿ ಕೊಂಡೋಗಿ ರಕ್ತಿತ್ತು ನಿಮ್ಗೆ. ಅದಕ್ಕೆ ತಮ್ಮ ಮುಸುಡು ಮೇಲೆ ಕೂತು ಬಿಡ್ತೀನಿ ನಾನೀಗ. ಯಾಕೆ? ಅದಲ್ದೆ ಅದ್ರಲ್ಲಿ ಹೊತ್ಕೊಂಡ್ರಿ ಹೌದಾ? ಹಿಂದೆ ಕುತ್ಕೊಂಡ್ರಿ, ಕುತ್ಕೊಂಡೆ ಹೌದಾ? ಇಲ್ಲಿ ತಂದು ಗಾಡಿ ನಿಲ್ಸ್ರಿ, ಇಳ್ಕ ಅಂತ ಹೇಳಿದ್ ನಿಮ್ ನಾಲ್ಗಿಗೆ ಅಂತ ಮೆಟ್ಕೊಂಡಿತ್ತಾ?
ಅಲ್ಲ ಮರ್ತೀನಿ ನಿಂಗೆ ಹೊತ್ತು ಆ ನಮ್ಮನೆ ಗೊಯ್ಕ ತೊಳ್ತಿರಲ್ಲ ಸೊಂಟದ ಮೇಲೆ 25 ಮಕ್ಳು ಎತ್ಕೊಂಡ್ ಹಂಗ 25 ಹೌದು ಸೊಂಟದ ಮೇಲೆ ಮಕ್ಳು ಎತ್ಕೊಂಡ್ಕಲ್ಲ ಅದಲ್ಲ ಮರ್ತಿ ಮತ್ತೆ? ನಿಂಗೆ ಹೊತ್ತು ಬರುತ್ತೆ ಇಳುಗ್ ಬರುದಿಲ್ಲ ಹೇಳ್ಬೇಕಿತ್ತೀವ ಮಹಾರಾಜ್ರು ಮಹಾರಾಜ್ರೆ ಗಂಗೋ ನಮೋ ನಮಃ ಒಳ್ಳೇದಾಗಲಿ ಮಹಾರಾಜ್ರೆ ನಿನ್ನೆ ಹೇಳಿದ್ರಲ್ಲ ಸ್ವಲ್ಪ ತಿರುಗಾಟ ಉಂಟು ಗಂಗು ವಾಹನ ಎಲ್ಲ ಸಿದ್ಧತೆ ಮಾಡ್ಕೊಂಡು ಬಾ ಅಂತ ಗಾಡಿ ತೊಳೆದಿಯಾ? ತೊಳುದೆ ಎಂತ ಪಳ 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 ನೀವು ಗಾಡಿ ತೊಳೆ ಸುದ್ದಿ ಬೇಡ ಊರವ್ರಿಗೆ ಎಲ್ಲರಿಗೂ ಗೊತ್ತ ನಮ್ಮಿಬ್ರು ಸುದ್ದಿ ಹೇಳಿ ನಾನು ಈಗ ಶುರು ಮಾಡೋದಷ್ಟೇ ಮರ್ತೀನಿ ಹೇಳಿ ನೀ ಬರ್ಬೇಕಾರೆ ಅಂತ ಹೇಳಿದೆ ಒಂದು ಮಾತಾಡ್ಬೇಡ ಅಂದಿದ್ದೆ. ಮತ್ತೆ ನಿನ್ ಕರ್ಮ ನಾ 25 ಮಾತಾಡ್ನಲ್ಲ ನಿದ್ಗಾಲೆ ಚೋರಿ ಅಂಡಿಯಲ್ಲ ಎಂತದೆ ಗಾಡಿ ತೊಳೆದಿಯಾ? ಗಾಡಿ ತೊಳೆದು ಮಾರ್ಗದಲ್ಲಿ ಬರ್ಬೇಕಾದ್ರೆ ಒಂದೇ ಸಮ ಕೈ ಅಡ್ಡ ಹಾಕಿದ್ದು ಯಾರ ನನ್ನ ರಕ್ತವನ್ನ ಅಡ್ಡಯಿಸುವಂತ ಗಂಡುಗಳಿಗಳಿದ್ದಾರ? ನಾನು ಆಲೋಚನೆ ಮಾಡಿದೆ ಯಾರಮ್ಮ? ಯಾರು ನೋಡ್ತೇನೆ ಆ ರಕ್ಷಕರಲ್ಲ ಮತ್ತೆ ಹುಡುಗಿ ಹುಡುಗಿ ಹೆಣ್ಣ? ಹೆಣ್ಣು ಯಾರ? ಯಾರು ನೋಡ್ತೇನೆ ಬೇರೆ ಯಾರಲ್ಲ ನಾ ಯಾರಂತ ಅದಕ್ಕೆ ಹೇಳಿ ನಿಮ್ಮ ಮಂಡ್ಯ ಸಮ ಇಲ್ಲ ಅನ್ನೋದು. ನಾಳೆ ಅಂದ್ರೆ ಮದುವೆ ಆಗುದು ನಾವು ಹೌದಾ? 25 ಮಕ್ಳಿಗೆ ತಾಯಿ ಆಗುದು, ನೀವು ಅಪ್ಪ ಆಗುದು. ಮಾವನ ಮಗಳು ಅಂದ್ರೆ ಆಯ್ತಪ್ಪ. ಒಂದು ಕಳ್ಕೊಂಡೆ ಸಾಕ ಮಜಾ ಶುರು ಆಯ್ತು ಈಗ ಮಹಾರಾಜ್ರೆ ಏನೋ ಬೇರೆ ಯಾರಲ್ಲ ಇದು ನನ್ನ ಮಾವನ ಮಗಳ ಯಾವ್ದ ಇದೆ ಎಂತ ನಿಮ್ಮನೆ ನಾಯಿ ನಾನು ಮತ್ತೆ ಬಾಗಲಕಾಯಿ ಬೇಡ ಇದೆ ಎಂತ ಇದಲ್ಲ. ನಾಳೆ ಅಂದ್ರೆ ಮದುವೆ ಆಗೋಳು ಇವಳು ನನ್ನ ಮಾವನ ಮಗಳು. ಮತ್ತೆ ಇಲ್ಲಿ ಇನ್ನೊಂದು ಗುತ್ತಿ ಇವಳು ನನ್ನ ಮಾವನ ಮಗಳ. ಏ ಗಂಗು, ಬಂದು ಸೇರುವಾಗ ನೀನು ಹೇಳಿದ್ದೇನು? ಏನು? ನಾನೊಬ್ಬ ಅನಾಥ, ನನಗೆ ದಿಕ್ಕು ದಸೆ ಇಲ್ಲ. ಯಾರಿಲ್ಲ? ಆ ಮಾಮ ಈಗ ಎಲ್ಲಿ ಬಂದ? ಮಾವ ಇಲ್ಲಿಲ್ಲ, ಮತ್ತೆ ಅವ ಹೊರದೇಶದಾಗಿದ್ದ. ಹೌದನ? ಇವಳು ಇಲ್ಲಿ ಉಟ್ಕೊಂಡಿದ್ದ. ಓ, ಎಲ್ಲೋ ಹೆಚ್ಚು ಕಡಿಮೆ ಆಗಿದ್ದು. ಹೌದೇ? ನನಗೂ ಯಾಕಂದ್ರೆ ಮುಸುಡಿ ಮೇಲೆ ಬಾರಿಸ್ತಾ ಈಗ. ಎಂತ ಅಂದ್ರೆ ನೀವು ಮಾವ ಹೊರದೇಶದಾಗ ಇದ್ದ ಅಂದ್ರೆ ಹೌದಾ? ಅವ್ರು ಎಂತ ಅಂದ್ರೆ ಹೆಚ್ಚು ಕಡಿಮೆ ಹುಟ್ಕೊಂಡು ಬಂದು ಹೆಚ್ಚು ಕಡಿಮೆ ಹುಟ್ಟಿದ ಮುಸುಡಿ ಮೇಲೆ ಕೂತಿ ನಾನು ಗಂಡ ಇಲ್ದಿದ್ದು ತೊಂದ್ರೆ ಇಲ್ಲ ನಂಗೆ. ಹೌದಲ್ಲ ಮರ್ರ ಮಾವ ಹೊರದೇಶಕ್ಕೆ ಹೋಗುವ ಮುಂಚೆ ಹುಟ್ಟಿದವಳು. ಮಾವ ಹೊರದೇಶಕ್ಕೆ ಹೋಗೋ ಪೂರ್ವದಲ್ಲಿ ಇಲ್ಲೇ ಇದ್ರ. ಹೌದಾ? ಅವಾಗ ಹುಟ್ಕೊಂಡದ್ದು. ಏ ಗಂಗು, ಓ ಅವಳಿಗೆ ಯಾವ ಸಮಸ್ಯೆ ಅಂತೆ? ಬೇರೆ ಯಾವ್ದಲ್ಲ, ಅವಳಿಗೊಂದು ಆಸೆ ಅಂತೆ. ಏನು? ಈಗ ದೊಡ್ಡ ಗಾಡಿ ಆದ್ರೂ ಅಡ್ಡಿಲ್ಲ, ದೊಡ್ಡವ್ರ ಗಾಡಿ ಆದ್ರೂ ಅಡ್ಡಿಲ್ಲ, ಅದನ್ನ ಏರಿ ಈ ದೇವಿಯ ದೇವಸ್ಥಾನ. ತಪ್ಪು ಹೇಳ್ತೀರಿ, ಹೇಳ್ಕೊಟ್ಟದ್ದು ನೆನಪಿರುವುದಿಲ್ಲ ಮರ ನಿಮಗೆ. ಎಂತಕ್ಕೆ? ದೇವಿ ಅಲ್ಲ, ಅಮ್ಮನವ್ರ ದೇವಸ್ಥಾನಕ್ಕೆ ಹೋದ್ರೆ ನಮ್ಮಿಬ್ಬರು ಮೋದಿ 25 ಮಕ್ಕಳು. ಅಮ್ಮ ಬೇರೆ ದೇವಿ ಬೇರೆ. ಯಾರಿಗೆ ಗೊತ್ತ? ಎಲ್ಲಿ ಚೋರಿ ಅಂಡಿ ಮಾಡ್ತೀನಿ ನೀನು ನಿದ್ಗಾಲೆ ಎರಡು ಒಂದೇ ಅದ. ಶಬ್ದ ಬೇರೆ ಅಷ್ಟೇ. ಎಂತದ್ದೇ ಇದು ನಾ ಎಲ್ಲಿದ್ದೆ ದೇವಸ್ಥಾನದಾಗ. ಹೌದು. ದೇವಿಯ ದೇವಸ್ಥಾನಕ್ಕೆ ಹೋಗಿದ್ದೆ ಹೌದಂತಾದ್ರೆ ಅವಳಿಗೂ ನನಗೂ ಮದುವೆ ಆಗ್ತದೆ. ಹೌದಾ? ಹೌದೌದು. ಸ್ವಲ್ಪ ಮಕ್ಕಳು ಮಕ್ಕಳು ಸುದ್ದಿ ಹೇಳಲಿಕ್ಕಿಲ್ಲ, ಅದು ನಮ್ಮಿಬ್ರಿಗೆ ಸಂಬಂಧಪಟ್ಟ, ಯಜಮಾನ್ರಿಗಲ್ಲ ಅದು. ಸುಮ್ಮನೆ ಮಕ್ಕಳ ಸುದ್ದಿ ಎಂತದ್ದೇ ಸ್ವಲ್ಪ ಮುಂದ್ ಬರ್ಲಿಕ್ಕೆ ಹೇಳು. ಹೋಗ ಎತ್ಕೊಂಡು ಹೋಗ್ಬೇಡ. ಈ ರೀತಿಯ ಹರಕೆಯನ್ನು ನೀನು ಹೊತ್ತುಕೊಂಡಿದ್ದೀಯಾ? ಹೌದೌದು. ದೊಡ್ಡವರ ಗಾಡಿ ಆದ್ರೂ ತೊಂದ್ರೆ ಇಲ್ಲ, ದೊಡ್ಡ ಗಾಡಿ ಆದ್ರೂ ಹೌದಾ? ನಿನ್ನ ಬಯಕೆ ತೀರುತ್ತದೆ ಅಂತಾದರೆ ಆದರೆ ಬರಬಹುದು. ನಾ ಈಗ ಎಲ್ಲಿ ಕೂತ್ಕೊಂಡ್ಲಿ? ಅವ್ರ ಮಂಡಿ ಮೇಲೆ ಕೂತ್ಕ. ಎಂತ ಮಂಡಿ ಇದು ಕೂತ್ಕೊಳ್ಳಿ. ದೊರೆತನು ಬಿಡಿದಾಡುತ್ತ ನೋಡುತ್ತ ಗಾಳಿಯ ಹೊಡೆಯುವ ನಾಗಂಗೋ ಬಂದ ಭೂಮನ ಕಂಡು ತೋಜದಿ ನನ್ನ ಬೀಜವಾನಿತ್ತು ಈಶದರು ಗೌರಿ ಮಂಡಿ. ನೀವು ನಂಗೆ ಕಲ್ಸೋದು ಬೇಡ ಆಯ್ತಾ? ನನಗೆ ಕಲ್ಸ್ಲಿಕ್ಕೆ ಬರ್ಬೇಡಿ ನೀವು. ಆ ದೊಡ್ಡ ಮಂಡ್ಯರು ಹೇಳದ್ದೇ ಅದ ಅಣ್ಣ. ಯಬ್ಬಾ ಅವ್ರಕ್ಕಿಂತ ಇವರೇ ಜೋರಿ. ಇಲ್ಲ ಅದು ಗೌರಿ ಮಂಡಿ ಅಲ್ಲ, ಮರ್ತೀನಿ ನಿನ್ನ ಮಂಡಿ ಅದು. ಗೌರಿ ಮಂಡಲ ಪಾತ್ರ ತಿಕ್ಕುವನಿಗೆ ನಿನ್ನ ಅಪ್ಪ ಪಾತ್ರೆ ತಿಕ್ಲಿ ಅಲ್ಲಿ. ಪಾರ್ವತೀಶ ಅದೇ ಜೈಲಾಗ್ಲಿ, ನಿನ್ನ ಆಜ್ಞೆ ಆಗ್ಲಿ, ಜಯವಾಗಲಿ. ನಿತ್ಕಾಲೆ ಚೋರಿಯ ಅಂಡಿಯಲ್ಲೇ. ಸಂತೋಷವಾಯಿತು ಪ್ರಭು. ನನ್ನ ಮಾತಿಗೆ ಸಮ್ಮತಿಯನ್ನು ಸೂಚಿಸಿ ರತ್ನಗಿರಿಯಡೆಗೆ ಪಾದಾರ್ಪಣೆ ಮಾಡಿದವರು ತಾವಿದ್ದೀರಿ. ದೂರದಿಂದ ಬಂದವರಿದ್ದೀರಿ. ಪ್ರಯಾಣದ ಪ್ರಯಾಸ ದೇಹಕ್ಕೆ ಸಹಜವಾಗಿ ಆಯಾಸ ಎನ್ನುವುದು ಹುಟ್ಟಿಕೊಳ್ಳುವುದಕ್ಕೆ ಸಾಧ್ಯವಾಗಿರುತ್ತದೆ. ನಿವಾರಣೆಯಾಗಬೇಕು ಅಂತಾದ್ರೆ ಯಥೋಚಿತವಾಗಿ ಸತ್ಕಾರವನ್ನು ಮಾಡಬೇಕಾದ್ದು ನಾವು ನಮ್ಮಂತವರ ಆದ್ಯ ಕರ್ತವ್ಯ. ಆ ಕಾರಣಕ್ಕಾಗಿ ತಮಗೆ ಕುಡಿಯುವುದಕ್ಕೆ ತಿನ್ನುವುದಕ್ಕೆ ಎಲ್ಲ
ಕುಡಿಲಿಕ್ಕೆ ಉಂಟಾ? ನಿಂಗೆ ಯಾವ್ದು ಬೇಕು? ಕುಡಿಲಿಕ್ಕೆ ನಿಮ್ಮಲ್ಲಿ ಏನು ಉಂಟು ಅಂತ ಬೇಕು ಅಲ್ಲ, ಕೇಳ್ಕೊ. ಯಾವ್ದು ಕೊಡುವ ಅಂತ. ಅಲ್ಲ ನಿಂಗೆ ನಿಮ್ಮಲ್ಲಿ ಏನು ಉಂಟು ಅಂತ ಬೇಕು. ನಮ್ಮಲ್ಲಿ ಬಹಳಷ್ಟು ಯಾವ್ದಲ್ಲ ಉಂಟು? ಬಿಡಿ ಸ್ವಾಮಿ, ಏನು? ವಾತಾವರಣ ಬಹಳ ಶೆಕೆ ಇದ್ದ ಕಾರಣಕ್ಕಾಗಿ ನಿಮಗೆ ತಂಪನ್ನು ಕೊಡ್ತೇವೆ. ಬೇಡ, ಈ ಉರಿಯಲ್ಲೂ ತಂಪು ಕುಡಿದ್ರೆ ಸ್ವರ ಹೋಗ್ತದೆ ನನ್ನ. ಆಗಿದ್ರೆ ಬಿಸಿ. ಗಂಟ್ಲು ಸುಡ್ತದೆ. ಮತ್ತೆ ಮದ್ಯ ಉಂಟಾ? ಹಾ ಇತ್ತ ಇಲ್ಲೇ ಮುಂದೋದ್ರೆ ವಿನಯನ ಯಾವ್ದೋ ಇತ್ತಲ್ಲಿ. ಎಂತದ ಕರ್ಮ. ಅಲ್ಲ 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 ಯಜಮಾನ್ರೆ, ನಾವು ಹಿಂಗ್ ತಿರುಗಿ ಬಂತಲ್ಲ ಅಲ್ಲಿ. ತಂಪು ಅಲ್ಲ, ಬಿಸಿಯೂ ಅಲ್ಲ, ಸಮಶೀತೋಷ್ಣ. ಹಾ, ಉಷ್ಣ. ಸರಿ, ವ್ಯವಸ್ಥೆ ಮಾಡು. ಹಾ, ವಿಷಕಂಠ. ಪ್ರಭು. ಪುರವೆಲ್ಲ ಶೃಂಗಾರಗೊಂಡಿದೆ, ದೀಪಗಳಿಂದ ಅಲಂಕೃತಗೊಂಡಿದೆ ನಿನ್ನ ಈ ಪುರ. ದೇವಿಯ ದರ್ಶನವನ್ನ ಪಡೆದ ಹಾಗಾಯ್ತು. ಸರಿ, ಇನ್ನೇನಾದ್ರೂ ಕಾರ್ಯಕ್ರಮ ಉಂಟಾ? ನಾಟ್ಯಗಾರ್ತಿಯನ್ನು ಬರ ಆಗಲಿ. ದಿನದೇ ದೀಂ ತದಿನ ತೈ ತದಿನ ದಿನ ತಾಂ ತದಿನ ದಿನ ತೈ ಬಂದ ಭೂಮಯ ನಮಿದಿ ಬಂದ ಭೂಮಯ ನಮಿದಿ ನೆರೆದ ಪ್ರಜೆವೃಂದ ಅಭಿನಮಿಸಿ ಪ್ರಜೆಗಳಿಗೆ ಅಭಿನಮಿಸಿ ನಾಟ್ಯವಗೈದಳು ನಾಟ್ಯವಗೈದಳು ವಿಲಾಸದಲ್ಲಿ ವಿಲಾಸದಲ್ಲಿ ಜಯ ಜಯ ಶ್ರೀದೇವಿ ಜಯ ಜಯ ಶ್ರೀದೇವಿ ಓ ತಾಯೇ ಜಯ ಜಯ ಮಾದೇವಿ ಓ ತಾಯೇ ಜಯ ಜಯ ಮಾದೇವಿ ಶ್ರೀದೇವಿ ಜಯ ಜಯ ಮಾದೇವಿ ಶುಂಭ ನಿಶುಂಭ ವಿಮರ್ದಿನಿ ಶುಭಕರೇ ಧೀಂತ ದಿನ ಧೀಂತ ದಿನ ಧೀಂತ ಶಂಭು ವಿಲಾದಿನಿ ಭಗವತಿ ಶಂಕರಿ ಶುಂಭ ನಿಶುಂಭ ವಿಮರ್ದಿನಿ ಶುಭಕರೇ ಶುಂಭ ನಿಶುಂಭ ವಿಮರ್ದಿನಿ ಶುಭಕರೇ ಶುಂಭ ನಿಶುಂಭ ವಿಮರ್ದಿನಿ ಶುಭಕರೇ ಮಾಹೇಶ್ವರಿ ದೇವಿ ಓ ದೇವಿ ಮಾಹೇಶ್ವರಿ ದೇವಿ ಓ ದೇವಿ ಮಾಹೇಶ್ವರಿ ದೇವಿ ಶಂಭು ವಿಲಾದಿನಿ ಭಗವತಿ ಶಂಕರಿ ಶಂಭು ವಿಲಾದಿನಿ ಭಗವತಿ ಶಂಕರಿ ಭಗವತಿ ಶಂಕರಿ ಭಗವತಿ ಶಂಕರಿ ಭಗವತಿ ಶಂಕರಿ ಕಾತ್ಯಾಯಿನಿ ದೇವಿ ಓ ದೇವಿ ಕಾತ್ಯಾಯಿನಿ ದೇವಿ ಓ ದೇವಿ ಕಾತ್ಯಾಯಿನಿ ದೇವಿ ಜಯ ಜಯ ಶ್ರೀದೇವಿ ಓ ತಾಯೇ ಜಯ ಜಯ ಮಾದೇವಿ ಓ ತಾಯೇ ಜಯ ಜಯ ಮಾದೇವಿ ದೀಂ ತಗದಿನ ತಾಂ ತಗದಿನ ದೀಂ ತದೀಂ ತದಿನ ತಗದಿನ ದೀಂ ದೀಂ ತಗದಿನ ನಾಂ ತಗದಿನ ದೀಂ ತದೀಂ ತದಿನ ತಗದಿನ ದೀಂ ದೀಂ ತದಿನ ತಗದಿನ ದೀಂ ದೀಂ ತದಿನ ತಗದಿನ ದೈ ಡಮ 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 ರುಗನಾದ ಡಮ 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 ರುಗನಾದ ಡಮ 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 ರುಗನಾದ ಡಮ ರುಗನಾದ ಡಮ ರುಗನಾದ ಡಮ 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 ರುಗನಾದ ಡಮ 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 ರುಗನಾದ ಡಮ ರುಗನಾದ ಡಮ ರುಗನಾದ ವಾಗೇಶ್ವರಿ ದೇವಿ ಓ ದೇವಿ ವಾಗೇಶ್ವರಿ ದೇವಿ ಓ
ಓ ದೇವಿ ನಾಗೇಶ್ವರಿ ದೇವಿ ದಿಮಿ 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 ತಾಳ ಮೃದಂಗ ತಾಳ ಮೃದಂಗ ತಾಳ ಮೃದಂಗ ದಿಮಿ 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 ತಾಳ ಮೃದಂಗ ತಾಳ ಮೃದಂಗ ತಾಳ ಮೃದಂಗ ರಾಜೇಶ್ವರಿ ದೇವಿ ಓ ದೇವಿ ರಾಜೇಶ್ವರಿ ದೇವಿ ಓ ದೇವಿ ರಾಜೇಶ್ವರಿ ದೇವಿ ಜಯ ಜಯ ಶ್ರೀದೇವಿ ಓ ತಾಯಿಯೇ ಜಯ ಜಯ ಮಾದೇವಿ ಓ ತಾಯಿಯೇ ಜಯ ಜಯ ಮಾದೇವಿ ತಗಲಿ ಪರಮನಾಟಿಗೆ ಮೆಚ್ಚಿ ಭೂಮಿ ಪರಮ ಸಂದೂಯು ತೋಳಿ ತನ್ನಯ ಕೊರಳ ಹೊರವ ಪಾರಿತು ಜಗವೆನುತ ನೀಡಿದನು ಸಂತೋಷಗೊಂಡೆ ಸಂತೋಷಗೊಂಡೆ. ಕೇವಲ ನಾನೊಬ್ಬರೇ ಸಂತೋಷವನ್ನ ಪಟ್ಟಿದ್ದಲ್ಲ, ಇವರೆಲ್ಲರೂ ಸಂತೋಷವನ್ನು ಅನುಭವಿಸಿದ್ದಾರೆ ಅಂತ ನಿನ್ನ ನಾಟ್ಯವನ್ನ ಕಂಡು ಮುತ್ತಿನ ಹಾರವನ್ನ ಉಡುಗೊರೆಯಾಗಿ ಕೊಡ್ತಾ ಇದ್ದೇನೆ, ಸ್ವೀಕಾರ ಮಾಡು. ಮಹಾರಾಜರೇ, ಸಂತೋಷವಾಯಿತು. ನಮ್ಮ ಈ ಚಿಕ್ಕ ಕಲೆಯನ್ನು ಮೆಚ್ಚಿ ಪ್ರೋತ್ಸಾಹವನ್ನು ನೀಡಿದವರು ತಾವಾಗಿದ್ದೀರಿ. ನಾವು ನಂಬಿಕೊಂಡು ಬಂದಿರುವಂತಹ ಕಲಾಮಾತೆ ಸದಾ ನಿಮ್ಮಂತವರನ್ನು ಕಾಪಾಡಲಿ ಎನ್ನುವುದಾಗಿ ಬೇಡಿಕೊಳ್ಳುತ್ತೇವೆ. ಒಳ್ಳೆಯದಾಗಲಿ. ಇಲ್ಲ ಮಹಾರಾಜರು ಅದೆಲ್ಲ ಬಿಟ್ರೆ ಆಯ್ತಲ್ಲ. ಅಲ್ಲ ಮೊದಲು ಮಾಡಿದೆ ಅಂತ ಹೇಳುದು ನೀನೀಗ ಬಿಟ್ರಂದ್ರೆ ಹೋಗಿ ಬಿಡುದ ಎಂತ ಕೇಳ ಎಂತ ಬೋನಾಮ ಬೋನಾಮ ಮೊದ್ಲಿಗಾರ ಹತ್ರ ಕೇಳು. ನೀನ್ ಏನು ಮಾಡಿದಂತ ಬಹುಮಾನ ಕೊಡುದು ನಿನಗೆ? ಈಗ ಮಾಡ್ತಲ್ಲ. ಎಂತದ ಯಾವ್ದು? ನಾನು ನೈಟಿ ಮಾಡ್ತೆ ಈಗ. ಇಲ್ಲಿ ಬೇಡ, ಇಲ್ಲಿ ಯಾರು ತಗೊಳ್ಳೋದಿಲ್ಲ, ಅಲ್ಲೋ. ಅವ್ರು ಇಲ್ಲೇ ಮಾಡಿದ್, ನಾನು ಇಲ್ಲೇ ನೈಟಿ ಮಾಡ್ತೆ ಈಗ. ನಾಟ್ಯ ನೋಡೋರು ಯಾರಂತ ಬೇಕಲ್ಲ. ನೀವು 3 ಜನ ಇದ್ರಿ, ನಾನಂತೂ ಇಲ್ಲ. ನೀ ಹಿಂಗೆ ಓಡೋದ್ರು ಧರ್ಮಕ್ಕೆ ಸಿಕ್ಕಿರೋದು ಬೇಡ. ವಿಷಕಂಠ, ಸಂತೋಷಗೊಂಡೆ ಸಂತೋಷಗೊಂಡೆ. ದೇವರ ಪ್ರಸಾದವನ್ನ ಸ್ವೀಕಾರ ಮಾಡಿದ ಹಾಗಾಯ್ತು. ಅವಳ ಕರುಣೆಗೆ ನಾನು ಪಾತ್ರನಾದೆ. ಸರಿ, ಆದ್ರೆ ಹೆಚ್ಚೊತ್ತು ನಿಲ್ಲಿಕ್ಕೆ ನನಗೆ ಸಮಯ ಇಲ್ಲ, ಹೊಸತಿಲ್ಲ. ರಾಜಕೀಯದ ಒತ್ತಡ ತಲೆಬಿಸಿ. ಆದಷ್ಟು ಬೇಗ ನನ್ನ ಪುರವನ್ನು ನಾನು ಸೇರ್ಬೇಕು. ನಾನು ಬರಲ್ಲ. ತಮ್ಮ ಮಾತಿಗೆ 2 ಅರ್ಥ ಎನ್ನುವುದಾಗಿ ತಿಳಿದುಕೊಳ್ಳಬಾರದು. ನಾವು ನಮ್ಮಂತವರ ಬಯಕೆ ಏನು ಗೊತ್ತುಂಟಾ? ಏನು? ಆದಷ್ಟು ಬೇಗ ನೀವು ಮೇಲ್ ಹೋಗ್ಬೇಕು ಅಂತ. ಎಂತ ನೋಡಿ, ಎಂತ ಮಾತು. ಇಷ್ಟು ವರ್ಷ ಆದ್ರೆ ಯಾರು ಹೀಗೆ ಮಾತಾಡ್ಲಿಲ್ಲ. ಒಳ್ಳೆ ಮಾತಾಡಿರ್ ಮಾತ್ರ. ಗಂಗು, ನಂಗೂ ಅರ್ಥ ಆಗ್ಲಿಲ್ಲ. ಇವ ಹಳೆ ಚಾಳಿಯನ್ನು ಬಿಡ್ಲಿಲ್ಲ ಅಂತ ಕಾಣ್ತಾ ಉಂಟು. ನನಗೂ ಸ್ವಲ್ಪ ಅನುಮಾನ. ಇವ್ರು ಏನೋ ಕುತಂತ್ರಿ ಹೌದಿವ, ಗೌಲು ಮಾತಾಡ್ತಿದ್ರು ಅಲ್ವಾ? ನಂಜಿನ ಮಾತು. ಯಾರಿಗೆ ಎದುರಿಸುತ್ತ ನೀವು? ಅವ್ರಿಗೆ ಎದುರಿಸಿ, ನಂಗೆ ಅಂತ ಎದುರಿಸಿ. ವಿಷಕಂಠ ಪ್ರಭು, ಏನು ಕುಂಕಿನ ಮಾತಾಡ್ತೀಯ? ಮತ್ತೆ ಮೇಲ್ ಹೋಗ್ಬೇಕಂತ ಹೇಳಿದ್ರೆ ನಾನು ಸಾಯ್ಬೇಕಂತ ಹೇಳುವ ನೀನೀಗ? ಅಯ್ಯೋ ದೇವ್ರೆ, ನೀವು ಅಪಾರ್ಥ ತಿಳಿದುಕೊಂಡಿದ್ದೀರಿ. ಯಥಾರ್ಥ ಏನು? ಬೇರೆ ಉಂಟದು. ಏನು? ಗೌರಿ ಮಂಡಲ ಎತ್ತರ ಪ್ರದೇಶದಲ್ಲಿರುವಂಥದ್ದು. ಘಟ್ಟದ ಮೇಲೆ ಇರೋದು ನೀವು. ರತ್ನಗಿರಿ ಕೆಳ ಭಾಗದಲ್ಲಿರುವಂಥದ್ದು. ಘಟ್ಟದ ಕೆಳಗಿರೋ ಶಾಖೆ ಉರಿ. ಹಾಗಾಗಿ
ತಾವು ಮೇಲ್ ಹೋಗಬೇಕು ಅಂತ ಹೇಳಿದ್ರು. ಹಾಗೆ ಹೇಳಿದ್ದ ಓ, ಎಂತ ಮನಸ್ಸು ನೋಡಿ ಅವ್ರು. ಅಲ್ವಾ? ಛೇ. ವಿಷಕಂಠ, ಪ್ರಭು. ಸಂತೋಷಗೊಂಡೆ. ಹಾ. ಆದಷ್ಟು ಬೇಗ ನನ್ನ ಪುರವನ್ನು ನಾನು ಸೇರ್ತೇನೆ. ನನ್ನಿಂದ ಏನಾದರೂ ಸಹಾಯ ಬೇಕಿದ್ರೆ ಹಾ. ಕೇಳ್ಬೋದು. ಖಂಡಿತ. ಹೌದಾ? ನಾನು ಬರಲ್ಲ? ಬರ್ತೇವೆ. ಬರ್ತೇನೆ. ಪ್ರತಿನಮ. ಕಾಲಿಗೆ ಬೀಳ್ತೇನೆ. ನೀವು ದೊಡ್ಡವರು, ನನ್ನನ್ನೊಂದು ಏನು ಮಾಡಬೇಡಿ. ಹೋಯ್, ನಾನು ಅಂತ ಹುಡುಗಿ ಅಲ್ಲ. ನನ್ನ ಶೀಲ ಒಂದು ಕಳಿಬೇಡಿ. ನಿಮ್ಮ ಕಾಲಿಗೆ ಬೀಳ್ತೇನೆ ಬೇಕಾದ್ರೆ. ಹೇಗಿದೆ ಮುಸಡಿಗೆ ಹಾಕ್ತೇನೆ. ನಾನು ಪತಿವ್ರತೆಯಾಗಿ ಬದುಕಬೇಕು ಅಂತಿದ್ದೇನೆ. ನನ್ನೊಂದು ಶೀಲ ಕಳಿಬೇಡಿ. ಕೈ ಮುಗಿತೀನಿ, ಕಾಲಿಡ್ಕೊಳ್ತೀನಿ ಮಗನ. ಅಧಿಕ ಪ್ರಸಂಗಿ. ಯಾರು? ಏನು ನನಗಷ್ಟು ಗತಿಗೆಟ್ಟಿದಂತೆ ಮಾಡ್ಕೊಂಡ್ಯಾ? ನೀವ ಬಾಯಲ್ಲಿ ಜೊಲು ಸುರಿಸುದೆಲ್ಲ ನೋಡಿದ್ರೆ ಹುಟ್ಟಿದ ಮೇಲೆ ಹೆಣ್ಮಕ್ಳನ್ನೇ ನೋಡ್ಲಿಲ್ಲ ಅಂತ ತಿಳ್ಕೊಂಡಿದ್ದೆ ನಾನು. ಬಾಯಿ ಒರೆಸ್ಕೊಳ್ಳಿ ಮಾತಾಡ. ಬೇಡ ಎಂತ ಬಿಡ್ಬೇಡ. ನಾನು ಮನಸ್ಸು ಮಾಡಿದ್ದೆ ಹೌದು ಅಂತಾದ್ರೆ ಆದ್ರೆ ನನ್ನನ್ನ ಮದುವೆಯಾಗಲು ಸುಖವಾಗಿ ಆಗಿ ಎಷ್ಟೋ ಜನ ಹೆಣ್ಣು ಮಕ್ಕಳು ಮಕ್ಕಳು ಸಾಲು ಸಾಲಾಗಿ ನಿಲ್ತಾರೆ ಗೊತ್ತುಂಟಾ? ಈಗ ಇದ್ದ ಗಂಡು ಮಕ್ಕಳಿಗೆ ಹೆಣ್ಣಿಲ್ಲ, ಮತ್ತೆ ನಿಮಗೆ ಸಾಲ. ರಾಜ ಬಹುಪತ್ನಿ ವಲ್ಲಭ. ಈಗ ಯಾರಿಗೂ ಒಂದ್ ಸಿಕ್ಕುದೇ ಕಷ್ಟ. ನಾವು ಪ್ರಯತ್ನ ಮಾಡ್ತೇವೆ. ನನ್ನೊಂದೇನು ಮಾಡ್ಬೇಡಿ, ನಾನು ಬರ್ತೇನೆ. ಏ, ಅವ್ರು ಓದ್ತಾ ಇದ್ದಾರೆ. ಯಾರಿಗೆ ಕಲಿಸುವುದು ನೀನು? ಯಾರು ಕಲಿಸಿದ್ಯಾ? ನಿನ್ನ ವೇಷ ಗೊತ್ತಾಗುದಿಲ್ಲ ಅಂತ ಮಾಡ್ಕೊಂಡ್ಯಾ? ಯಾವ ವೇಷ ಇದು? ನಮ್ಮ ರಂಗು ಅಲ್ವೇನಾ? ಗೊತ್ತಾಗೋಯ್ತಾ? ದೇವ್ರಿ, ನಾನ್ ನಿಮ್ಗೆ ಗೊತ್ತಾಗೋದಿಲ್ಲ ಅಂತ ಮಾಡ್ಕೊಂಡಿದ್ದೆ ಮರ. ಹಾಗೆ ಹೋಯ್ತು. ಅಪ್ಪ ದೇವ್ರೆ, ಹಾ. ಈ ಸ್ತ್ರೀ ಯಾಸ ಮಾಡ್ಕೊಂಡು ಒಳ್ಳೇದಾಗಿದೆ ಮಹಾರಾಜ. ಬೇಡ ಮರ ಇದೊಂದು. ನೀವು ಹೇಳಿದ ಒಂದು ಕೆಲಸ ನಾನು ಮುಗಿಸಿದ್ದೇನೆ. ನನ್ನ ಕೆಲಸ ಆಯ್ತು, ನಾನು ಬರ್ತೇನೆ. ಇಲ್ಲಿಗೆ ಮುಗಿಲಿಲ್ಲ, ಮತ್ತೆ ಇನ್ನೊಂದು ಕೆಲಸ ಉಂಟು. ವನದ ದಾರಿಯಲ್ಲಿ ದೊರೆಯೋ ರಥವು ಸಾಗಲು ನದಿ ಗುದಗ ತೊಯ್ ಅಮಗರ್ಗ ಗರ್ಗದೇ ವನದ ದಾರಿಯಲ್ಲಿ ದೊರೆಯೋ ವನದ ದಾರಿಯಲ್ಲಿ ದೊರೆಯೋ ರಥವು ಸಾಗಲು ದೊರೆಯ ರಥವು ಸಾಗಲು ವನದ ದಾರಿಯಲ್ಲಿಯೇ ವನದ ದಾರಿಯಲ್ಲಿ ದೊರೆಯೋ ರಥವು ಸಾಗಲು ದೊರೆಯ ರಥವು ಸಾಗಲು ಮನದ ಬಯಕೆ ಪೂರ್ಣವುದು ಮನದ ಬಯಕೆ ಪೂರ್ಣಬಹುದು ಬಯಕೆ ಪೂರ್ಣವುದು ಹೋದ ಅವನಳು ನೀ ಹೋದ ಅವನಳು ದಿನ 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 ಕೈ ಮನದ ಬಯಕೆ ಪೂರ್ಣವುದು ಹೋದ ಅವನಳು ವನದ ದಾರಿಯಲ್ಲಿ. ಯಾಕೆ ಗೊತ್ತಾ? ಯಾಕೆ? ನೀವು ಹೇಳಿದ ಕೆಲಸ ಮಾಡಬೇಕು ಅಂತೇಳಿ ಈ ಸ್ತ್ರೀಯಾಸ ಮಾಡೋದು ಯಾರಿಗೂ ಬೇಡ. ಹೋಯ್, ಕಷ್ಟ ಆಗ್ತದೆ. ಒಂದೆರಡು ಒಬ್ಬೊಬ್ರ ಕೈಲಿ ಬೇಡುದು ನಾವು. ದಿವ್ಸಕ್ಕೊಬ್ಬರು ಬೇಡ ಹಾಕಬರುದು ನನಗೆ. ಹೌದಾ? ಇವತ್ತು ಒಂದೆರಡು ಕಡೆಗೆ ಬೇಡದ್ ನಾವು. ವೇಷ ಮಾಡುವುದು ಪ್ರಾಮುಖ್ಯ ಅಲ್ಲ, ಮಾಡ್ಕೊಂಡು ಹೋದ್ನಾ ಆ ವೇಷಕ್ಕೆ ತಕ್ಕುದಾಗಿ ಹಾ. ನಡೆದುಕೊಳ್ಳಬೇಕಾದ್ದು ಕಲಾವಿದನಾದ್ಯ. ಹಾಗಂತ ನಾವ್ ಇಲ್ಲಿರುವ ವೇಷದಲ್ಲಿ ಅಲ್ಲಿಗೆ ಹೋದ್ರೆ ಹಾ. ನಾವ್ ಇಲ್ಲಿಯವರೇ ಅಂತ ಗೊತ್ತಾದ್ರೆ ಹಾ. ಮೋಸ ಮಾಡ್ಲಿಕ್ಕೆ ಬಂದಿದ್ದಾರೆ ಅಂತ ನಮ್ಮನ್ನೇನಾದ್ರೂ ಮಾಡುವುದಿಲ್ವಾ? ಮತ್ತೆ ಹಾಗಾಗಿ ಈ ವೇಷ ಮಾಡ್ಕೊಂಡೆ. ಹಾ. ಅವ ಪಾಪಿ ಮಗ ಗಾಡಿ ಓಡಿ ಹೋಯ್ತನಲ್ಲ, ಹಾ. ಗಂಗು, ಅವನ್ ನನ್ನ ನೋಡಿ ಹಾ. ಸೋತು ಒಂದೇ ಕಾಲಾಗಿದ್ದೆ ಈಗ ಮದುವೆ ಆಗ್ಲಿಕ್ಕೆ. ಹುಚ್ಚಾಗಿ ಹೋದ. 25 ಮಕ್ಕಳಂದ್ರೆ ಅದಕ್ಕೂ ಒಂದೇ ಸತ್ತ. ಅಂತೂ ಪರಿಪೂರ್ಣಗೊಳಿಸಿದ್ದೀಯ. ಯಾವ ಮುಳ್ಳಿಡ್ ತಿರುಗ್ತಾನೆ ಸ್ವಲ್ಪ ದಿವಸಕ್ಕೆ ಮದುವೆ ಆಗ್ಲಿಲ್ಲ ಅಂದ್ರೆ. ಒಂದನೇ ಕೆಲಸ ಮುಗಿಯಿತು. ನನ್ನ ಕೆಲಸ ಮುಗಿತು. ಇನ್ನೊಂದು ಕೆಲಸ ಬಾಕಿ ಉಂಟು. ಸುಮ್ಮನೆ ರಿಮ್ಮರ್ರ, ಹಾ. ನೀವು ಕೊಡುವ 3 ಪಾವಣಿ ಸಂಬಳಕ್ಕೆ ಒಂದು 50 ಕೆಲಸ ಮಾಡ್ತೇನೆ ನಾನು ಇಲ್ಲಿ. ಆಳಾದವನು ಹೀಗೆ ಆಲೋಚನೆ ಮಾಡಬೇಕಾದ್ದು ಸಹಜ. ಮತ್ತೆ ಅರಸನಾದವನು ಆಳಿನ ಕೆಲಸವನ್ನ ಕಂಡು ಆತನಿಗೆ ಸರಿಯಾಗಿ ವೇತನವನ್ನು ನೀಡಬೇಕಾದ್ದು ಯಜಮಾನರಾಗಿರುವಂತಹ ನಾವು ನಮ್ಮಂತವರ ಆದ್ಯ ಕರ್ತವ್ಯ ಅಲ್ವಾ? ಆ ನೆಲೆಯಲ್ಲಿ ನಿನಗೆ 1,000 ಹೆಚ್ಚಳ. ನೀವ ಸಾಕ ಸುಮ್ಮನಿರಿ ಭಾಗವತ್ರೆ. ಈ ವರ್ಷಕ್ಕೊಂದ್ಸಲ ನೋಡುದು ಭಾರಿ ದೊಡ್ಡ. ಈಗ ನಾಳೆ ನಾನು ನಿಮ್ಮನೆ ಗೊಬ್ಬರ ಹೊರ್ಲಿಕ್ಕೆ ಬಂದೆ ಅಂತ ಇಟ್ಕೊಳ್ಳಿ, ಬರುದಿರ್ ಬಾ ಇವತ್ತೇ ಬಾ ನೀವು 1,000 ಕೊಡುದಿಲ್ವಾ? ಕೊಡ್ದೇನು ಮತ್ತೆ ನೀವು
1,000 ವರ್ಷಕ್ಕೆ 1,000 ಕೊಡುದಿತ್ತೆ. ನಾಳೆ ಬೆಳಗ್ಗೆ ಹೋದ್ರೆ ಸಂಜೆವರೆಗೆ ಕೆಲಸ ಮಾಡಿದ್ರೆ 1,000 ಕೊಡ್ತಾರೆ ದಿವಸಕ್ಕೆ. ಮಧ್ಯಾಹ್ನ ಊಟ, ಬೆಳಿಗ್ಗೆ ಹೋದಾಗ ಚಾ, ಮಧ್ಯಾಹ್ನಕ್ಕೆ ಮತ್ತೆ ಬೇರೆ ವ್ಯವಸ್ಥೆ ಇರ್ತದೆ. ಮತ್ತೆ ಊಟ ನಾವು ಕೇಳಿದ್ದೆ, ನಿಮ್ಮಂಗೆ ಗುಮ್ಮಳಕ್ಕೆ ಕೊಚ್ಚಾಕುದಿಲ್ಲ ನಮ್ಗೆ. ಬಿಡು, ಉದಾರ ದಾನಿಗಳು 1,000 ಕೊಡ್ತಾರೆ. ಹೌದು, ನಮ್ಮಿಂದ 1,000 ಕೊಡಲ್ಪಡುತ್ತದೆ. ನಂಗೆ ಮಂಡಿ ಹಾಳಾಗ 2,000 ಆಯ್ತು. ತಲೆ ಹಾಳಾಗ್ಲಿಲ್ಲ. 2 ಮನೆ ಕೆಲಸ ಮಾಡ್ಲಿಕ್ಕೆ ಯಾರು ಯಾರು ಒಬ್ರು 1,000 ಕೊಟ್ರು 2,000 ಕೊಟ್ರು ಮಾಡ್ತೇನೆ. ಸರಿ, ನನ್ನಿಂದ 3,000 ಕೊಡಲ್ಪಡುತ್ತದೆ. ಸುಳ್ಳಲ್ಲ ಇದು, ರಾಜಕೀಯ ಭಾಷಣ ಅಂತ ಮಾಡ್ಕೊಂಡ್ಯಾ? ತಿನ್ನೆ ಅಂತದ್ದು 3,000 ಮುಂಗಡ ತಗೊಳ ಅಲ್ಲ. ಮುಂಗಡ ಈಗಲೇ ಕೊಡ್ತಾರೆ, ಬಾಳೆ ಬದಲು ಕೊಡ್ತಾರೆ. ಮುಂಗಡ 1,500. ಮೂರೇ ಬೇಕು. 3 ಒಂದು ದಿವಸ ಕೆಲಸವೇ ಮಾಡ್ಲಿಲ್ಲ. ಏನಕ್ಕೆ? ಒಂದು ದಿವಸ ಕೆಲಸ ಸಂಬಳ ಬೇಕೇನೋ? ಬಂದಲ್ಲ ಈಗ. ಯಾರು ಅಲ್ಲಿಗೆ? ಯಾರು? ನಾನು ಅಲ್ಲಿ ಹೋಗಿ ಬರ್ಲಿಲ್ವಾ? ಹಾ 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 ಒಂದು ದಿವಸ ಕೆಲಸ ಆದಾಗ ಹಾಗಾಗಿ ಕೊಡ್ತೇನೆ ಅಂದ್ಮೇಲೆ ನೀವು ಮೋಸ ಮಾಡುವುದಿಲ್ಲ. ಖಂಡಿತವಾಗಿಲ್ವೇ ಇಲ್ಲ. ಕೆಲಸ ಎಂತ? ಯಾವ ಕೆಲಸ? ಮಹಾರಾಜ ರಥ ಸಾಗುತ್ತಾ ಉಂಟು. ಹೋಗ್ಲಿ ಬಿಡಿ. ಹೋಗಿ ರಥವನ್ನು ನೀನು ಅಡರಿಕೊಳ್ಬೇಕು. ಮತ್ತೆ ಯಾಕೆ? ರಥಕ್ಕೆ ಕಟ್ಟಿರುವಂತಹ ತುರಗಕ್ಕೆ ಅಮಲು ಬರುವಂತಹ ಪದಾರ್ಥವನ್ನ ಕುಡಿಸಬೇಕು. ಅದಕ್ಕಾಗಿ ಯೋಚನೆ ಮಾಡ್ತಾ ಇದ್ದೀರಾ? ದೊಡ್ಡ ಸೀಸದಲ್ಲಿ ತಂದು ಕುಡಿಸಿದ್ರೆ ಆಯ್ತಪ್ಪ. ಏನು ಹಾಗೆ ಮಾಡಿದ್ದೆ ಹೌದು ಅಂತ ಆದ್ರೆ ಮಹಾರಾಜ ನೋಡ್ತಾನೆ. ನೋಡಿದ ಮಹಾರಾಜ ನಿನ್ನ ಬಿಡ್ತಾನ, ಏನು ಮಾಡ್ತಾರೆ? ಅಯ್ಯೋ 3,000 ಹೋಯ್ತು, ಜನ ಹೋಯ್ತು ನಿಮ್ಗೆ. 3,000 ಹೋಗ್ಕೊಂಡು ಹೋಗ್ಲಿ, ನೀನು ಬೇಕು ಅಲ್ಲ ಹೌದಲ್ವಾ? ಹಾಗಾದ್ರೆ ಒಂದು ಕೆಲಸ ಮಾಡುವ, ಈ ಕಾಡಿನಲ್ಲಿ ಒಂದು ಸೊಪ್ಪು ಸಿಗ್ತದ. ಸೊಪ್ಪು ಅಂತಂದು ಚಂದ ಮಾಡಿ ಕುಟ್ಟುವ, ಅರದು ಅದರ ರಸ ಹಿಂಡುವ, ಹೆಂಡೆ ಕುದುರೆಗೆ ಹೆಚ್ಚು ಕುಡಿಸ್ಬೇಕು ಅಂತಿಲ್ಲ. ಮಂಡಿ ಪೆಟ್ಟಿದ್ನಲ್ಲ 25 ಮಕ್ಕಳ ಅಪ್ಪ ಸಾರಥ್ಯ, ಅವನಿಗೆ ಕುಡಿಸ್ಬೇಕು, ಅವನಿಗೆ ಕೊಡಿಸ್ಬೇಕು. ಅಷ್ಟು ಕೆಲಸ ಮಾಡ್ತಾನೆ. ಸರಿ, ಆ ರಥ ಎನ್ನುವುದು ರಾಜಮಾರ್ಗವಾಗಿ ಹೋಗಕೂಡದು, ಮತ್ತೆ ಅರಣ್ಯ ಮಾರ್ಗವಾಗಿಯೇ ಸಾಗುವ ಹಾಗೆ ವ್ಯವಸ್ಥೆ ನಿನ್ನಿಂದ ಹೇಗೆ ಹಾಗೆ ಸ್ವಾಮಿ. ನಿಶಕಂಠನ ಯೋಚನೆ ಅಮಲು ಬರುವಂತಹ ಪದಾರ್ಥವನ್ನ ಕುಡಿದಿರುವಂತಹ ತುರಗ ದಾರಿ ತಪ್ಪಿ ಗರ 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 ಗರನ ತಿರುಗಿ ಪರ್ವತದಿಂದ ಪ್ರಪಾತಕ್ಕೆ ತಪ್ಪನ ಬೀಳುವುದು. ಮಹಾರಾಜ ಅನಾಥ ಶವವಾಗಿ ನಾಯಿ ನರಿಗಳ ಭಕ್ಷವಾಗಿ ಹೋಗುವುದು. ನಾನ್ಯಾರು? ಕಂಠ, ವೇಷಕಂಠ. ಹಾವಿಗೆ ಹಲ್ಲಿನಲ್ಲಿ ವಿಷ, ಶಿವನಿಗೆ ಕಂಠದಲ್ಲಿ ವಿಷ, ವೇಷಕಂಠನ ದೇಹ ಪೂರ್ತಿ ವಿಷ. ಪಾರ್ವತೀಶ ಚೋರತನದಲ್ಲಿ ಬರುವ ಭೈರವಾಯ್ ಶಂಕರ ನೀನೇ ರಕ್ಷಿಸು. ಕಾಳ ನಾವ್ಯಾರು ಹೇಳು? ಚೋರರಿದ್ದೇವೆ, ಕಳ್ಳರು. ನಮ್ಮ ಉದ್ಯೋಗ ಕಳ್ಳತನ. ನಮ್ಮನ್ನು ನೋಡಿದಾಗ ಜನರೆಲ್ಲ ಓಡಿ ಹೋಗ್ತಾ ಇದ್ದಾರೆ. ಅಣ್ಣ. ಯಾಕೆ ಹೇಳು? ನಮ್ಮನ್ನು ನೋಡಿ ಭಯ ಕಾಡ್ತಾ ಇದೆ. ಭದ್ರ ಬಂದಾನು ಮೈ ಮೇಲಿರುವುದನ್ನು ಜೋಡಿಸುತ್ತಾನೆ ಎನ್ನುವುದಾಗಿ ಸತ್ಯ. ಓಡಿ ಹೋದವ್ರನ್ನು ಬಿಟ್ಟಿದ್ದೇವೆ, ಹಿಂಬಾಲಿಸಿಕೊಂಡು ಹೋಗಿದ್ದೇವೆ. ಮೈ ಮೇಲಿರುವುದ ಬಣಕ್ಕೆ ಕೈ ಹಾಕಿ ಹೆಚ್ಚಿಗೆ ಮಾತಾಡಿದವನೇ ತಲೆನೆ ಕಡ್ದಿದ್ದೇನೆ. ಎಷ್ಟು ಜನರ ತಲೆ ಕಡಿಲಿಲ್ಲ ಹೇಳು? ಮೇಲಿನವರೆಲ್ಲ ಹಿಡಿಯುವುದಕ್ಕಾಗಿ ಪ್ರಯತ್ನ ಮಾಡಿದ್ದಾರೆ. ಹೌದಣ್ಣ. ಪ್ರಯತ್ನ ಮಾಡಿದವರಿಗೆಲ್ಲ ಸಿಕ್ಕಿದ್ದೇವಾ? ಸಿಕ್ಕಿದ್ದೇ ಇಲ್ಲ, ಪರಾರಿಯಾಗಿದ್ದೇವೆ, ಓಡಿ ಹೋಗಿದ್ದೇವೆ. ಕಾಡಿನಲ್ಲಿ ಅರಮನೆಯನ್ನು ಕಟ್ಟಿಕೊಂಡು ಸುಖವಾಗಿದ್ದೇವೆ. ಇಂದು ಹೇಳುವಂತ ವಿಷಯ ಏನು ಬಲ್ಲಯ್ಯ? ಹೊಸ ಜಾಗವನ್ನು ನಾವು ಕಂಡು ಹಿಡಿಯಲೇಬೇಕು. ಹೊಸ ಮಾರ್ಗ. ಹೋದಲ್ಲಿ ಹೋಗಿ ಕಳ್ಳತನ ಮಾಡಿದ್ರೆ ಏನು ಸಿಗ್ಲಿಕ್ಕೆ ಸಾಧ್ಯ? ಏನು ಸಿಗುವುದಿಲ್ಲ. ಒಳ್ಳೆ ಬೆಲೆ ಬಾಳುವಂತ ವಸ್ತು ಸಿಗ್ಬೇಕಂತ ಆದ್ರೆ ಹೊಸ ಮಾರ್ಗವನ್ನೇ ಕಂಡು ಹಿಡಿಯಲೇಬೇಕು. ಹೌದಣ್ಣ. ಯಾವಾಗ್ಲೂ ನೀನು ತಿರುಗಾಡ್ತಾ ಇರುವನು, ಪ್ರತಿನಿತ್ಯ ತಿರುಗಾಟ ಮಾಡ್ತೇನೆ. ಹಗಲು ರಾತ್ರಿ ಮಲಗುವುದೇ ಇಲ್ಲ. ಎಲ್ಲಿ ಒಳ್ಳೆ ಆಭರಣ ಉಂಟೆಂದು ನೋಡಿದೆ ಏನು? ಹೇಳು ಕಾಳು. ಅಣ್ಣ ಪಂಡರ ಬಿಡುಗಡೆ
ಕೊಡು ಕೊಡು ಅಪ್ಪಣೆಯನು ಅಣ್ಣನ ಬಿಡುತ್ತಿದ್ದೆ ಇದರ ಮುಂದಾಗುಡು ಅಪ್ಪಣೆಯೂ ಬಂದ ಮುಗುಳಗಳು ಇಂದು ಕಳ್ಳತನ ಮಾಡಬೇಕು. ಇಲ್ಲೆಲ್ಲ ಹೋದ್ರೆ ಕಳ್ಳತನ ಆಗ್ತದೆ. ಇಲ್ಲೆಲ್ಲ ಹೋದ್ರೆ ಹೆಚ್ಚಿಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಏನು ಸಿಗುವುದಿಲ್ಲ. ಇದಾಗಲೇ ಒಂದು ಮಾರ್ಗವನ್ನು ನೋಡಿದ್ದೆ. ಯಾವ ಮಾರ್ಗ? ಇದೇ ಕಾಡು ಮಾರ್ಗ. ಕಾಡು ಮಾರ್ಗದಲ್ಲಿ ಹೋದ್ರೆ ಏನ್ ಇಂದು ಸಿಗ್ತದೆ? ಬಹಳ ವಿಶೇಷ ಅಣ್ಣ. ಏನಲ್ಲಿ? ಆ ಕಡೆಯಲ್ಲಿ ನೋಡಿದೀಯಾ? ಮಣಿಮಯವಾದ ರಥ ಬರ್ತಾ ಆ ಇದೆ. ರಥದ ಮೇಲೆ ಕುಳಿತವರು ಯಾರು? ಯಾರವನು? ಮಹಾರಾಜ. ಬಂಗಾರ ಹೇರಿಕೊಂಡಿದ್ದಾನೆ. ಆಭರಣ ನೋಡು. ಹಾ, ತಲೆಯನ್ನು ನೋಡು. ಮುತ್ತಿನ ಕಿರೀಟ, ಕಂಠವನ್ನು ನೋಡು. ವಜ್ರದ ಹಾರ, ಕಂಠವನ್ನು ನೋಡು. ಹವಳದ ಪಟ್ಟಿ, ಬಹಳಷ್ಟು ಆಭರಣವನ್ನು ಹೇರಿಕೊಂಡಿದ್ದಾನೆ. ಹೌದಾ? ಆತನನ್ನು ತಡೆಯಬೇಕು. ಅದು ನಮ್ಮ ಕೈ ಸೇರಿದಂತಾದ್ರಿ ಜೀವನದಲ್ಲಿ ಕದಿಯುವ ಕೆಲಸವಿಲ್ಲ. ಕೂತುಕೊಂಡು ಊಟ ಮಾಡಬಹುದು. ಹಾ. ಮಾತನಾಡ್ತಾ ಇದ್ರು ಓಡಿ ಓಡಿ ಹೋಗ್ತಾರೆ. ಹೋಗ್ತಾನೆ. ಹೋಗೋಣ. ಮೈಯಲ್ಲಿದ್ದ ಕರಗದೊಡವೆಯ ಕೊಡು ಕೊಡು ಒಡವೆಯನ್ನು ಮೈಯಲ್ಲಿದ್ದ ಕರಗದೊಡೆಯ ಮೈಯಲ್ಲಿಗೆ ಅಂತೆ ಮೊಬಲೆ ಕೈಯೊಳಿದ್ದರೆ ಪ್ರಾಣ ಉಳಿದು ಒಯ್ಯಲೇಕೆ ಏನು? ಅವ್ನ್ ಬಾಯಿ ಇನ್ನೂ ಇಟ್ಬೇಕಿತ್ತು. ಏಯ್! ಏನ್ ಕೂಗ್ ಸಾಯ್ತೀಯ? ನಿನ್ನ ಸ್ವರ ಇಲ್ಲ ಅಂತ ನಾನೇನ್ ಮಾಡಿ ಸಾಯುವುದ? ಸಾಯುವ ತನಕ ಸ್ವಾಮಿ ಜಟ್ಟಿಗ ನಿನಗೂ ಸ್ವರ ಬರ್ದೇ ಹೋಗ್ಲಿ. ಇವಂತ ಪಾತ್ರಿ ಅಂತ ನಾನು ಕುಲದೇವ್ರ. ಶಾಪ ಸಾಯ್ತನಲ್ಲ. ಯಾಕೆ ಕೂಗ್ದೆ? ನೀ ಕೂಗ್ದೆ ಅಂತ ನಾ ನೀ ಜೋರಾಗಿ ಕೂಗಿದ್ದಕ್ಕೆ ನಾವು ಕೂಗಿದ್ದು. ಅಲ್ಲ ಎಂತಂತ ಗೊತ್ತ? ಈ ಮಾರ್ಗ ಮಧ್ಯದಲ್ಲಿ ತಡೆಯುವುದಕ್ಕೂ ಕಾರಣ ಉಂಟು. ಏನದ? ನಾವ್ ಯಾರಂತ ಗೊತ್ತಾಯ್ತಾನ? ಯಾವನಿಗೆ ಗೊತ್ತ? ಗೊತ್ತಾಗ್ಲಿಲ್ವಾ? ಇಲ್ಲ ಹೇಳಿದ್ರೆ ಮಾತ್ರ. ಚೋರರಿದ್ದೇವೆ. ಓ ಚೊರಿ ಮಾಡೋರ? ಏಯ್! ಚೋರರು! ಚೋರ? ದರೋಡೆಕೋರರು. ಓ ಮಾರದ್ರೆ ಧಾರವಾಡದವ್ರಂತೆ. ಹೌದಪ್ಪ, ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಕೆಲಸ ಇಲ್ಲ ನೋಡು, ಇಲ್ಲಿ ಹೊಂಡ ತೋಡ್ಲಿಕ್ಕೆ ಬಂದಿದ್ದು. ದರೋಡೆಕೋರರು. ಹಂಗಂದ್ರೆ ಎಂತವೆ? ಇನ್ನೂ ಗೊತ್ತಾಗ್ಲಿಲ್ಲ ಅವನು. ಹಾಗಂದ್ರೆ ಎಂತದ್ದು? ಓಯ್ ಕಳ್ರ ಕಳ್ರ ಓ ನೀವು ಕಳ್ಳನ ಮಕ್ಕಳ? ಪಾಪಿ ಮಗನೇ, ಹೊಟ್ಟೆಯಲ್ಲಿರುವಂತ ಕರಳೆಲ್ಲ ಕತ್ತರಿಸಿ ಹಾಕೇನು? ನಿನ್ನ ಮಕ್ಕಳು ಕಳ್ಳರಾಗಿರ್ಬಹುದು, ನಾನು ನಿನ್ನ ಮಕ್ಕಳಲ್ಲ, ಗೊತ್ತಾಯ್ತಾ? ಹೊಟ್ಟೆ ಒಳಗೆ ಇಷ್ಟು ದೊಡ್ಡ ಪಿತ್ತದ ಉಂಡೆ ಇದ್ರೆ ಅದನ್ನು ಹೊರಗೆ ಹಾಕಿ, ಅರಿಶಿನ ಪುಡಿ ಹಾಕಿ, ಸ್ವಲ್ಪ ಕೊತ್ತಂಬರಿ ಹಾಕಿ, ಮೆಣಸಿನ ಹಿಟ್ಟು ಹಾಕಿ, ಕಾದು ಎಣ್ಣೆಲಿ ಕರ 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 ಕರೆದು ನಾಯಿಗೆ ಹಾಕ್ತೇನೆ. ಪಾಪಿ, ನೀನೇ ತಿನ್ನಲ್ಲ. ನಾನ್ ಸದ ನಂಗೆ ರೋಗ ಬರ್ತದೆ. ಏ ಮಹಾರಾಜ, ಇವಂತ ಹುಡುಗಿ ಬಟ್ಟೆ ಅಂತ ಇವ. ಏಯ್! ಯಾಕ? ಮಾಂಸದ ಅಂಗಡಿಯಾಗಿದ್ದ ಕಾಡಿನಲ್ಲಿ ನಾವು ಹಾಗೆ ಅವನು ಎಷ್ಟು ಕರೆಯುವುದು, ತಿನ್ನುವುದು. ಗೊತ್ತಿನ ಮುಂತಾಗ ಹಾ. ಅದು ನಮ್ಮ ರಕ್ಷಣೆಗೆ ಬೇಕಲ್ಲ. ಏನ್ ಹೇಳ? ಏ ಮಹಾರಾಜ, ನಿನಗೆ ಒಳ್ಳೆಯ ಮಾತನ್ನು ಹೇಳುತ್ತೇನೆ. ಏನು? 100 ಕಾಲ ಬದುಕು ಆಸೆ ಇದ್ದಾರೆ. ಮುಚ್ಚ ಬಾಯ್. ಏನ? ಒಟ್ಟಾಶಿ ಮಾತಾಡ್ಬೇಡ. ಯಾಕೆ? ಎಂತ 100 ಕಾಲ್ವಾ? ಹೌದಾ? ಈಗಲೇ 75 ಆಯ್ತಾ? ಆಗಿದ್ದು. ಇನ್ನು 25 ಇರೋದು ಗೋವಿಂದ ಅನ್ಲಿಕ್ಕೆ. ಅಲ್ಲ 46. ಹಾ. ಹಾಕಿರೋ ಆಭರಣವೆಲ್ಲ ಬಿಚ್ಚಿಕೊಟ್ಟು ಹೋದರೆ ಒಳಿತು. ಇಲ್ಲದಿದ್ದರೆ ನಾನು ಬಿಡು ಬಿಡು ಬಿಂಕವ ಚೋರಜಿ ಕಾಮುಳಿ ಬಿಡು ಬಿಡು ಬಿಂಕವ ಚೋರಜಿ ಕಾಮುಳಿ ಬೊಡವಿ ಪನಾನೈಲು ಕಡುಗಕ್ಕೆ ತಲೆಯಲು ನಿಗದೆ ಹಿಂದಕ್ಕೆ ನಡೆದರೆ ಪೊರೆಯುವೇನು ಬಿಡು ಬಿಡು ಬಿಡುರಿನ ಛಲವನ್ನ. ಏನು? ಹುಂಬರ ಹಾಗೆ ಮಾತಾಡಿದ ಜಾಗೃತ ಜನ. ನಿನ್ನ ಭಯ ನನಗಿಲ್ಲ ಮಹಾರಾಜ. ಈಗ ಬಾಯಲ್ಲಿ ಎಷ್ಟು ಬೇಕಾದ್ರೂ ಮಾತಾಡು. ಈ ನಿನ್ನ ಕರಿಯ ಚೋಟು ನನಗೆ ತೋರಿಸಿದಂತಾದ್ರಿ ಅನ್ನದ ಕಾಡು ತಿನ್ಲಿಕ್ಕೆ ನಿನ್ನ ಚೋಟು ಇರಬಾರ್ದು. ಪಾಪಿ ಮಗನೇ, ಕಡ್ದು ನಾಯಿಗೆ ಹಾಕ್ತೇನೆ. ಹಾ ಗಂಗು, ಚೋಟ್ ಅಂದ್ರೆ ಎಂತದ್ದ? ಇನ್ನೂ ಗೊತ್ತಿಲ್ಲ. ಹೆಡ್ಡ ಚೋಟ್. ಹಾ ನಂಗೆ ಗೊತ್ತಾಯ್ತಾ. ಇದು ಬೆಕ್ಕ ಹಿಂಗ್ ಹೊಡಿತಲ್ಲ. ಹಾ, ಅದೇ ಅದೇ. ಇದಂತ ಬೆಕ್ಕಿನ ಚೋಟ ಇದು?
ಸರಿಯಾಗಿ ನೋಡ. ಪರೀಕ್ಷೆ ಮಾಡ. ಸ್ವಲ್ಪ ಮಡ್ಚಿ ಅದೊಂದು ಒಂದ್ ಅರ್ಧ ಹಾ, ಹೌದು, ಅರ್ಧ ಅಷ್ಟೇ. ಹೋಲಿಕೆ ಉಂಟು. ನಿನ್ ಕೊಡ್ದೆ ಆಗ್ತಾ ಈಗ. ಮತ್ತೆಂತ ಅವ ಹೇಳುದು ಮತ್ತೆ? ಏಯ್, ಏನು ಮೈ ಮೇಲಿರುವ ಚಿನ್ನಾಭರಣವನ್ನ ಕೊಡುವಂತ ಕೇಳ್ತಾ ಇದ್ಯಲ್ಲ, ಹಾ. ನಿನ್ನ ಅಪ್ಪನ ಮನೆ ಆಸ್ತಿದಲ್ಲ ಇದು. ಅಪ್ಪನ ಮನೆ ಆಸ್ತಿ ಆಗಿದ್ರೆ ನಿನ್ನಲ್ಲಿ ಎಷ್ಟು ಕೇಳ್ತಾ ಇರ್ಲಿಲ್ಲ, ನಿನಗೆ ಕೈ ಹಾಕಿ ತಗೊಳ್ತಾ ಇದ್ದು. ಓಹೋ, ಕೈ ಮುಂದಾಗಿ ಹುಡ್ದವ ನೀನು. ಹೌದಾ? ಹಾ, ಕೊಡುವುದಿಲ್ಲ ಏನೀಗ? ನಾನು ಯಾರು ಬಲ್ಲಯ್ಯ? ನಡಿನ ಪ್ರಭುನಿ ಮಾಡುವುದೇನು ಆಹೋ ನಡಿನ ಪ್ರಭುನಿ ಮಾಡುವುದೇನಲು ಕಡಿನ ಹುಲಿ ನಾನು ಹೆಬ್ಬುಲಿ ನಾನು ಗಡಿಯ ಕುಂಟುತ ಪುಡಿ ಪುಡಿಗೈಲು ನೋಡಲು ಬಲವನ್ನು ಏ ಸಂಗಾರ ಪುಟ್ಟ, ಏನ ನಿನ್ ಹೋಳಿ ಹಬ್ಬ ಮುಗ್ಲಿಲ್ವೇನಾ? ಇಲ್ಲಪ್ಪ, ಯಾವ ಪುಟ್ಟಾಯ ಕೊಟ್ಟದ್ದು ಸಂಗರ ಪುಟ್ಟ ಯಾರೋ. ಏ ಮುಂದೆ ಬರ ಮಹಾರಾಜ, ಏನ್ ಹೇಳ? ನಿನ್ನ ಮೈ ಮೇಲೆ ಇರುವಂತಹ ಬಣ್ಣ ಕೊಡೊಂದಾಗ ದೊಡ್ಡ ದೊಡ್ಡ ಭಾಷಣ ಬಿಗಿತಾ ಇದ್ಯಲ್ಲ, ನಿನ್ನ ಭಾಷಣ ಕೇಳಲಿಕ್ಕೆ ನಾನು ಕಾಡಿನಿಂದ ಬಂದವನ. ನಿನಗೇನು ವೀಳ್ಯ ಕೊಡ್ಲಿಲ್ಲ ಬಾ ಅಂತ ನಾನು ಕರೆಯಲೂ ಇಲ್ಲ. ನಿನ್ನ ವೇಳೆ ಬಾಯಿಗೆ ಹಾಕಿ ತುಪ್ಪು ಪಾಪಿ ಮಗನೇ. ಕೊಡುವುದೂ ಇಲ್ಲ. ನಿನ್ನ ವೇಳೆ ಯಾರಿಗೆ ಬೇಕಾ? ಇವತ್ತು ಬಿಸಿರಿ ಏಯ್, ನಾನು ಯಾರು ಬಲ್ಲಯ್ಯ? ಎಲ್ಲರಂತ ನಾನಲ್ಲ, ನನ್ನಂತವ್ರು ಲೋಕದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಕಾಡಿನ ಹುಲಿ, ಹೆಬ್ಬುಲಿ, ಇದು ಕ್ವಾಣ ಕೂಗ್ದಂಗೆ ಇತ್ತು. ಕ್ವಾಣ ಹಾಕಿ ಕೂಗುದಾ? ಹಾಗೆ ಹುಲಿ ಕೂಗುದು ನನಗೆ ಗೊತ್ತು, ಹೇಗೆ? ನಾ ತೋರಿಸ್ಕೊಡ್ತೇನೆ. ಪಾಪಿ ಮಗನೇ, ಎಂತದ್ದು ಮಾಡ್ಬೇಕು? ಅದು ಕೊಡ್ತೇ ಇಲ್ವಾ? ಏ ಜಪ್ಪ, ಇದೆಲ್ಲ ನಿನ್ಗೆ ಯಾಕ? ಮುತ್ತಿನ ಕಿರೀಟ, ವಜ್ರದ ಹಾರ, ನೋಡು, ಸರಿ ಇಲ್ಲ. ಕಣ್ಣೆಲ್ಲ ಗುಳಿ ಬಿದ್ದಿದೆ, ಚರ್ಮ ಮಾರುದ್ದ ಬರ್ತದೆ, ದವಡೆ ಹಲ್ಲಿ ಎರಡು ಉಂಟು. ನಿಂಗೆ ಯಾಕೆ ಇನ್ನು? ಮಹಾರಾಜ್ರೆ, ಹಾ, ಸ್ವಲ್ಪ ಸರಿ ನೋಡಿ. ಯಾಕೆ? ಇಲ್ಲಿ ಬನ್ನಿ. ಎಂತದ್ದು? ದೇವಸ್ಥಾನದಲ್ಲಿ ಹಾ, 2 ಗಂಟೆ ಕಳ್ತನ ಆಯ್ತಲ್ಲ. ಏ ಹೆಡ, ಗಂಟೆ ಇರುವುದು ಹೀಗ ಕಳಸ ನೋಡು, ಇದು ಗಂಟೆ ಅಲ್ಲ, ಇದು ದೇವಸ್ಥಾನದ ಮೇಲ್ಗಡೆ ಕಳಸ ಇಲ್ಲ. ಗಂಟೆ ಈಗ ಅದೇನಿಲ್ಲ ಅಂತ ಪ್ರಚಾರ ಆಗಿದೆ. ಪ್ರಚಾರ ಆಗಿದ್ದು ಹೌದು. ಇದು ಗಂಟೆ ಅಲ್ಲ, ಇದು ಅವ್ ಕಿವಿ ಹಾಕೊಂಡಿದ್ದ. ಇದು ಕುಟುಂಬಸ್, ಅದ ಕುಟುಂಬಸ್ ನೋಡು. ಪಾಪಿ ಮಗನೇ, ಎತ್ತಿ ಬಿಸಾಡಿದ್ರೆ ಒಲ್ಲ ಹೋಗಿ ಬೀಳ್ಬೇಕು ನೀನೀಗ. ಹೋಗಿ ಹೋಗಿ ನನ್ನ ಮೇಲೆ ಕೈ ಮಾಡ್ತೀಯ? ಇಲ್ಲ, ನಂಗೆ ಗುಡಿಬಿಡಿಗೆ ಕಳ್ಳ ಯಾರು ನೀವ್ ಯಾರು ಗೊತ್ತಾಗ್ಲಿಲ್ಲ. ನಾನ್ ನೀವೇ ಕಳ್ಳ ಅಂತ ಮಾಡ್ಕೊಂಡು ನಾನು ನೋಡಿದ ಕಳ್ಳನ ಕಣ ಕಾಣ್ತದ. ನೋಡ್ರಿ, ಹಿಂಗ್ ಮಾಡ್ರೆ ಮಾತ್ರ ಕಳ್ಳನ್ ಕಣ್ಣಂಗ ಒಂದ್ ಚೂರ್ ಅಷ್ಟೇ. ಇವರ ಕತೆ ಎಂತೂ ಮುಗಿದ ಹಾಗಾಯ್ತು ಅಂತ ಒಪ್ಕೊಂಡ್ರಲ್ಲ. ಎಂತದ? ಎಂತ ಒಪ್ಕೊಂಡಿದ್ದು? ಅಲ್ಲ, ಎಂತ ಒಪ್ಕೊಂಡಿದ್ದು ಹೇಳು. ಅಲ್ಲ, ಅಲ್ಲಿಗೆ ಬಿಟ್ಬಿಟ್ರಲ್ಲ, ಅದಕ್ಕೆ ಯಾಕೆ ಬಿಟ್ಟೆ ಕೇಳು. ಎಂತ ಒಪ್ಕೊಂಡ ಮೇಲೆ ಅಲ್ಲ, ನೀನು ನನ್ನವ. ಹಾ, ನಮ್ಮ ಹಾಗೆ ಹಾಗೆ ನಾನು ಅದೇ ನೋಡಿದೆ, ಕಳ್ರ ಅಂತ ಮಾಡಿದೆ. ಹಾ. ಕಳ್ರು ಹೋದ್ರು. ಈಗ ಆದಷ್ಟು ಬೇಗ ಪುರವನ್ನ ಸೇರಬೇಕು. ಹೇಳಿ ನಾನು ಬಿಟ್ಟು ಬಂದ್ಬಿಡುದಾ? ನಾ ಮದುವೆ ಆಗುವ ಆಸೆ ಹೇಳಿದ್ದೆ. 25 ಮಕ್ಕಳು ಬೇಕು ನಂಗೆ ಅಂತ ನಾ ಕಾಯ್ತಾ ಇದ್ದೆ ನಿಮ್ಮನ್ನ. ನೀವೆಂತ ಗಣಸು ಮಾರ? ಒಂದೋಯ್ತು, ಮತ್ತೊಂದು ಬಂದು ಸತ್ತೋಯ್ತು. ಮದುವೆ ಆಗುವ 25 ಮಕ್ಕಳು ಬಿಡುದೇ ಇಲ್ಲ ಇದು. ಮಹಾರಾಜ್ರೆ, ಇವಳು ಹೇಳಿದ್ದೇನೆ ಮಾಡ್ತಾ ಇರೋದೇನೆ. ನೋಡು, ನಿನ್ನ ಹರಿಗೆ ತೀರಿದ್ದು ಹೌದಲ್ಬೇಡ? ಹೌದು. ನೀನ್ ಹೇಳಿದ್ದೇನೆ ಬರುವಾಗ ಏನಂತ? ದೇವಸ್ಥಾನಕ್ಕೆ ಹೋಗ್ಬೇಕಷ್ಟೇ. ಮತ್ತೆ ಬಂದೆ ಅಲ್ಲಿ ಕೂತ್ರೆ ನೋಡಿ ಬಾಯ್ ಏ ಗಂಗಾ, ನಿನಗಷ್ಟು ಬುದ್ಧಿ ಇಲ್ವ ಪುಣ್ಯಾತ್ಮ? ವೇಗವಾಗಿ ರಥವನ್ನ ಓಡಿಸಿಕೊಂಡು ಬಂದವ ನೀನು. ಆ ಕುದುರೆಗೆ ನೀರು ಕೊಡ್ಬೇಕಂತ ಅಷ್ಟು ಪ್ರಜ್ಞೆ ಇಲ್ವಾ? ಕುದುರೆ ಯಾರ ಬೆಳಿಗ್ಗೆ ಕುದುರೆ ನೀರು ಕುಡಿದಲ್ಲ, ಇವನೇ ಬಹುಶಃ ಕುಡ್ದದ್ದು. ಕುದುರೆ ಕುಡಿಸ್ಲಿಲ್ಲ ಇವ. ಸ್ವಲ್ಪ ನೀರು ಕೊಡ.
ಮಂಡಿಪೆಟ್ಟ ನಿಮ್ಗೆ ನೀರ್ ಎಲ್ಲುಂಟು ಅಂತ ನೀವು ನೋಡಿದ್ರಾ? ಸತ್ಯವಾಗ್ಲು ಹಾ? ಗೊತ್ತಿಲ್ಲ. ನೀರ್ ಈಗ ನಡ್ಕೊಂಡು ಬರುವಾಗ ನಾನು ನೋಡ್ಕೊಂಡು ಬಂದಿದ್ದೇನೆ. ಹೌದಾ? ಹಾಕೊಟ್ರು ಎಂತ ಉಪಕಾರ ನೋಡಿ. ಒಳ್ಳೇದದ ಒಳ್ಳೆ ಆಗ್ತದೆ. ಹೇಗಂದು ನೀನ್ ಯಾಕೆ ಕುಡ್ದಿಯಾ? ಅವಳು ಕೊಟ್ಲು ನಾ ಕುಡ್ದು. ನಿನಗೆ ಬೇರೆ ವ್ಯವಸ್ಥೆ ಉಂಟಲ್ಲ. ಅದು ಆಮೇಲಲ್ಲ. ಮಹಾರಾಜ್ ಯಾಕೆ ಕೊಟ್ಟದ್ ಗೊತ್ತಾಯ್ತಾ? ಯಾಕೆ? ಕುದುರೆ ನೀರು ಕುಡಿದು ದಣಿ ಐತಾ ವೇಗವಾಗಿ ಓಡ್ತದೆ. ಓಡುವಾಗ ಇವರೆಲ್ಲರೂ ಕಣ್ಣು ಮುಚ್ಚಿದ್ರೆ ನಿಮ್ಮನ್ನ ತೆಗೆದು ಹೊಂಡಕ್ಕೆ ಹಾಕಿದ್ರೆ ಮುಂಜಾಗ್ರತೆ ಕಷ್ಟ ಆಗುದಿಲ್ವಾ ನಿಮಗೆ? ಹೌದಾ? ನಿಮಗೆ ಪೆಟ್ಟಾಗ್ತದೆ. ಈಗ ನೀ ಬರ್ತೀಯಾ? ಬರ್ತೇನೆ. ನಾ ಬರುದಿಲ್ಲ. ಈಗ ಮಾರ್ಗದಲ್ಲಿ ಹೋಗ್ಬೇಡ, ಒಳಗೆ ಹೋಗಿ ಹಿಂಗ್ ಒಳಗೆ ಹೋಗು. ಈಗ ಹೋಗ್ಲಿಕ್ಕೆ ಉರುಳೆ ಕಾಣುತ್ತಲೇ ಇದರಲ್ಲ ಹೇಮ. ಇದೇನು ಆಶ್ಚರ್ಯವಿದು? ಆಗಬಹುದಾದಂತಹ ಅನಾಹುತವನ್ನು ತಪ್ಪಿಸಿದ್ದೇನೆ. ಮಹಾರಾಜರನ್ನು ಕಾಪಾಡಿದ್ದೇನೆ, ರಕ್ಷಣೆ ಮಾಡ್ತೇನೆ. ಕಳೆ ಕೆಲ ದಿನ ವಸುದೆ ಪಾಲನು ತಳೆದು ಕ್ಷೇಮ ನವಚೇತನ ನಾನೊಂದು ಎಣಿಸಿದ ದೈವ ಮತ್ತೊಂದು ಬಗೆಯಿತ್ತಲ್ಲ. ವೇಗವಾಗಿ ರಥವೇನೋ ಸಾಗುತ್ತಾ ಉಂಟು ಸತ್ಯ, ಹೋಗಿ ಹೋಗಿ ಕಣಿವೆಗೆ ಬಿದ್ದು ಬಿಡುತ್ತಲ್ಲ. ಇನ್ನೇನು ಸಾಯುತ್ತೇನೆ ಸಾಯುತ್ತೇನೆ ಎಂಬ ಸ್ಥಿತಿಯಲ್ಲಿ ನಾನಿದ್ದೆ. ನನಗೊಂದು ಪ್ರಾಣದಾನಮನ ಇತ್ತವಳು ಹೇಮ. ಅವಳಿಗೊಂದು ಕೃತಜ್ಞತೆಯನ್ನು ಸಲ್ಲಿಸಬೇಕಾದ್ದು ನನ್ನ ಆದ್ಯ ಕರ್ತವ್ಯ. ಹೇಮಾ, ಚಲುವೆ ಮಳ ಕರೆದು ನುಡಿದಿದು ಮನದಿ ನಾದೇನು. ಚಲುವೆ ಜಲ ಜಾಂಬಕಿ ಕೋಮಲ ಚಲುವೆ ಕೈಯಂತದಿಲ್ಲ ತಗಲದಿದ್ದರೆ ತತ್ತೊಂದದಿ ಕೃತಕತೆ ದಿತ್ತೊಂದದಿ ಕೃತದೆ. ಚಲುವೆ ಓ ಚಲುವೆ 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 ಜಲ ಜಾಂಬಕಿ ಕೋಮಲ ಚಲುವೆ ಜಲ ಜಾಂಬಕಿ ಕೋಮಲ ಚಲುವೆ ಬಳಿ ಕುಂತಳೆ ಬಳಿ ಕುಂತಳೆ ಬಳಿ ಕುಂತಳೆ ಚಲು ಕಲಹಂಸದ ಲಯ ಕಲಹಂಸ ಕಲಹಂಸ ಕಲಹಂಸದ ಲಯ ಬೆಳದಿಂಗಳ ಮುಖಿನಲವಿಂದಲಿಪಿ ಬೆಳದಿಂಗಳ ಮುಖಿನಲವಿಂದಲಿಪಿ ಬಳಿ ಕುಂತಳ್ಳೆ ಚೆಲ್ಲು ಕಲ್ಲ ಹೊಸದಲ್ಲಯ್ಯ ಬೆಳ ತಿಂಗಳ ಮುಖಿನಲವಿಂದಲಿಪಿ ಬಳಿ ಕುಂತಳೆ ಚೆಲುಕಲ ಹೊಸದಲ್ಲಯ್ಯ ಬೆಳ ತಿಂಗಳ ಮುಖಿನಲವಿಂದಲಿಪಿ ಅನುಭವೆಯೋರಿಗೆ ಮನೆಯಲ್ಲಿದೆ ತನುಭವಿಯಾರಿಗೆ ಮನೆ ಎಲ್ಲಿದೆ ಮನ ಕುಣಿದೋಡಿದೆ ಮನ ಕುಣಿದೋಡಿದೆ ಮನ
ಕುಣಿದೋಡಿದೆ ಮನೆಗೊಯ್ಯುವೆ ಬಾರ್ ಎನ್ನ ಮನೆಗೊಯ್ಯುವೆ ಬಾರ್ ತನ್ನು ಬವೆ ಯಾರಿಗೆ ಮನೆ ಎಲ್ಲಿದೆ ಮನೆ ಕುಣಿದೋಡಿದೆ ಮನೆಗೊಯ್ಯುವೆ ಬಾ ಎನ್ನ ಮನೆಗೊಯ್ಯುವೆ ಬಾರೀ ನೀನೊಬ್ಬಳು ಚೆಲುವ ಎನ್ನುವುದಕ್ಕೆ ಎರಡು ಮಾತಿಲ್ಲ. ಹೌದೇ, ಇನ್ನೇನು ಸಾಯುತ್ತೇನೆ ಎಂಬ ಸ್ಥಿತಿಯಲ್ಲಿ ನಾನಿದ್ದೆ. ನನಗೊಂದು ಪ್ರಾಣದಾನವನ್ನ ಇತ್ತವಳು ನೀನು. ಈಗ ನಿನ್ನ ಕಂಡಾಗ ನೀನೊಬ್ಬಳು ಕುಲೀನ ಮನತನದ ಹೆಣ್ಣು ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಒಳ್ಳೆ ಸಂಸ್ಕಾರವನ್ನ ಕೊಟ್ಟಿದ್ದಾರೆ ನಿನ್ನ ತಂದೆ ತಾಯಿಗಳು. ಹೆಣ್ಣೆ, ಪೀಠವನ್ನ ಏರಿದ್ದೇನೆ. ಇದುವರೆಗೆ ಮದುವೆ ಎನ್ನುವಂತ ಶುಭ ಸಂಸ್ಕಾರ ನನ್ನ ಪಾಲಿಗಾಗ್ಲಿಲ್ಲ. ಯಾಕಾಗ್ಲಿಲ್ಲ ಕೇಳು. ಯಾಕೆ? ನನ್ನ ಮನತನಕ್ಕೆ ಸರಿಯಾದ ಹೆಣ್ಣು ಸಿಗಲಿಲ್ಲ. ಹೌದೇ ಎಂಬ ಕಾರಣಕ್ಕಾಗಿ ಮದುವೆಯಾಗದೆ ಹಾಗೆ ಇದ್ದೇನೆ. ನಿನ್ನ ಕಂಡ ಮೇಲೆ ಯಾಕೋ ಏನು ಮದುವೆಯಾಗಬೇಕೆಂಬ ಬಯಕೆ ಹೆಚ್ಚಾಗುತ್ತಾ ಇದೆ. ಹೇಮ, ನನ್ನ ಒತ್ತಾಯ ಇಲ್ಲ. ನಿನಗೆ ಮನಸ್ಸಿದ್ದರೆ ಮಾತ್ರ, ನಿನಗೆ ಮನಸ್ಸುಂಟು ಅಂತಾದ್ರೆ ನನ್ನ ಮನೆಯನ್ನ ಬೆಳಗುವ ಭಾಗ್ಯಲಕ್ಷ್ಮಿಯಾಗಿ ಬರ್ತೀಯ. ನಮನ ನೀನಗೆ ವೀರಧೀರ ಭೂಮಿ ಪಾಲ ತೈರದ ನಮನ ನಿನಗೆ ನಮನ ನಿನಗೆ ನಮನ ನಿನಗೆ ನಮನ ನಿನಗೆ ನಮನ ನಿನಗೆ ವೀರಧೀರ 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 ಭೂಮಿ ಪಾಲ ನಮನ ನಿನಗೆ ನಮನ ನಿನಗೆ ನಮನ ನಿನಗೆ ನಮನ ನಿನಗೆ ವೀರಧೀರ 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 ಭೂಮಿ ಪಾಲ ಗುಡಿಯಲ್ ಅಮಲಗಳಿವ ಕಲ್ಲಿಲಾನು ಭೂಮಿ ಪಾಲ ಗುಡಿಯಲ್ ಅಮಲಗಳೆವ ಕನ್ನೆ ನಾನು ಭೂಮಿ ಪಾಲ ನಮನ ನಿನಗೆ ವೀರಧೀರ ಭೂಮಿ ಪಾಲ ಗುಡಿಯ ಅಮಲಗಳೆವ ಕಲ್ಲಿಲಾನು ಭೂಮಿ ಪಾಲ ಗುಡಿಯ ಅಮಲಗಳೆವ ಕನ್ನೆ ನಾನು ಭೂಮಿ ಪಾಲ ಭೂಮಿ ಪಾಲ ಕಮಲ ಹೃದಯ ಅರಳಿ ತಿಗ ಭೂಮಿ
ಪಾಲ ಕಮಲ ಹೃದಯ ಅರಳಿತೀಗ ಕಮಲ ಹೃದಯ ಅರಳಿತೀಗ 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 ಭೂಮಿ ಪಾಲ ಭೂಮಿ ಪಾಲ ನಿಮ್ಮ ಸಮಳೆ ನಾನು ನಿಮ್ಮ ಸಮಳೆ ನಾನು ಸಮಳೆ ನಾನು ಸಮಳೆ ನಾನು ಭಾಗ್ಯವೆನಿತು ಭಾಗ್ಯ ಎನಿತು ಭಾಗ್ಯವೆನಿತು ಭೂಮಿ ಪಾಲ ನಿಮ್ಮ ಸಮಳೆ ನಾನು ಭಾಗ್ಯವೆನಿತು ಭೂಮಿ ಪಾಲ ಭೂಮಿ ಪಾಲ ಕಮಲದ ದಯಾರಳಿತೀಗ ಭೂಮಿ ಪಾಲು ನಿಮ್ಮ ಸಮಳೆ ನಾನು ಭಾಗ್ಯವೆನಿದು ಭೂಮಿ ಪಾಲು ನಿಮ್ಮ ಸಮಳೆ ನಾನು ಭಾಗ್ಯವೆನಿತು ಭೂಮಿ ಪಾಲು ಭೂಮಿ ಪಾಲು ನಮನ ನಿನಗೆ ವೀರಧೀರ ಭೂಮಿ ಪಾಲ ಓ ಭೂಮಿ ಪಾಲ ಕುಡಿಯಳ ಬಲ ಕಳವ ಕಣ್ಣೆ ನಾನು ಭೂಮಿ ಪಾಲ ಕುಡಿಯಳ ಬಲ ಕಳವ ಕಣ್ಣೆ ನಾನು ಭೂಮಿ ಪಾಲ ಓ ಭೂಮಿ ಪಾಲ ನಮನ ನಿನಗೆ ವೀರಧೀರ ನಮನ ನಿನಗೆ ವೀರಧೀರ ಭೂಮಿ ಪಾಲ ಭೂಮಿ ಪಾಲ ಸ್ವಾಮಿ ನೀನಪ್ಪಳು ಬೆಳದಿಂಗಳ ಬಾಲ ಎನ್ನುವುದಕ್ಕೆ ಎರಡು ಮಾತಿಲ್ಲ. ಹೌದೇ ಹೇಮ, ಬಡವಳು ಎಂಬ ಕಾರಣಕ್ಕಾಗಿ ನೀನು ಚಿಂತೆ ಮಾಡುವುದು ಬೇಡ. ನಿನಗೆ ಮನಸ್ಸಿದ್ದರೆ ಮಾತ್ರ ಒಪ್ಪಿಕೊಂಡ್ರೆ ಸಾಕು, ನನ್ನದು ಒತ್ತಾಯ ಇಲ್ಲ. ಮಹಾರಾಜರೇ, ನಿಮ್ಮ ಮಾತನ್ನು ಕೇಳಿದಾಗ ಆಶ್ಚರ್ಯವಾಯಿತು. ನನ್ನ ಬದುಕಿನಲ್ಲಿ ಬಯಸದೇ ಬಂದ ಭಾಗ್ಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹೌದಾ? ಬಡತನದಲ್ಲಿ ಹುಟ್ಟಿದಳು ನಾನು. ಇರ್ಲಿ, ನಿಮ್ಮನ್ನು ಕಾಪಾಡಿದೆ ಎನ್ನುವ ಕಾರಣಕ್ಕಾಗಿ ನನ್ನನ್ನು ಕಂಡ ಬಳಿಕ ನನ್ನ ಸೇವೆಯನ್ನು ನೀವು ನೋಡುವುದರ ಮುಖೇನವಾಗಿ ಪ್ರೇಮಾಂಕುರಕ್ಕೆ ಒಳಗಾದವರು ತಾವಾಗಿದ್ದೀರಿ. ಖಂಡಿತ ಸ್ವಾಮಿ, ಬಡವಳಾದರೂ ಕೂಡ ಮಹಾರಾಣಿನಾಗಿಸಿಕೊಳ್ಳುತ್ತೇನೆ ಎನ್ನುವಂತಹ ಉದಾರ ಹೃದಯಶೀಲತೆ ನಿಮ್ಮ ಮನಸ್ಸು. ಖಂಡಿತ ಸಂತೋಷವಾಯಿತು ಸ್ವಾಮಿ. ಆದ್ರೂ ನಾನು ಆಲೋಚನೆ ಮಾಡಬೇಕು. ಏನು? ಕೆಸರಿನಲ್ಲಿ ಕಮಲವೊಂದು ಬೆಳೀತದೆ ಅಂತೆ. ಆ ಕಮಲವೆನ್ನುವುದು ಕೆಸರಿನಲ್ಲಿ
ಹಾಳಾಗಿ ಹೋಗುವುದಿಲ್ಲ. ಖಂಡಿತ ಇಲ್ಲ. ಅದು ಪರಿಪೂರ್ಣವಾಗಬೇಕು ಅಂತ ಆದ್ರೆ ಹಾ. ಭಗವಂತನ ಶಿರವನ್ನು ಸೇರಬೇಕಂತೆ. ಹೌದು. ಅಂದ್ರೆ ಹಾ. ನನ್ನ ಬದುಕಿನಲ್ಲಿ ಈ ಹೇಮ ಮಹಾರಾಜರನ್ನೇ ಮದುವೆ ಆಗುವುದರ ಮುಖೇನವಾಗಿ ನನ್ನ ಬದುಕನ್ನು ಹೊಸನಾಗಿಸಿಕೊಳ್ಳಬಹುದು ಎನ್ನುವುದಕ್ಕೆ ಸಾಕ್ಷಿ ನಾನೇ ಆಗಿದ್ದೇನೆ. ಆ ದೇವರ ಆಶೀರ್ವಾದ ಇದೆ ಅಂತ ಆದ್ರೆ ಖಂಡಿತ ನಿಮ್ಮನ್ನು ಮದುವೆ ಆಗ- ಇದ್ದಲ ವಿಷ ಕಂಡು ಗೋವಿಂದ ಎನ್ನಿ ಗೋವಿಂದ, ಇಷ್ಟು ಬೇಗ ಪಾರ್ವತೀಶ ಗೋವಿಂದ. ಹೋಗಿ ಆಯ್ತಾ? ಇಷ್ಟು ಬೇಗೆಯ ಸ್ವಾಮಿ ಹೌದು. ಅತಿ ಶೀಘ್ರವಾಗಿ ಹಾ. ಪಾರ್ವತೀಶನ ಬದುಕಿಗೆ ಹಾ. ಮಂಗಳ ಹಾಡಿಯೇ ಬಿಟ್ಟೆ. ಹೌದಾ? ನೋಡಿದ್ರ ಏನು? ಗೌರಿ ಮಂಡಲದ ಸರ್ವ ಪ್ರಜೆಗಳು ಹಾ. ಮುಖ ನೋಡ್ಲಿಕ್ಕೆ ಆಗುವುದಿಲ್ಲ. ಹಾ. ಅದರಲ್ಲಿಯೂ ಹಾ. ಪ್ರಾಧಾನ್ಯವಾಗಿ ಹೆಂಗಸರು ಹಾ. ಕಣ್ಣಿನಲ್ಲಿ ಧಾರಾಕಾರವಾಗಿ ಕಣ್ಣೀರು. ಬೇಜಾರು ಮಹಾರಾಜರು ಹೋದ್ರಲ್ಲ. ಆಹಾ, ಹಾ. ಅದಕ್ಕಾಗಲ್ಲ ಮತ್ತೆ ತಿಂಗಳ ಕೊನೆಯಲ್ಲಿ ಬರುವಂತಹ ಹಾ. 2,000 ಕೈ ತಪ್ಪಿ ಹೋಯ್ತಲ್ವೋ ಎನ್ನುವುದಾಗಿ ಚಿಂತೆ ಅವರಿಗೆ. ಹೌದಾ? ನಿಮ್ಮ ಮನಸ್ಸನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಚಿಂತೆ ಮಾಡುವಂತ ಅಗತ್ಯತೆ ಇಲ್ಲ. ಬರುವಂತ 2,000ಕ್ಕೆ ನಾವು ಆತುಕೊಳ್ತೇವೆ. ಅಂದ್ರೆ ಗೊತ್ತಾಗುದಿಲ್ಲ ಅವ್ರಿಗೆ ಆತುಕೊಳ್ತಾನೆ ಅಂದ್ರೆ. ಗೊತ್ತಾಗ್ಲಿಲ್ವಾ? ಸರಿಯಾಗಿ ಹೇಳಿ. ಅದು ಕೊನೆ ಬರ್ತದಲ್ವಾ ತಿಂಗಳ ಅದೇ. ಎಂತದದು? ಆತುಕೊಳ್ತೇನೆ ಅಲ್ಲ, ಗೃಹಲಕ್ಷ್ಮಿ ನಾನು ಕೊಡ್ತೇನೆ ಅಂತ ಹೇಳಿ. ನಾನು ಕೊಡ್ತೇನೆ 2,000. ಚಿಂತೆ ಮಾಡುವಂತ ಅಗತ್ಯತೆ ಇಲ್ಲ. ಓಹ್ 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 ಎಂತ? ಹಳೆಯವರು ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ತು. ನೀವು ಮುಗುಳು ನಗುವುದು ಬೇಡ. ಹಾ. ನಿಮ್ಮ ನಗೆಯನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಏನು? ನಿಮಗೂ ಬೇಕಲ್ವಾ ತಿಂಗಳ ಕೊನೆಯಲ್ಲಿ ಬರುವಂತ ವೃದ್ಧಾಪ್ಯ ವೇತನ? ಹೌದು. ಅದು ನಾವು ಕೊಡ್ತೇವೆ. ಹಾ. ಎಂತದ್ದು ಗಲಾಟೆ? ಹೆಂಗಸರದು ಹೆಣ್ಣು ಮಕ್ಕಳದ್ದು ಹೆಂಗಸರದ್ದು ಏನಂತೆ? ನಮಗೂ ಬೇಕು ನಮಗೂ ಬೇಕು ನಮಗೂ ಬೇಕು ನಮಗೂ ಬೇಕು. ಎಂತ ಬೇಕು? ಉಚಿತ ಪ್ರಯಾಣ. ಅಯ್ಯೋ. ಅದಕ್ಕೂ ನಾವು ಹಾ. ಸ್ಪಂದಿಸ್ತೇವೆ. ಹಾ. 5 ಯೋಜನೆಗೆ ಶತಸಿದ್ಧ ಶತಬದ್ಧ. ಮದ ಎಲ್ಲ ನಿಳಿದುವೆನು ನಾನು, ಮದ ಎಲ್ಲ ನಿಳಿದುವೆನು ನಾನು, ಬಲ್ಲೆಯ ಮೌಲ್ಯದೂರು ರಣದೊಲ್ಲ ಬಾರಿತಿಯ ಏನು ಹುಲ್ಲ ಹುಲ್ಲ. ಊರಿನ ಜನ್ಮಕ್ಕಿಷ್ಟು ಬೆಂಕಿ ಬಿದ್ದು ಹೋಗ್ಲಿಕ್ಕೆ ಮರ್ಯಾದೆ ಸತ್ತವನೇ, ಮಾನ ಮರ್ಯಾದೆ ಬಿಟ್ಟವನೇ, ಏನೋ ಪೀಠವನ್ನ ಏರಿ ಕುಳಿತುಕೊಂಡಿದ್ದೀಯ. ಪಾರ್ವತೀಶ ಇನ್ನಿಲ್ಲ, ನಾನು ಸತ್ತಿದ್ದೇನೆ ಎನ್ನುವ ಹಾಗೆ ನಮ್ಮವರಿಗೆಲ್ಲ ಹೇಳ್ತಾ ಇದ್ದೀಯಲ್ಲ. ಪಾರ್ವತೀಶನ ಹೆಣ ಅರಮನೆಗೆ ಬಂದಿತ್ತ? ಹೆಣ ಬರಲಿಲ್ಲ, ಸುದ್ದಿ ಬಂದಿತ್ತು. ಅದೆಲ್ಲ ಸಿಂಧು ಆಗ್ತದ? ಅಲ್ಲ, ನಾವು ಸುದ್ದಿ ಬಂದದ್ದನ್ನೇ ಸಿಂಧು ಅಂತ ತಿಳಿದುಕೊಳ್ಳುವ. ಓಹೋ, ಹಾ. ಏಯ್, ನಮ್ಮವರಿಗೆಲ್ಲ ಧೈರ್ಯದ ಮಾತನಾಡ್ತಾ ಇದ್ದೀಯ. ನಿನ್ನೆಂತ ಉಚಿತವ? ಎಲ್ಲ ಉಚಿತ. ಯಾರ್ಯಾರ್ದೋ ಸಂಪಾದ್ಯದಲ್ಲಿ ನಿನ್ನ ಉಚಿತ ಅಲ್ಲ? ಎಂತದ್ದು ಇಲ್ಲ. ಹ. ನಾವು ತಲೆ ಕೆಡಿಸಿಕೊಳ್ಳುವುದೇ ಇಲ್ಲ. ಇಲ್ಲಪ್ಪ, ಗಂಡಸರಿಂದ ತೆಕ್ಕೊಳ್ಳುವುದು, ಹೆಂಗಸರಿಗೆ ಕೊಟ್ಟೆ ಬಿಡುವುದು. ಹಾ ಹಾ, ಅವ್ರ ಹೆಣ ಬಿದ್ರೋಟಿಲ್ಲ. 5 ವರ್ಷ ನಮ್ಮದು ಪೀಠ ಗಟ್ಟಿ. ನಿನ್ನ ಕರ್ಮ ನೋಡಿ ವರ್ಷ. ಯಾವುದು? ಹಣೆ ಬರ ಗೆಟ್ಟವನೇ. ಏಯ್, ನಿನ್ನ ಬೇರೆ ಬೇರೆ ಹೊಸದು ಯೋಜನೆಯನ್ನು ರೂಪಿಸ್ತೇವೆ. ಹಾ, ಮತ್ತೆ ಒಂದು ಕಾರ್ಯಕ್ಕೆ ನಮ್ಮ ಬರುವುದಿಲ್ಲ. ರಾಜಕೀಯ ಷಡ್ಯಂತ್ರದ ಬಲೆಯನ್ನ ಬೀಸಿ ಮರಳುಗೊಳಿಸ್ತೇವೆ. ಏ ವಿಷಕಂಠ, ಆ ದಿವಸ ನಿನ್ನ ಪುರಕ್ಕೆ ನಾನು ಬಂದಾಗ ನೀನು ಹೇಳಿದ್ದೇನು? ಪಾರ್ವತೀಶ, ನೀವು ಮೇಲ್ ಹೋಗಬೇಕು. ಆವತ್ತೇ ಒಂದು ಕಣ್ಣಿಟ್ಟೆ ನಿನ್ನ ಮೇಲೆ ನಾನು. ಏಯ್, ಕುದುರೆಗೆ ಅಮಲು ಬರುವ ಪದಾರ್ಥವನ್ನ ಕೊಟ್ಟಿದ್ಯಾರು? ಅಷ್ಟೇ ಅಲ್ಲ, ನಮ್ಮ ಗಂಗು ಯಾವತ್ತು ದಾರಿಯನ್ನು ತಪ್ಪಿದವನಲ್ಲ. ಅವನೇ ದಾರಿಯನ್ನು ತಪ್ಪಿದ್ದಾನೆ ಅಂತಾದ್ರೆ ಅವನಿಗೆ ಅಮಲು ಬರುವ ಪದಾರ್ಥವನ್ನ ಕೊಟ್ಟಿದ್ಯಾರು? ಯಾರು ಯಾರು ಎಂದು ಪ್ರಶ್ನೆ ಮಾಡುವಾಗಿಲ್ಲ. ಇಷ್ಟು ಕೆಲಸ ಮಾಡಿದವನೇ ನೀನು. ಶಾಂತಂ ಪಾಪಂ ಶಾಂತಂ ಪಾಪಂ. ಏ? ಅದು ನಿನ್ನ ಬಾಯಿಂದ ಹೇಳಬೇಡಿ ಪ್ರಭಾ, ಹೇಳಬೇಡಿ. ಯಾಕ? ಸತ್ಯವನ್ನೇ ಹೇಳುವಂತ ಈ ಸತ್ಯ ಹರಿಶ್ಚಂದ್ರನ ಮೇಲೆ ಹೇ? ಇಂಥದ್ದೊಂದು ಆಪಾದನೆ. ಅಯ್ಯೋ, ನಿನ್ನ ಮೊಸಳೆ ಕಣ್ಣೀರೇ. ಧರ್ಮವೇ ಸಾಕಾರವಾಗಿರುವಂತ ಧರ್ಮಮೂರ್ತಿ ಎನಿಸಿದ ಈ ಧರ್ಮರಾಯನ ಮೇಲೆ ಇಂಥದ್ದೊಂದು ಅಪವಾದವೇ? ಅವರ ದೇವರನ್ನ ಜೀವಂತವಾಗಿದ್ರೆ ನಿಮ್ಮ ಮಾತನ್ನ ಕೇಳಿದಂತ ನನ್ನ ಕಿವಿಗೆ ಕಾದ ಸೀಸವನ್ನ ಹುಯ್ಯಬಾರದೇಕೆ? ಅಲ್ಲ, ಕಿವಿ ಕೊಡ್ದೆ ಹಾಕ್ಲಾ?
ಹೋಗ್ಲಿ ಎಲ್ಲಿ ಆದರೂ ಹೊಳೆ ಕೆರೆ ಬಾವಿ ಹಳ್ಳ ತೋಡು ಸಮುದ್ರ ಇದ್ರೆ ಹೇಳಿ ಹೋಗಿ ಹಾರಿಕೊಂಡು ಬಿಡ್ತೇನೆ. ಜೀವ ಬೇಡ ಅತ್ಲಾಗೆ. ನೀನು ಒಂದು ಕೆಲಸ ಮಾಡು, ಆ ಬಾವಿ ಕೆರೆಗೆಲ್ಲ ಹರಿದು ಬೇಡ. ನಿನ್ ಹೆಣ ಮೀನ್ ತಿಂದ್ರೆ ಬಹಳ ಕಷ್ಟ. ನಿನ್ ಬುದ್ಧಿ ಬಂದ್ರು ಬಂತವಕ್ಕೆ. ಓ ಇಲ್ಲಿ 3 ದಾರಿ ಕೂಡಿದೆ, ಮಧ್ಯೆ ನಿಂತ್ಕೊ ಕಣ್ಣು ಮುಚ್ಕೊಂಡು ಹೊಡ್ಕೊಂಡು ಹೋಗ್ತಾನೆ. ದೊಡ್ಡ ಗಾಡಿ ಅಡಿ ಬಿದ್ದು ನಿನ್ ಹೆಣವು ಮನೆ ಹೋಗ್ತಾನೆ. ಸುಳಿ ಹೋಗ್ತೀಯ. ಅಲ್ಲ ಸಾಕ್ಷಿ ಏನುಂಟು ಸಾಕ್ಷಿ ಪಾರ್ವತೀಶವನ್ನು ಮಾತನಾಡ್ತಾನೆ ಅಂತಾದ್ರೆ ಸತ್ಯವನ್ನ ಹೇಳುತ್ತಾನೆ. ನಿನಗೆ ಸಾಕ್ಷಿ ಬೇಕಾ? ಬರ್ಲಿ ನೋಡುವ. ನಿಮ್ಮವನನ್ನೇ ಕರೆದು ನಿಲ್ಲಿಸ್ತೇನೆ, ಒಪ್ಪಿಕೊಂಡ್ರಾಯ್ತು. ಕಾಲಿಗೆ ಶರಣು ಬರ್ತೇನೆ ಸತ್ಯ ಹೇಳಿದ್ರೆ. ಇಲ್ಲ ಅಂತಾದರೆ ಕಾಲನ ಮನೆಯ ದಾರಿ ತೋರಿಸ್ತೇನೆ. ನೋಡುವ ನಿರ್ಣಯ ಆಗಲಿ. ಸಾಕ್ಷಿ ಕರೆಸಿ. ಸಾಕ್ಷಿ ಏನ ಸಾಕ್ಷಿ ಹೇಳ್ಕೋಬಾ ಅಂತ ಹೇಳಿಲ್ವಾ? ಅಮ್ಮನ ಹತ್ರ ಹೋದ ನೋಡ. ಗಂಗು ಹೇಗೆ ಹೇಳ್ಕೊಂಡು ಬಾರ. ಏನ ನಿನಗೊಂದು ಯಾಕೆ ಮಾನ ಮರ್ಯಾದಿಲ್ಲ ಪುಣ್ಯಾತ್ಮ? ಹೋಗಿ ಹೋಗಿ ಹೆಣ್ಣಲ್ಲಿ ಪೆಟ್ಟು ತಿಂತೀವ. ಜೂಟ ಹಿಡ್ದು ಎಳ್ಕಬರ. ಗಂಗು ಎಂತದ ಅದು ಎಂತದ? ಇದು ಹೆಣ್ಣಲ್ಲ, ಮತ್ತೆ ಇದು ಗಂಡು. ನಿನ್ನ ಮಾವನ ಮಗಳು ಅಂದ್ಯಲ್ಲೋ. ನೋಡ್ಲಿಕ್ಕೆ ಹಂಗೆ ಐತ್ ಮಾರ್ರೆ, ಇದು ನೋಡ್ರಿ ಗಂಡು. ಎಳ್ಕಬೇಡ ಅವನ್ನ. ಏನ ಮಹಾರಾಜ್ರೆ, ಇಷ್ಟಕ್ಕೆಲ್ಲ ಕಾರಣ ಏನ್ ಗೊತ್ತಾ? ಏನು? ಓ ಇಲ್ಲಿದ್ದಾರಲ್ಲ ದೊಡ್ಡ ಮನುಷ್ಯರು. ಹೌದು. ಅಲ್ಲಿ ಎಂತ ಮಾಡ್ತೀರಿ? ಎಲ್ಲಿ ಹೋಗುದು? ಸುಮ್ಮನೆ ಇಟ್ಕೋ, ಕೊಡ್ದು ಹಾಕ್ತೇನೆ. ನಮ್ಗೆ ಮೋಸ ಮಾಡಿದ್ದು ಇವ್ರು ಹೇಳ್ಕೊಟ್ಟಿದ್ದು. ಅವ ಸ್ತ್ರೀವೇಷ ಮಾಡಿ ನಮ್ಗೆ ಮೋಸ ಮಾಡಿದ್ದು. ಹೌದಾ? ಇಷ್ಟಕ್ಕೆಲ್ಲ ಕಾರಣ ಇವ್ರಿಬ್ರೆ. ಪಾಪಿ, ಹಣೆ ಬರ ಗೆಟ್ಟವಳೆ. ಏನು ನಾಟಕ ಮಾಡ್ತೀಯ? ಸರಿಯಾಗಿ ಕೇಳಿಸ್ಕೋ. ಸತ್ಯವನ್ನ ಹೇಳು. ಸತ್ಯವನ್ನ ಬಿಟ್ಟು ಬೇರೆನೆ ಹೇಳಿಕ್ಕಿಲ್ಲ. ಬಗಳ ಮಾತಾಡಂತ ಹೇಳಿದ್ ಬೊಗಳು ಅಂದ್ರೆ ನಾಯಿ ನೀನ? ಹೇಳು. ಹೀಗೆಲ್ಲ ಆಗುದಕ್ಕೆ ಏನು ಕಾರಣ? ಮಹಾರಾಜ್ರೆ ದೂರ ನಿಂತ್ಕೋ. ಆಗ ಹತ್ತಿರ ಬಂದ್ರಿ. ಯಾರು? ಇನ್ನು ಕೊಟ್ಟೆ ಆಗ್ತದೆ ಜೊತೆ. ಈಗ ಮಹಾರಾಜ್ರೆ ಏನು ಎಂತ ಮಾಡುದು ಹೇಳಿ? ಎಲ್ಲೂ ಕೆಲಸ ಸಿಕ್ಲಿಲ್ಲ ಅಂತ ಹೇಳಿ ಅಲ್ಲಿ ರತ್ನಗಿರಿಯಲ್ಲಿ ಕೆಲಸ ಕೊಡ್ತೇನೆ ಅಂತ ಹೇಳಿ ಅಲ್ಲೂ ಕೆಲ್ಸಕ್ಕೆ ಸೇರ್ಕೊಂಡೆ. ಕೇಳಿಸ್ಕೊಂಡೇನು? ಸೇರಿ 4-5 ದಿವಸಕ್ಕೆ ಯಾಕಾಯ್ತು ಈಗ ಮಾತ್ರ ನಂಗೆ ಹೇಳ್ತಿರಲ್ಲ. ನಿನ್ನ ಕರ್ಮ ಎಂತದ? ಎಂತದು? ಬೇಡಕನೋ ಅದೆಂತ ಹೇಳು. ಯಾರಂತದ್ದು? ಕಲ್ಲ. ತೆಗಿಯದ್ನ ಆಯ್ತು ಮಾರ, ತೆಗಿತೇನೆ. ನಾನು ನೋಡ್ಲಾಗುದಿಲ್ಲ ಅದೆಲ್ಲ. ಹೇಳು. ಹಾಗೆ ಗೌರಿ ಮಂಡಿಗೆ ಹೋಗ್ಬೇಕು. ನಿನ್ನ ಅಪ್ಪನ ಮನೆ ಹೋಗ್ಬೇಕಿತ್ತು. ಅಲ್ಲ ನಿಮ್ಮೂರು ಗೌರಿ ಮಂಡಲ. ಅಲ್ಲಿ ಹೋಗಿ ಪಾತ್ರ ತಿಕ್ಕೊಂಡು ಕರ್ಕ ಬಂದ. ಪಾರ್ವತೀಶ ಅವರನ್ನೇ ಕರ್ಕೊಂಡು ಬರ್ಲಿಕ್ಕಾಗಿ ಬಂದೆ. ಕರ್ಕೊಂಡು ಬಂದು ಅಲ್ಲಿ ಬಿಟ್ಟಾಗ ನನ್ನ ಕೆಲಸ ಮುಗೀತು ಅಂತ ಹೇಳಿ ನಿಮ್ ಜೊತೆ ಒಳಗೆ ಬರುವಾಗ ರೊಟ್ಟಿ ಕೊಯ್ಯಾಕಿ ಹೇಳಿದ್ರಿ. ಯಾರು? ಅಲ್ಲ ಒಂದು ಸ್ತ್ರೀವೇಷನೂ ಬಿಡುದಿಲ್ಲ ಅಲ್ಲ ಮಾರ. ಮುಂದೆ
ಹಾಗೆ ನಾನು ಕೇಳ್ಕೊಂಡೆ ಅಂದೆ. ಅವ್ರು ಹೇಳಿದ್ರು ಏನು ಮಹಾರಾಜರು ಹೋಗ್ತಾ ಇದ್ದಾರೆ, ಮತ್ತೆ ರಥವನ್ನು ಏರಬೇಕು ಅಂತ ಹೇಳಿದ್ರು. ಯಾಕೆ ಅಂತ ಕೇಳಿದೆ. ಕುದುರೆಗೆ ಅಮಲು ಬರುವ ಪದಾರ್ಥ ಕೊಡಬೇಕು ಅಂದ್ರು. ನಾ ತಡ ಮಾಡ್ಲಿಲ್ಲ, ದೊಡ್ಡ ಸೀಸದಲ್ಲಿ ಇರುತ್ತಂದು ಕೊಡ್ತೇ ಅಂದೆ. ಅಲ್ಲಿಗೆ ಅವ್ರು ಹೇಳಿದ್ರು ಏನು ಸೀಸದಲ್ಲಿ ಇರುವುದನ್ನು ಮಹಾರಾಜ ನೋಡಿದ್ರೆ ಬಿಡುದಿಲ್ಲ. ನೀ ಅದೆಲ್ಲ ತೋರಿಸ್ಬೇಡ ಅವ್ರಿಗೆ. ಶಿಸ್ತಾಗಿದ್ದಲ್ಲ ಇವ್ರಿಗೆ ತೋರಿಸ್ಬೇಡ, ಒಂದು ಚೂರು ಇಡುದಿಲ್ಲ ಅವರು. ಹೌದಾ? ಯಾವ್ದಾ? ಅಲ್ಲ ಯಾವ್ದು? ಒಂದು ಚೂರು ಬಿಡುದಿಲ್ಲ. ಯಾವ್ದನ್ನ? ಅವನು ಕೊಚ್ಚಿ ಬಿಸಾಡುದಿಲ್ಲ. ಅದು ಮೊದ್ಲು ಹೇಳ್ಕೊ. ಅದೇ ಮುಂದೆ ಹಾಗೆ ಅದು ಬೇಡ ಅಂತ ಹೇಳಿದ್ರು. ಕಡೆಗೆ ನಾನು ಹೇಳಿದೆ, ಈ ಕಾಡಿನ ಸೊಪ್ಪು ಉಂಟಲ್ಲ, ಸೊಪ್ಪು ನಿನ್ನ ಮಂಡ್ಯಾಗ ಹಾಕು ಸೊಪ್ಪು ಅಂತೆ. ಮತ್ತೊಂದು ಚಂದ ಮಾಡಿ ಅರ್ದೆ ಅದ್ರ ರಸವನ್ನು ತೆಗೆದೆ ಕುದುರೆ ಕುಡಿಸ್ತಾರೆ. ಇವ್ ಬಾಯಿ ಕಳೆದು ಮುಚ್ತಿದ್ದ. ಕುದುರೆ ಸ್ವಲ್ಪ ಕುಡಿಸಿದೆ, ಇವನಿಗೆ ಹೆಚ್ಚು ಕುಡಿಸಿದೆ. ಹೀಗೆಲ್ಲ ಆಗುದಕ್ಕೆ ಕಾರಣ ಬಡಗರೋದೇತೆಗೆ ಮುನ್ನ ಸರಿದರುಂಡವನೀಗ ಯಮ ಬರುದನಿಗಳೀಗ ಮಗನೇ ಈಗ ನೀನು ನೋಡಿ ಕೊಂದ ಹಾಕ್ತಿದ್ರ ಮತ್ತೆ ಇವಾಗ ಕೊತ್ತಿ ಮಾತು ಹಾಗೆ ಹಿಡ್ಕೊ. ಏಯ್ ಸಾಕ್ಷಿ ಬೇಕು ಸಾಕ್ಷಿ ಬೇಕು ಅಂತ ಹೇಳ್ತಾ ಇದೆಯಲ್ಲ, ನಿಮ್ಮವರನ್ನೇ ಮುಂದಾಗಿ ನಿಲ್ಲಿಸಿದ್ದೇನೆ. ಮಾಡಿದ ತಪ್ಪನ್ನು ಒಪ್ಪಿಕೊಳ್ತೀಯಾ ಸಾಯ್ತೀಯಾ? ಹೆಸರಿನಲ್ಲಿ ವ್ಯತ್ಯಾಸವಿಲ್ಲ. ಏನು ಮಾಡೋಣ? ನೀನು ಪಾರ್ವತೀಶ, ನಾನು ವಿಷಕಂಠ. ಹಣೆ ಬರಹ ಸರಿ ಇಲ್ಲ, ಪಾರ್ವತಿಯನ್ನು ನಿನ್ನ ತೊಡೆಯ ಮೇಲೆ ಕೂಡ್ರಿಸಿದರು. ಯಾರನ್ನು ಕುಂಡಿಸಿಲ್ಲ, ವಿಷವನ್ನು ನನ್ನ ಗಂಟಲಲ್ಲಿ ಸುರಿದರು. ಏನಕ್ಕೇನ ಪ್ರಕಾರ ಹೋರಾಟವನ್ನು ಮಾಡ್ತೇನೆ. ಸತ್ತರ ಬೇಸರ ಇಲ್ಲ, ಪಶ್ಚಾತ್ತಾಪ ಇಲ್ಲ. ಮತ್ತೆ ಬದುಕಿದ್ದರ ನಿನ್ನ ಕುಟುಂಬ ಸರ್ವನಾಶ ನನ್ನಿಂದ. ನಾವು ಬಿಡುದಿಲ್ಲ. ಯಾರು ಏನಂತ ನೋಡೋಣ ಬಾ. ಏ ಗಂಗು, ಮತ್ತೆ ಓಡಿಯೋದ ನೋಡೋ ಮೇಲೆಲ್ಲ. ಎಲ್ಲಿ ಓಡೋಗೋದು? ಎಲ್ಲಿದ್ಲು ಗೊತ್ತಾ? ಎಲ್ಲಿ? ಇಲ್ಲಿ ನೋಡಿ, ಕಾಂಕ್ರೀಟ್ ಕಾಪಿ ಬಿದ್ದಿತ್ತಲ್ಲ. ಏ ಗಂಗು, ಅದು ಕಾಲ ಪುಣ್ಯಾತ್ಮ. ತಲೆ ಎತ್ತ ಮಾಡಿದ್ರಿ, ತಲೆ ಮುಂದಿತ್ತಲ್ಲ. ಇಷ್ಟು ಸಣ್ಣ ಮಂಡಿ ಯಾರಿಗೆ ಕಾಣ? ಹೇಳಿ 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 ಹೇಳಿ. ಅದೊಂದು ತಕೊಂಡ್ಯಾ? ಇಲ್ಲ ಇಲ್ಲ, ಏನ್ ಹೇಳು. ಬಿಟ್ಟುಂಟಲ್ಲ, ಅದು ಪುಣ್ಯಾತ್ಮರ ಬಾಯಿಂದ ಬರುವಂತ ಶಬ್ದ. ಅದು ನಿನ್ನಂತವನ ಬಾಯಿಂದ ಬರುವುದಲ್ಲ. ಅದಲ್ಲ. ಏನ್ ಹೇಳು. ಜೀವ ಬಿಡಿ. ಯಾರು ನೀವು ಜೀವ ಬಿಡಿ. ಅಲ್ಲ, ಅವ್ರು ನನ್ನ ಜೀವ ಬಿಡಿ ಅಂದ್ರೆ ಹಾಗೆ ಏನ್ ಮಾಡುವ? ಮುಂದೆ ಹೊಟ್ಟೆ ಹೊರ್ಕೊಳ್ಬೇಕು ಅಂತ ಆ ಕೆಲಸ ಮಾಡಿದೆ. ಅವ ಹೇಳ್ದ, ನಿಂಗೆ 3,000 ಕೊಡ್ತೆ ಅಂದ. ನಿಮ್ಮನ್ ಕೊಂದಾಕ್ರೆ ಅದಕ್ಕೆ ನಮ್ಮ ನಿಮ್ಮನ್ ಕೊಂಡು ಅಂತ ಬಂದೆ. ನಂಗೇನ್ ಸೂತಿಕ ಇಲ್ಲಲ್ಲ. ಹೌದಾ? ಅಲ್ಲ, ನಿನ್ನ ಕೊಂದ್ರು ನನಗೇನು ಸೂತಿಕ ಇಲ್ಲ. ಕೊಡ್ದು ಹಾಕ ನೀನೀಗ. ಎಂತ ಮಾಡುವ? 3,000 ಮಾಡಿದೆ ನಾನು. ಏಯ್, ನೀನು ಬೇಡ ತಿನ್ಬಾರ್ದಿತ್ತ ನೀನು. ಕೊಡ್ದು ಹಾಕ್ತೇನೆ ಈಗ. ಮಾಡ್ಬೇಡಿ, 1.5 ಮಾಡಿ ತಿರ್ಗು. ಬೇಡ, ನೀವೊಂದು ಕೆಲಸ ಮಾಡಿ. ಏನು? 5,000 ಕೊಡಿ, ಕೊತ್ತಿ ನನ್ನ ಕೈಲಿ ಕೊಡಿ. ಅವನು ಕೊಚ್ಚಿ ಬೀಸ್ ಹಾಕ್ತಿದ್ರು ಕೇಳಿ. 10 ಲಕ್ಷ ಕೊಟ್ಟೆನು, ಕೊಚ್ಚಲಿಕ್ಕೆ ಯೋಗ್ಯತೆ ಉಂಟು. ನೀವು ಕೊತ್ತಿ ನಿನ್ನ ಕೊಡ್ದು ಹಾಕ್ತೇನೆ ಈಗ. ಕಡಿ ಕಡಿ ಕಡಿ. ಕೊಡಿ ಕೊಡಿ, ಮುಂದ್ ಬಂದ್ ಸಾಯ. ಎಂತ? ಅವ್ನು ಕೊಡಿತೆ 10 ಲಕ್ಷ. ಅವನು ಕಡ್ದು ನೀನು ಬಗ್ತೀಯ. ನನ್ನ ಕೊಡಿತೀರಾ?
ಬಡಿಯಾ ಏನ್ ಹೇಳು? ನಿಮ್ಮ ಕಾಲಿಗೆ ಬೀಳ್ತೇನೆ. ಹಾ, ನಂಗೆ ಎಂಥವ್ರು ಇನ್ನು ಅಂಥ ಕೆಲಸ ಮಾಡೋದಿಲ್ಲ. ಅವ್ರು 10 ಲಕ್ಷ ಕೊಡ್ತೇನೆ ಅಂದ್ರು ನಿಮ್ಮಂಥವ್ರನ್ನ ಕೊಲ್ಲೋ ಕೆಲಸ ಮಾಡೋದಿಲ್ಲ. ಹಾಗಾಗಿ ಸಣ್ಣದು ಎಂಥವ್ರು ಒಂದು ಕೆಲಸ ಕೊಡಿ. ಏ ಗಂಗು, ಯಜಮಾನ್ರೆ ಬೇಡ್ತಾ ಇದ್ದಾನೆ. ಹೌದೌದು. ಇನ್ನಾದ್ರೂ ಒಳ್ಳೇದಾಗ್ತೇನೆ ಎನ್ನುವ ಹಾ, ಲಕ್ಷಣ ಕಾಣ್ತಾ ಉಂಟು. ಕೆಲಸ ಕೊಡ್ಬೇಕು. ಒಂದು ಕೆಲಸ ಕೊಡು. ಕೆಲಸದವ್ ಕೆಲಸ ಕೊಡುದಾ? ಕೆಲಸದವ್ರೆ ಕೆಲಸ ಕೊಡು, ಯಜಮಾನ್ರೆ ಅಂತ ಇಲ್ಲ, ಬಂದು ಹೋಗುದು ಅಷ್ಟೇ. ಕಾಂಕಣ ಕಂಕಣ ನೀನು ಕಾಂಕಣ ಗಂಗು. ಅದೇ ಹಾ. ಗೊಂಗೋಣ ಹಾ, ಕೆಲಸ ಕೊಡ್ತಲ್ಲ ಒಳ್ಳೆ ಕೆಲಸ. ಅಣ್ಣ ನಂಗೆ ಮಂಡಿ ಮೇಲೆ ಎಂತ ಹೊರುವಂಗಿಲ್ಲ. ಎಂತಾಯ್ತು? ಇಡೀ ಮಂಡಿ ನೋವು, ಛೇ. ಕಣ್ಣೆಲ್ಲ ಗರ್ 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 ತಿರುಗುದು ಮರ. ಹಾ, ಎಂತಕ್ಕೇನ ಗರ ಗರ. ಅಜ್ಜಿ ಇಟ್ಟರೆ ಸಹ ತಲೆ ಮೇಲೆ ಹಾ. ಕಣ್ಣು ಗರ್ 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 ನೊಂದ. ಹಾ. ಈ ಬಲ್ದ ಕೈಯು ಹಾ, ನೋವು ನೋವು, ಎಂತಕ್ಕೇನು? ಕೈ ಮೇಲೆ ಎತ್ತಕ್ಕಾಗದೇ ಇಲ್ಲ. ಅಯ್ಯೋ. ಎಂತ ಆಯ್ತು ಅಂತ ಗೊತ್ತಿಲ್ಲ. ಹಾ. ಮತ್ತೆ ಈ ಕೈ ಇತ್ತಲ್ಲ, ಹಾ. ಕೈಯ ಜುಮ್ 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 ಅನ್ನೋದು. ಜುಮ್ ಜುಮ್ ಮಾಯ. ಕೈ ಎರಡು ಕೈ. ಹಾ, ಜುಮ್. ಮತ್ತೆ ಇವೆರಡು ಕಾಲು ಗಂಟಿತ್ತಲ್ಲ ಅಣ್ಣ, ಹಾ. ನಾಯಿ ಕೊಚ್ಚಿ ಎಳ್ದಂಗೆ ಆ ನಮೂನಿ ನೋವು. ಸತ್ಯ ಹೇಳ, ಎಂತ ನಿಂದು ಯಾವ್ದು ಸರಿ ಇತ್ತು? ದೇವರಣ್ಣ ಹೇಳ, ಬಾಯಿ ಒಂದೇ ಸೊರಿ ಇದ್ದದ್ದು ನಾನು. ಅದ್ರಾಗೆ ಬದುಕು ಸತ್ಯ ನೀನು. ಹಾ, ಹಿಂಗೆ ಒಳ್ಳೆ ಕೆಲಸ ಇತ್ತು. ತಲೆ ಮೇಲೆ ಹೊರುದಿಲ್ಲ, ಬೇಡ ಏನು ಕೈಯಲ್ಲಿ ಎತ್ತುದಿಲ್ಲ, ಬೇಡ. ಏನಿಲ್ಲ. ಹೀಗೆ ತೆಗದ ಹಚ್ಚಿ ಬಿಸಿ. ವಜಿ ಇಲ್ಲಲ್ಲ. ಸುಲಭ, ಹಾ. ಎಂತದ್ದು ಅಲ್ಲ. ಇವತ್ತಿಂದ ಈ ಅರಮನೆಯಲ್ಲಿ ಅರಮನೆಯಲ್ಲಿ ನಿನ್ಗೆ ಕೆಲಸ ಹಾ. ಸಗಣಿ ತೆಗಿಯೋ ಕೆಲಸ. ಸಗಣಿ ತುಂಬುದ ಯಾರದ್ದ ಎಷ್ಟೊತ್ತಿಗಣ? ಅಣ್ಣ ನಮ್ದಲ್ಲ, ಕುದುರೆ ಲದ್ದಿ ಹೇಳುದು. ಆಯ್ತಣ್ಣ. ಅದಷ್ಟೇ ಅಲ್ಲ, ಮತ್ತೆ? ಕುದುರೆ ಮೈ ತೊಳಸೋ ಕೆಲಸ ನಿಂದೆ. ಅಣ್ಣ ನೀ ಹೇಳ್ರಿ ಕುದುರೆ ಏನಣ್ಣ, ಹಾ. ನಾ ಎಂತ ಬೇಕಾದ್ರೆ ತೊಳಸ್ತೆ. ಏನು ತೊಳಬೇಡ, ನಮ್ ಕೈ ಇತ್ತ. ಹಾ, ಅಡ್ಡಿಲ್ಲ. ಕುದುರೆ ಒಂದು ತೊಳಿ ಸಾಕು. ಇಲ್ಲ ಅಣ್ಣ, ಊಟ ಊಟ ಉಂಟು, ಕೊಚ್ಚಕ್ಕಿ ಉಂಟು, ಬೆಣ್ತಕ್ಕಿ ಉಂಟು. ಬೆಂಟಕ್ಕಿ ಬೇಡ, ಬೇಡ, ಚಕ್ಕಿ ಕೊಚ್ಚಕ್ಕಿ ಕೊಚ್ಚಕ್ಕಿ ಅಡ್ಡಿಲ್ಲ. ಇದು ಸಂಬಳ ಮಾರಾಜ್ರೆ, ಸಂಬಳ ಬೇಕಾ? ಏ, ನಿಂಗೆ ತಿಂಗಳಿಗೆ 60 ಕೊಡುವುದಿಲ್ವಾ? ಅದ್ರಾಗೆ ಎಂತ ಮಾಡುದು? ಕಾಲಂಶ ಅವನಿಗೆ ಕೊಡು. ಅಯ್ಯಪ್ಪ, ಅರ್ಧ ಅರ್ಧ ನಿಂಗೆ 30 ನಂಗೆ 30. ಅದು ಕೊಡ್ತೀರಲ್ಲ, ಹಾ. ನಿಮ್ದ್ರಲ್ಲೇ ಕೊಡು ಸಂಬಳ. ನಂದ್ರಲ್ಲಿ. ಅಣ್ಣ ಇದು ಎಣ್ಣೆ ಯಾವ ಕೊಬ್ಬರಿ ಎಣ್ಣೆ? ಸಾಯಂಕಾಲಕ್ಕೆ ಒಂದು ತೊಟ್ಟು ಹಾಕಿದ್ರೆ ನಿದ್ರೆಯೇ ಬರೋದಿಲ್ಲ ನಂಗೆ. ನೀ ಹಾಕ್ತೀಯಾ? ನಿಂಗೆ ಅಭ್ಯಾಸ ಇತ್ತ? ನಂದೇ ಒಂದು ಅರ್ಧ ಕೊಡ್ತನ. ಸುಳ್ಳು ಮತ್ತೆ ಯಾರ ಕೈಲಿ ಹೇಳುವಂಗಿಲ್ಲ. ಯಜಮಾನ್ರಿ ಮಾತ್ರ ಗೊತ್ತಾಗ್ಬಾರ್ದು ಮುಂದೆ. ಇಬ್ರು ಗುಟ್ಟ ಏ, ಏನ್ ಮಾತಾಡ್ತಿದ್ಯಾ? ಇಲ್ಲ ಇಲ್ಲ ಅಣ್ಣ, ಇದೆಲ್ಲ ಕೊಡ್ತೀರಲ್ಲ ನೀವು, ನೀವೇ ಕೊಡು. ಹೌದಾ? ಏಯ್ ಏಯ್ ಪಾಪಿ ಮಗನೇ, ಹಾ? ಇವತ್ತಲ್ಲ ನಾಳೆ ನೀನು ಮುಸುಡು ಬಡ್ದಾಗ್ತಿ. ನಾ ಹೇಳ್ದೆ, ಕೇಳಬೇಡಿ ಯಾರ ಮಾತು ಅಂತ. ಗಂಗು, ಹಾ, ಇವನ ಕಥೆಯಂತೂ ಮುಗಿಸಿದ ಹಾಗಾಯ್ತು. ಯಾಕೆ? ಆದ್ರೆ ಒಂದು ಎಚ್ಚರಿಕೆಯ ಮಾತು ನಿನಗೆ. ಏನು? ಅವನ ಬಗ್ಗೆ ಒಂದು ಸಣ್ಣ ಕಣ್ಣಿರ್ಲಿ. ಸಣ್ಣದಲ್ಲ, ದೊಡ್ಡದೇ ಇಡ್ತೀನಿ. ಧರಣಿ ಪಾಲಕನಂದೋ ಹೇಮಳ ಧರಣಿ ಪಾಲಕನಂದೋ ಹೇಮಳ ವರೆಸಿ ತರಳೆಯರು ಬಯರನು ಪಡೆದಿರಲು ತರಳೆಯರು ಬಯರನು ಪಡೆದಿರಲು ಹರ್ಷದೇ ಜಾಪ ಕರ್ಮವ ಮುಗಿಸಿ ಕರ್ಮವ ಮುಗಿಸಿ ಸಂತಸದೆಯೋ ಹೇಮಳನ್ನ ಮದುವೆಯಾಗಿ ಕೆಲವು ಕಾಲವೇ ಕಳೆದು ಹೋಯಿತು. ನನ್ನ ಹಾಗೂ ಅವಳ ಸುಖ ದಾಂಪತ್ಯ ಜೀವನದಲ್ಲಿ 2 ಹೆಣ್ಣು ಮಕ್ಕಳಿಗೆ ಜನ್ಮವನ್ನ ಇತ್ತಿದ್ದಾಳೆ. ಮಂಜುಳ ಹಾಗೂ ಕೋಕಿಲ ಎನ್ನುವ ಹಾಗೆ ಮಕ್ಕಳು ಬೆಳೆಯುತ್ತಾ ಇದ್ದಾರೆ. ಬೆಳೆದಂತ ಮಕ್ಕಳಿಗೆ ಬೇಕಾದ ವಿದ್ಯಾಭ್ಯಾಸವನ್ನ ಕೊಡಿಸಿದ ಹಾಗಾಯಿತು. ಸಕಲ ವಿದ್ಯಾಪಾರಂಗತರಾಗಿ ಅರಮನೆಯನ್ನ ಬಂದು ಸೇರಿದ್ದಾರೆ. ಮಕ್ಕಳ ಮುದ್ದು ಮುಖವನ್ನ ಕಂಡು ಸಂತೋಷವನ್ನು ಅನುಭವಿಸುತ್ತಾ ಇದ್ದೇವೆ ನಾವು. ಪಾರ್ವತೀಶನ ಮುಂದಿನ ಬದುಕು, ಮಕ್ಕಳ ಭವಿಷ್ಯದ ಬಗ್ಗೆ. ಕೋಗಿಲೆ ಗಾನ ಋತುಗಳ ತಾನ
ಅನುಬಂಧ ಹೇಗಿದೆಯೇನೋ ಅನುಬಂಧ ಕೋಗಿಲೆ ಗಾನ ಋತುಗಳ ಗಾನ ಹೇಗಿದೆಯೇನೋ ಅನುಬಂಧ ಸಾಗುವ ದಾರಿ ಬೆಂಕಿಯ ತೋರಿ ಸಾಗುವ ದಾರಿ ಬೆಂಕಿಯ ತೋರಿ ಮುಗಿದೆ ನಾಡು ಭಯದಿಂದ ವಸಂತಗಾನ ಜೀವಮಯ ವಸಂತಗಾನ ಜೀವನಯಾನ ಕೋಗಿಲೆ ಗಾನ ಋತುಗಳ ಗಾನ ಹೇಗಿದೆಯೇನೋ ಅನುಬಂಧ ಅಂತಿಂತ ಹೆಣ್ಣು ನಾನಲ್ಲ ಅಂತಿಂತ ಹೆಣ್ಣು ನಾನಲ್ಲ ನನ್ನಂತ ಹೆಣ್ಣು ಯಾರಿಲ್ಲ ಅಂತಿಂತ ಹೆಣ್ಣು ನಾನಲ್ಲ ನನ್ನಂತ ಹೆಣ್ಣು ಯಾರಿಲ್ಲ ನಾ ಬರುವ ದಾರಿ ಗೌರವ ತೋರಿ ನಾ ಬರುವ ದಾರಿ ಗೌರವ ತೋರಿ ಅತ್ತ ಇತ್ತ ಸುತ್ತ ಮುತ್ತ ನಿಲ್ಲುವರೆಲ್ಲ ಅಂತಿಂತ ಹೆಣ್ಣು ನಾನಲ್ಲ ನನ್ನಂತ ಹೆಣ್ಣು ಯಾರಿಲ್ಲ ಹೇ ಅಂತಿಂತ ಹೆಣ್ಣು ನಾನಲ್ಲ ಕರ್ಪೂರದ ಗೊಂಬೆ ನಾನು ಕರ್ಪೂರದ ಗೊಂಬೆ ನಾನು ಮಿಂಚಂತೆ ಹೊಳೆಯುವೆ ನಾನು ಕರ್ಪೂರದ ಗೊಂಬೆ ನಾನು ಮಿಂಚಂತೆ ಹೊಳೆಯುವೆ ನಾನು ಸುಗುಣ ಸತ್ಯಶೀಲೆ ಎಲ್ಲ ದೇವಲೀಲೆ ಸುಗುಣ ಸತ್ಯಶೀಲೆ ಎಲ್ಲ ದೇವಲೀಲೆ ಕರಗೆ ಕರಗೆ ನೀರಾದ ನಾನು ಕರ್ಪೂರದ ಗೊಂಬೆ ನಾನು ಮಿಂಚಂತೆ ಹೊಳೆಯುವೆ ನಾನು ಬಳುಕುವ ಬಳ್ಳಿಯ ತೆರದಲ್ಲಿ ಬಂದರು ಮಂಜುಳ ಕೋಗಿಲರು ಸುಳಿ ಸುಳಿ ನೋಡುತ್ತ ಕುಣಿಯುತ್ತ ಬಂದರು ಚಲುವಿನ ತಂಬೆಲರು ತಂಗಿ ಕೋಕಿಲ ಅಕ್ಕ ಮಂಜುಳಾ ಯೋಗ ಭಾಗ್ಯ ಅಂತ ಹೇಳಿದ್ರೆ ಹಾಗೆ ಅಲ್ವೇನೆ ಯೋಗವಿದ್ದವರಿಗೆ ಭಾಗ್ಯವಿರುವುದಿಲ್ಲ ಭಾಗ್ಯ ಇದ್ದವರಿಗೆ ಯೋಗವಿರುವುದಿಲ್ಲ ಖಂಡಿತ ಹಾಗೆ ಯೋಚಿಸಿದ್ರೆ ಯೋಗ ಭಾಗ್ಯಗಳೆರಡು ನಮ್ಮ ಜೀವನದಲ್ಲಿ ಸಮ್ಮಿಳಿತ ಆಗಿದೆ ಹೇಳಿಕೊಳ್ಳೋದಕ್ಕೆ ಬಹಳ ಹೆಮ್ಮೆ ಆಗುತ್ತಾ ಉಂಟು. ಗೌರಿ ಮಂಡಲದ ಅಧಿಕಾರಿಯಾದಂತಹ ಪಾರ್ವತೀಶನಿಗೆ ಮುದ್ದಿನ ಹೆಣ್ಣು ಮಕ್ಕಳು ನಾವು. ಸತ್ಯ. ಮಂಜುಳಾ ಕೋಕಿಲ ಎನ್ನುವ ಹಾಗೆ ನಾವಿದ್ದಂತಹ ಬಗೆಯಾದ್ರೂ ಹೇಗೆ ಹೇಳು. ಹೇಗೆ? ಲತೆಯೊಳರಳಿದ ಕುಸುಮದಂತೆ ಲಕಲಕಿಸುತ್ತಿದ್ದಂತಹ ಕುಸುಮ ಗಂಧಿನಿಯರು ನಾವು. ಮನುಷ್ಯ ಜನ್ಮವೇ ಶ್ರೇಷ್ಠ ಅಂತ ಹೇಳಿದ್ರು ಅಲ್ವೇ? ಅದರಲ್ಲೂ ಒಳ್ಳೆ ಮನೆತನದಲ್ಲಿ ಹುಟ್ಟಬೇಕು ಅಂತ ಆದ್ರೆ ಜನ್ಮ ಜನ್ಮಾಂತರದ ಪುಣ್ಯ ಮಾಡಿರ್ಬೇಕು. ಖಂಡಿತ. ನಾವೆಷ್ಟು ಭಾಗ್ಯವಂತರು ನೋಡು. ಸನ್ನೆ ಮಾಡಿದ್ರು ಸಾಕು, ಕೈಗೊಬ್ರು ಕಾಲಿಗೊಬ್ರು ಆಳುಗಳು. ಎಲ್ಲಾ ಸಂತೋಷವು ನಮ್ಮಲ್ಲಿಯೇ ಉಂಟು. ಏನೇ ಎಂತದೆ? ನಿನ್ನನ್ನು ಗಮನಿಸ್ತಾ ಇದ್ದೇನೆ, ಎಂದೂ ಇಲ್ಲದೆ ಇರುವಂತಹ ಸಂತೋಷ ನಿನ್ನ ಮುಖದಲ್ಲಿ. ಏನು ಕತೆ ಅಂತದ್ದು ಈ ಸೆಕೆಯಲ್ಲಿ? ಕಾರಣ ಉಂಟೆ. ನಾನು ಬಹಳ ಹೊತ್ತಾಯ್ತು. ನೀನು ಈಗ ಶುಭಾಶಯ ಹೇಳ್ತೀನಿ, ಒಂದು ಗಳಿಗೆಯಲ್ಲಿ ಹೇಳ್ತೀಯ ಅಂತೇಳಿ. ಶುಭಾಶಯ? ಯೋಚನೆ ಇಲ್ವೇ? ಶುಭಾಶಯ? ಇಂದು ನನ್ನಯ್ಯ ಹುಟ್ಟಿದ ದಿನವೇ. ಓ ಹೌದೇನೆ. ನನಗೆ ಉಳಿದವ್ರು ಹುಟ್ಟಿದ ದಿನದ ಬಗ್ಗೆ ಯೋಚನೆ ಇಲ್ಲ. ನನ್ನ ಹುಟ್ಟಿದ ದಿನಕ್ಕೆ ಎಷ್ಟು ಜನ ಬಂದು ಶುಭಾಶಯ ಕೋರ್ತಾರೆ, ಎಷ್ಟು ಎಂತದೆಲ್ಲ ಕೊಟ್ಟು ಹೋಗ್ತಾರೆ ಅಂತಲೇ ಯೋಚನೆ ಮಾಡುದು ನಾನು. ಇರ್ಲಿ ಬಿಡು, ತಡ ಆದದ್ದಕ್ಕೆ ಬೇಸರ ಮಾಡಬೇಡ ತಂಗಿ. ಜನ್ಮದಿನದ ಶುಭಾಶಯಗಳಾಯ್ತಾ ಅಕ್ಕ? ನೀನ್ ಆಗ ಹೇಳಿದ್ರೇನು ಈಗ ಹೇಳಿದ್ರೇನು, ನನ್ನ ಒಡ ಹುಟ್ಟು ನೀನಲ್ವೇನಿ. ನಿನ್ನದಾದ ಆಶೀರ್ವಾದ ನನ್ನ ಮೇಲೆ ಸದಾ ಇದ್ರು ಸಾಕಮ್ಮ. ಹೌದಾ? ನಿನಗೆ ಏನಾಗಬೇಕು ಕೇಳು, ಇವತ್ತಿನ ಮಟ್ಟಿಗೆ ನಾನೇ ನಡೆಸಿಕೊಡ್ತೇನೆ. ಏನಾಗ್ಬೇಕು ಹೇಳು ಅಕ್ಕ. ಕೊಡಿಸಬೇಕಾದಂತಹ ಸಾಮರ್ಥ್ಯ ಎಲ್ಲವೂ ನಿನ್ನಲ್ಲಿ ಉಂಟು. ಆದ್ರೆ ನನ್ನ ಮನದ ಇಚ್ಛೆಯೇ ಬೇರೆಂದುಂಟು. ಏನು? ನಮ್ಮದಾದಂತಹ ಕುಲದೇವಾಲಯಕ್ಕೆ ಹೋಗಬೇಕು, ನನ್ನ ಹೆಸರಿನಲ್ಲೊಂದು ಪ್ರಥಮಾರ್ಚನೆ ಮಾಡಿಸಬೇಕು ಅಂತ. ಆಯ್ತು, ಒಳ್ಳೇದಾಗಲಿ, ಹೋಗು. ಎಂತ ಒಳ್ಳೇದಾಗಿ? ಹೋಗು ಬಾರೆ. ನೀನು ಬಾರೆ ಜೊತೆಗೆ. ನಾನಾ? ಹೌದು. ಸರಿ ಬಿಡು. ಅಕ್ಕ ತಂಗಿಯರಾದ್ರೂ ಸಹ ಒಟ್ಟಿಗೆ ದೇವಸ್ಥಾನಕ್ಕೆ ಹೋದದ್ದಿಲ್ಲ. ಈಗ ನಾನು ಬರಬೇಕು ಅಂತ ನಿನ್ನ ಆಸೆ ಅಲ್ವಾ? ಸರಿ, ಬರುವ. ಇವೆಲ್ಲ ಹೋದ
ಕರೆಸಿ ಕರಿತಾ ಇರೋದ ಹಾ ಏನು ಕರೆದಂತದ ಅದು ಏನಾಗ್ಬೇಕ ನಮ್ಮ ರಾಜ್ಯದ ಒಡೆತನ ನಿಮಗೆ, ಈ ರಾಜ್ಯವನ್ನು ನೀವೇ ಮುನ್ನಡೆಸಬೇಕು. ಮತ್ತೆ ನಾಳೆ ನಾನು ಮಹಾರಾಜ, ನಾನು ಹೇಳ್ದಾಗ ಕೇಳ್ಬೇಕು. ಕೇಳ್ದೋದ್ರೆ ಒಬ್ಬೊಬ್ರನ್ನ ಎಳ್ದು ಬಿಸಾಡ್ತೀನಿ. ಹಾ ಹಾ ಆಯ್ತಾ? ಎಲ್ಲಿ ಆರಿಸಿಕೊಂಡು ತಿನ್ನುವವ ನೀನು? ಎಂತ ಶಬ್ದ ನೋಡಿ, ಒಳ್ಳೆ ಹಂಗಂದ್ರೆ ಹಾಗಂತೆ ಅಂತ ಹಾಗಂದ್ರೆ ಹಾಗೆ ಅದು ಆರಿಸಿ ಹೆಕ್ಕತ್ತೀನಿ ನಾನು. ಅಯ್ಯಬ್ಬ, ಅಲ್ಲ ನಮ್ಮ ನಾಡಿನಲ್ಲಿ ನೀನು ಎಂತದ್ದಪ್ಪ? ಚಾಲಕ. ಹೌದಾ? ಸರಿ ಗಾಡಿ ಓಡಿಸ್ಲಿಕ್ಕೆ ಬರುವುದಿಲ್ಲ, ಇನ್ನು ರಾಜ್ಯ ಮುನ್ನಡೆಸ್ತೀಯ? ಕೊಟ್ರು ನಡೆಸುದೇ, ಕೊಡ್ಲಿಕ್ಕೆ ಹುಚ್ಚಲ್ಲ. ಕರ್ದದ್ದು ಯಾಕೆ ಕೇಳು. ಎಂತ ವಿಷಯ ಅಂತ? ಇದು ತಂಗಿ ಕೋಕಿಲಳ ಜನ್ಮದಿನ ಇವತ್ತು. ಅಯ್ಯೋ, ನಂಗೆ ವಿಷಯ ಗೊತ್ತೇ ಇರ್ಲಿಲ್ಲ. ಈಗ ಗೊತ್ತಾಯ್ತಲ್ಲ. ಆಯ್ತು, ಏನಾದ್ರು ಒಂದು ಮಾಡ. ಒಂದು ಶುಭಾಶಯ ಕೋರ್. ಆಯ್ತು, ಹೊಸ್ತಿರ್ಲಿ. ಆಯ್ತು. ನಾನು ಮಂಜುಳಮ್ಮ ಹಾಗೂ ಕೋಕಿಲಮ್ಮ ಅವರ ಅಭಿಮಾನಿ, ಆದ್ರಿಂದ ಅವರಿಗೊಂದು ಶುಭಾಶಯ ಕೋರ್ತಾ ಇದ್ದೇನೆ. ಒಳ್ಳೆಯದು. ಕೋಕಿಲಮ್ಮ ಕೋಕಿಲಮ್ಮ ಹುಟ್ಟು ಹಬ್ಬದ ಶುಭಾಶಯ. ಗಂಗಣ್ಣ ಸಂತೋಷ ಆಯ್ತಾ? ನಾ ಕೆಳಗೆ ಕೊಟ್ಟರು ಮ್ಯಾಲ್ ಕೊಡು. ಅದು ಹಾಗೆ ನಿನ್ನ ಸಂಸ್ಕಾರ ಕೆಳಗೆ ಕೊಡುದು, ನಮ್ಮ ಸಂಸ್ಕಾರ ಮೇಲ್ ಕೊಡುದು. ಇಲ್ಲಿ ಬಿಡು. ತಂಗಿಯ ಆಸೆ ನಾನು ದೇವಸ್ಥಾನಕ್ಕೆ ಬರಬೇಕು ಎನ್ನುವ ಹಾಗೆ ಹೋಗಿ ಹೋಗುದೌದು ಮಾರಾಯ. ನಡ್ಕೊಂಡು ಹೋಗುದೇನಾ? ನೀವೆಲ್ಲ ನಡ್ಕೊಂಡು ಹೋಗುದಾ? ಇದು ವಾಹನ ಉಂಟು. ಯಾವ ತೆಗಿತಿ? ನಿಮ್ಗೆ ಯಾವ್ದು ಬೇಕು? 6 ಚಕ್ರದ ಬೇಕಾ, 4 ಚಕ್ರದ ಬೇಕಾ, 2 ಚಕ್ರದ ಬೇಕಾ? ಇದು ಮನ್ ಬಂತಲ್ಲ ಕೆಂಪು, ಅದ್ರಲ್ಲೇ ಹೋಗುವ. ಹೇಳಿ ಹೋಗು. ಗುಡಿಗೆ ಬರುತ್ತಲೇ ನೃಪನ ಕುವರಿಯರತಿ ಬೇಗ ಮೃಡನ ರಸಿ ಪೂಜೆಗೆ ನುತಾ ನೀನೆಲ್ಲಿಗ? ಅಲ್ಲ, ದೇವಸ್ಥಾನ ಪೂಜೆ ಒಳಗೆ ಹೋಗುವ. ದೇವ್ರೇನು ಓಡಿ ಹೋಗುದಿಲ್ಲ. ಪುರ್ಸೊತ್ತಿದ್ರೆ ಆಮೇಲೆ ಹೊರಗಿಂದಲೇ ಒಂದು ನಮಸ್ಕಾರ ಮಾಡು. ನೀ ನಮ್ ಜೊತೆ ಒಳಗೆ ಬರು. ಏನೇ ಇದು ಪಾಪ ಜೊತೆಗೂಡಿಕೊಂಡು ಬಂದಿದ್ದಾನೆ, ಅವನು ದೇವಸ್ಥಾನದ ಒಳಗೆ ಬರ್ಲೆ. ಅರೆ ಇಲ್ಲಿ ಏನೇ ನಿನ್ನ ಕೆಲವು ಸೂಕ್ಷ್ಮಗಳು ಗೊತ್ತಾಗುದಿಲ್ಲ. ನಾವ್ಯಾರು? ರಾಜಕುಮಾರಿಯರಿದ್ದೇವೆ. ಅದು ನಮ್ಮನೆ ಕೆಲಸದ್ದು. ಹೌದು, ಅವ ನಮ್ ಜೊತೆಗೆ ಬರುವುದ? ಬೇಡ ಬೇಡ. ನನಗೆ ಇಲ್ಲಿ ಒಬ್ಬನೇ ಇರ್ಲಿಕ್ಕೆ ಬೇಸರ ಆಗ್ತದೆ. ಹೌದಾ? ಬೇಸರ ಆಗ್ತದೆ. ಒಂದು ಕೆಲಸ ಮಾಡು, ನಾವು ಪಾದರಕ್ಷೆ ಅಲ್ಲೇ ಬಿಚ್ಚಿಟ್ಟಿದ್ದೇವೆ, ಅದನ್ನೇ ಕಾಯ್ತಾ ಇರಾಯ್ತಾ? ಏನದಿನ ವರ್ತನೆ ಇವೆಲ್ಲ? ಅವೆಲ್ಲ ಅಷ್ಟಕ್ಕೆ ನೀವಾ. ಕಲ್ಯಾಣ ಮಸ್ತು, ಸಂತೋಷ ಆಯ್ತು. ಆದ್ರೆ ವಿಶೇಷ ಏನು ಕೇಳಿದ್ರೆ, ಏನು ಅಕ್ಕ ತಂಗಿ ಒಟ್ಟಾಗಿ ಬರುವುದಿಲ್ಲ. ಇಂದು ನೀವಿಬ್ರು ಒಟ್ಟಾಗಿ ಬಂದಿದ್ದೀರಿ ಅಂತ ಆದ್ರೆ ಈ ದಿವಸ ಏನೋ ವಿಶೇಷ ಎನ್ನುವುದು ಅರ್ಥ ಆಯ್ತು. ಹೌದಾ? ಆದ್ರೆ ಏನು ಅಂತ ಗೊತ್ತಾಗ್ಲಿಲ್ಲ. ನಾನು ಹೇಳ್ಬೇಕು. ದೊರೆ ಕುಮಾರಿ ಹಿರಿಯಳೆನ್ನ ವಚನ ಮಾನ್ಯವು, ದೊರೆ ಕುಮಾರಿ ಹಿರಿಯಳೆನ್ನ ವಚನ ಮಾನ್ಯವೋ, ವಚನ ಮಾನ್ಯವೋ ಗಿರಿಜೆಗೆನ್ನ ಮೊದಲ ಪೂಜೆ ಬೇಡವಾದವೋ, ಗಿರಿಜೆಗೆನ್ನ ಮೊದಲ ಪೂಜೆ ಬೇಡವಾದವೋ, ದೊರೆ ಕುಮಾರಿ ಹಿರಿಯಳೆನ್ನ ವಚನ ಮಾನ್ಯವೋ, ವಚನ ಮಾನ್ಯವೋ. ಬ್ರಾಹ್ಮಣರೇ, ನೀವು ಬಹಳಷ್ಟು ಬುದ್ಧಿವಂತರು ಎನ್ನುವುದರಲ್ಲಿ ಯಾವ ಅನುಮಾನವೂ ಇಲ್ಲ. ಯಾಕೆ? ನಾವು ಬಂದಾಗಲೇ ವಿಶೇಷ ಉಂಟು ಎನ್ನುವ ಹಾಗೆ ಗ್ರಹಿಸಿದ್ರಿ. ಹೌದು, ಅಕ್ಕ ತಂಗಿಯರಾದ್ರೂ ಸಹ ಇದುವರೆಗೂ ಒಂದು ದಿನವೂ ನಾವು ಒಟ್ಟಿಗೆ ದೇವಸ್ಥಾನಕ್ಕೆ ಬಂದದ್ದಿಲ್ಲ. ಅದು ಒಂದು ವಿಶೇಷ. ಆದ್ರೆ ಇನ್ನೊಂದು ವಿಶೇಷ, ನನ್ನ ತಂಗಿ ಕೋಕಿಲಳ ಜನ್ಮದಿನ. ಅವಳ ಆಸೆ ಅಂತ ನಾನು ದೇವಸ್ಥಾನಕ್ಕೆ ಬರಬೇಕು ಅಂತ ಕೇಳ್ಕೊಂಡು ಬಂದೆ. ಈಗ ನೀವು ಮಾಡ್ಬೇಕಾದ್ದೇನು ಕೇಳಿ. ಏನು? ಮತ್ತದು ಹಾಗಾಗ್ತದೆ ಹೀಗಾಗ್ತದೆ ಇಲ್ಲ ಅಲ್ಲ ಅಂತೆಲ್ಲ ಹೇಳಲಿಕ್ಕಿಲ್ಲ. ನಾನು ಹೇಳಿದ್ದು ಮಾಡಿದ್ರೆ ಸಾಕು. ಏನು? ಸರಿ ನೆನ್ಪಿಟ್ಕೊಳ್ಳಿ, ತಂಗಿ ಕೋಕಿಲಳ ಜನ್ಮದಿನವಾದ ಕಾರಣ, ತಂಗಿ ಕೋಕಿಲಳ ಜನ್ಮದಿನವಾದ ಕಾರಣ ನೀವು ನನ್ನ ಹೆಸರಿನಲ್ಲಿ ಪ್ರಥಮ ಪೂಜೆ ಮಾಡಬೇಕು. ಏನು ಅಂತ ಮಾತಾಡ್ತಾ ಇದ್ದೀಯ? ಹುಟ್ಟಿದ ದಿವಸ ಅವಳದ್ದು ಅಲ್ವಾ? ಹೌದು. ಅವಳ ಹೆಸರಲ್ಲೇ ಪ್ರಥಮ ಪೂಜೆ ಆಗ್ಬೇಕು, ಅದನ್ನು ಬಿಟ್ಟು ನಿನ್ನ ಹೆಸರಿನಲ್ಲಿ ಮಾಡುದಾ? ಬ್ರಾಹ್ಮಣರೇ, ಅವಳ ಹೆಸರಲ್ಲಿ ಪೂಜೆ ಮಾಡುದು ಬೇಡ ಅಂತ ಹೇಳಿದ್ನ. ಅಲ್ಲ, ಪ್ರಥಮದಲ್ಲಿ ನನ್ನದ್ದೇ ಆಗಬೇಕು. ಯಾಕೆ? ಯಾಕೆ? ಪದ್ಧತಿ ಬಿಡಬಾರ್ದು. ಯಾವಾಗ ನಾನು ದೇವಸ್ಥಾನಕ್ಕೆ ಬಂದರು, ಎಷ್ಟೇ ಜನ ಸಂದಣಿ ಇದ್ದರು, ನೀವು ನನ್ನ ಹೆಸರಿನಲ್ಲೇ ಪ್ರಥಮ ಪೂಜೆ ಮಾಡ್ತಾ ಇದ್ದವರು. ಹೌದಪ್ಪ. ಈಗಲೂ ಹಾಗೆ ನನ್ನ ಹೆಸರಲ್ಲಿ ಪ್ರಥಮ ಪೂಜೆ ಮಾಡಿ ಆಮೇಲೆ ಅವಳ ಹೆಸರು ಪೂಜೆ ಮಾಡಿದ್ರೆ ಸಾಕು. ನೀನು ಹೇಳ್ದಾಗೆಲ್ಲ ಮಾಡ್ಲಿಕ್ಕೆ ಆಗುವುದಿಲ್ಲ. ಆಗುವುದಿಲ್ಲ ಅಂದೆ. ಆಗುದೇ ಇಲ್ಲ. ಆಗುವುದೇ ಇಲ್ಲ. ಏ ಬಟ್ಟ, ನೀನು ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡು. ನೀನು
ನಾವು ಹೇಳದ್ ಕೇಳಿದ್ರೆ ಮರ್ಯಾದೆಯೂ ಸಿಗ್ತದೆ, ದಕ್ಷಿಣೆಯೂ ಸಿಗ್ತದೆ. ನಾವು ಹೇಳದ್ ಕೇಳದಿದ್ರೆ ಸಿಗುವುದಿಷ್ಟೇ. ದೇವಸ್ಥಾನ ನನ್ನ ಅಪ್ಪನದ್ದು, ನಿಮ್ಗೆ ಸಂಬಳ ಕೊಡುವುದು ನನ್ನ ಅಪ್ಪ. ನಾನು ಹೇಳ್ದಾಗ ಕೇಳದೆ ಹೋದ್ರೆ ಓಡಿಸಿ ಬಿಡ್ತೇನೆ ಇಲ್ಲಿಂದ. ಓಡಿಸಿದ್ರೆ ಬೇರೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡ್ತೇನೆ. ಕೈಕಾಲು ಸರಿ ಇರ್ಬೇಕು. ಎಲ್ಲ ಸರಿ ಉಂಟಲ್ಲ. ಸರಿ ಇಲ್ದಾಗ ನಾವು ಮಾಡ್ತೇವಲ್ಲ, ಯಾಕೆ ಆಗುದಿಲ್ಲ? ಏನೇ ಇದು? ಭೇದ ಭಾವವಾದಿಲ್ಲ ಗೌರಿಗೆ ಭೇದ ಭಾವವಾದಿಲ್ಲ ಗೌರಿಗೆ ವಾದವೇತಗೆ ಸುಮ್ಮನೆ ವಾದ ಏತಗೆ ಸುಮ್ಮನೆ ಕ್ರೋಧ ಬಿಡು ಬಿಡು ಮೊದಲ ಪೂಜೆಯ ಕ್ರೋಧ ಬಿಡು ಬಿಡು ಮೊದಲ ಪೂಜೆಯ ಮೋದದೊಳಗಿರು ಜ್ಯೇಷ್ಠಳಿ ಪೂಜೆಯ ಮೋದದೊಳಗಿರು ಜ್ಯೇಷ್ಠಳಿ ಕ್ರೋಧ ಬಿಡು ಬಿಡು ಮೊದಲ ಪೂಜೆಯ ಮೋದದೊಳಗಿರು ಜ್ಯೇಷ್ಠಳಿ ಆಗುದಿಲ್ಲ ಅಂತ ಬೇಕಲ್ಲ. ಎಲ್ಲ ಇವ್ರದ್ದು ಹೇಳಿಕೆ ಆಯ್ತು. ಹೇಳೋರು ನೀನ್ ಹಂಗ್ ಜೋರಾಗುದಕ್ಕ, ನೀನ್ ಹಂಗ್ ಜೋರಾಗುದಕ್ಕ. ಪಾದರಕ್ಷೆ. ಹಾ ಅಕ್ಕ, ಏನು ಯಾಕೆ ಇಷ್ಟೊಂದು ಹಠ? ಯಾಕೆ ಯಾಕೆ ಈ ರೀತಿಯಂತಹ ತಾರತಮ್ಯ? ಇಂದು ಹುಟ್ಟಿ ನಾಳೆ ಬದುಕಿ ನಾಡಿದು ಸಾಯಬೇಕಾದಂತಹ ಕೇವಲ ಮಾನವರು ನಾವಿದ್ದೇವೆ. ದೇವಾನು ದೇವತೆಗಳಲ್ಲಿಯೇ ಪರಿಭೇದ ಎನ್ನುವಂಥದ್ದಿಲ್ಲ. ಯೋಚನೆ ಮಾಡಮ್ಮ. ಏನು? ಶಿವನ ಶಿರದಲ್ಲಿರುವವಳು ಗಂಗೆ, ಶಿವನ ತೊಡೆಯನ್ನು ಅಲಂಕರಿಸಿರುವವಳು ಶಿವೆ ಇದ್ದಾಳೆ. ಮೇಲೆ ಕುಳಿತಿರುವಂತಹ ಗಂಗೆ ಕೆಳಗೆ ಕುಳಿತಿರುವಂತಹ ಶಿವೆಯನ್ನು ನೋಡಿ ಅಹಂಕಾರ ಪಟ್ಟದಿಲ್ಲ. ಕೆಳಗೆ ಕುಳಿತಿರುವಂತಹ ಶಿವೆ ಮೇಲೆ ಕುಳಿತಂತಹ ಗಂಗೆಯನ್ನು ನೋಡಿ ಅಸೂಯೆ ಪಟ್ಟದ್ದೂ ಇಲ್ಲ. ಅಂತ ದೇವಾನು ದೇವತೆಗಳಲ್ಲಿ ಪರಿಭೇದ ಇಲ್ಲ ಅಂತಾದ್ರೆ ನಮ್ಮಲ್ಲಿ ಯಾಕಮ್ಮ ತಾರತಮ್ಯ? ತಂಗಿ, ಓ ನೀನು ತಿಳಿದಿದ್ದಿ, ಆದ್ರೂ ತಿಳಿದದ್ದು ಕಡಿಮೆ ಆಯ್ತು ಅಂತ ಅನಿಸ್ತದೆ ನನಗೆ. ಯಾಕೆ? ಒಂದು ಕಾಲಮಾನ ಅಂತ ಇರ್ತದೆ, ಒಂದು ಮಾತೇ ಇಲ್ವಾ? ಯಾವುದು? ಆ ಕಾಲಕ್ಕುಂಟಾದ್ರೆ ಈ ಕಾಲಕ್ಕುಂಟೆ, ಎರಡು ಕಾಲ್ಕುಂಟಾದ್ರೆ ನಡಿಲಿಕ್ಕುಂಟೆ. ಯಾರಾದ್ರೂ ನೀನು ಕರೆದ್ರ ಇಲ್ಲ ಬಂದು ಮಾತಾಡು ಅಂತ ಹೇಳಿದ್ರ? ಇಲ್ಲ. ಯಾಕೆ ಅನ್ಸತ್ತೆ? ಪುರ್ಸೊತ್ತಿತ್ತು ಹಾಕ್ಬಿಟ್ಟೆ. ಪುರ್ಸೊತ್ತುಂಟು ಅಂತ ನೀನ್ ಹಾಕಿದ್ರೆ ನೀನು ನಾನು ಹಾಕ್ತೇನೆ. ನಾನು ಹೇಳಿದ್ದೆ ಅಂತದ್ದು. ಪಾದರಕ್ಷೆ ಜಾಗ್ರತೆಯಿಂದ ನೋಡ್ಕೊ ಅಂದೆ. ಯಾರಾದ್ರೂ ತಕೊಂಡು ಹೋದ್ರೆ ನಿನ್ನ ಅಪ್ಪ ತಂದು ಕೊಡ್ತಾನ? ನೀವು ಮತ್ತೊಬ್ರದ್ದು ಹಾಕೊಂಡು ಹೋದ್ರೆ ಆಯ್ತಪ್ಪ. ಅಂದ್ರೆ ನೀ ದೇವಸ್ಥಾನಕ್ಕೆ ಹೋಗೋದು ಅದಕ್ಕೆ? ಕುತಾಲೆ ಮಂಗ ಎದ್ರ ಜಾಗ್ರತೆ. ತಂಗಿ, ಅಕ್ಕ, ಕಾಲಮಾನ ಅಂತ ಹೇಳಿದ್ದೆ ಯಾಕೆ? ನೀ ಕೊಟ್ಟ ಉದಾಹರಣೆ ಅದು ದೇವತೆಗಳ ಕಾಲ, ನಾವೀಗ ಬದುಕುತ್ತಾ ಇರೋದು ಮಾನವರ ಕಾಲದಲ್ಲಿ. ನೀನೇ ಉದಾಹರಣೆ ಕೊಟ್ಟ ಹಾಗೆ ಈಶ್ವರ 2-3 ಮದುವೆಯಾಗಿದ್ದಾನೆ ಎನ್ನುವ ಕಾರಣಕ್ಕೆ ಈಗ ಯಾರಾದ್ರೂ ಪರಮೇಶ್ವರ ಅಂತ ಹೆಸರಿಟ್ಕೊಂಡು 3-4 ಮದುವೆ ಆದ್ರೆ ಸಮಾಜ ಒಪ್ಪುತ್ತದ? ಸಮಾಜ ಒಪ್ಪುದಿಲ್ಲ. ಮತ್ತೆ ನೀವು ಗಣಿತ ಮಾಡಿಸಿ. ಸರಿ ಈ ಕಲ್ತಿದ್ರಿ, ಇಲ್ಲಿ ಬಂದು ಸಾಯ್ತಿದ್ದೆ ನಾನು. ನೀನು ಅದಕ್ಕಿಂತ ಇದೇ ಅಡ್ಡಿ. ಯಾಕೆ? ಬೇಗ ಮುಗಿತದ. ಮುಗಿದ್ಮೇಲೆ ಮುಚ್ಚಾಕ್ ಮುಗಿದ್ರೆ ಆಯ್ತು. ಅದನ್ನೇ ಕಾಯಿ. ನಾ ಹೇಳಿದ್ದೆ ಇಲ್ಲ 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 ಕರ್ದವ್ರಾಗಿ ಹೇಳ್ತಾನೆ. ಹಾ,
ಅಕ್ಕ ಹಠ ಎನ್ನುವಂಥದ್ದು ಬೇಕಮ್ಮ. ಹಾಗಾದ್ರೆ ಹೆಣ್ಣಿಗೆ ಯಾವುದ್ರಲ್ಲಿ ಹಠ ಇರಬೇಕು? ಯಾವುದು? ನಾವು ಓದುವಂತ ಪಾಠದಲ್ಲಿ ಹಠ ಇರಬೇಕು, ಓಡುವಂತ ಓಟದಲ್ಲಿ ಹಠ ಇರಬೇಕು. ಇನ್ನೊಬ್ಬರ ಸಂತೋಷವನ್ನು ಹಠದಿಂದ ನಾವು ಕಸಿದುಕೊಂಡು ನಾವು ಸಂತೋಷವಾಗಿರುವುದು ಯಾವ ಹೆಣ್ಣಿಗೂ ಶೋಭೆ ತರುವುದಲ್ಲ. ಯೋಚನೆ ಮಾಡಮ್ಮ, ಏನು? ಹೆಣ್ಣಾದವಳಿಗೆ ಹಠ ಇರಬಾರದು, ಗಂಡಾದವನಿಗೆ 3-4 ಚಟ ಆದ್ರೂ ಇರ್ಬೇಕು. ಎಷ್ಟ? ನಿಂಗೆ 7-8 ಉಂಟಲ್ಲ? ಅದು ಸೇರುದಿಲ್ಲ, 4 ಸೇರೋದು. 4. ಆ 4ರಲ್ಲೇ ಜೀವ ಹೀಗೆ ಒಣಗಿ ಹೋಗ್ತಾ ಮಾಡ್ಬೇಡ, ತುಂಡಾಗುತ್ತದೆ. ಇಲ್ಲ ನಾ ಕೂತ್ಕೊಂತೆ ತಂಗಿ, ಹಠ ಬೇಡ ಅಂತ ಹೇಳುದ, ಛಲ ಇಲ್ಲ. ಹಠ ಛಲ ಬೇಕು ಅಂತ ನಾನು ಹೇಳ್ತೇನೆ. ಯಾಕೆ? ಈ ಹಠ ಛಲ ಇಲ್ಲದೆ ಹೋದ್ರೆ ಜೀವನವೇ ಸಪ್ಪೆ ಆಗ್ತದ. ಚಪ್ಪೆ ಆಗ್ತದೆ, ನೀವು ಉಪ್ಪು ಹಾಕ್ಬೇಕು. ಅದು ಭಟ್ರು ಮಾಡು ತಿಳಿ ಸಾರಲ್ಲ, ಗೊತ್ತಾಯ್ತಾ? ಜೀವನ. ಇದು ಹಠ ಛಲದ ಪ್ರಶ್ನೆ ಅಲ್ಲ, ಮನ್ನಣೆ. ಅನ್ನದಾತರಕ್ಕಿಂತ ಚಿನ್ನದಾತರು ತೀಷ್ಣ, ಚಿನ್ನದಾತರಕ್ಕಿಂತ ಗಂಡು ಹೆಣ್ಣೊಲವು, ಎಲ್ಲಕ್ಕೂ ಮಿಗಿಲು ಮನ್ನಣೆಗೆ ಆಧಾರ. ನಾನು ರಾಜಕುಮಾರಿ ಇದ್ದೇನೆ, ಅದರಲ್ಲೂ ಹಿರಿಯಳಿದ್ದೇನೆ. ನನಗೆ ಕೊಡಬೇಕಾದಂತಹ ಗೌರವ ಮನ್ನಣೆ ಕೊಡಿ ಎನ್ನುವಾಗಿ ಕೇಳಿದ್ದು ಬಿಟ್ರೆ ಭಟ್ರ ಮನೆ ತೋಟ ಬರೆದು ಕೊಡಿ ಅಂತ ಕೇಳಿದ್ದಲ್ಲ. ನಿಮ್ ಮನೆ ಕಡೆ ಅದನ್ನು ಮಾಡಿದ್ರೆ ಆದ್ರೂ ಉದ್ಧಾರ ಆಗ್ತಿದ್ಯಲ್ಲ. ಪಕ್ಕದ ಮನೆ ಬೇಕಿತ್ತು. ನಿನ್ ತಲೆಗೊಂದು ಬರ್ಲಿಲ್ಲ ನೋಡ. ಅಕ್ಕ, ಈಗ ನಿನ್ನೆ ಹೆಸರಲ್ಲಿ ಮೊದಲ ಪೂಜೆ ಆಗಬೇಕು. ನನ್ನ ಗುಣ ಸ್ವಭಾವವೇ ಹಾಗೆ. ಹಠದಿಂದ ಛಲದಿಂದ ನಾನು ಏನು ಬೇಕಾದ್ರೂ ಪಡಿತೇನೆ. ಈಗ ಪೂಜೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು ಭಟ್ರು. ಹೌದಾ? ಭಟ್ರ ಮಂಡೆ ಹೊಡೆದಾಕ್ತೇನೆ. ದೇವಸ್ಥಾನ ಒಡೆದು ಪುಡಿ ಮಾಡಾಕ್ತೇನೆ. ಯಾರು ಕೇಳೋರು ಯಾರಿದ್ದಾರೆ? ಯಾರು ಕೇಳೋರು ಯಾರಿದ್ದಾರೆ? ನನ್ನ ಅಪ್ಪನದಿದು. ಆಗುದಿಲ್ಲ ಅಂದ್ರೆ ಯಾಕೆ ಆಗುದಿಲ್ಲ ಅಂತ ಕೇಳ್ತೇನೆ ನಾನು. ಆಯ್ತಮ್ಮ, ಈಗ ನಿನ್ನೆ ಹೆಸರಲ್ಲಿ ಮೊದಲ ಪೂಜೆ ಆಗ್ಬೇಕು ಅಂತಲ್ವಾ? ಆಗ್ಬೇಕು. ಆಯ್ತಂತೆ, ಅದಕ್ಕೇನು? ಈಗ ನಿನ್ನ ಹೆಸರಲ್ಲೇ ಮೊದಲ ಪೂಜೆ ಆಗ್ಲಿ. ನಾವಿರೋರು ಅಕ್ಕ ತಂಗಿಯರಿದ್ದೇವೆ. ನಿನ್ನ ಹೆಸರಲ್ಲಿ ಮೊದಲ ಪೂಜೆ ಆದ್ರಿಂದ ನನ್ನ ಹೆಸರಲ್ಲಿ ಆದ್ರೆ ಏನಂತೆ? ಹಿರಿಯವಳಾದ ನಿನ್ನ ಹೆಸರಿನಲ್ಲಿಯೇ ಆಗ್ಲಿ. ಇದು ಬ್ರಾಹ್ಮಣರೇ, ನನ್ನ ಅಕ್ಕನ ಹೆಸರಲ್ಲಿ ಪೂಜೆ ಮಾಡಿ. ಇದು ನಾನು ಹೇಳೋದಿಲ್ಲ, ಅವಳು ಹೇಳೋದಕ್ಕೆ. ಏ, ನಂಗೆ ಕೆಲವೆಲ್ಲ ಪಕ್ಕನ ತಲೆಗೆ ಹೋಗುದಿಲ್ವಾ? ನೀವು ಅಷ್ಟು ಚುರುಕಿಲ್ಲ. ನೋಡಿಲ್ಲ, ನೀ ಇದ್ಯಲ್ಲ, ಸಾಕು ಇದ್ದಲ್ಲ. ಇಲ್ಲಿ ಬರಲಿ. ಏನೇ? ಈಗ ಪೂಜೆ ಯಾರ ಹೆಸರಲ್ಲಿ? ನಿನ್ನ ಹೆಸರಲ್ಲಿ ಹೇಳಿದ್ದು ನಿನ್ನ ತಂಗಿ ಕೋಕಿಲ. ನೀನು ಪೂಜೆ ಬಿಟ್ಟು ಕೊಡ್ತಾ ಇದ್ದೆ. ನಿನ್ನ ತ್ಯಾಗದ ಪೂಜೆಯಗೆ ನಿನ್ನ ತ್ಯಾಗದ ಪೂಜೆಯೇತಗೆ ನಿನ್ನ ಯಾಚಿಪ ತಿರುಗಳಲ್ಲವೂ, ನಿನ್ನ ಯೋಚಿಪ ತಿರುಗಳಲ್ಲವೂ. ಜನ್ಮದಿನದೊಳು ಮರೆದು ಮನೆಯನು ಮುನ್ನ ಸೇರೋ. ನಿಂಗೆಂತ ಆಯ್ತಾ? ನೀವು ಮ್ಯಾಲಿಂದ ಮಾಡ್ರಿ, ನಾ ಕೆಳಗಿಂದ. ನೀ ಎಲ್ಲಿಂದಲೂ ಮಾಡ್ಲಿಕ್ಕಿಲ್ಲ ನೀನು. ಅಬ್ಬಬ್ಬಬ್ಬಬ್ಬಬ್ಬ, ಎಂಥ ನಯ, ಎಂಥ ವಿನಯ. ಅಕ್ಕ, ಯಾರ ಹೆಸರಲ್ಲಿ ಪ್ರಥಮ ಪೂಜೆ ಆದ್ರೇನು, ನನ್ನ ಹೆಸರಲ್ಲಾದ್ರೇನು, ನಿನ್ನ ಹೆಸರಲ್ಲಾದ್ರೇನು, ಪೂಜೆ ಬಿಟ್ಟು. ದೇವರೇ, ಇಷ್ಟು ಚಂದ ಮಾತನಾಡುವ ನಿನ್ನ ಮನಸ್ಸಿನಲ್ಲಿ ಇಂಥದ್ದೊಂದು ದುರ್ಬುದ್ಧಿ ಉಂಟು ಅಂತ ಗೊತ್ತಾದದ್ದು ಇವತ್ತು ನೋಡು ನನಗೆ. ದುರ್ಬುದ್ಧಿ ಏನುಂಟಪ್ಪ ಇದರಲ್ಲಿ? ದುರ್ಬುದ್ಧಿ ಏನುಂಟು? ಗೊತ್ತಿಲ್ಲ ಎಂತದ್ದು ಇದು? ದೂರದೆಲ್ಲ ನೋಡ್ತಾರಲ್ಲ, ಹೀಗೆ ಮಾಡಿ. ಏ ಹುಚ್ಚ, ಅದು ದುರ್ಬೀನು. ನಾನು ಹೇಳಿದ್ದು ದುರ್ಬುದ್ಧಿ. ಅವನ ಹತ್ರ ಕೇಳಬೇಡ, ನನ್ನ ಹತ್ರ ಕೇಳು. ನಾನು ಹೇಳ್ತೇನೆ ನಿನ್ನ ದುರ್ಬುದ್ಧಿ ಏನು ಅಂತ ಹೇಳಿ. ನಾನು ದೇವಸ್ಥಾನಕ್ಕೆ ಬಂದಾಗಲೇ ನೋಡಿದೆ, ಕೆಲವು ಹೆಣ್ಮಕ್ಳೆಲ್ಲ ನನ್ನ ನೋಡಿ ಮೂಗು ಮುರಿತಾ ಇದ್ದಾರೆ. ಅವರಷ್ಟಕ್ಕೆ ಅವ್ರು ಭಾವಿಸ್ಕೊಳ್ತಾ ಇದ್ದಾರೆ, ಏ ದೇವ್ರೇ, ಎಂತ ಕಟ್ಟಕಾಳಿ ಅಪ್ಪ ಇವಳು, ಎಂತ ಕಟ್ಟಕಾಳಿ. ನೀವೆಂತ ಕಟ್ಟಕಾಳಿ ನೋಡಿ. ಅವ್ರು ಹಾಗೆ ತಿಳ್ಕೊಂಡದ್ದು, ನಾನಲ್ಲ, ಗೊತ್ತಾಯ್ತಾ? ಅದಕ್ಕೆ ಪುಷ್ಟಿ ಕೊಡುವ ಹಾಗೆ ನೀನ್ ಈ ರೀತಿಯಾಗಿ ನಯ ವಿನಯದಲ್ಲಿ ಮಾತನಾಡಿದ್ದೆ ಹೌದು ಅಂತ ಆದ್ರೆ ನಾಳೆ ಅವ್ರು ಯಾರು ನನ್ನ ಸುದ್ದಿ ಹೇಳುದಿಲ್ಲ, ನಿನ್ನ ಸುದ್ದಿಯೇ ಹೇಳುವುದು. ಏ ದೇವ್ರೇ, ತಂಗಿ ನೋಡಿದ್ರಷ್ಟು ಪಾಪ, ಅಕ್ಕ ಇಷ್ಟು ಜೋರ್ ನೋಡು ಅಂದ್ರೆ ನನ್ನ ಹೆಸರು ಹಾಳಾಗ್ಬೇಕು ಅಂತಲೇ ನೀನ್ ಕಾಯ್ತಾ ಇದ್ದದಂತ ನನಗೆ ಗೊತ್ತಾಯ್ತು. ಏಯ್,
ನಿನ್ನ ತ್ಯಾಗದ ಪೂಜೆ ನನಗೆ ಅನಿವಾರ್ಯತೆ ಉಂಟಾ, ಅಗತ್ಯ ಉಂಟಾ ಅಂತ ಕೇಳ್ತೇನೆ. ಚೆಕ್ಕೆ ಚೆಕ್ಕ ಎಷ್ಟು ನಂಗೊಂದು 2 ಖರ್ಚಿಗಿಲ್ಲ. ಇವತ್ತು ಹತ್ರ ಆಯ್ತು, ಹೋಗ್ಬೇಕಿತ್ತು. ಇಲ್ಲ ಬೈತ್ರು ಕೊಡೋಷ್ಟೆಲ್ಲ ಕೊಟ್ಟಾಯ್ತೀನಿ ಅಂತ ಬೈದು ಮತ್ತೆ ಹಿಂಗೆ ಅದಲ್ಲ. ಯಾವ ಕಾರಣಕ್ಕೂ ಎಲ್ಲುಂಟು ಅಂತ ತೋರಿಸೋದು ಇಲ್ಲ. ನನ್ನ ಹೆಸರು ನೀನೇ ಬರ್ಕೊಂಡು ಸತ್ರು ಸತ್ತೇನಿಲ್ಲ. ಏಯ್, ಒಂದು ಮಾತು ಸರಿ ಕೇಳಿಸ್ಕೊ. ನಿನ್ನಲ್ಲಿ ಯಾಚಿಸುವಂತ ಒಂದು ಸ್ಥಿತಿ ನನಗೆ ಬರ್ತದೆ ಅಂತ ಆದ್ರೆ ಅವತ್ತೇ ನಾನು ಸತ್ತೇನು. ಸತ್ತೇನು. ಹಾ, ನಿನ್ನಲ್ಲಿ ಕೇಳೋದಿಲ್ಲ, ಗೊತ್ತಾಯ್ತಾ? ನನಗೆ ಪೂಜೆಯೂ ಬೇಡ, ನಾನು ದೇವಸ್ಥಾನಕ್ಕಿನ್ ಬರುವುದೂ ಇಲ್ಲ, ನನಗೆ ಅಗತ್ಯವೂ ಇಲ್ಲ. ಆಯ್ತಮ್ಮ, ಈಗ ನಿನ್ನ ಹೆಸರಲ್ಲಿ ಬೇಕಲ್ಲ, ನಿನ್ನ ಹೆಸರಲ್ಲಿ ಪೂಜೆ ಬೇಡ ಅಂತ ಬೇಡ ನನಗೆ. ಆಯ್ತಂತೆ, ಬೇಡದಿದ್ರಿಲ್ಲ ಬಿಡು. ಈಗ ನೀ ಸ್ವಲ್ಪ ಇಲ್ಲೇ ನಿಂತಿರು ಇದ್ರೆ ಈಗ ನನ್ನ ಹೆಸರಿನಲ್ಲಿ ಭಟ್ರು ಪೂಜೆ ಪ್ರಾರಂಭ ಮಾಡ್ತಾರೆ. ಪೂಜೆಯನ್ನು ನೋಡಿ ಪ್ರಸಾದವನ್ನು ಸ್ವೀಕರಿಸಿ ನಾವು 3 ಮನೆಗೆ ಹೋಗೋಣ. ಎಂತದ ಪೂಜೆ ನಿನ್ನ ಹೆಸರಲ್ಲಿ ಪೂಜೆ? ಹೌದೇ? ನಾನು ಪ್ರಸಾದ ಅದಕ್ಕಿಂತ ಒಂದು ಒಳ್ಳೆ ಕೆಲಸ ಹೇಳ. ಏನೇ? ಒಂದು ಕತ್ತಿ ತಂದು ಕೊಡ್ದಾಕೆ ನನ್ನ ಬಟ್ಟೆ ಕಾಯಿ ಹೊಡಿಯ ಕತ್ತಿ ಕೊಡಿ. ಅಡ್ಡಿಲ್ಲ, ಉಗುರ ಜಪ್ಪುವ. ದೇವ್ರೆ, ನಮ್ಮನೆ ಕೆಲಸದವನಿಗೂ ನನ್ನ ನೋಡಿ ಎಷ್ಟು ಹೊಟ್ಟೆ ಕಿಚ್ಚು. ಆ ಭಟ್ರ ಹತ್ರ ಹರಿತವಾದ ಕತ್ತಿ ಕೊಡಿ ಅಂತ ಕೇಳಿದ್ದಲ್ಲ ಅವ. ಬೊಡ್ಡು ಕತ್ತಿ ಅಂದ್ರೆ ಒಂದೇ ಸರಿ ನಾ ಸಾಯ್ಬಾರ್ದು, ನರಳಿ ಸಾಯ್ಬೇಕು. ಹಗೂರ ಜಪ್ತೆ ಮಗನೇ ಒಂದಿನ. ಏಯ್, ನಿನ್ನ ಪೂಜೆ ನಾನು ನೋಡುದಾ? ನನ್ನ ಬೆನ್ನಿಗೆ ಬಿದ್ದ ದರಿದ್ರವೇ ಈ ದರಿದ್ರದವಳು ಮಾಡಿಸು ಪೂಜೆ, ಆ ದರಿದ್ರ ಭಟ್ರ ಮಾಡು ಪೂಜೆ, ಈ ದರಿದ್ರ ದೇವ್ರ ಪೂಜೆ, ಇದನ್ನ ನಾನು ನೋಡ್ತೇನೆ ಅಂತ ಆದ್ರೆ ನನ್ನ ಕಣ್ಣು ಸುಟ್ಟೇ ಹೋಗ್ತದೆ. ನನಗೆ ಅವಮಾನ ಆಗಿದೆ. ಅವಮಾನ ಆದ ಸ್ಥಳದಲ್ಲಿ ಕ್ಷಣವೂ ನಾನು ನಿಲ್ಲುವುದಿಲ್ಲ. ನಾ ಹೊರಟೆ. ನನ್ನಕ್ಕನ ಗುಣ ಸ್ವಭಾವ ಹೇಗೆ ನನಗೆ ಗೊತ್ತುಂಟು. ಅವಳು ಅಷ್ಟೊತ್ತು ಮಾತ್ರ ಸಿಟ್ಟು ಮಾಡುವುದು, ಹಾಗೆ ಸುಮ್ಮನಾಗುತ್ತಾಳೆ. ಕರೆದಾಗ ಬಂದ್ಲು ನಾನು. ನೀನು ಕರೆದೆ ಅಂತ ನಾನು ಬಂದದ್ದಲ್ಲ. ಯಾರ್ಯಾರು ಕರೀತಾರೆ ಅಂತ ಆದ್ರೂ ಹೋಗುವವಳು ನಾನಲ್ಲ. ನನಗೆ ಹೋಗ್ಬೇಕು ಅನ್ಸಿದ್ರೆ ಮಾತ್ರ ಹೋಗುದು. ಯಾರಾದ್ರೂ ಕರೀತಾರೆ ಅಂತ ಆದ್ರೂ ಹೋಗ್ಲಿಕ್ಕೆ ನನ್ಗೇನು ಹುಚ್ಚ? ಮತ್ತೆ ಅದೇಯ ಎಂತ ಮಾನಸಿಕ ಅವ್ರಂತ ಗುಡುಗಿ ತಕೊಂಡ್ಲು ಎಂತ ಅವ್ರ ಮುಖ ನೋಡಿದ್ರೆ ಹುಚ್ಚರು ಕಂಡಾಗಿದ್ದ. ದೊಡ್ಡ ಮಾಡಿಬೇಟ ಅವ್ರ ಎಂತ ಮಾತಾಡ್ತೀರಿ ನೀವು? ಮುಖ ನೋಡಿ. ಕಳ್ಳ ಮೊಳ್ಳಲ್ಲ. ದೇವ್ರೆ, ನನಗೆ ಸಿಟ್ಟು ಬಂದಾಗಲೇ ಅವ ಏನೆಲ್ಲ ಹೇಳಿ ಸಾಯ್ಬೇಕು ಅಂತ ಹೇಳಿ ಸಾಯ್ತಾನೆ ಅವ. ಎಂತಂದೆ? ಗುಳಿಗೆ ತಕೊಳ್ಳಿಲ್ವಾ? ಕೊಡ್ತೇನೆ ಮಗನೇ. 1 ದಿನ ಗುಳಿಗೆ ಕೊಟ್ಟರೆ 4 ದಿನ ಹೇಳ್ಬಾರ್ದು. ಗುಳಿಗೆ ಕೆಂಪೆ ತಕೊಂಡ್ರ ಮೇಲೆ ಎಲ್ಲ ಹಳದಿ ಮಾತಾಡ್ತಾನೆ. ಏಯ್, ನೀನು ಕರ್ದೆ ಅಂತ ಬಂದದ್ದಲ್ಲ, ನನಗೆ ಬರ್ಬೇಕು ಅಂತ ಅನಿಸ್ತು, ನಾನು ಬಂದೆ. ಏ ಗಂಗಾಧರ, ನಿನಗೆಲ್ಲ ಗಂಗು ಗಂಗು ಅಂತ ಹೇಳಿ ಗಂಗಾಧರ ಇದ್ದದ್ದು ಮರ್ತೋಯ್ತು ನಿಂಗೆ. ಪೂರ್ತಿ ಹೆಸರೇ ಮರ್ತೋಯ್ತು. ಬಾಯ್ಲಿ, ಇದು ನಾನು ಬರುವಾಗ ಹೇಗೆ ಬಂದದ? ನಾವು ಬರ್ಬೇಕಾದ್ರೆ ರಥ ಏರ್ ಬಂದದ್ದು. ತೆಗಿ, ರಥ ತೆಗಿ ಹೋಗು. ಯಾರು ರಥ ತೆಗಿ ಹೋಗುವ? ಯಾರು? ನಾವು. ಎಂತದು ಮಾತನಾಡೋದು ಇವರೆಲ್ಲ? ನೀನು ಬೊಜ್ಜೆ ಮಾತಾಡ್ತಾ ಇದ್ದೇನೆ. ರಥ ತೆಗಿ ಹೋಗುವ. ಅಲ್ಲ, ಬರ್ಬೇಕಾದ್ರೆ 3 ಜನ ಒಟ್ಟಿಗೆ ಬಂದದಲ್ಲ. ಹೌದು. ಹೋಗ್ಬೇಕಾದ್ರೆ 3 ಜನ ಒಟ್ಟಿಗೆ ಹೋಗುವ. ಎಂತದ? ಇವ್ರನ್ನು ಕರ್ಕೊಂಡು ಹೋಗುವ. ಹೊಡೆದು ಕುಂದು ಹಾಕ್ತೇನೆ. ಯಾರನ್ನ ಕರ್ಕೊಂಡು ಹೋಗುದು? ಇವಳನ್ನ ನನ್ನ ಜೊತೆಗೆ ನನ್ನ ಮರ್ಯಾದೆ ತೆಗ್ದಿದ್ದಾಳೆ ಅವಳು. ನಡ್ಕೊಂಡು ಬರ್ಬೇಕು ಅವಳ. ಗಂಗು, ನಾನು ಹೇಗೂ ಬರ್ತೇನಪ್ಪ. ಪಾಪ ಅಕ್ಕ ಬಾಳ ಸಿಟ್ಟಲ್ಲಿದ್ದಾಳೆ. ಮನೆಗೊಂದು ತಲುಪಿಸಾಯ್ತಾ? ಹಾಗೆ ಪಾದರಕ್ಷೆ ತಲೆ ಮೇಲೆ ಹೊತ್ಕೋ. ಎಲ್ಲಿ? ನೀನು ಬೇಸರ ಮಾಡಬೇಡ. ಅವಳ ಸ್ವಭಾವ ಹೇಗೆ ಅಂತ ನಿನಗೆ ಗೊತ್ತಿದ್ದದ್ದೇ ಅಲ್ವಾ? ಬಾಲ್ಯದಿಂದಲೂ ಹಠಮಾರಿ ಸ್ವಭಾವ ಆಕೆ ಇದು. ಇಂದಲ್ಲ ನಾಳೆ ಆದ್ರೂ ಸರಿಯಾಗುತ್ತಾಳೆ ನನ್ನಕ್ಕ ಎನ್ನುವಂತ ಆತ್ಮವಿಶ್ವಾಸ ನನಗುಂಟು. ಏನೇ ಇರಲಿ, ಪೂಜೆಯನ್ನು ಮುಂದುವರಿಯಲಿ. जय कात्यायनी जय तु भवानी जय जय भुवनेश्वरी सर्वेश्वरी जय जय भुवनेश्वरी सर्वेश्वरी जय जय भुवनेश्वरी ಹೊತ್ತು
ಒಂದೇ ಬರಿ ಸಿಂಹ ಸದೃಶ ಯಾರು ವಿಷಕಂಠ. ಆ ವಿಷಕಂಠನ ಮಗನೇ ನೀಲಕಂಠ. ಏನು ಮಾಡೋಣ, ನನ್ನ ತಂದೆಯನ್ನೇ ಕೊಂದು ಮುಗಿಸಿದರಲ್ಲ ಪಾರ್ವತೇಶ, ಅಂದೇ ಮುಗಿಸಬಹುದಿತ್ತು. ಕಾಲವಲ್ಲ ಇದೇ ಸಕಾಲ. ನಾರಿ ಮಂಜುಳ ಹಾದಿಯೊಳು ಕಾಸಾಗಿ ಬರುತ್ತಿರೇ, ವ್ಯಾದ ಮಾನಸಿ ನೀಲಕಂಠನೋ ಕಾಣುತ್ತವಳ, ವ್ಯಾದ ಮಾನಸಿ ನೀಲಕಂಠನೋ ಕಾಣುತ್ತವಳ, ಮೋಹವಗೊಂಡು ನುಡಿಸಿದ ಮಧುರ ಮಧು ಮಧುರ ಮಧು ಮಧುರ ವಚನದಲ್ಲಿ ಕಂಗಳ ವಾರಿ ಜಾಂಬಗಿ ನೀಲ ಪಣಿವೇಣಿಯೋ, ಕಂಗಳ ವಾರಿ ಜಾಂಬಗಿ, ತಾರೆ ಕಂಗಳ ವಾರಿ ಜಾಂಬಗಿ, ವಾರಿ ಜಾಂಬಗಿ, ವಾರಿ ಜಾಂಬಗಿ, ನೀರ ಪಣಿವೇಣಿ, ನೀರ ಪಣಿವೇಣಿ, ಓ ನೀರ ಪಣಿವೇಣಿ, ನೀರ ಪಣಿವೇಣಿ. ಜೊತೆಯೊಳು ಸೇರಿ ಸುಖ ಮಧು ಜೊತೆಯೊಳು ಸೇರಿ, ಜೊತೆಯೊಳು ಸೇರಿ, ಜೊತೆಯೊಳು ಸೇರಿ ಸುಖ ಮಧುಗೇರಿ, 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 ಮಧುಗೇರಿ ರಮಿಸಲು ಬಾರೆ ಶುಕವಾಣಿ, ಬಾಬಾರೆ ಶುಕವಾಣಿ, ಬಾಬಾರೆ ಶುಕವಾಣಿ, ಸುಖವಾಣಿ. ತೋಳನು ಸೇರೆ ಕೃಷಕಟಿಯೇ, ತೋಳನು ಸೇರೆ ಕೃಷಕಟಿಯೇ. ಮಂಜುಳಾ
ಮಂಜುಳಾ ಮಂಜುಳಾ ಮಾರಗಿಣಿ ಶೃಂಗಾರೇ ಮಾರಗಿಣಿ ಮಾರಗಿಣಿ ಶೃಂಗಾರೇ 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 ಬಾರಲೆ ಚಾರು ಚಂಚಲೆ ಬಾರಲೆ ಚಾರು ಚಂಚಲೆ ಬಾರಲೆ ಚಾರು ಚಂಚಲೆ ಆ ಮತ್ತೀಗ ಮಾಡಬೇಡಿ ಆಯ್ತಾ? ನೋಡು ಶಿಳ್ಳೆ ಚಪ್ಪಾಳೆ ಅವ್ರಿಗೆ ಬೇಕು ಕೇಳಿ ಹೊಡಿ. ಹೌದು, ಸತ್ಯವಾದ ಮಾತು. ನೀನು ಮಹಾರಾಜನ ಮಗಳು ಮಂಜುಳ. ನಂಜುಳ ಸಾಕುದಿಲ್ಲ ನಾವು. ನಂಜುಳ ನೀನು, ಮಂಜುಳ ಯಾರಿಗ್ ಗೊತ್ತಿಲ್ಲ? ನಾನು ರಾಜಕುಮಾರಿ, ಮಂಜುಳ ಎಲ್ರಿಗೂ ಗೊತ್ತುಂಟು. ಇವ್ರು ಯಾರು ಅಂತ ಗೊತ್ತಾಗಲ್ಲ. ನನ್ಗೆ ಗೊತ್ತಾಯ್ತು ಇವ್ರು ಯಾರಂತ. ಗೊತ್ತಾಯ್ತಾರ? ಭಯಂಕರ. ಇವ್ರು ಬೇರೆ ಯಾರಲ್ಲ, ಇವ್ರ ಯಾರ? ಇವ್ರು ಹಾವಿಡಿ ಅವರು. ಇಷ್ಟು ಕುಣಿದೆ ಮರ ನಾನು. ಹಾವಿಡಿಯೋರ? ಹೌದು. ಹಾವಿಡಿಯೋರು ಅಂತ ಹೇಗೆ ಹೇಳತ್ತಿ? ಅವ್ರು ಬಂದಾಗ ಒಂದೊಂದು ಅಭಿನಯ ಮಾಡಿದ್ರು ನೋಡಿ. ಹೇಗೆ? ಅಯ್ಯ, ಅದನ್ನ ನೋಡ್ಕೊಂಡು ಹಾವಿಡಿಯೋರು ಅಂತ ತೀರ್ಮಾನ ಬರೀ ಅಷ್ಟೇ ಅಲ್ಲ, ಮತ್ತೆ ಮತ್ತೊಂದು ಅಭಿನಯ ಒಳ್ಳೆ ಮಾಡಿದ್ರು. ಯಾವುದು? ಎರಡನ್ನು ನೋಡ್ಕೊಂಡು ಏನ್ ತಿಳ್ಕೊಂಡೆ? ಹಾವು ಹಿಡಿತೇನೆ ಕೊಕ್ಕಿ ಕೊಡಿ ಅಂತಿದ್ರು. ಅಭಿನಯದ ಗಂಧ ಗಾಳಿ ತಿದ್ದಿದ್ದವನೇ. ಈಗ ಎಂತದಿದು? ಎಂತದ್ದು? ನೀರೇ ಫಣಿಬೇಡಿ ಇದೆಂತ? ಮನ್ಮಥಲಾರಸಿ ಮಾರನರಗಿಣಿ. ಮಾರನರಗಿಣಿ. ಹಾಗೆ ಸುಳ್ಳಲ್ಲ. ಯಾರು? ರತ್ನಗಿರಿ ಅಂತ ಕೇಳಿದೀಯಾ? ನಮ್ಮ ಸಾಮಂತ ರಾಜ್ಯ ಅದು. ವಿಷಕಂಠ. ಅವ್ರು ಸತ್ತೋಗಿಲ್ಲ. ಅಪ್ಪಯ್ಯ ಮಗ ಕರಿತಿದ್ದ ಒಂಚೂರು ಬಂದೋಗಿಲ್ಲ. ಹಾಗೆ ನಿನ್ನ ಅಪ್ಪನ್ನು ಕರೆಯ ಗೋವಿಂದ. ಅಪ್ಪನಿಗೆ ಒಳ್ಳೆ ಮರ್ಯಾದೆ. ಗಾಯ್ದ ಈಗ ಆ ವಿಷಕಂಠನ ಮಗನೇ ನೀಲಕಂಠ ಅಂದ್ರೆ ನಾನು. ಓ, ನಮ್ಮ ಸಾಮಂತ ರಾಜ. ಹೌದು. ಆಗ್ಲಿ ಏನೇ ಮಾತಾಡುದಿದ್ರು ಅರಮನೆಗೆ ಒಂದು ತಂದೆಯಲ್ಲಿ ಮಾತನಾಡಬಹುದು. ಸ್ವಲ್ಪ ನಿಲ್ತೀಯ? ಇಲ್ಲ, ಎರಡೇ ಮಾತನಾಡುದು. ಹೌದು, ಕೇಳ್ತಿದ್ದೆ. ಏನು? ಮಹಾರಾಜನ ಮಗಳ ಮಂಜುಳ ಅಷ್ಟು ಚಂದ ಎಂದು ಕೇಳಿದ್ದೇನೆ, ಬಿಟ್ಟರೆ ನೋಡ್ಲಿಲ್ವ? ಇದ ಪ್ರಪ್ರಥಮ ನೋಡ್ತಾ ಇದ್ದೆ. ಹಾಗಾಗಿ ನಿನ್ನ ನೋಡ್ತಾ ಇದ್ದಂತೆ ರವಿ ಕಾಳದ್ದನ್ನ ಕವಿ ಕಂಡ. ರವಿ ಅಣ್ಣಂಗೆ ಇವತ್ತು ಪುರ್ಸೊತ್ತಿಲ್ಲ. ಹೌದಾ? ನಿನ್ನ ಕಂಡಾಗ ಹೊಗಳಲೇಬೇಕು ಎಂದು ನಳಿನ ಮುಖೇನ ಸಕಲ ಸೃಷ್ಟಿ ಕಳಶವಿದೆ. ಸೌಂದರ್ಯವಸರದ ವಿಲಸವಿದೆ. ರತ್ನರಮಣರ ವೈಭವದ ರತ್ನ ಘೋಷವಿದೆ. ಲಲನೇರ ಸೀಮಂತ ಮಣಿ ಜಗದೊಳಗೆ ಚಲುವಿಕೆ ಕಣ್ಣಿ ಸಣಿ ಗುಣ ಮಣಿ. ಕಣದೊಳಗೆ ಸಗಣಿ ಗುಣಮಣಿ. ಸಗಣಿ ನೀನು.
ಶ್ರೇಣಿ ಗುಣಮಣಿ. ಹಾ ಮಂಜುಳಾ ಏನು ಇನ್ನು ಹೊಗಳಲೇಬೇಕು. ಏಕ? ಒಂದೇ ನಾಲಿಗೆ ಆಯ್ತಬ್ಬ ಬೇಸರ. ಏಕ? ಹೌದೌದು ಅದ್ರಲ್ಲಿ ನಂಗ್ ಬೇಡ, ನಿಂಗ್ ಬೇಕಾದ್ರೆ ಅಗತ್ಯವಾಗಿ ನಿನಗೆ ಬೆಳೆದು ಮನೆ ಉಳ್ಳುವ ಕಾಮಂಗೆ ಕಟ್ಟಿದ ಕರಣ ಬಾಸಿಗೆನಿಂದ ಮಾಸಳವು ಸುರಸತೆಯ ದೇವತೆಯೋ ಲೋವಶ ತಿಲಕವೋ ಜಗದೇ ಕರತ್ನವ ಋಷಿ ತಪ ಫಲವೋ ಏನಾದ್ರು ಹಾ ಇನ್ನು ಮುಗಿತು ಅಂತ ಯೋಚನೆ ಮಾಡಬೇಡ. ಕೊಳ್ಳನ್ನು ಕಂಡೆ ಸರವನ್ನು ಕಂಡೆ. ಆಯ್ತು, ಏನ್ ಕಂಡದ್ದೆಲ್ಲ ಹೇಳ್ಬಿಡು ಮಾರೆ. ಹೇಳ ಬೇಡವೇ, ಇಷ್ಟ ಸಾಕು ಅದು ಕಾಣಿಸ್ತಾ ಇದೆ. ಅಲ್ಲ ಇದೆಲ್ಲ ಎಲ್ಲಿತ್ತು? ಆ? ಇದೆಲ್ಲ ಎಲ್ಲಿ? ಕವಿ ಕೃತಿಯಲ್ಲಿ ಉಂಟು. ಅಂತ ನಿಂದ ರಾಮನೇನ ನಿಂತ್ಕಾಲೆ. ಏನಾಗ್ಬೇಕಪ್ಪ ನಿನಗೆ? ನೇರ ಹೇಳಿದ್ರು ಒಳ್ಳೇದು. ಸುಖ 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 ಸುಕ್ಕ ಬೇಕಾ? ಬಾ ಬ್ರಹ್ಮರ ಬಾ ಕೊಡಿಸ್ತೇನೆ. ಬೇಗ ಬಾ, ಬಾಗ್ಲಾಗ್ತೀರ. ಅದಲ್ವಾ ಹೆಣ್ಣಿನ ದೇಹ ಸುಖ. ಮುಚ್ಚಬಾಯ್. ಹಾ ಏನ್ ಮಾತಾಡ್ತಾ ಇದ್ದೇನೋ ಪರಿಜ್ಞಾನ ಉಂಟು ಅಂತ ನಾನು ಯಾರು ಎನ್ನುವ ಹಾಗೆ ಗೊತ್ತಿದ್ದು ಸಹ ನನ್ನಲ್ಲಿ ಈ ರೀತಿಯಾಗಿ ಮಾತನಾಡ್ತಿ ಅಂತ ಆದ್ರೆ ನಿನ್ನ ಮೂರ್ಖತನಕ್ಕೆ ಬೇರೆ ಕನ್ನಡಿ ಬೇಕಂತ ಕೇಳ್ತೇನೆ. ಸುಮ್ಮನೆ ಹೋದ್ರೆ ಹಾಗೆ, ಇಲ್ಲ ಹೋದ್ರೆ ಬೆನ್ನು ಬೇರೆ ಆಗ್ತದೆ. ಸಬಲ ತಡಿಗರು ಕೊಟ್ಟೆ ನೀರು ಬರದ ಹೋದರೆ ನಿನ್ನ ಪಾಲೆ ಕ್ಯಾರಾಳಿತ. ನೀನು ಕೇರಳದ ಸಿಂಹ ಆದ್ರೆ ನಂದು ಜಿಯೋ ಸಿಂಹ. ಅಣ್ಣ ಎಂತಂದ್ರೆ ಅದೇ ಅವ ಕೇರಳದ ಸಿಂಹ. ಕರ್ಮ ನಿಂದು. ನಾ ಸರಿ ಮಾಡ್ತೇನೆ. ನೀನು ಈ ಕಡೆ ಕೆರಳಿದ ಸಿಂಹವಾದರೆ ಈ ಕಡೆಯಲ್ಲಿ ನಾನು ಜೀವವಿರುವ ಸಿಂಹವೇ. ಅದೇ 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 ಇನ್ನು ಕರ್ಮ ಜೀವ ಸಿಂಹ ಅಲ್ಲ. ಹ ಮತ್ತೆ ಏನ ಹೋದ್ರ ಹಾಗೆ ಜಾಗ್ರತೆ. ಹೆದರ್ತೇನೆ ಎನ್ನುವ ಹಾಗೆ ಯಾರಿಗೆ? ನಿನಗೆ. ಸುಮ್ಮನಿರ. ನಾವು ಕೆಲವು ಪ್ರಾಣಿ ಸಾಕಿದ್ದೇವೆ, ಅದು ಎಂತದ್ದಂತೂ ಗೊತ್ತಿಲ್ಲ ಇನ್ನು. ಈಗ ನೋಡ್ಬಾ ನೋಡಿ ನಂಗು ಬಿಡಿರ ಪ್ರಾಣಿ ಎಲ್ಲ ಬಿಡಿ. ಬಿಡುದು ಬೇಡ, ನೀ ಇದ್ದೆ ಬಾ. ಅವ ಬಹಳ ಮಾತಾಡ್ತಾ ಇದ್ದ. ಭಯಂಕರ. ಹೌದೌದು. ಹೌದಪ್ಪ. ಅವನ ಎದುರಿಗೆ ನೀನ್ ಏನು ಎನ್ನುವ ಹಾಗೆ ತೋರ್ಸು. ತೋರ್ಸ. ನಾನೇನಂತ ತೋರ್ಸ್ಬೇಕಾ? ನಾನೇನಂತ ತೋರ್ಸ್ಬೇಕಾದ್ರೆ ಮೊದ್ಲು ಭಾಗವತ್ರ ನೀವು ತೋರಿಸಿ. ಬಾಯಾಕಿ ಕಂಬಳ ಇತ್ತ ಇಲ್ಲಿ ಅದಲ್ವಾ ಬೇಡ. ಎಲ್ಲವೋ ನಿನ್ನ ಪುಟ್ಟಿ ಕೊಲ್ಲುವೆ. ಬಾನಿನಿಂದ ಮೂಡಿ ಬಂದ ಚಂದಮಾಮ, ಬಾನಿನಿಂದ ಮೂಡಿ ಬಂದ ಚಂದಮಾಮ, ಆಹಾ ಚಂದಮಾಮ, ಓಹೋ ಚಂದಮಾಮ. ನನ್ನಲ್ಲಿ ನಿಂದ ಚಂದ ಮಾಮ. ಏನು ಚಂದ ಮಾಮರ ಚಂದ ಮಾಮರ? ಅಲ್ಲ ನಿಮ್ಮನ್ನ ಏನ್ ಮಾಡ್ತಾ ಇದ್ರೆ ಗೊತ್ತುಂಟ? ಹೊಡೆದ ಹಾಕ್ತಾ ಇದ್ದಾರೆ. ನಿನ್ನನ್ನು ಮಾಂಗನ ಮಾಡ್ಲಿಕ್ಕೆ ಹೋಗಿದ್ದ. ಬುಡ್ಕು ಬೇಡ. ಎಂತ ಒಳ್ಳೆ ಬೈತ ಇಲ್ಲ, ಎಂತ ಹೊಡಿತಿದ್ರು ಅವ್ರು ಹೊಡಿಲಿ. ಎಂತ ಕೋಳಿ ಪಿಟ್ಟಿ ಮಾಡ್ತಾ ಇದ್ನ ನಾನಿಲ್ಲಿ. ಇವ್ರು ಎಂತ ಮಾಡ್ತಿದ್ರ? ಎರಡೆರಡು ಇಟ್ಕೊಂಡು ಒಂದು ಶಬ್ದ ಇಲ್ಲ ಅಲ್ಲ. ಶಬ್ದ ಮಾಡಿ. ನಿಮ್ಗೆ ಗೊತ್ತಿಲ್ಲಲ್ಲ, ತೋರ್ಸ್ಕೊಡ್ಲಿ ಅಷ್ಟೇ. ಹಾಕಿ. ಎಲ್ಲವೋ ನಿನ್ನ ಕೊಟ್ಟಿ ಕೊಲ್ಲುವೆ. ತೆಗೆದು ಹಾಕಿದವರೇ, ನಿನ್ನ ಕಲೀಲಿಕ್ಕೆ ಬಂದದ್ದಲ್ಲ. 1 2 3 4 ಯಾರಿಗೆ ಬೇಕಾ? ಅದು ಮಂಡಿ ಹಳ್ಳಿ ಬಾರಿಸ್ದಂಗಿತ್ತು. ಮತ್ತಿನ್ನೇ ಅದಲ್ಲ, 50 ಹೆಚ್ಚು ಕೊಡ್ತೇನೆ ಆಮೇಲೆ.
ಯಾಕೋ ರಸಭಂಗ ಮಾಡ್ಬಿಟ್ಟಿ ಬಂದದ್ದೇದಕ್ಕೆ? ಕೇಳುವ ನೀನೇ ವಸಂತ ನಾಯಕ. ನಾನೊಬ್ಬ ಹುಚ್ಚುಳು ನಾಯಕನಾಗುವ ಹುಚ್ಚೊಳಗೆ ಬಗೆ ಬಾಯನು ಬಿಡಲೇಕೆ, ಬಾಯನು ಬಿಡಲೇಕೆ, ಸಾಯುವ ಮನದಿಂದೆತ್ತಳು ತನದು ನಾಯಕ ಗಳಿಸಿರುವೆ. ನಾಯಕ ನೀನು ವಸಂತ ಏನ್? ನನ್ನಲ್ಲಿ ಗೆದ್ದು ಇವಳನ್ನ ಮದುವೆ ಆಗಿ ನಾಯಕನಾಗಬೇಕು ಎಂದು ಈ ಜನ್ಮದಲ್ಲಿ ಆಲಿಕೆ. ಮಾನ ಒಳಗಿದ ಸದಯನಾರೆನು ತಲಲನೆ, ಮಾನ ಒಳಗಿದ ಸದಯನಾರೆನು ತಲಲನೆ, ತ್ರಾಣಿಯನು ಪ್ರಶ್ನಿಸಲು ಸುಗುಣಮಣಿಯೊಡನೆ. ಆ ವಸಂತ ಬಳಿರೆ ಮೆಚ್ಚಿದೆ ನಮ್ಮ ಚಾಕರಿ ಆಳು, ಬಳಿರೆ ಮೆಚ್ಚಿದೆ, ಬಳಿರೆ ಮೆಚ್ಚಿದೆ ನಮ್ಮ ಚಾಕರಿ ಆಳು, ನಮ್ಮ ಚಾಕರಿ ಆಳು. ಸಲ್ಲಿಸಿದೆ ಕರ್ತವ್ಯ ಮುದದಿಂದ ಕೇಳು, ಸಲ್ಲಿಸಿದೆ ಕರ್ತವ್ಯ ಮುದದಿಂದ ಕೇಳು. ಹೊಳೆಯುವ ಮುತ್ತಿನ ಮಾಲಿಕೆ ಇದನು, ಹೊಳೆಯುವ ಮುತ್ತಿನ ಮಾಲಿಕೆ ಇದನು, ಗಳಿಸಿದೆ ಪರಿತೋಷ ಉಡುಗೊರೆಯನ್ನು, ಗಳಿಸಿದೆ ಪರಿತೋಷ ಉಡುಗೊರೆಯನ್ನು. ಬಳಿರೆ ಮೆಚ್ಚಿದೆ ನಮ್ಮ ಜಾಗರಿಗಳು, ಸಲ್ಲಿಸಿದೆ ಕರ್ತವ್ಯ ಮುದದಿಂದ ಕೇಳು, ಸಲ್ಲಿಸಿದೆ ಕರ್ತವ್ಯ ಮುದದಿಂದ ಕೇಳು. ಬಳಿರೆ ಎನ್ನುವ ಹಾಗೆ ನನಗೂ ತಿಳಿಯದೆ ನನ್ನ ಬಾಯಿಂದ ಒಂದು ಉದ್ಗಾರ ಹೊರಟಿತ್ತು. ಯಾಕೆ ನನ್ನ ಮಾನವನ ರಕ್ಷಣೆ ಮಾಡಿದವ ಯಾರು ಎನ್ನುವ ಹಾಗೆ ನೋಡಿದ್ರೆ ಬಹಳ ಕುತೂಹಲ ಇತ್ತು. ನೀನ ನಾನೇ ವಸಂತ ಯಾರಿಗೂ ಗೊತ್ತಿಲ್ಲ, ಎಲ್ಲರಿಗೂ ಪರಿಚಯವೇ. ಹಾಗಾದ್ರೆ ಈ ವಸಂತನಲ್ಲಿ ಯಾರಾದ್ರೂ ಬಂದು ವಿಳಾಸ ನಿನ್ನದ್ದು ಅಂತ ಕೇಳಿದ್ರೆ ಅರಮನೆಯನ್ನೇ ತೋರಿಸಬೇಕು, ಬಿಟ್ಟರೆ ಬೇರೆ ಇಲ್ಲ. ಹಾಗಾದ್ರೆ ಅರಮನೆಗೂ ನಿನಗೂ ಸಂಬಂಧ ಆದ್ರೂ ಎಂತದ್ದು? ಎಂತದ್ದು ಇಲ್ಲ. ನನ್ನ ತಂದೆ ಸೇವೆಯನ್ನ ನಿನ್ನ ತಂದೆ ಹಿಂದೆ ಮಾಡ್ತಾ ಇದ್ರಂತೆ. ನಿನ್ನ ತಂದೆ ತಾಯಿಯನ್ನು ಕಳೆದುಕೊಂಡ ಬಳಿಕ ಹುಡುಗ ಅನಾಥನಾಗಬಾರದು ಎನ್ನುವ ಹಾಗೆ ನಿನ್ನನ್ನು ತಂದು ಸಾಕಿ ಸಲಹಿದ್ದು ನನ್ನಪ್ಪ. ಹೌದಾ? ಇಷ್ಟು ಎತ್ತರ ಬೆಳೆಸಿದ್ದಾರೆ, ಬೇಕು ಬೇಕಾದ್ದನ್ನೆಲ್ಲ ಒದಗಿಸಿದ್ದಾರೆ. ಹಾಗಾದ್ರೆ ಅರಮನೆಯಲ್ಲಿ ನಿಮ್ಗೆ ಎಂತದ್ದು ಕೆಲಸ? ರಾಜಕುಮಾರನಾಗ ಬೆಳೆದದ್ದು ಹೌದು, ಬಿಟ್ರೆ ರಾಜಕುಮಾರ ಅಲ್ಲ. ನಮ್ಮೆಲ್ಲರ ಊಳಿಗದ ಆಳಾಗಿ ಚಾಕರಿಯವನಾಗಿ ನಮ್ಮ ಸೇವೆಯನ್ನು ಮಾಡಿಕೊಂಡು ಕಾಲವನ್ನು ಕಳೀತಾ ಇದ್ದವ ನೀನು. ಇಂಥ ಕೆಲಸ ಅಂತಿಲ್ಲ, ಯಾವ್ದು ಬೇಕಾದ್ರೂ ಒಡ್ಡಿಲ್ಲ. ಬಹಳಷ್ಟು ಸಂತೋಷ ಆಯ್ತು. ಆದ್ರಿಂದ ಬಳಿರೆ ಮೆಚ್ಚಿದೆ ಅಂತ ಹೇಳಿದ್ದು ನಾನು. ಯಾಕೆ? ಈ ಹೊತ್ತಿಗೆ ನನ್ನ ಮಾನವನ್ನು ಕಾಪಾಡಿದವ ನೀನು, ಮೆಚ್ಚಿದಂತಹ ರಾಜಕುಮಾರಿ. ನಿನ್ನನ್ನು ಹಾಗೆ ಕಳಿಸಿಕೊಡ್ತೇನೆ ಎನ್ನುವ ಹಾಗೆ ಯೋಚಿಸಬೇಡ. ಅದೇ ನೀವೇನೋ ಕೊಡ್ತೀರಿ ಅಂತ ಕೆಲಸ ಮಾಡಲಿಲ್ಲ. ನಾನೇ ಸುಮ್ಮನಿರ, ಈ ಕೆಲಸದವ್ರ ಹಣೆ ಬರ ನನಗೆ ಗೊತ್ತುಂಟು. ಎದುರಿಗೆ ಹಾಗೆಲ್ಲ ಹೇಳುದು, ಆಮೇಲೆ ದೇವ್ರ ನಾವು ಅಷ್ಟು ದೊಡ್ಡ ಕಾರ್ಯ ಮಾಡಿದ್ರು ನಮ್ಗೆ ಎಂಥದ್ದು ಕೊಡ್ಲಿಲ್ಲ ರಾಜಕುಮಾರಿ. ನನ್ನ ಸ್ವಭಾವ ಏನು ಗೊತ್ತಾ? ಮತ್ತೊಬ್ಬರ ಹಂಗಲ್ಲಿ ನಾನು ಬೀಳುವವಳಲ್ಲ. ಒಳ್ಳೇದಪ್ಪ. ಮತ್ತೊಬ್ಬರ ಹತ್ರ ಹೇಳಿಸ್ಕೊಳ್ಳುವುದು ಇಲ್ಲ ನಾನು. ನೋಡು, ರಾಜಕುಮಾರಿ ಮೆಚ್ಚಿ ಯೋಗ್ಯವಾದ ಉಡುಗೊರೆ ಕೊಡ್ಲಿಕ್ಕಿದ್ದೇನೆ. ಇದು ಮುತ್ತಿನ ಹಾರ. ಈ ಮುತ್ತಿನ ಹಾರಕ್ಕೆ ಎಷ್ಟು ಬೆಲೆ ಉಂಟು ಎನ್ನುವುದು ಮುಖ್ಯ ಅಲ್ಲ. ರಾಜಕುಮಾರಿ ಮಂಜುಳಳ ಮೈ ಮೇಲಿದ್ದದ್ರಿಂದ ಇದಕ್ಕೆ ಬೆಲೆ ಹೆಚ್ಚು. ಇದನ್ನೇ ನಿನ್ ಕೊಡ್ತಾ ಇದ್ದೇನೆ, ಇಟ್ಕೋ. ನಿನಗೆ ಆದ್ರೂ ಒಂದು ಪೆಟ್ಟಿಗೆಲ್ಲೆಲ್ಲ ಇಟ್ಕೊಳ್ಬೇಡ, ಅದನ್ನ ಹಿಡ್ಕೊಂಡು ತಿರುಗಾಟ ಮಾಡು, ಪ್ರಚಾರ ಮಾಡು ಜನರ ಹತ್ರ. ಯಾಕೆ? ರಾಜಕುಮಾರಿ ಕೊಟ್ಟದ್ದು ರಾಜಕುಮಾರಿ ಕೊಟ್ಟದ್ದು ಹೇಳಬೇಕು ನೀನು. ಹಾಗೆ ಹೇಳಿ ನನಗೆ ಹೆಸರು ಬರ್ತದೆ ಅಂತಲ್ಲ,
ನನಗೆ ಹೆಸರು ಬಂದಾಗಿದೆ, ನಿನಗೆಲ್ಲ ಹೆಸರು ಬರ್ಬೇಕು. ಇನ್ನು ಬಡವ್ರ ಮಕ್ಕಳು ಬೆಳಿಬೇಕು. ಒಳ್ಳೆ ಗುಣ. ಆದ್ರಿಂದ ನಾಳೆ ನೀನು ಪ್ರಚಾರ ಹೇಗೆ ಕೇಳು. ಏ ದೇವ್ರೇ, ರಾಜಕುಮಾರಿಯಿಂದಲೇ ಉಡುಗೊರೆ ಪಡೆದಂತ ವಸಂತ್ ಕುಮಾರ್ ಹಾಗೆ ಸಾಯೋಲ್ಲವರೆಗೂ ಮತ್ತೆ ನೀನು ಕುಮಾರ್ನೇ, ಈ ಸೀತಾರಾಮ್ ಕುಮಾರ್ ಇದ್ದಂಗೆ. ಗೊತ್ತಾಯ್ತಲ್ಲ? ಪ್ರಚಾರ ಮಾಡು, ಹೆಚ್ಚು ಅಲ್ಲಾಡಿಸ್ಬೇಡ. ಮಾರಿ ಸಂತಾನ ಇದೊಂದು ಸರಿಯಾಗುದು ಯಾವಾಗ? ಸರಿ ಆಗುದೇ ಅಲ್ಲದು. ಏನು? ಯಾಕೆ ಹೇಳು? ಹಾಳಾಗಿದ್ದನ್ನಾದ್ರೆ ಸರಿ ಮಾಡ್ಬೋದು, ಸರಿ ಆಗದೆ ಇದ್ದದ್ದನ್ನ ಸರಿ ಮಾಡುವುದಕ್ಕೆ ಹೋದ್ರೆ ನಾವೇ ಮೂರ್ಖರು ಅಂತ ಹೇಳಿಸಿಕೊಳ್ಬೇಕು. ಹೌದು. ಆದ್ರೆ ನನಗೆ ಆಶ್ಚರ್ಯ ಆಗುವುದು ಮತ್ತೇನು ಅಲ್ಲ, ಏನು? ನಿಮ್ಮಿಬ್ಬರು ವಿಷಯದಲ್ಲಿ. ಒಂದೇ ತಾಯಿಯ ಗರ್ಭಾಂಬುದಿಯನ್ನು ಬೆಳಗಿದವರು ನೀವು. ಹೌದು. ನಿನ್ನನ್ನು ನೋಡಿದ್ರೆ ಸಹನಾ ಮೂರ್ತಿ ಹಾಗಿದ್ದೀಯ, ಅವಳನ್ನು ನೋಡಿದ್ರೆ ಆ ರೀತಿಯಾದಂಥ ಹಠದ ಸ್ವಭಾವ. ಒಂದೇ ಮರದ ಎರಡು ಹಣ್ಣುಗಳಲ್ಲಿ ಒಂದು ಹುಳಿ ಇರ್ತದೆ, ಒಂದು ಸಿಹಿ ಇರ್ತದೆ. ಇದನ್ನೇ ಅಲ್ವಾ ಪ್ರಕೃತಿಯ ವೈಚಿತ್ರ್ಯ ಅಂತ ಹೇಳುವುದು. ಖಂಡಿತ. ಅದ್ರ ಒಂದು ಕೋಕಿಲ, ಏನು? ಬಹಳ ಕಾಲದಿಂದ ನಿನ್ನಲ್ಲಿ ನನ್ನ ಮನಸ್ಸಿನ ಭಾವನೆಗಳನ್ನು ಹೇಳಿಕೊಳ್ಬೇಕು ಎನ್ನುವ ಹಾಗೆ ಕಾತರಿಸುತ್ತಿದ್ದವ ನಾನು. ಸರಿಯಾದ ಅವಕಾಶ ಸಿಗಲಿಲ್ಲವಾಗಿತ್ತು. ಇವತ್ತು ನನ್ನ ಮನಸ್ಸಿನ ಭಾವನೆಗಳನ್ನು ಹೇಳಿಕೊಳ್ಬಹುದಾ? ನೀನು ಹೇಳಬೇಕು, ನಾನು ಅದನ್ನು ಕೇಳಬೇಕು ವಸಂತ. ಮಿಡಿದ ಹೃದಯಗಳೆರಡು ಬೆಸೆದುದು, ಮಿಡಿದ ಹೃದಯಗಳೆರಡು ಬೆಸೆದುದು, ಭಾವ ಬಂಧದಲ್ಲಿ ಬೆಸೆದುದು, ಭಾವ ಬಂಧದಲ್ಲಿ ನಿನ್ನ ಪ್ರೇಮದ ಸೂರ್ಯರಾತ್ರಿ ಸೋಕಿದಾಗಲೇ ನಿನ್ನ ಪ್ರೇಮದ ಸೂರ್ಯರಶ್ಮಿ, ನಿನ್ನ ಪ್ರೇಮದ ಸೂರ್ಯರಶ್ಮಿ ಸೋಕಿದಾಗಲೇ, ರಶ್ಮಿ ಸೋಕಿದಾಗಲೇ ಬಣ್ಣ ತುಂಬಿ ಸುರಿಯುವುದು ಮನದೇವು ಮಳೆ, ಬಣ್ಣ ತುಂಬಿ ಬಣ್ಣ ತುಂಬಿ ಸುರಿಯುವುದು ಮನದೇವು ಮಳೆ, ಸುರಿಯುವುದು ಮನದೇವು ಮಳೆ, ಸುರಿಯುವುದು ಮನದೇವು ಮಳೆ. ನಿನ್ನ ಪ್ರೇಮದ ಸೂರ್ಯ ರಶ್ಮಿ ಸೋಕಿದಾಗಲೇ ಬಣ್ಣ ತುಂಬಿ ಸುರಿಯುವುದು ಮನದೇವು ಮಳೆ, ಬಣ್ಣ ತುಂಬಿ ಸುರಿಯುವುದು ಮನದೇವು ಮಳೆ, ಸುರಿಯುವುದು ಮನದೇವು ಮಳೆ, ಸುರಿಯುವುದು ಮನದೇವು ಮಳೆ. ನಿನ್ನ ಪ್ರೇಮವೆಂಬ ನೀಲಿ ಬಾನಿ ನಂಚಲಿ ನಾದಿರದಿನ್ನ ನಾದಿರದಿನ್ನ ನಾದಿರದಿನ್ನದೇ ದಿರ್ದಿನ್ನ ನಾದಿರದಿನ್ನ ನಾದಿರದಿನ್ನ ನಾದಿರದಿನ್ನದೇ ನಾದಿರದಿನ್ನದೇ ದಿರ್ದಿರ್ ನಾದಿರದಿನ್ನದೇ ನಿನ್ನ ಪ್ರೇಮವೆಂಬ ನೀಲಿ ಬಾನಿ ನಂಜಲಿ, ನೀಲಿ ಬಾನಿ ನಂಜಲಿ ಹೊನ್ನ ಚಂದ್ರ ಮಿನುಗುದಿವುದು, ಹೊನ್ನ ಚಂದ್ರ ಮಿನುಗುದಿವುದು ತಾರೆಯೊಡಲಲಿ, ಮಿನುಗುದು ತಾರೆಯೊಡಲಲಿ, ಮಿನುಗುದು ತಾರೆಯೊಡಲಲಿ. ನಿನ್ನ ಪ್ರೇಮ ಮುರಳಿನಾದ
ಮುರಳಿನಾದ ಆ ಆ ಆ ನಿನ್ನ ಪ್ರೇಮ ಮುರಳಿನಾದ 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 ಕೇಳುತ್ತೆನ್ನಿದೆ ನಾದ ಕೇಳುತ್ತೆನ್ನಿದೆ ಸಣ್ಣ ಹೆಜ್ಜೆ ಇಡುತ್ತಾ ಸಣ್ಣ ಹೆಜ್ಜೆ ಇಡುತ್ತಾ ಸಣ್ಣ ಹೆಜ್ಜೆ ಇಡುತ್ತ ನಲಿದು ಧನ್ಯವಾಗಿದೆ ನಾದ ಕೇಳುತ್ತೆನ್ನದೆ ನಲಿದು ಧನ್ಯವಾಗಿದೆ ನಾದ ಕೇಳುತ್ತೆನ್ನದೆ ನಿನ್ನ ಪ್ರೇಮ ಮುರಳಿನಾದ ಕೇಳುತ್ತೆನ್ನದೆ ಸಣ್ಣ ಹೆಜ್ಜೆ ಇಡುತ್ತ ನಲಿದು ಧನ್ಯವಾಗಿದೆ ಸಣ್ಣ ಹೆಜ್ಜೆ ಇಡುತ್ತ ನಲಿದು ಧನ್ಯವಾಗಿದೆ ನಾದ ಕೇಳುತ್ತೆನ್ನದೆ ನಲಿದು ಧನ್ಯವಾಗಿದೆ ನಾದ ಕೇಳುತ್ತೆನ್ನದೆ ನಲಿದು ಧನ್ಯವಾಗಿದೆ ಆ ಸ್ವರವ ಬೆರೆಸಿ ಹಾಡುತ್ತಿರುವುದು ಕೇಳಲೆ ಮುನ್ನ ಸ್ವರವ ಬೆರೆಸಿ ಹಾಡುತ್ತಿರುವುದು ಕೇಳಿಲೆ ಕೋಗಿಲೆ ಹಾಡಿದೆ ಕೇಳಿದೆಯ ಹೊಸರಾಗವ ಹಾಡಿದೆ ಆಲಿಸೆಯ ಕೋಗಿಲೆ ಹಾಡಿದೆ ಕೇಳಿದೆಯ ಹೊಸರಾಗವಾಡಿದೆ ಆಲಿಸೆಯ ಮುನ್ನ ಸ್ವರವ ಬೆರೆಸಿ ಹಾಡುತ್ತಿರುವುದು ಕೇಳಿಲೆ ಹೃದಯ ಕೋಗಿಲೆ ಹಾಡುತ್ತಿರುವುದು ಕೇಳಲೆ ಆ ಹೃದಯ ಕೋಗಿಲೆ ಹಾಡುತ್ತಿರುವುದು ಕೇಳಲೆ ಆ ವಸಂತ ಈ ರೀತಿಯಾದಂತ ಒಂದು ಸಂದರ್ಭ ನಮ್ಮ ಪಾಲಿಗೆ ಒದಗಿ ಬರ್ತದೆ ಎನ್ನುವ ಹಾಗೆ ನಾನು ಊಹಿಸಿರ್ಲಿಲ್ಲ. ನಿಜವಾಗಿ ನನ್ನ ಪೂರ್ವಾರ್ಜಿತ ಪುಣ್ಯ ಅಂತ ನಾನು ಹೇಳಬೇಕು. ಬಹಳ ಸಂತೋಷವಾಗ್ತಾ ಇದೆ. ನೇರವಾಗಿ ಹೇಳ್ತೇನೆ, ಕೇಳು ಹೇಳು. ನನ್ನ ಮನೆಯನ್ನ ಬೆಳಗುವಂತ ಭಾಗ್ಯಲಕ್ಷ್ಮಿಯಾಗಿ ಬರುವುದಕ್ಕೆ ನಿನ್ನ ಅಭಿಪ್ರಾಯ ಏನು ಅಂತ ಬೇಕು. ವಸಂತ ನೇರವಾಗಿ ಉತ್ತರಿಸುತ್ತೇನೆ. ವಸಂತ, ನೀನೇ ನನ್ನ ಪ್ರಪಂಚ, ಸರಿ. ನಾ ಸಿಗುವೆ ನಿನಗೆ ಏಕಾಂತ, ಆಗಬೇಕು ನೀ ನನಗೆ ಸ್ವಂತ. ನಮ್ಮಿರುವರ ಬದುಕು ಹೀಗೆ ಇರಲಿ ನಿರಂತ ನಿರಂತ ನಿರಂತ.
ಅನುಮಾನವೇ ಇಲ್ಲ. ನೋಡು, ಕೋಕಿಲಲಾದ ನೀನು ವಸಂತ ಋತುವನ್ನ ಗಮನಿಸಿರಬಹುದು. ಈ ಸದಾ ಪ್ರಕೃತಿ ಎಲ್ಲವೂ ಕೂಡ ಹಸಿರಿನಿಂದ ನಳನಳಿಸ್ತಾ ಇರ್ತದೆ. ಅದೇ ಸಂದರ್ಭದಲ್ಲಿ ಕೋಗಿಲೆಯೊಂದು ತನ್ನ ಇಂಪಾದ ಗಾಯನದ ಮೂಲಕವಾಗಿ ಆ ಪರಿಸರದ ಸೌಂದರ್ಯಕ್ಕೆ ವೃದ್ಧಿಯನ್ನು ಕೊಡ್ತದೆ. ಅದೇ ರೀತಿಯಲ್ಲಿ ವಸಂತನಾದ ನನ್ನ ಬದುಕಿಗೆ ಕೋಕಿಲಲಾದ ನೀನು ಬಂದು ಗಾನ ಸುದೆಯನ್ನು ಹರಿಸಿದೆ ಅಂತಾದ್ರೆ ನಮ್ಮಿಬ್ಬರ ಬದುಕಾಗ್ತದೆ ವಸಂತ ಗಾನ, ವಸಂತ ಗಾನ. ಕೋಗಿಲೆ ಗಾನ ಋತುಗಳ ತಾನ, ಕೋಗಿಲೆ ಗಾನ ಋತುಗಳ ತಾಣ, ಹೇಗಿದೆ ಏನು ಅನುಬಂಧ, ಸಾಗುವ ದಾರಿ ಬೆಂಕಿಯ ತೋರಿ ತೂಗಿದೆ ಬಾಳು ಭಯದಿಂದ. ವಸಂತ ಗಾನ ಜೀವನ ಯಾನ, ವಸಂತ ಗಾನ ಜೀವನ ಯಾನ. ಕಲಾಭಿಮಾನಿಗಳಲ್ಲಿ ರಸಭಂಗ ಮಾಡಿದ್ದಕ್ಕಾಗಿ ಕ್ಷಮೆಯನ್ನು ಯಾಚಿಸುತ್ತಾ ಸೇವಾಕರ್ತರಿಗೆ ಧನ್ಯವಾದಗಳನ್ನು ಹೇಳುವುದು ನಮ್ಮ ಆದ್ಯ ಕರ್ತವ್ಯ. ಇವತ್ತಿನ ಸೇವಾಕರ್ತರು ಶ್ರೀಮತಿ ಚಂದು ಪೂಜಾರಿ ಮತ್ತು ನಾರಾಯಣ ಪೂಜಾರಿ ಹಾಗೂ ಮನೆಯವರು ಗುಡೇಬೆಟ್ಟು ಗರಡಿ, ಉಪ್ಪಿನಕೋಟೆ. ಇವರಿಗೆ ನಮ್ಮ ಮಂಡಳಿಯ ಪರವಾಗಿ ಅನಂತ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇವೆ. ಸೀರೆಯನ್ನು ಸೇವಾ ರೂಪದಲ್ಲಿ ಕೊಟ್ಟವರು ಮಲ್ಲಿಕಾ ಪುರುಷೋತ್ತಮ ಮತ್ತು ಮಕ್ಕಳು, ಬೇಬಿ ಭಾಸ್ಕರ್ ಪೂಜಾರಿ ಮಕ್ಕಳು, ಶ್ರೇಯಸ್, ಶ್ರೀಯಾ ಬಾಳತ್ತಾರು, ಪ್ರಿಯಾಂಕಾ ಶಶಿಧರ್, ಶ್ರೀನಿಧಿ ಪ್ರದೀಪ್, ಗುಣವತಿ ರಮೇಶ್, ಶಕುಂತಲಾ ಜಯರಾಮ ಮತ್ತು ಮಕ್ಕಳು, ಪ್ರತಿಮಾ ಗಣೇಶ್ ಮತ್ತು ಮಗ, ದೀಪಾ ಮಹೇಶ್ ಮತ್ತು ಮಗ, ಜ್ಯೋತಿ ನಾಗೇಶ್ ಮತ್ತು ಮಕ್ಕಳು, ಅಶೋಕ ಜಯಶ್ರೀ ಮತ್ತು ಮಕ್ಕಳು, ರಾಮ್ ಪ್ರಕಾಶ್ ಜ್ಯೋತಿ ಮತ್ತು ಮಕ್ಕಳು, ಲಕ್ಷ್ಮೀ ಗೋಪಾಲ ಮತ್ತು ಮಕ್ಕಳು. ಇವರಿಗೆಲ್ಲವರಿಗೂ ಕೂಡ ನಮ್ಮ ಮಂಡಳಿಯ ಪರವಾಗಿ ಕೃತಜ್ಞತೆಯನ್ನು ಅರ್ಪಿಸುವುದರ ಜೊತೆಯಲ್ಲಿ ತಾಯಿಯಾದಂತಹ ಸಿಗಂದೂರು ಚೌಡೇಶ್ವರಿಯ ಅನುಗ್ರಹ ಇವರ ಮೇಲೆ ಸದಾ ಇರಲಿ ಎನ್ನುವ ಹಾಗೆ ಕೇಳಿಕೊಳ್ಳುತ್ತಾ, ಈ ನಮ್ಮ ಸಿಗಂದೂರು ಮೇಳ ತಿರುಗಾಟವನ್ನು ಪ್ರಾರಂಭಿಸಿ 24 ವರ್ಷಗಳನ್ನು ಪೂರೈಸಿ 25ನೇ ವರ್ಷದ ಬೆಳ್ಳಿ ಹಬ್ಬದ ತಿರುಗಾಟದ ಸಂಭ್ರಮದಲ್ಲಿದೆ. ಇಂತಹ ಯಶಸ್ವಿ ತಿರುಗಾಟಕ್ಕೆ ಕಾರಣೀಕರ್ತರಾದವರು ಸಿಗಂದೂರು ಕ್ಷೇತ್ರದ ಧರ್ಮದರ್ಶಿಗಳಾದಂತಹ ಡಾಕ್ಟರ್ ರಾಮಪ್ಪನವರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದಂತಹ HR ರವಿಕುಮಾರ್ ಅವರು ಮತ್ತು ಮುಖ್ಯವಾಗಿ 3 ಮೇಳಗಳ ದಕ್ಷ ಯಜಮಾನರಾದಂತಹ ವೈ ಕರುಣಾಕರ್ ಶೆಟ್ಟಿಯವರು. ಪೆರಡೂರು ಮೇಳ, ಹಾಲಾಡಿ ಮೇಳ ಹಾಗೂ ನಮ್ಮ ಸಿಗಂದೂರು ಮೇಳ ಅವರ ಯಜಮಾನತನಿಕೆಯಲ್ಲಿ ಸುಸಜ್ಜಿತವಾದಂತಹ ಹಿಮ್ಮೇಳ ಮುಮ್ಮೇಳದೊಂದಿಗೆ ನಾವು ತಿರುಗಾಟವನ್ನು ನಡೆಸ್ತಾ ಇದ್ದೇವೆ. ನಮ್ಮ ಮೇಳ ಈ ಕಡೆ ಬಂದಾಗ ಇನ್ನೂ ಹೆಚ್ಚಿನ ಸಹಾಯ ಸಹಕಾರವನ್ನು ತಾವೆಲ್ಲರೂ ನೀಡಬೇಕು ಎನ್ನುವ ಹಾಗೆ ಕೇಳಿಕೊಳ್ಳುತ್ತಾ, ಸಿಗಂದೂರು ಕ್ಷೇತ್ರದ ಬಗ್ಗೆ ತಮಗೆ ವಿವರಿಸಿ ಹೇಳಬೇಕಾದಂಥ ಅವಶ್ಯಕತೆ ಇಲ್ಲ. ಅತ್ಯಂತ ಪ್ರಭಾವಶಾಲಿಯಾದಂಥ ಶಕ್ತಿಶಾಲಿಯಾದಂಥ ಕೇಂದ್ರ ಅಂತ ಇವತ್ತು ಕರೆಸಿಕೊಂಡಿದೆ. ಕಾರಣ ಸಿಗಂದೂರು ಚೌಡೇಶ್ವರಿಯ ಮಹಿಮೆ. ಅಂತಹ ತಾಯಿಯ ಅನುಗ್ರಹವನ್ನು ಪಡೆಯುವುದಕ್ಕಾಗಿ ಹೊರ ಜಿಲ್ಲೆಗಳಿಂದ, ರಾಜ್ಯಗಳಿಂದ ಅಸಂಖ್ಯ ಸಂಖ್ಯೆಗಳಲ್ಲಿ ಭಕ್ತಾದಿಗಳು ಬರ್ತಾರೆ. ತನ್ಮೂಲಕವಾಗಿ ತಮ್ಮ ಸೇವೆಯನ್ನು ನೀಡುವುದರ ಮೂಲಕವಾಗಿ ತಮಗೆ ಬೇಕಾದಂಥ ಸುಖ ಸಮಾಧಾನವನ್ನು ಬದುಕಿನಲ್ಲಿ ಕಂಡುಕೊಂಡಂತಹ ನಿದರ್ಶನಗಳು ಅನೇಕ ರೀತಿಯಲ್ಲಿ ನಾವು ನೋಡಿದ್ದೇವೆ, ಕೇಳಿದ್ದೇವೆ. ಅಂತಹ ಸಿಗಂದೂರು ಚೌಡೇಶ್ವರಿಗೆ ಅತ್ಯಂತ ಪ್ರಿಯಕರವಾದಂಥ ಸೇವೆ ಅಂದರೆ ಅದು ಬೆಳಕಿನ ಸೇವೆ, ಯಕ್ಷಗಾನ ಸೇವೆ. ಅಂತಹ ಯಕ್ಷಗಾನ ಸೇವೆಯನ್ನು ಮಾಡುವುದಕ್ಕೆ ಇಚ್ಛೆ ಇದ್ದವರು ನಮ್ಮ ಮೇಳದ ಮ್ಯಾನೇಜರನ್ನು ಸಂಪರ್ಕ ಮಾಡಬೇಕು. ಹಾಗೆ ನಮ್ಮ ಮೇಳದ ಅಂಗಸಂಸ್ಥೆಗಳಾದಂಥ ಪೆರಡೂರು ಮೇಳ, ಹಾಲಾಡಿ ಮೇಳಗಳ ಆಟಗಳು ಬೇಕಿದ್ದಲ್ಲಿ ನಮ್ಮ ಮೇಳದ ಮ್ಯಾನೇಜರನ್ನು ಸಂಪರ್ಕ ಮಾಡಬೇಕು ಎನ್ನುವ ಹಾಗೆ ಕೇಳಿಕೊಳ್ಳುತ್ತಾ, ನಾಳೆ ನಮ್ಮ ಮೇಳದ ಆಟ ಶ್ರೀಮತಿ ಶ್ರೀ ಸುಜಾತಾ ಗಣೇಶ್ ದಿವಾಡಿಗ ಮತ್ತು ಮಕ್ಕಳು ಹಾಡಿಮನೆ, ಮೂಡುಮಠ, ಉಳ್ಳೂರು 11 ಇವರ ಹರಕೆಯ ಪ್ರಯುಕ್ತವಾಗಿ ಕಾಲಮಿತಿ 7:30ರಿಂದ ಶಿವರಂಜನಿ ಎನ್ನುವಂತಹ ಆಖ್ಯಾನವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಅಲ್ಲಿಗೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಡಬೇಕು. ಮತ್ತೊಂದು ವಿಶೇಷವಾದಂಥ ಪ್ರಕಟಣೆ, ಇದೇ ಬರುವಂತಹ ಮೇ 16ನೇ ತಾರೀಕಿನಂದು ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ
ಒಂದೇ ಯಜಮಾನರ 3 ಮೇಳಗಳಾದಂತಹ ಪೆರಡೂರು ಮೇಳ, ಹಾಲಾಡಿ ಮೇಳ ಹಾಗೂ ಸಿಗಂದೂರು ಮೇಳ, 3 ಮೇಳಗಳ ಕೂಡಾಟ, ಜೋಡಾಟ, ಯಕ್ಷಕಾಶಿ ಕುಂದಾಪುರದ ಗಾಂಧಿ ಮೈದಾನದಲ್ಲಿ ನಡೆಯಲಿಕ್ಕಿದೆ. ದ್ರೌಪದಿ ಪ್ರತಾಪ ಹಾಗೂ ಕುಶಲವ, ಅಭಿಮನ್ಯು ಕಾಳಗ ಎನ್ನುವಂತಹ ಪೌರಾಣಿಕ ಆಖ್ಯಾನಗಳು ಅದ್ದೂರಿ ಪ್ರದರ್ಶನಕ್ಕೆ ತಮ್ಮ ಹಾಜರಾತಿ ಇದ್ದರೆ ಕಾರ್ಯಕ್ರಮ ಚೆಂದವಾಗ್ತದೆ. ಹಾಗಾಗಿ ತಮ್ಮೆಲ್ಲವರನ್ನು ಆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಆದರದಿಂದ ಆಮಂತ್ರಿಸುತ್ತಾ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇವತ್ತಿನ ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಡುವಲ್ಲಿ ಶಕ್ತರಾದವರಿಗೆ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮತ್ತೊಮ್ಮೆ ಮಗದೊಮ್ಮೆ ಸೇವಾಕರ್ತರಿಗೆ ಧನ್ಯವಾದಗಳನ್ನು ಸೂಚಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸುವಲ್ಲಿ ಅಪ್ಪಣೆಯನ್ನು ಕೇಳ್ತಾ ಇದ್ದೇವೆ. ಯಕ್ಷಗಾನಂ ವಿಶ್ವಗಾನಂ. ಸುಧತಿಗೆ ಮಳು ಮುದ್ದು ಮಕ್ಕಳ ತೊರೆದು ನೋಡಿದ್ದೀನಿ, ದಿನಗಳು ಹೊರಳುತ್ತಾ ಇದ್ದಾಗೆ ಪ್ರಾಯಸಮರ್ಥ ಹೆಣ್ಣು ಮಕ್ಕಳು ನೀವಾಗಿದ್ದೀರಿ. ಸಕಾಲದಲ್ಲಿ ನಿಮ್ಮ ಮದುವೆಯನ್ನು ಮಾಡಬೇಕಾದುದು ನಮ್ಮ ಧರ್ಮವಲ್ಲವೇನಿ? ಹಾಗಾಗಿ ಹಿರಿಯವಳಾದಂತಹ ಮಂಜುಳಿಗೆ ಮದುವೆ ಮಾಡಬೇಕಿರುವುದಾಗಿ ತೀರ್ಮಾನಿಸಿದ್ದಾರೆ. ಮದುವೆ ಆಗಬೇಕು ಅಂತ ಆದ್ರೆ ಚಿನ್ನಾಭರಣದ ಅವಶ್ಯಕತೆ ಉಂಟು. ಅದನ್ನು ತರುವುದಕ್ಕಾಗಿ ಅಕ್ಕ ಸಾಲಿಗರ ಮನೆಗೆ ನಾನೀಗ ಹೊರಟು ನಿಂತಿದ್ದೇನೆ ಮಗಳೇ. ಹೌದೇ? ಚಿನ್ನಾಭರಣ ನೋಡುವುದಕ್ಕಾಗಿ ನಾನು ಬರ್ತೇನಮ್ಮ. ಹೌದಾ? ಜೊತೆಗೆ ಅಕ್ಕ ಬರ್ಬೇಕಲ್ಲ. ಅವಳೆಲ್ಲಿ? ಅಕ್ಕ 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 ಬಂದು ಅಕ್ಕ ಬಂದು ಅಕ್ಕ ಬಂದು. ನಾನು ಸತ್ತೋಗಿದ್ದೆ ಅಂತ ಯಾರು ಹೇಳಿದ್ರು ನನಗೆ? ಇಲ್ಲಪ್ಪ. ಮತ್ತೆ ಬಹಳ ಸಂತೋಷ ಪಟ್ಟಲ್ಲ. ಜೀವ ಇರೋದಕ್ಕೆ ಅವನು ಮುಂದೆ ಬಂದದ್ದು. ಬಹಳ ಸಣ್ಣ ಮಗು ಪಾಪ, ಏನು ಗೊತ್ತಾಗುದಿಲ್ಲ. ಬಾವ್ಯಾವ ಬಚ್ಚ ಸಣ್ಣವಳು ನಾನೇ ಅಲ್ವ ನಿಮ್ಮ ಮನೆಯಲ್ಲಿ? ಅದದು ಅಮ್ಮ ಎಂತ ಉಳಿದ್ರು ಅಗಳೆ ಎಂತ ಅಕ್ಕ ಸಾಲಿಗರ ಮನೆಗೆ ನಾನು ಹೋಗ್ತೇನೆ ಅಂತ ಹೇಳಿದೆ. ತಾನು ಬರ್ತೇನೆ ಅಂತ ಹೇಳುವುದು. ಇಲ್ಲಿ ಬರಲಿ ಮಂಗನ ಮರಿ. ಮದುವೆ ಯಾರಿಗೆ? ನಿನಗೆ. ಹೌದಾ? ಅಕ್ಕ ಸಾಲಿಗಿನ ಮನೆಗೆ ಹೋಗಿ ಆಭರಣ ಹೇಗುಂಟು ಅಂತ ನೋಡ್ಬೇಕಾದವಳು ನಾನು. ನನ್ನ ದೃಷ್ಟಿ ಸರಿ ಉಂಟು. ನೀ ಬರುದು ಬೇಡ. ಎಂತದ್ದೇ ಬರುದು ಬೇಡ ಅಂದೆ? ಯಾವ್ದಕ್ಕೆ ನೋದ್ರು ಬರುದು ಬೇಡ ಹೇಳುದಪ್ಪ. ನಿನ್ನ ಮದುವೆ ಅಂತಾರ ಸಂತೋಷದಲ್ಲಿ ಪಾಲ್ಗೊಳ್ಳೋದಕ್ಕೆ ನನಗೂ ಅವಕಾಶ ಉಂಟು. ಯಾವತ್ ನೋಡಿ ಇದೇ ಆಯ್ತು. ಎಂತಲ್ಲಿ ಕಲ್ಗುಂಡಿಟ್ಕ ಸತ್ತಿದ್ದೆ ಅಂತದಲ್ಲಿ? ಹೌದು, ಇನ್ನು ಅಕ್ಕಿ ಮುಡಿಯೋದು ತಿಂದದೆಲ್ಲ ಪೂರ್ಣ ಅಲ್ಲೇ ಹೋಗಿ ಸಾಯ್ತದ ಅಂತ. ಇನ್ನು ಬೆಳೆಸ್ಲಿಕ್ಕೆ ಅಂತ ಇಲ್ಲ, ಅದನ್ನೇ ಒಂದು ಬೆಳೆಸು. ತಿರ್ಗ ಕಣ್ಣು ಹಾಕ್ಬೇಡವೆ. ಕಣ್ಣು ಹಾಕುದಲ್ಲ. ಹಾ ಅಮ್ಮ, ಈ ಮನೇಲಿ ನಾನು ಪಾಪದವಳಿದ್ದೇನೆ ಅಂತ ನಂಗೆ ಹೊಡಿತಾಳೆ ಅವಳು. ಹೊಡೆದದ್ದು ಅದು ಅಲ್ಲೇ ಹೊಡೆದ್ಲಾ? ಮಗಳೇ, ಎಷ್ಟೇ ಆದ್ರೂ ನಿನ್ನ ತಂಗಿ ಅಲ್ವಾ, ಸುಧಾರಿಸಿಕೋ ಮಗಳೇ. ಅಡಿಲ್ಲಲ್ಲ, ಈಗ ನೀವು ಅಮ್ಮ ಅಲ್ಲ ನಂಗೆ, ನಾನೊಂದು ಬಿಡ್ಲ ನಿಮ್ಗೆ? ಸುಧಾರಿಸಿಕೋ. ಅಮ್ಮ ಅಲ್ವಾ ನಾನು? ಹೌದಾ? ಯಾರಾದ್ರೂ ಅಮ್ಮನಿಗೆ ಹೊಡಿತಾರ? ಹಾಗೆ ಅಕ್ಕನಿಗೆ ಯಾರಾದ್ರೂ ಹೊಡಿತಾರ? ಬುದ್ಧಿ ಹೇಳಿ. ಗೊತ್ತಾಯ್ತಾ? ಅದರೊಂದು ಮಾತಿಲ್ವೇನೆ? ಏನು? ಮಾತೆಯಿಂ ಹಿತರಿಲ್ಲ, ಕೋತಿಂ ಮರಳರಿಲ್ಲ, ಜ್ಯೋತಿಂ ಅತ್ಯಧಿಕ ಬೆಳಕಿಲ್ಲ ಮಗಳೇ. ಒಳ್ಳೆ ಮಾತಾಡಿದ್ರಿ ಅಮ್ಮ ಅಲ್ವಾ? ಈ ಮನೆಗೆ ಜ್ಯೋತಿ ನಾನು, ದೊಡ್ಡ ಕೋತಿ ಇದು. ಹಾಗೆ ಹಾಗೆ ಗೇರ್ ಗೇರ್ ಮಂಗಣ್ಣ ಲಾಗ ಹಕ್ಕು ಮಂಗಣ್ಣ, ಟಂಗೆಯಿಂದ ಟಂಗೆಗೆ ಲಾಗ ಹಕ್ಕು ಮಂಗಣ್ಣ. ಒಂದು ಬಾಲ ಕಟ್ಕೊಂಡು ಮಾಡಿದ್ರೆ ಬಹಳ ಚಂದ ಆಗ್ತಿತ್ತು. ಬಾಲ ಕಟ್ಟೋರು ಹೋಗಿ ಆಯ್ತಲ್ಲ, ಓಡಿಸ್ದೆಯಲ್ಲ. ಹಾಗೆ ಹಾಗೆ ಅಲ್ವೇ ಹೇಳ ಸರ್. ಇಲ್ಲಿ ಬಾಯಿ ಯಾವತ್ ನೋಡಿ ಇದೇ ಆಯ್ತು. ನಾನು ನಿನ್ನಲ್ಲೇ ಕೇಳುವುದು, ನಾನು ಬಂದರೆ ನಿನಗೇನು ತೊಂದರೆ? ಹರಿ ಓಂ ಅಂತ ಇದು ತೊಂದ್ರೆ ಅಲ್ಲ, ಸಿಕ್ಕಾಪಟ್ಟೆ ತೊಂದ್ರೆ. ಇಷ್ಟು ಹೇಳಿ ನನ್ನ ಚಿಕ್ಕ ಭಾಷಣ ಮುಗಿಸ್ತೇನೆ. ನೋಡಿದೆ ಅವಳ ಒಳ್ಳೆ ಮನಸ್ಸನ್ನ. ಎಂತದ್ದು ಅಲ್ಲ, ನಿಮ್ಗೆ ನಾನು ಒಬ್ಬಳು ಮಗಳು ಸಾಕಿತ್ತಲ್ವಾ, ಅವಳನ್ನ ಯಾಕೆ ಹೆತ್ರಿ ಸುಮ್ಮನೆ? ಸಾಕಾಗಿತ್ತು ಮಗಳೇ. ಇದನ್ನೆಲ್ಲ ಕೇಳಬೇಕಾದದ್ದು ಯಾರಲ್ಲಿ? ನಿನ್ನ ಅಪ್ಪಯ್ಯನಲ್ಲಿ. ಎಂತ ಮಾಡ್ರಮ್ಮ? ಆಗ ಚಳಿ ಇತ್ತು ಮಗಳೇ. ಬಾ. ಅಕ್ಕ ಸಾಲಿಗೆ ಕನಕ ಶ್ರೇಷ್ಠಿಯು ಚೊಕ್ಕ ಗುಣಿತ ಕುಶಲ ಕರ್ಮಿಯು ತಕ್ಕ ಕೈಯಗಳು ಚಿನ್ನ ಗೋಡವಿಯ ನಿಕ್ಕಿ ಕುಳಿತ ನಮಸ್ಕಾರ. ಏನ್ ಮುಖವನ್ನೇ ನೋಡ್ತಾ ಇದ್ದೀರಲ್ಲ, ಪರಿಚಯ ಆಗ್ಲಿಲ್ವಾ ನಮ್ಮದು? ಯಾರು ಗೊತ್ತಲ್ಲ? ಏ ದೇವ್ರೆ, ನನ್ನ ಪರಿಚಯದ ಜನ ಈ ಊರಿನಲ್ಲಿದ್ದಾರೆ ಸ್ವಾಮಿ. ಗಂಡು ಮಕ್ಕಳಿಗೆ ಸ್ವಲ್ಪ ನಮ್ಮ ಪರಿಚಯ ಕಡಿಮೆ ನೋಡಿ. ಹೌದಾ? ಹೆಣ್ಣು ಮಕ್ಕಳಿಗೆ ನಮ್ಮ ನೋಡಿದಾಗ ಅವರೇ ಬಂದಿದ್ದಾರೆಂದು ಕರೆದು ಮಾತಾಡಿಸ್ತಾರೆ ಸ್ವಾಮಿ ಊರಿನವರೆಲ್ಲ. ತಪ್ಪು ತಿಳ್ಕೊಳ್ಬೇಡಿ. ಅವರು ತೊಡುವಂತ ಆಭರಣ ಮಾಡಿಕೊಡುವ
ಯಾರು? ಅಕ್ಕ ಸಾಲಿಗರು ಅಂದ್ರೆ ಚಿನ್ನ ಕೆಲಸ ಮಾಡುವರು. ಹೌದು. ನಾನ್ ಬೇರೆ ಯಾರಲ್ಲ ಸ್ವಾಮಿ, ಅಕ್ಕ ಸಾಲಿಗ ರಂಗಯ್ಯ ಆಚಾರ ಅಂದ್ರೆ ನಾವೇ ಆಚಾರ ಸ್ವಾಮಿ. ಆಚಾರ ನೀವು? ಕೈ ನೋಡಿ ದೊಡ್ಡ ದೊಡ್ಡ ಪಾಟಾಳಿ ಮಾಡಿಸಿಕೊಂಡಿದ್ದೇನೆ. ಪಾಟ್ಲಿ? ಆ ಚಿನ್ನ ಕೆಲಸ ಮಾಡಿ ಮಾಡಿಸಿಕೊಂಡಿದ್ ಸ್ವಾಮಿ ರಂಗಯ್ಯ ಆಚಾರ್ಯ ನಾನೇ ನೋಡಿ. ಅಪ್ಪಯ್ಯ? ಅಪ್ಪಯ್ಯ ಮರಿಯಪ್ಪ ಆಚಾರ ದೊಡ್ಡ ಭಾಗವತ್ರು. ಹೌದಾ? ಹಾ. ಅಜ್ಜ? ಅಜ್ಜಯ್ಯ ಹಿರಣ್ಯಾಚಾರು, ಬಾವ? ರವಿ ಆಚಾರು ಚಂಡೆ ಬಾರಿಸ್ತಾರೆ ನೋಡಿ. ಹೌದಾ? ಕೂಡ್ ಕುಟುಂಬದವರೆಲ್ಲ ಚಿನ್ನ ಕೆಲಸ ಮಾಡಿ ಮೇಲೆ ಬಂದಿದ್ದು ನೋಡಿ. ನಮ್ಮ ಹಿನ್ನೆಲೆ ಇರುವುದು ಗಟ್ಟಿಯಾಗುಂಟು ಸ್ವಾಮಿ. ಏನ್ ಗಟ್ಟಿ? ಈ ವಿಶ್ವಕರ್ಮಾಚಾರು ಮಗಳಿದ್ದಾಳಲ್ಲ ಛಾಯಾದೇವಿ, ಸೂರ್ಯ ದೇವನಿಗೆ ಕೊಟ್ಟು ಹಿಂದೆ ಮದುವೆ ಮಾಡಿದ್ರಂತೆ. ಮದುವೆ ಮಾಡಿ 4 ದಿನ, 1 ದಿನದಲ್ಲೇ ಅರಮನೆಗೂ ಓಡಿ ಬಂದು ನೋಡಿ. ಇನ್ನು ಗಂಡ ಹೆಂಡತಿಗೆ ಆಗ್ಲಿಲ್ಲ? ಗಂಡ ಹೆಂಡತಿನ ಕಾಟ ಅಲ್ಲ, ಅತ್ತೆ ಮಾವರ ಕಾಟ ಅಲ್ಲ ಸ್ವಾಮಿ. ಮತ್ತೆ ಸೂರ್ಯನ ಉರಿ ಎನ್ನುವುದು ಅವಳಿ ತಾಳ್ಲಿಕ್ಕಾಗ್ಲಿಲ್ಲ. ಓಹೋ. ಅಪ್ಪನ ಮನೆಗೆ ಓಡಿ ಬಂದ ಮೇಲೆ ವಿಶ್ವಕರ್ಮಾಚಾರ್ಯಗೆ ತಲೆನೋವಾಯ್ತು ನೋಡಿ. ಹೇಗಾದ್ರೂ ಮಾಡಿ ಮಗಳು ಅಳಿಯನ್ನು ಒಂದ್ ಮಾಡ್ಬೇಕೇನೋ ಅಂತ ಕಾರಣಕ್ಕಾಗಿ ನೇರವಾಗಿ ಸೂರ್ಯನ ಬಳಿ ವಿಶ್ವಕರ್ಮಾಚಾರ್ಯ ಹೋದ್ರು. ಅಲ್ಲಿಗೆ ಸೂರ್ಯನಿಗೆ ಸಾಣಿ ಹಿಡ್ದೇ ಬಿಟ್ಟು ನೋಡಿ. ಅಲ್ಲಿಂದ ಅವತ್ತಿನಿಂದ ಸೂರ್ಯನ ಉರಿ ಎನ್ನುವುದು ತಣ್ಣಗಾಯ್ತು ನೋಡಿ. ಇದು ಆಚಾರ್ಯರಿಂದ ಸ್ವಾಮಿ. ಹೌದಾ? ಇಷ್ಟೇ ಮಾತ್ರ ಅಲ್ಲ ನೋಡಿ, ಈ ಊರಿನಲ್ಲಿ ಇಷ್ಟೆಲ್ಲ ಮನೆ ಇತ್ತ ಮೊದ್ಲು ಇಲ್ವಾ? 9-11 ಮನೆ ಇತ್ತು. ಈಗ 1093 ಮನೆ ಆಗಿದ್ದು ಎಲ್ಲಿಂದ? ಹೇಗೆ? ಈ ಅಮರ ಶಿಲ್ಪಿ ಜಕ್ಕನಾಚಾರ್ಯ ಇದ್ದಾರೆ ನೋಡಿ. ಜನ್ನಚಾರು ಮಗಳು, ತಂಗಿ, ನಾದಿನಿ, ಕಿರಿ, ತಮ್ಮನ ತಂಗಿ, ಗಂಡ. ಅದೆಂತ ಅಷ್ಟು? ನಾಗರಬಳ್ಳಿ ಹೋದಾಗೆ ಆಚಾರ ಸಂಬಂಧ ಬೆಳೀತಾ ಉಂಟು ಸ್ವಾಮಿ. ಓಹೋ. ಅವ್ರೇನ್ ಮಾಡಿದ್ರು? ಏನು? ಒಂದು ಸುತ್ತಿಗೆ ಪೆಟ್ಟು ಬಿಟ್ಟು 1000 ಮನೆ ನಿರ್ಮಾಣ ಆಯ್ತು. ಅದು ಆಚಾರ್ಯದಿಂದ ಸ್ವಾಮಿ, ಆಚಾರ್ಯದಿಂದ. ಅಷ್ಟೇ ಮಾತ್ರ ಅಲ್ಲ ನೋಡಿ, ಈ ಆಚಾರ ಮನ್ಸರಿಗೆ ಮಾತ್ರ ಆಭರಣ ಮಾಡಿಕೊಡುವುದಲ್ಲ, ನಾಗರಹಾವಿಗೂ ಹಿಂದೊಮ್ಮೆ ಆಭರಣ ಮಾಡಿಕೊಟ್ಟಿದ್ದಾರೆ. ಎಂತ ಇಷ್ಟೊತ್ತಲ್ಲಿ ಬಂದು ಸುಳ್ಳು ಹೇಳುದು ನೀವು? ನಿಮ್ಮ ಅಪ್ಪಯ್ಯ ನಾಡಿಗೂ ಸತ್ಯ ಸ್ವಾಮಿ. ಎಂತ ನಾಗರಾವಗಲ್ಲ, ನೀವೆಂತ ಆಭರಣ ಮಾಡುದು? ನೀವು ನಾಗರಾವಿನ ಹೆಡೆ ಕೆಳಗೆ ನೋಡ್ಲಿಲ್ವಾ? ಹೌದಪ್ಪ. ಏನು? ಒಂದು ದಿನ ನಮ್ಮ ಅಜ್ಜಯ್ಯ ಕುಲ್ಮೆ ಕೆಲಸ ಮಾಡುವಾಗ ಹಿಂದಿನಿಂದ ಬೂಸ್ ಎನ್ನುವಂತ ಶಬ್ದ ಬಂತು. ಅವರು ಎಂತ ತಿಂದಿದ್ರು ಬಹುಶಃ, ಹಿಂದಿನ ಶಬ್ದ ಅಲ್ಲ. ಏನು ಆರೋಗ್ಯ ಸರಿ ಇಲ್ದಿದ್ರು ಬುಸ್ ಎನ್ನುವಂತ ಶಬ್ದನ, ಪಿಟಾರ್ ಎನ್ನುವಂತ ಶಬ್ದ ಸ್ವಾಮಿ. ಮತ್ತೆ ನೋಡಿ ಹಿಂದಿರುಗಿ ನೋಡ್ತಾ ಇದ್ದಾರೆ, ಮತ್ತೆ ಹೆಡೆ ಎತ್ಕೊಂಡು ಶಬ್ದ. ಹಾಗೆ ನೋಡಿ ಮತ್ತೆ ನಮ್ಮ ಅಜ್ಜಯ್ಯ ಬುದ್ಧಿವಂತರು ನೋಡಿ, ಅಚ್ಚರು ಹಾವಿನ ಸಂಬಂಧ ಗಟ್ಟಿಯಾಗಿ ಉಳಿಬೇಕೆನ್ನುವಂತ ಕಾರಣಕ್ಕಾಗಿ ಬೆಂಕಿ ದೂಡುವ ಕಬ್ಬಣದ ಸಲಾಕಿ ಉಂಟು ನೋಡಿ, ಅದನ್ನು ಬೆಂಕಿಗೆ ಕಾಸಿದ್ರು 3 ಗೆರೆ ಎಳೆದೇ ಬಿಟ್ಟು. ಅವತ್ತಿನಿಂದ ಹೆಡೆ ಕೆಳಗೆ 3 ಗೆರೆ ಎಲ್ಲಿಂದ ಬಂತು? ಆಚಾರ್ಯದಿಂದ ನೋಡಿ. ಆದ್ರಿಂದ ನಾಗರಹಾವು ಆಚಾರ್ಯ ಕಚ್ಚುವುದೇ ಇಲ್ಲ ನೋಡಿ. ಒಂದ್ ವೇಳೆ ಕಚ್ಚಿದ್ರೆ ಆಚಾರ್ಯ ಬದುಕುವುದೇ ಇಲ್ಲ ನೋಡಿ. ನೀವೇನ್ ಹೇಳ್ದಾಗಾಯ್ತು? 2 ಒಂದೇ ಸ್ವಾಮಿ. ಈಗ ಚಿನ್ನ ಕೆಲಸ ಬಿಟ್ಟಿದ್ದೇನೆ, ಅದ್ಯಾರು ಬರ್ತಾ ಇದ್ದಾರೆ? ನಮಸ್ಕಾರ. ಮನುಷ್ಯರು ಮಾಡ್ದಂಗ್ ಮಾಡಿ. ಏ ದೇವ್ರೆ, ನಾವು ಮನುಷ್ಯರೇ ಅಲ್ವಮ್ಮ? ನೋಡಿ, 2 ಕೈ, 2 ಕಣ್ಣು, 2 ಕಾಲು, 2 ಕಿವಿ. ತೋರಿಸಿ. ಆಭರಣ ನೀವು ಹೇಳಿದ ಮೇಲೆ ಮಾಡದೇ ಇರ್ತೇನೆ ನೋಡಿ. ಒಳ್ಳೊಳ್ಳೆ ಆಭರಣ. ಅಮ್ಮ ಇಲ್ಲಿ ನೋಡಿ, ಬುಜ್ಕಟ್ ತೋಳ್ಕಟ್ಟು ಹೇಗುಂಟು? ಚಂದ ಉಂಟು, ಚಂದ ಉಂಟು. ಅಮ್ಮ ಇಲ್ಲಿ ನೋಡಿ, ಕೈಕಟ್ಟು ಮಧ್ಯೆ ಹೊಳಿತಾ ಇದ್ದಾನೆ ಕೃಷ್ಣಮ್ಯಾಣಿ ಅಲ್ಲ, ವಿಜಯಮ್ಯಾಣಿ. ಅವನ್ ಸುದ್ದಿ ಹೇಳ್ಬೇಡ, ಜೋರಿದ್ದಮ್ಮ. ಕೃಷ್ಣಮಣಿ ಹೊಳಿತಾ ಉಂಟು ನೋಡಿ. ಇಲ್ಲಿ ನೋಡಿ ಅಮ್ಮ, ಸೊಂಟದ ಡಾಬು ಹೇಗುಂಟು? ಚಂದ ಉಂಟು, ಚಂದ ಉಂಟು. ಅಮ್ಮ ಇಲ್ಲಿ ನೋಡಿ, ಕುಂಟಿಹಾರ. ಕುಂಟಿಹಾರ, ಕಂಠಿಹಾರ ಹೇಗುಂಟಮ್ಮ? ಚಂದ ಉಂಟು. ಚಿನ್ನದ ದಾರ. ಅಮ್ಮ ಇಲ್ಲಿ ನೋಡಿ, ಕೊರಳಿಗೆ ಕಟ್ಟುವುದು ಅಗ್ಲದ ಹಾರ. ಅಗ್ಲದ ನಿಮ್ಮ ಅಂಡಿ ಅದಲ್ಲ, ಅಗ್ಲ ಸರ. ಅದೇ ಒಳ್ಳೇದಿಲ್ವಾ? ಎಲ್ಲ ರಾಶಿ ಹಾಕಿದ್ ನೋಡಿದ್ರೆ ಒಳ್ಳೆ ತರಕಾರಿ ವ್ಯಾಪಾರ ಮಾಡಿ. ರಾಶಿ ಆಚಾರ್ತಿ ಹಾಕಿದ. ಅಮ್ಮ ಇಲ್ಲಿ ನೋಡಿ, ಉದ್ದ ಕರಿಮಣಿ. ಮದುವೆ ಆದಂತ ಹೆಣ್ಣು ಮಕ್ಕಳು ಮಾತ್ರ ಕೊರಳಿ ಕಟ್ಟಬೇಕಮ್ಮ, ಗಂಡು ಮಕ್ಳು ಯಾರು ಕಟ್ಟುದಿಲ್ಲ. ಹೌದಾ? ಇದು ನೋಡಿ,
ಹೇಗುಂಟು? ಎಂತದದು? ಸ್ವಪ್ನ ಮಾಂಗಲ್ಯ ಅದೇನೋ ವಿಶೇಷ, ಬಹಳಷ್ಟು ವಿಶೇಷ ಉಂಟು. ಮದುವೆ ಅಂತ ಹೆಣ್ಮಕ್ಳು ಕೊರಳಿಗೆ ಕಟ್ಕೊಂಡು ಮಲ್ಕೊಂಡ್ರೆ ಮಧ್ಯರಾತ್ರಿ ಒಳ್ಳೊಳ್ಳೆ ಕನಸು ಬೀಳ್ತದಮ್ಮ, ಎಚ್ಚರವಾಗುವುದೇ ಇಲ್ಲ. ಆಚಾರ್ಯ ಹೆಂಗಸ್ರಿ ಕನಸು ಬಿದ್ರೆ ಗಣಸ್ರಿ ಅಂತ ಮಾಡಿ ಸಾಯೋದಲ್ಲ, ಮುಚ್ಚಾಕೊಂಡು ಮಲ್ಕೊಂಡು ಗೊರ್ಕೆ ಹೊಡಿಲಿ. ನಿನ್ಗೆ ಅಕ್ಕ ಪಾತ್ರೆ ತೊಳೆದ ನೀನ್ ಇಲ್ವೇನಾ? ನಾನು ಎರಡೆರಡು ಮಾಡುದು ಯಾಕದು? ಅಮ್ಮ ಒಳ್ಳೆ ಕಾರ್ಯಕ್ರಮಕ್ಕೆ ಹೋಗುವಾಗ ಇದನ್ನ ಹಾಕೊಂಡು ಹೋಗುದು, ಬಂದ ಮೇಲೆ ತುಳಸಿ ಕಟ್ಟೆ ಮೇಲೆ ಇಟ್ಟು ಬೇಕಾದ್ರೆ ಇದನ್ನ ಕಟ್ಕೊಳ್ಬಹುದಮ್ಮ. ಆಚಾರ್ಯ ಓ ತುಳಸಿ ಕಟ್ಟೆ ಮೇಲೆ ಇಟ್ಟು ಕಳ್ತನ ಆಗುದಿಲ್ವ? ತುಳಸಮ್ಮ ಇಲ್ವನ ಕಾವಲಿಗೆ? ತುಳಸ ಮುಂದೆ ಕಳ್ತನ ಮಂಡೆ ಬಿಸಿಲ್ ಇದ್ರಲ್ಲಿ. ಏ ಜಂಜ, ಆ ಕುತ್ತುಂಬರಿ ಸಾರಿ ಎಲ್ಲ ಹೋಯ್ತೆ? ಆಚಾರ್ಯ ಅಲ್ಲಂತ ನೋಡಿದ್ರು ಹೊಡೆಯಿಲ್ಲ. ನೀ ಇದ್ರಲ್ಲಿ ಹುಡ್ಕೋದ ನೀನು? ಇದ್ರಲ್ಲಿ ಒಂದು ಕುಷ್ಮಣಿ ಮಣಿ ಹೋದ್ರೆ ಎಲ್ಲಿ ಚಿಕ್ಕಮ್ಮ ಜೋರ್ ಮಾಡುವುದಿಲ್ವಾ? ನೀವು ಈ ಮಣಿ ಹುಡ್ಕಬೇಡಿ, ನಾಳೆ ಬೇರೆ ಮಣಿ ಹುಡುಕಿ ಅದಾದ್ರೂ ಸಿಗ್ತದೆ. ಹಾ ಅಮ್ಮ ಇಲ್ಲಿ ನೋಡಿ ಕುಸುಮಣಿ ಹಾರ ಒಳ್ಳೇದಿಲ್ವ? ಮತ್ತೆ ಕೊತ್ತಂಬರಿ ಸಾರ ಅಂದ್ರೆ ಅದು ಎರಡು ಒಂದೇ. ಅದು ಇದೇ ಅರ್ಧ ಹೆಂಗಸರ್ದು ಹಾಕೋ ಬಂದ್ರೆ ಅದು ನಂದ ಚಿನ್ನ ಕೆಲಸ, ನಿಂಗೆ ಹಾಕೋದಲ್ಲ. ಹೇಳೋದು ಬೇಡ, ನೀವು ಬಂದ ತಕ್ಷಣ ಗೊತ್ತಾಯ್ತು ಚೂಚುದೇ ಅದಂತ. ಹುಡಿಗೆ ಹಾಕುವ ಚುಂಚು. ಹೌದಮ್ಮ, ಕಾಲಿ ಕಟ್ಟು ಗೋಪುರ ನೂಪುರ ಯಾವ್ದು ಬೇಕು ತಕ್ಕೊಳ್ಳಿ ಅಮ್ಮ. ಕಸಾಲಿಗರೇ, ಓ ನೀವು ಮಾಡಿದಂತಹ ಬಣ್ಣಗಳನ್ನೆಲ್ಲವನ್ನು ಸರಿಯಾಗಿ ಗಮನಿಸಿದೆ. ಒಳ್ಳೇದ್ ಮಾಡಿದ್ದೆ, ಚಂದ ಉಂಟು ನೋಡಿ. ನಿಜವಾಗಿ ಹೇಳ್ಬೇಕಾ, ರಾಜಕುಮಾರಿಯ ಮೈಮಾಟಕ್ಕೆ ಒಪ್ಪುವ ಹಾಗುಂಟು. ಹೌದು, ಸಹಜವಾಗಿ ಅವಳು ಸೌಂದರ್ಯ ಚಂದ. ಅದರಲ್ಲೂ ನೀವು ಸಿದ್ಧಪಡಿಸಿದಂತ ಆಭರಣಗಳನ್ನ ಧರಿಸಿಕೊಂಡು ಅಂತಾದ್ರೆ ಬಂಗಾರದ ಹೂವಿಗೆ ವಾಸನೆ ಬಂದ ಹಾಗೆ, ಪರಿಮಳ ಬಂದ ಹಾಗೆ. ಹೌದು, ತಕೊಳ್ಳಿ ತಕೊಳ್ಳಿ. ವಸಂತ, ಆಭರಣ ಚಂದ ಉಂಟಲ್ಲ? ಒಳ್ಳೆ ಚಂದ ಮಾಡಿದ್ದಾರೆ. ಹೌದು, ನನಗ್ ಚಂದ ಕಾಣ್ತದೆ. ಖಂಡಿತ. ಸಲುಗೆಯ ನಿಪ್ಪರ ನೆತ್ತಿಯ ನೇರುವ, ಸಲುಗೆಯ ನಿಪ್ಪರ ನೆತ್ತಿಯ ನೇರುವ ನಿಲಯದ ಬಡಶುನಕ, ನಿಲಯದ ಬಡಶುನಕ, ಲಲನೆಯ ವಯಸ್ಸರಿ ನೋಡಲು ಒಂದೆಯ ಕುಲಗೇಡಿಯು ಮೂರ್ಖ 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 ಮೂರ್ಖ. ನೀನ್ಯಾರು? ನಿನ್ನ ಸ್ಥಾನಮಾನ ಏನು ಎನ್ನುವ ಹಾಗೆ ತಿಳಿದು ವ್ಯವಹರಿಸಬೇಕಾಗ್ತದೆ. ರಾಜಮನೆತನದವರು ನಾವಿದ್ದೇವೆ. ನಮ್ಮ ವಿಷಯದಲ್ಲಿ ಮೂಗು ತೋರಿಸುವುದಕ್ಕೆ ಎಷ್ಟೋ ಅಧಿಕಾರ ನಿನಗೆ ಅಂತ ಕೇಳ್ತೇನೆ. ಯಾರಾದ್ರೂ ನಿನ್ನಲ್ಲಿ ಕೇಳಿದ್ರ, ಓಯ್ ವಸಂತರಾಯರೇ ಆಭರಣ ಹೇಗೆ, ಯಾರಾದ್ರೂ ಕೇಳಿದ್ರ ನಿನ್ನಲ್ಲಿ? ಅಭಿಪ್ರಾಯ ಹೇಳಲಿಕ್ಕಿಲ್ಲ. ಕರೆಯದೆ ಬರುವವನ ಬರೆಯದೆ ಓದುವವನ ಕರೆದು ಅದ್ರಲ್ಲಿ ಹೊಡೆದು ಕಳ್ಸಂತೆ. ಎಷ್ಟು ತಿಂದಿದ್ದಾನೆ ಕೇಳೋ. ಬೆಟ್ಟಿಂದ ಬೇಡ ವಿಷಯ. ಹಾ, ನಿನ್ನ ಸ್ಥಾನಮಾನ ಏನು ಗೊತ್ತಾ? ಮನೆಯ ಹೊರಗಿರಬೇಕಾದ ನಾಯಿ ನೀನು. ಯಾವತ್ತಿಗೂ ಹೊರಗೆ ಇರಬೇಕು, ಬಿಟ್ರೆ ಒಳಗೆ ಬಂದು ತಲೆ ಮೇಲೆ ಕೂತ್ಕೊಳ್ಳೋ ಪ್ರಯತ್ನ ಮಾಡಬೇಡ, ಗೊತ್ತಾಯ್ತಾ? ನಿನ್ನ ಕೆಲಸ ಎಷ್ಟು ಅಷ್ಟು ಮಾಡಿ ಸಾಕು. ಗಂಗು ಸಂತೋ ಅದಲ್ವಾ, ಮಾತಾಡಿದ್ರೆ ಪ್ರಯೋಜನ ಇಲ್ಲ ಅಂತ ಗೊತ್ತಾದ್ಮೇಲೆ ಮತ್ತೆ ಯಾಕೆ ಮಾತಾಡೋದು ಅಲ್ವಾ? ಸುಮ್ಮನೆ ನಿಂತ್ಕೊಂಡ್ಬಿಡು, ಅವರೇ ಮಾತಾಡ್ಕೊಳ್ಳಿ ಬಿಡು. ಇವರೆಲ್ಲೋದ್ರು? ಆಚಾರ್ಯ, ಆಚಾರ್ಯ ಬಿಳಿ ಬಟ್ಟೆ ಹಾಕೋದು ಯಾರು? ಆಚಾರ್ಯ ಗೋವಿಂದ. ದೇವ್ರೆ, ನಿದ್ದೆ ಬಂದದ್ದೇ ಗೊತ್ತಾಗ್ಲಿಲ್ಲ ಅಮ್ಮ. ತಕೊಳ್ಳಿ ಅಮ್ಮ. ಏ ದೇವ್ರೆ. ಅಕ್ಕ ಸಾಲಿಗ್ರೆ, ಓ ನೀವು ಮಾಡಿರುವಂತಹ ಆಭರಣ ಒಂದಕ್ಕಿಂತಲೂ ಒಂದು ಚಂದ ಉಂಟು. ಹೌದಮ್ಮ, ಅಷ್ಟು ಚಂದ ಇದ್ರು ಅದು ನನಗೆ ಬೇಡ. ಚಂದ ಉಂಟು ಯಾಕೆ ಬೇಡಮ್ಮ? ನಾ ಚಂದ ಉಂಟು ಹೇಳುವ ಮೊದಲೇ ಅವ ಚಂದ ಉಂಟು ಅಂತ ಹೇಳ್ತಾ ಇದ್ದಾನೆ. ಹಾಗಾಗಿ ನನಗದು ಬೇಡ, ಬೇರೆ ಮಾಡಿಕೊಡು. ಹಗಲು ರಾತ್ರಿ ನಿದ್ದೆ ಬಿಟ್ಟು ಅದನ್ನ ಮಾಡಿದ್ನಲ್ಲ, ಅದನ್ನ ಏನ್ ಮಾಡುದಮ್ಮ ನಾನು? ಒಂದು ಕೆಲಸ ಮಾಡಿ, ದೊಡ್ಡ ಹೊಂಡ ತೆಗಿರಿ, ಅದಕ್ಕೆ ಹಾಕಿ, ಸ್ಥಳ ಇದ್ರೆ ನೀವು ಹಾರಿ. ನಾ ಸಾಯುದಿಲ್ವಮ್ಮ? ಕೊಡ್ತಿದ್ರೆ ಓ ಸುಮಿತ್ರೆ, ದೊಡ್ಡ ನಮಸ್ಕಾರ ನಿಮ್ಗೆ. ಏನ್ ಬೇಕಾದ್ರೂ ಬಾಯಲ್ಲಿ ಮಾತಾಡಿ. ಈ ಮುಗುಳನಿಗೆ ಮಾತ್ರ ನನ್ನ ನೆಗಾಡಬೇಡಿ. ಎಷ್ಟು ಜನರು ಕೇಡ್ ಮಾಡಿದ್ದೀರಿ. ಈ ಮುಗುಳನಿಗೆ ಆ ಸಾರಿ ಕೇಳೋದು ಗೊತ್ತಿಲ್ವಾ? ಎಲ್ಲಿಂದೆಲ್ಲ ಹಿಡ್ಕೊಂಡು ಬಂದ್ರು ನಿಮ್ಮನ್ನ? ಯಾರೆಲ್ಲ ಹಿಡ್ಕೊಂಡು ಬಂದ್ರಿ? ಹೇಳಿದ ಮಾತ್ರ ನೆನ್ಪುಟ್ಟ. ರಂಗಯ್ಯಾಚಾರ ಒಳ್ಳೆ ಆಭರಣ ಮಾಡಿಕೊಡಿ, ಚಿಕ್ಕಮ್ಮ ಹಣ ಕೊಡ್ತಾರಂದ್ರೆ ಇದೇ ಕೊಟ್ಟಿದ್ದ. ಇದನ್ನೆಲ್ಲ ಹಗಲು ರಾತ್ರಿ ಕೆಲಸ ಮಾಡಿ ಮಾಡ್ದಲ್ಲ, ನನ್ನ ಎದೆ ಬೇರೆ ಹಾಕೊಡ್. ಆಚಾರ್ಯ ಎದೆ ಬಡ್ಕೊಳ್ಬೇಡಿ, ಹೃದಯಘಾತ ಹೆಚ್ಚಿತ್ತೀಗ. ಹೌದಾ? ಯೋಚನೆ ಮಾಡಬೇಡಿ, ಅದನ್ನು ಬೇರೆಯವರಿಗೆ ಕೊಡಿ, ಇವರಿಗೆ ಹಿತ್ತಾಳೆ ಮಾಡಿಕೊಡಿ. ಅದು ಮಣ್ಣಿಂದ ನಿಮ್ಮ ಅಜ್ಜಿ ಕೊಡಿ, ಗೊತ್ತಾಯ್ತಾ? ಒಳ್ಳೇದ್ ಮಾಡ್ಕೊಂಡು ಬರ್ತೇನೆ. ನಿಮ್ಮ ಹತ್ರ ಹೇಳುವುದೇ ಇಲ್ಲ, ಬೇಡ. ಬೇರೆ ಹತ್ರ ಹೇಳ್ತೇನೆ. ಹೋಗಿ ಹೋಗಿ. ಅಮ್ಮ, ನಮ್ಮ ಮನಸ್ಥಿತಿ ಹಾಳು ಮಾಡುವುದಕ್ಕೆ ಎಲ್ಲಿಂದೆಲ್ಲ ಬಂದು ಸಾಯ್ತವೆ ಅಂತ ಗೊತ್ತಿಲ್ಲ. ಹೇಳಲಿಕ್ಕೂ ಇಲ್ಲ, ಬಿಡ್ಲಿಕ್ಕೂ ಇಲ್ಲ. ಬಿಡಿ, ಮನಸ್ಸು ಹಾಳಾಗಿದೆ. ಆದಷ್ಟು ಬೇಗ ಅರಮನೆಗೆ ಹೋಗುವ. ರಥ ಹತ್ತಿ. ಹೊರಡೆ ಹೇಮಳು ರಥದಿ ಜಾರಲು ತನುವ ಮುಟ್ಟಾಲೇಕೆ, ತನುವ ಮುಟ್ಟಾಲೇಕೆ ನೋಯಿ ಕನಕಾದಾಸೆ ಕನಕಾದಾಸೆ
ಆಸೆ ಪಣಗೋ ಬಲವೋ ಪಡುವೋ ದುಷ್ಟ ಎನಿತೋ ಧೈರ್ಯವೇ ಕನಕ ಆಸೆ. ವಸಂತ, ಎಷ್ಟು ಧೈರ್ಯವ ನಿನಗೆ? ಮಹಾರಾಣಿ ಅಂತ ನನ್ನ ಮೈಯನ್ನೇ ಮುಟ್ಟುತ್ತೇನೋ? ಏ ಕಾಮುಕಾಮ್, ಏ ನೀಚಾಂ, ಏ ಅಧಮಾಂ, ಏ ಮರ್ಯಾದೆ ಸತ್ತವರೇ, ನಿನಗೆ ಹೇಗೆ ಬಿಡುವುದಲ್ಲ, ಸಂಪಾದಿಸ್ತೇನೆ. ಇಷ್ಟೇ ಹೇಳಿದ್ರು ಸಾಕು. ಹಸುವಿನಂತ ಮಗುವ ತೋರಿಸಿ ಹಸುವಿನಂತ ಮಗುವ ತೋರಿಸಿ ಹೊಸಗಲಿಂದ ಜಾಡಿ ಇಟ್ಟರು ತೊಲಗಿವೆ. ಇಷ್ಟೇ ಹೇಳಿದ್ರು ಸಾಕಾಗುದಿಲ್ಲ. ಈ ದೊಡ್ಡ ಮನೆ ಹೆಣ್ಣು ಮಕ್ಕಳಿಗೆ ಯಾರ್ಯಾರದ್ದೋ ಸಮಸ್ಯೆ ಅಲ್ಲ, ಮನೆಯಲ್ಲಿ ಕೆಲಸ ಮಾಡುವ ಇಂಥವ್ರದ್ದೇ ಸಮಸ್ಯೆ. ಹೌದೇ? ವಯಸ್ಸಿನ ಪರಿಭೇದವೂ ಇಲ್ಲದ ಮೈ ಮುಟ್ಟುತ್ತಾನೆ. ಏ ದೇವ್ರೇ, ಅವನ ಮುಖ ನೋಡಿದ್ರೆ ಗೊತ್ತಾಗ್ತದೆ. ಆಹಾ, ಎಷ್ಟು ಚಂದದ ಮುಖ, ಎಷ್ಟು ಚಂದದ ಮುಖ. ನಗಾಡಿದ್ರೆ ಸಾಕು, ನಗಾಡ ನೋಡಿ, ನಗಾಡಿದ್ರೆ ಸಾಕು, ಆ ಕಡೆ ಈ ಕಡೆ ಬೀಳುವ ಗುಳಿಯಲ್ಲಿ ಎಷ್ಟು ಹೆಣ್ಮಕ್ಳೆಲ್ಲ ಬಿದ್ದು ಸತ್ತಿದ್ದಾರೋ ಗೊತ್ತಿಲ್ಲ. ಕಡಬಾಳಲ್ಲಿ ಕೆಲವು ತೆಗ್ದ, ಇಲ್ಲಿ ಬಂದು ಇಲ್ಲಿ ಕೆಲವು ತೆಗಿತಿದ್ದ. ಹೌದಂತೆ? ಹೌದಂತೆಲ್ಲ, ಹೌದಮ್ಮ. ಅಮ್ಮ, ಇಷ್ಟೇ ಹೇಳ್ತೇವೆ ಅಂತ ನಾವು ಇಂಥದ್ದನ್ನೇ ಮಾಡ್ತಿರ್ತಾನೆ. ತಕ್ಕ ವ್ಯವಸ್ಥೆ ನಾನು ಮಾಡ್ತೇನೆ. ಯಾಕಂಗು ತಕೊಂಡು ಬಾರ. ಎಲ್ಲಿಟ್ಟಿದ್ರಿ? ಯಾಕೆ ಜೀವ ಅದನ್ನ ತಕೊಂಡು ಬಾರ. ಮಹಾರಾಣಿಯ ಮೈ ಮುಟ್ಟಿದ್ದಕ್ಕೆ ಒಂದಲ್ಲ ಎರಡಲ್ಲ 10 ಚಡಿಯೇಟು. ಪಿಂಕವೇ ಬಗೆ ದೊರಕುಮಾರಿ ಕೊಂಕಲಾಗ ಸಿಂಹಾವರಿ. ಪಿಂಕವೇ ಬಗೆ ದೊರಕುಮಾರಿ ಕೊಂಕಲಾಗದ ಸಿಂಹಾವರಿ. ಮಂಕುದಿನ್ನೆ ಸಿರಿಯಾದರ್ವಕ್ಕೆ ಬೆಂಕಿ ಇಕ್ಕುತ ನಡೆವೆ ಮುಂದಕ್ಕೆ. ಮಂಕುದಿನ್ನೆಯ ಸಿರಿಯಾದರ್ವಕ್ಕೆ ಬೆಂಕಿ ಇಕ್ಕುತ ನಡೆವೆ ಮುಂದಕ್ಕೆ. ರಾಜಕುಮಾರಿ, ಏನ್ ನನ್ನನ್ನು ಶಿಕ್ಷಿಸುವುದಕ್ಕೆ ಮುಂದಾಗ್ತಾ ಇದ್ದೀಯಾ? ಕೈತಾಡ ಸತ್ಯ ಅಲ್ಲ. ಇಲ್ಲಿಯವರೆಗೆ ನೀವಾಡಿದಂತಹ ಮಾತಿಗೆ ಪ್ರತಿ ಮಾತಾಡ್ಲಿಲ್ಲ ನಾನು, ಪ್ರತಿಭಟಿಸಲಿಲ್ಲ ನಾನು. ಕಾರಣ ಏನು ಗೊತ್ತುಂಟ? ಏನು? ಸಹನೆ. ಸಹನೆ ಎನ್ನುವುದು ಮನುಷ್ಯನ ದೌರ್ಬಲ್ಯ ಅಲ್ಲ, ಅದು ಒಂದು ಶಕ್ತಿಯೇ ಹೌದು ಎನ್ನುವುದನ್ನು ಸರಿಯಾಗಿ ತಿಳಿದುಕೊಳ್ಬೇಕು ನೀನು. ಹೆಣ್ಣು ಎನ್ನುವ ಕಾರಣಕ್ಕಾಗಿ ಗೌರವವನ್ನು ಕೊಟ್ಟಿದ್ದೇನೆ. ಆ ಗೌರವವನ್ನು ಸರಿಯಾದ ರೀತಿಯಲ್ಲಿ ಸ್ವೀಕಾರ ಮಾಡಿದ್ರು ಒಳ್ಳೆಯದು. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಹೇಳಿದರು. ಎಲ್ಲಿ ನಾರಿಯರು ಪೂಜಿಸಲ್ಪಡ್ತಾರೋ ಅಲ್ಲಿ ದೇವತೆಗಳು ನೆಲೆಯಾಗಿರ್ತಾರೆ ಎನ್ನುವ ರೀತಿಯಲ್ಲಿ, ಅದೇ ರೀತಿಯಲ್ಲಿ ಹೆಣ್ಣಿಗೆ ವಿಶೇಷವಾದಂಥ ಪೂಜನೀಯವಾದ ಸ್ಥಾನವನ್ನು ನಮ್ಮ ಸಂಸ್ಕಾರ ಸಂಸ್ಕೃತಿ ಎನ್ನುವುದು ಕೊಟ್ಟಿದೆ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ತನಗೆ ಗೊತ್ತಿರುವಂತಹ ವಿದ್ಯೆಯನ್ನು ಜ್ಞಾನವನ್ನು ಇನ್ನೊಬ್ಬರಿಗೆ ಬಿತ್ತರಿಸ್ತಾಳೆ ಅವಳು ಎನ್ನುವ ಕಾರಣಕ್ಕಾಗಿ ಆ ರೀತಿಯಾದಂತಹ ಸ್ಥಾನವನ್ನು ನಾವು ಕೊಟ್ಟಿದ್ದೇವೆ. ಇನ್ನೊಂದು ಜೀವಿಗೆ ಜನ್ಮವನ್ನು ನೀಡುವಂಥ ವಿಶೇಷವಾದಂಥ ಅರ್ಹತೆಯನ್ನು ಯೋಗ್ಯತೆಯನ್ನು ಪಡೆದದಿದ್ದರೆ ಅದು ಹೆಣ್ಣು ಮಾತ್ರ ಎನ್ನುವ ಕಾರಣಕ್ಕಾಗಿ ಅಂಥ ವಿಶೇಷವಾದಂಥ ಸ್ಥಾನವನ್ನು ನಾವು ಕೊಟ್ಟಿದ್ದೇವೆ. ರಾಜಕುಮಾರಿ, ನೀನು ನಿನ್ನಂಥವಳು ಇನ್ನೊಬ್ಬರ ಪಾಲಿಗೆ ಆದರ್ಶಮಯವಾದಂಥ ಬದುಕನ್ನು ಸಾಗಿಸಬೇಕಿತ್ತು. ತಪ್ಪು ಸಂದೇಶವನ್ನು ಈ ಸಮಾಜಕ್ಕೆ ನೀನು ಕೊಡಬಾರದಿತ್ತು. ಆದರೆ ಹೆಣ್ಣು ಹೇಗಿರಬೇಕು ಎನ್ನುವುದನ್ನು ಮೊದಲಾಗಿ ನಿನಗೆ ತಿಳಿಸಬೇಕಾದದ್ದು ಅನಿವಾರ್ಯ. ನಿನಗೇನು ಗೊತ್ತುಂಟು ಅದನ್ನ ಹೇಳ. ಮಮತೆಯ ಮಡಿಲಾಗಿ ಹೆಣ್ಣಿರಬೇಕು, ಕರುಣೆಯ ಕಡಲಾಗಿ ಹೆಣ್ಣಿರಬೇಕು, ಸಂಸ್ಕಾರದ ಸೂತ್ರವಾಗಿ ಹೆಣ್ಣಿರಬೇಕು, ಸ್ಫೂರ್ತಿಯ ಮೂರ್ತಿಯಾಗಿ ಹೆಣ್ಣಿರಬೇಕು, ಬಡವರ ಪಾಲಿಗೆ ಕಣ್ಣಾಗಿ ಹೆಣ್ಣಿರಬೇಕು, ಬಡವರ ಹೊಟ್ಟೆಗೆ ಹಣ್ಣಾಗಿ ಹೆಣ್ಣಿರಬೇಕು. ಬಡವರ ಪಾಲಿಗೆ ಹುಣ್ಣಾಗುವುದಕ್ಕೆ ಹೋಗಬೇಡ ರಾಜಕುಮಾರಿ. ನೋಡು, ನೀನು ನಿನ್ನಂಥವಳು ಬದುಕಬೇಕಾದಂತಹ ದಾರಿಯೇ ಬೇರೆ. ನಾವು ನಮ್ಮಂಥವರಿಗೆ ದಾರಿಯನ್ನು ತೋರಿಸುವಂತಹ ದಾರಿಯಲ್ಲಿ ನೀನು ಬದುಕಬೇಕಾದಂತಹ ಅನಿವಾರ್ಯತೆ ಉಂಟು. ಕೊನೆಯದಾಗಿ ಒಂದು ಮಾತು ಹೇಳ್ತೇನೆ ಕೇಳು. ಹೆಣ್ಣಿನ ರೀತಿ ನೀತಿ ವರ್ತನೆಗಳನ್ನು ನೋಡಿದಂತಹ ಉಳಿದವರು ಅವಳಿಗೆ ಬೆಲೆ ಕೊಡುವ ಹಾಗಿರ್ಬೇಕು, ಬಿಟ್ರೆ ಅವಳು ಬೆಲೆ ಎಷ್ಟು ಅಂತ ಕೇಳುವ ಹಾಗಿರಬಾರ್ದು. ನೆನ್ಪಿಟ್ಕೋ. ಹೌದು, ಹುಲಿಯಾಗಿ ಮಾತಾಡ. ವಸಂತ, ಏನು? ನನ್ನ ಹೆಸರು ಮಂಜುಳ. ನಾ ಒಲಿದೆ ಅಂತ ಆದ್ರೆ ಬದುಕು ಮಂಜಿನ ಹನಿ ಆಗ್ತದೆ. ಅದೇ ಎಲ್ಲಿ ಆದ್ರೂ ಮುನಿದೆ ಅಂತ ಆದ್ರೆ ಬದುಕು ವಿಷದ ನಂಜಾಗ್ತದೆ. ಏ ಬೃಹಸ್ಪತಿ ಮೊಮ್ಮಗನೇ, ಇಷ್ಟೆಲ್ಲ ಮಾತಾಡ್ದಿಯಲ್ಲ, ನಿನ್ನ ಸ್ಥಾನ ಏನು ಅಂತ ಗೊತ್ತುಂಟ? ನನ್ನ ಅಪ್ಪ ಕೊಡುವ ತಿಂಗಳ ಸಂಬಳ ಕೊನೆಯಲ್ಲಿ ಕೈ ಒಡ್ಡುವ. ನೀನು ಎಷ್ಟೋ ಮಾತಾಡ್ತಿ. ನಿನ್ನ ಅಪ್ಪ ಧರ್ಮಕ್ಕೆ ಸಂಬಳ ಕೊಡುವುದಿಲ್ಲ, ಕೆಲಸ ಮಾಡಿದ್ದಕ್ಕೆ ಸಂಬಳ ಕೊಡುದು. ಧರ್ಮಕ್ಕೆ ಸಂಬಳ ಕೊಡ್ಲಿಕ್ಕೆ ನಮ್ಗೆ ಹುಚ್ಚು ಹಿಡಿಲಿಲ್ಲ, ಗೊತ್ತಾಯ್ತಾ?
ನೋಡು, ಏನೋ ಕೆಲಸದವರು ಎನ್ನುವ ಕಾರಣಕ್ಕಾಗಿ ನಮ್ಮನ್ನ ತಾತ್ಸಾರ ಮಾಡುವಂತ ಅವಶ್ಯಕತೆ ಇಲ್ಲ. ಆಳಾಗಿ ದುಡಿದವ ಮಾತ್ರ ಅರಸನಾಗಿ ಉಣ್ಣುವುದಕ್ಕೆ ಸಾಧ್ಯ. ತಿರುಕನ ಕನಸು. ಇವತ್ತು ನಾವು ಕೆಲಸದವರಾಗಿರಬಹುದು, ನಾಳೆ ಸ್ಥಾನಪನ್ನ ವ್ಯಕ್ತಿಯಾಗಲೂಬಹುದು, ಹೇಳಲಿಕ್ಕಿಲ್ಲ. ಬಿಡು. ಅದ್ರ ಒಂದು ಏನು ಹೇಳಿದೆಯಲ್ಲ, ನನ್ನ ಅಪ್ಪ ಕೊಡುವಂತಹ ಧರ್ಮದ ಸಂಬಳಕ್ಕೆ ನಮ್ಮ ಹಂಗಿನಲ್ಲಿ ಇದ್ದವನೇನು. ಮತ್ತೆಂತದ? ಹೇ, ನಿನ್ನ ಅರಮನೆಯ ಹಂಗಿಲ್ಲ, ನಿನ್ನ ಅಪ್ಪ ಕೊಡುವ ಸಂಬಳದ ಅನಿವಾರ್ಯತೆ ನನಗಿಲ್ಲ. ಆದ್ರೂ ಇಲ್ಲಿಯವರೆಗೆ ಉಂಡ ಅನ್ನದ ಋಣದ ನೆನಪಿನಲ್ಲಿ ನಾನು ಇಲ್ಲಿದ್ದವನು. ಸರಿಯಾಗಿ ಒಂದು ಮಾತು ಹೇಳ್ತೇನೆ, ಕೇಳಿಸಿ. ಯಾವುದು? ನಾನು ಗಂಡು ಎನ್ನುವುದನ್ನ ಯಾವತ್ತೂ ಮರಿಬೇಡ. ಎಲ್ಲಿ ಬೇಕಾದ್ರೂ ಹೇಗೆ ಬೇಕಾದ್ರೂ ಬದುಕೇನು. ಯಾಕೆ? ನಾನು ವಸಂತ. ಸುಮ್ಮನೆ ಇದ್ರೆ ಮಾತ್ರ ಸಂತ. ನನಗೆ ತಲೆ ಕೆಟ್ರ ಆಗ್ತದೆ ನಿಮ್ಮ ಬದುಕಿನ ದುರಂತ. ನೆನ್ಪಿಟ್ಕೋ ಗಂಗು. ಶಾಂತ, ನನಗೆ ನಿನ್ನನ್ನು ನೋಡಿದ್ರೆ ಪಾಪ ಅನಿಸುವುದು. ಅಲ್ಲ, ಇಷ್ಟೆಲ್ಲ ವರ್ಷ ಇವರೊಟ್ಟಿಗೆಲ್ಲ ಇಷ್ಟೆಲ್ಲ ಕಷ್ಟಪಟ್ಟುಕೊಂಡು ಹೇಗಿದ್ದ ಪುಣ್ಯಾತ್ಮ ನೀನು? ನನ್ನ ಕಷ್ಟ ಯಾರಿಗೆ ಹೇಳ್ಕೊಳ್ಳಿ? ನನ್ನ ಹತ್ರ ಹೇಳು. ಇಷ್ಟು ವರ್ಷ ಆದ್ರೂ ಯಾರೂ ಕೇಳಲಿಲ್ಲ. ನಾನು ಬಂದಿದ್ದೇನಲ್ಲ, ಇವತ್ತು ನಿನ್ನ ಹತ್ರ ಹೇಳ್ತೇನೆ. ಹೇಳು. ನಾನು ಇಷ್ಟು ವರ್ಷ ಓಡ್ ಹೋಗ್ತಿದ್ದೆ. ಯಾಕೆ ಹೋಗ್ಲಿಲ್ಲ? ಕಾರಣ ಇದೆ. ಏನು? ಇನ್ನು 2 ತಿಂಗಳು ಸಂಬಳ ಕೊಡ್ಲಿಲ್ಲ ಮಾರೆ. ಮತ್ತು ಬಾಯಲ್ಲಿ ದೊಡ್ಡ ಮಾತಾಡ್ತಾರೆ, ಸಂಬಳ ಕೊಡ್ಲಿಲ್ವಾ? ಪ್ರಾಮಾಣಿಕವಾಗಿ ಒಪ್ಕೊಳ್ತೇವೆ. 2 ತಿಂಗಳ ಸಂಬಳ ಅವನಿಗೆ ಕೊಡ್ಲಿಲ್ಲ, ಹಾಗಂತ 2 ತಿಂಗಳು ಸಂಬಳ ಕೊಡ್ಲಿಲ್ಲ ಎನ್ನುವ ಹಾಗೆ ಯಜಮಾನರನ್ನೇ ಆಕ್ಷೇಪ ಮಾಡ್ತಾನೆ ಬಿಟ್ರೆ ಇವನು ದುರ್ಬುದ್ಧಿ ಏನು ಅಂತ ಹೇಳುವುದಿಲ್ಲ. ಇಲ್ಲಿ ಪ್ರಾಮಾಣಿಕವಾಗಿ ದುಡಿಬೇಕಿದ್ರೆ ಒಂದು ಮಾತು ಹೇಳದೆ ಕೇಳದೆ ಒಳಗಿಂದೊಳಗೆ ಬೇರೆ ಕಡೆ ಮಾತಾಡ್ಕೊ ಬಂದ್ಸತ್ತಿದ್ದಾವ. ಹೌದಾ? ಹಾ, ಯಾಕೆ ಕೊಡುದು ಅವನಿಗೆ? ಗಂಗು, ಅನಿವಾರ್ಯತೆ ಎನ್ನುವುದು ಎಲ್ಲರ ಬದುಕಿನಲ್ಲೂ ಬರ್ತದೆ. ಹೌದಪ್ಪ. ನಿನಗೆ ಒಂದು ಕಷ್ಟ ಏನು ಅಂತ ನನಗೆ ಗೊತ್ತಿಲ್ಲ. ಕಾರಣ ಇಲ್ಲದೆ ಹೋಗ್ಲೇ ಇಲ್ಲ. ನನಗೆ ಗೊತ್ತಾಯ್ತದು. ನೋಡ, ವಿಷಯ ಬೇರೆ ಯಾವುದಲ್ಲ. ಇಲ್ಲ ಒಂದು ಸಸೂತ್ರ ಇಲ್ಲ. ಎಂತದ? ಎಂತದ ಇಲ್ಲಿ? ಮೊದಲು ನೀನು ಸಸೂತ್ರ ಇದ್ದೆ ನೋಡು. ಹಗಲಿಡೀ ಹುಚ್ಚು ನಾಯಿ ತಿರುಗ್ತಾನೆ, ರಾತ್ರಿ ಕಣ್ಬಿಟ್ಟು ಸಾಯುವುದಿಲ್ಲ. ಇಲ್ಲಿ ಸಸೂತ್ರ ಇಲ್ಲ ಅಂತ ಅವನಿಗೆ. ಅದಲ್ಲ, ನಮಗೆ ಸಸೂತ್ರ ನಿನಗೆ ಆಗೋದು ಇಲ್ಲ ಬಿಡೋದು. ಅದಕ್ಕಾಗಿ ಮತ್ತೆ ನೋಡ, ಹಗ್ಲು ಖರ್ಚೆಲ್ಲ ನನ್ ಸಿಕ್ಕಾಪಟ್ಟೆ ಅಲ್ಲ, ಹಗ್ಲು ಖರ್ಚು ಹೆಚ್ಚು. ಅದಕ್ಕಾಗಿ ಪೂರೈಸುವುದಿಲ್ಲ ಅಂತ ಹೇಳಿ ಆ ಕಡೆ ಮಾತಾಡಿದ್ಬಿಡು. ಆಚೆ 100 ಹೆಚ್ಚು ಕೊಡ್ತೆ ಅಂದ್ರೆ. ಸರಿ ಸರಿ. ಅದಕ್ಕಾಗಿ ಅಲ್ಲಿ ಮಾತಾಡಿ ಒಂದು ಚೂರು ಈ ಕಡೆ ತಿರುಗ್ತೇನೆ, ಯಾರೋ ಈ ಕಡೆಯಿಂದ ಹೇಳ್ಕೊಟ್ಬಿಟ್ರು ಮಾರೆ. ಓ, ಒಂದು ಮಾತುಕತೆ ಆಗಿದ್ದು. ಹೌದಪ್ಪ. ಆಮೇಲೆ ಎಂತ ಯಜಮಾನ್ರು ಬಂದವ್ರು ಒಂದು ದರ ಎಳ್ಕೊಂಡು ಬಂದು ಒಂದೇ ಮಾತಾಡೋದು. ಏನು? ಇಲ್ಲಿ ಕೊಡೋದಷ್ಟು ಕೊಟ್ಟ, ಆಮೇಲೆ ಆಚಿ ಹೋಗಂದ್ರು. ಎಂತದ? ಆಮೇಲೆ ಆಚಿ ಹೋಗಂದ್ರು. ಹೋಗು ಅಂತ ಹೇಳಲಿಲ್ಲ. ಇಲ್ಲ ಹೋಗು ಅಂತ ಹೇಳಲೇ ಇಲ್ಲ. ನೀವು ಅಳ್ಸಂದ್ರು. ದೊಡ್ಡ ಮಟ್ಟದಲ್ಲಿ. ಹೌದು, ಅದೇ ದೊಡ್ಡ ಮಟ್ಟ. ನೀವು ಅಳ್ಸಂದ್ರು. ಎಂತ ಮಾಡುವ? ಏನ್ ಮಾಡಿದೆ? ಎಲ್ಲಿತ್ತು ನನ್ನ ಹತ್ರ ಕೊಡ್ಲಿಕ್ಕೆ? ಹೇಗೆ ಕೊಟ್ಟೆ? ತಡ ಮಾಡ್ಲ. ಆ ಚಿಂತಾಗ್ದು ಈಚಿ ಕೊಟ್ಟೆ, ಈ ಚಿಂತಾಗ್ದು ಆಚಿ ಕೊಟ್ಟೆ. ಪುಣ್ಯಾತ್ಮ, ನಿನ್ನ ಖರ್ಚಿಗೆ ನಂದು ಎಂತಿಲ್ಲ ಈಗ. ಪೂರ್ತಿ ಸಂಘದಾಗ ಸಾಲದಾಗಿದ್ದೆ ನಾನೀಗ. ಒಂದು ಸಂಘ ಬಿಡ್ಲ ಈಗ. ಆಗಿದ್ದನ್ನೆಲ್ಲ ಕೆಟ್ಟ ಕನಸು ಎನ್ನುವ ಹಾಗೆ ಮರೆತು ಬಿಡೋಣ. ಬಿಡುವ, ಸಂಬಳ ಮಾತ್ರ ಮರಬೇಡ. ಅದಿರ್ಲಿ. ಅದ್ರ ಒಂದು, ನಿನ್ನ ಮನಸ್ಸಿನಲ್ಲಿ ತಾನು ಕಂಡು ಎನ್ನುವ ಭಾವನೆ ಕಿಂಚಿತ್ ಏನಾದ್ರೂ ಉಂಟು ಅಂತಾದ್ರೆ ಇವರೊಟ್ಟಿಗೆಲ್ಲ ಅಲ್ಲ, ನನ್ನೊಟ್ಟಿಗೆ ಬಾ, ನಾವೇ ವ್ಯವಸ್ಥೆ ಮಾಡ್ತೇನೆ. ಕೆಲಸವಾಗಿ ಎಷ್ಟು ಮಾತಾಡದವ? ಒಟ್ಟಸಿ ಬಾಯಿ ಬಂದ ಮಾತಾಡ್ತಿರೋದ? ಏನ್ ನೀವು ಒಬ್ಬನೇ ಮಾತುಗಾರದ? ಎಂತ ನಮ್ಮಲ್ಲಿ ಜನ ಇಲ್ವಾ? ನಂಗೆ ಅದಲ್ಲ, ಸಿಟ್ಟು ಬಂದ್ ನಾಲ್ಕು ಕೊಡ್ತಿದ್ದೆ. ಸುಮ್ಮನೆ ಬಿದ್ದೆ ನಾನು. ಯಾಕತ್ತ ಸಿಟ್ಟು ಬಂದದ್ದು? ಯಾಕೊತ್ತ? ಯಾಕೆ? ಅವ ಹೋಗ್ಬೇಕಾದ್ರೆ ಒಂದು ಮಾತು ಹೇಳ್ದವ. ಎಂತದ್ದು? ನಾನು ವಸಂತ, ಸುಮ್ಮನೆ ಇದ್ರೆ ಸಂತ, ತಲೆ ಕೆಟ್ರೆ ಅಂತ ಕೊತ್ತಂಬರಿ ವಿಜಯ ಅಂತ ಹೇಳ್ದ ಬಿಡು. ಅವನಿಗೆ ನಮ್ಮದು ವಿಚಾರ ಗೊತ್ತಿಲ್ಲ. ಹೌದಾ? ಅವನಿಗೆ ನನ್ನ ಬಗ್ಗೆ ಗೊತ್ತಿಲ್ಲ ಅಂತ. ನಾನು ಯಾರು? ಸುಳ್ಳಲ್ಲ. ಯಾರ? ಎಂತ ಕೊಂದೆ ತಂದ್ರಲ್ಲ, ಯಾರತ್ತ ನಿಮ್ಗೆ ಗೊತ್ತಿಲ್ಲ. ಹಾಗಲ್ಲ, ಅಂತ ದೊಡ್ಡ ವಿಶೇಷ ಎಂತ ಅದಲ್ಲ. ಬೇಡ, ಸುದ್ದಿಯೇ ಬೇಡ. ನಾನು ಗಂಗು, ಸುಮ್ಮನೆ ಇದ್ರೆ ಬೆಂಗು, ತಲೆ ಕೆಟ್ರೆ ಮಂಗ, ದಿನ ಇರ್ತದೆ ಅದೇ ಗುಂಗ. ಮಂಗ ನೀ ಅಂತ ಹೇಳ್ದಾಗಾಯ್ತು. ಒಟ್ರಾಶಿ ನಾನು ಸರಿ ಇಲ್ಲ, ದೊಡ್ಡ ಮಂಗ ಅಂತ ಹೇಳ್ದಾಗಾಯ್ತು. ಬಿಡು. ಆದ್ರೆ ನೀನು ಎಲ್ಲಿಯೂ ಬದುಕುತ್ತಿ ಮಾರಾಯ. ನರಿ ಹುಟ್ಟುವ 3 ದಿನ ಮೊದಲು ಹುಟ್ಟದವ ನೀನು. ಹೌದು. ಯಾಕೆ? ಅವ ಮಾತನಾಡುವಾಗ ಅವನಿಗೆ ಹೌದಾ ಹುಲಿ ಅಂದೆ. ಈಗ ಅವನಿಗೆ ಬಾಯಿಗೆ ಬಂದಾಗ ಬೈತಿಯಲ್ಲ. ಬಿಡು, ನಿಮ್ಮ ಸ್ಥಾನಮಾನ ಅಂತದ್ದು ದೊಡ್ಡ ವಿಶೇಷ ಅಲ್ಲ. ಆದ್ರೆ ಒಂದು
ನಿನ್ನ ಕುರಿತಾಗಿ ಬಹಳ ಸಂತೋಷ ಆಯ್ತು ನನಗೆ. ಯಾಕೆ? ನೀ ನನ್ನ ಹಾಗೆ ನೋಡು. ಅದೇ ಹೇಗೆ? ಅವು ಹೋಗುವಾಗ ಒಂದು ಮಾತು ಹೇಳ್ದ, ನಿನಗೆ ಕಿಂಚಿತ್ತಾದ್ರೂ ಗಂಡು ಎನ್ನುವ ಭಾವನೆ ಇದ್ರೆ ನನ್ನ ಜೊತೆಗೆ ಬಾ ಅಂದ. ನೀ ಅವನ ಜೊತೆಗೆ ಹೋಗದೆ ನನ್ನ ಜೊತೆಗೆ ಇದ್ದಿ ಅಂತ ಆದ್ರೆ ನೀ ನನ್ನ ಹಾಗೆ ಅಲ್ವೇನಾ? ಮತ್ತೆ ಎಂತ ಬಂಗಾರದಂತ ಮಾತು, ಒಳ್ಳೆ ಚೂರು ಆಚೀಚಿ ಆಯ್ತಾ ಅಂತ ಅಲ್ಲ? ಇಲ್ಲ ಸರಿ ಉಂಟು. ಇಲ್ಲ ಇಲ್ಲ ಇಲ್ಲ, ನನಗೆ ಅನುಮಾನ ಬೇರೆ ಯಾವುದಲ್ಲ. ಈಗ ನಾನು ಗಂಡ ಹೆಣ್ಣ ಕೆಲವೊಂದನ್ನೆಲ್ಲ ತೀರ ವಿಮರ್ಶೆ ಮಾಡಬಾರ್ದು, ಕಾಲವೇ ಉತ್ತರ ಕೊಡ್ತದೆ. ಗೊತ್ತಾಯ್ತಾ? ಬಿಡ, ಅವ ಕೆಲಸದವನಾಗಿ ಎಷ್ಟು ಮಾತಾಡ್ತಾನೆ. ನೀವು ಒಬ್ಬನೇ ಇರೋದ? ಹೋದ್ರೆ ನಾವು ಬಾಗ್ಲಾಗ್ತೇವೆ. ಜನ ಇಲ್ವಾ? ಮತ್ತೆ ಸ್ವಲ್ಪ ಜನ ಇಲ್ಲ, ಯಾರು ಇಲ್ಲ ಅಂತಂದ್ರೆ ತಲೆ ಬಿಸಿ ಮಾಡ್ಕೊಳ್ಬೇಡಿ. ನಾವು ಬಯಲ್ಸೀಮೆಯಿಂದ ಜನ ಕರ್ಸುವ ಬರ್ತಾರ, ಬರುದ ಎಂತ ಕೆಲಸ ಮಾಡ್ತಾರೆ ಗೊತ್ತಾ? ಒಳ್ಳೆ ಕೆಲಸ. ಹೌದೇನೋ? ಮತ್ತವ್ರು ಒಂದೊಂದು ಮಾತಾಡುದಲ್ಲ, ಎಂತ ಮಾತು ಗೊತ್ತಾ? ಚಂದ, ಬಹಳ ಚಂದ. ಹೇಗೆ? ಏನ್ ಮಾಡಕತ್ತಿಲ್ಲ ಅಪ್ಪ, ದೌಡ್ ದೌಡ್ ಕೆಲಸ ಮಾಡ. ತೌಡ್ ತೌಡ ತೌಡ್ ಯಾರು ತಿಂತಾರೆ ಇಷ್ಟು ರಾತ್ರಿಯಲ್ಲಿ? ತೌಡಲ್ಲ, ದೌಡ್ ದೌಡ್ ಇದು. ಹಾ, ಬೇಗ ಬೇಗ ಆಗ್ಲಿ ಬಿಡು. ಭಾಷೆ ಹೇಗಿದ್ರು ಕೆಲಸ ಆಗ್ತದಲ್ಲ, ಸಾಕು ನಮಗೆ. ಎಂತ ಕೆಲಸ ಆಗ್ತದೆ? ಕೆಲಸ ಎಲ್ಲ ಮಾಡ್ಕೊಂಡು ಸಾಯಂಕಾಲ ಸುಮ್ಮನಾದ್ರೂ ಹೋಗ್ತಾರ. ಮತ್ತೆ ಹೋಗ್ಬೇಕಾದ್ರೆ ಅಪ್ಪ ಏನ್ ಬೈದೇ ಹೋಗು. ಹೇಗೆ? ಏನ್ ಮಾಡಕತ್ತಿಲ್ಲ ನೀನ ಅಪ್ಪನ? ಅವರು ನಿನಗೆ ನಿನ್ನ ಅಪ್ಪನ? ಹೌದು, ನನ್ನ ಅಪ್ಪನ. ಅಲ್ಲ ಸ್ವಾಮಿ, ನನ್ನ ಅಕ್ಕ ಮಾಡಿದಂತ ಮೋಸ ರೀತಿಯಾಗಿ ಉಂಟು. ಅವಳು ಮಾಡಿದಂತ ಮೋಸವಾದ್ರವೇನು ಈ ಸಿಂಗನ ಬದುಕಿಗೆ ದಾರಿ ಮಾಡಿ ಕೊಡ್ತೇನೆ ಹೇಳಿದವಳು. ಏನೂ ಮಾಡ್ಲಿಲ್ಲ. ಇಲ್ಲಿ ಮಾತಾಡುದಲ್ಲ, ಅಲ್ಲೇ ಹೋಗಿ ಕೇಳ್ತೇನೆ. ಮೊಲದಂತೆ 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 ಸಿಕ್ಕಿದೆ ಹುಲಿಯ ಬಾಯಿಗೆ ಸೇದ ಮೊಲದಂತೆ ಮೊಲದಂತೆ ಸಿಕ್ಕಿದೆ. ನಳಿನೋಕ್ಷಿ ಬಿಡಲಾರೆನು, ನಳಿನೋಕ್ಷಿ ಬಿಡಲಾರೆನು, ಸೆಳೆದೊಯ್ವೆ ಸೆಳೆದೊಯ್ವೆ ಸೆಳೆದೊಯ್ವೆನು, ನಳಿನೋಕ್ಷಿ ಬಿಡಲಾರೆನು. ಮಗಳೇ, ಇವ ಯಾರೆನ್ನುವುದಾಗಿ ಭಾವಿಸಿಕೊಂಡೆ? ನಿನ್ನ ಮಾವ
ಒಳ್ಳೆದಾಗಲಿ. ಆಹಾ. ತಮ್ಮ ಏನ್ ನಿನ್ನ ನಿರೀಕ್ಷೆಯಲ್ಲಿ ಇದ್ದವಳು ನಾನು. ಹೌದಾ? ನನ್ನ ತಮ್ಮ ಯಾವಾಗ ಬರ್ತಾನೆ ಎನ್ನುವಾಗ ನಿನ್ನ ದಾರಿಯನ್ನೇ ಕಾಯುತ್ತಾ ಇದ್ದೆ. ಓಹೋ. ಅಂತೂ ಬಂದೇ ಇಲ್ಲ. ಮನಸ್ಸಿಗೆ ಸಂತೋಷವಾಯಿತು. ಸರಿ. ನಾನು ಕೇಳಿದ್ದೇನೆ ಏನ್? ನಿನಗೆ ಮದುವೆಯಾಗಿದೆಯಂತೆ. ಹ. ನಿನ್ನ ಹೆಂಡತಿಯನ್ನು ಹಾಗೂ ನಿನಗೊಬ್ಬ ಮಗ ಹುಟ್ಟಿದ್ದಾನಂತೆ ಸುದರ್ಶನ ಹಾಗೆ. ಅವರನ್ನೆಲ್ಲ ಕರೆದುಕೊಂಡು ಬರಬೇಕಾಗಿತ್ತು. ಮನಸ್ಸಿಗೆ ಎಷ್ಟು ಸಂತೋಷವಾಗುತ್ತಾ ಇತ್ತು ಗೊತ್ತಾ? ಇದೇ ಕರಗಳಿಂದ ಅವರ ಉಪಚಾರವನ್ನು ಮಾಡ್ತಾ ಇದ್ದೆ. ಯಾರು ನೀನ್ ಹೇಳುದ? ಅಕ್ಕ ಏನು ಅದು ಬಾಲ್ಯ ಬಚ್ಚಲ. ನೀನೇನು ಭಾವಿಸಿಕೊಂಡೆ? ಅದು ಬಚ್ಚಲೇ ಸರಿ. ಯಾಕೆ ಈ ಮಾತು? ಅದಲ್ಲಂತಾದ್ರೆ ಈಗ ಬಂದಾಗ ತಮ್ಮ ಸಿಂಗಡದಲ್ಲಿ ಹೇಗಿದ್ದೀಯಾ, ಹಾ. ಮಗ ಹೇಗಿದ್ದಾನೆ, ಎಲ್ಲರೂ ಒಟ್ಟಾಗಿ ಬರಬೇಕಿತ್ತು. ಉಪಚಾರ ಮಾಡುವ ಮುಂದೆ ಆಗ್ತಾ ಇದ್ದೆ. ಅಕ್ಕ ಏನು ಆ ದಿವಸ ನೀನು ಹೇಳಿದ್ದೇನು? ಏನು? ತಮ್ಮ ಸಿಂಗ ಯಾವುದೇ ಕಾರಣಕ್ಕೂ ನೀನು ನಮ್ಮ ಈ ಊರಿಗೆ ಬರಬೇಡ. ಬಂದೆ ಅಂತ ಆದ್ರೆ ನನ್ನ ಗೌರವ ಹಾಳಾಗ್ತೇನೆ ಆಗ ಹೇಳಿದೆವಳು. ನನ್ನ ಪ್ರತಿಷ್ಠೆ ಹಾಳಾಗುತ್ತದೆ. ಆ ಕಾರಣಕ್ಕಾಗಿ ನಾನು ಬರುವಲ್ಲಿ ಮುಂದಾಗಲಿಲ್ಲ. ಅಕ್ಕ ಈಗ ನಾನು ಬಂದಿದ್ದೇನೆ ಯಾಕಾಗಿ? ಯಾಕೆ? ಉದ್ದೇಶ ಪೂರ್ವಕ ನಾನು ಬಂದವನಿದ್ದೇನೆ. ಏನು? ಇಬ್ಬರು ಜೊತೆಯಾಗಿ ಬರಬೇಕು. ಯಾಕೆ ಬರಬೇಕು? ಕೆಲಸ ಉಂಟ. ಬರುವುದಿಲ್ಲ ಅಂತಾದ್ರೆ ಬಿಡ್ಲಿಕ್ಕಿಲ್ಲ. ನಾವು ಎಳ್ಕೊಂಡು ಹೋಗ್ತೇನೆ. ಎಂತ ಭಾವಿಸಿಕೊಂಡೆ? ಗೊತ್ತಿಲ್ಲ ಇಲ್ವಾ? ಸೆರೆ ಬಿಡಿದು ಸಿಂಗನು ಧರಣಿ ಪಾಲಕ ನೀಲಕಂಠನ ಬಳಿಗೆ ಸೆಳೆದೊಯ್ದು ಶಭಾಸು ಶಭಾಸು ಕರೆ ತಂದಿಯ ತರುಣಿಯ ಲೇಸು ಕರೆ ತಂದಿಯ ತರುಣಿಯ ಲೇಸು ಬಳ್ಳಿ ಬಳ್ಳಿರಲೆ ಶಭಾಸು ಕರೆ ತಂದಿಯ ತರುಣಿಯ ಲೇಸು. ಹಳ್ಳಿ ಬಳ್ಳಿರಲ್ಲವು ಹಾಗೆ ಎಳತ್ತಂದೆ ಅಲ್ಲ ಎಳೆದುಕೊಂಡು ಬಂದಿದ್ದೇನೆ. ಇವಳು ನಿನ್ನ ಅಕ್ಕ. ನನ್ನ ಅಕ್ಕ ಪಕ್ಕ ಪಕ್ಕ. ಇವಳು ಗಂಡ ಗಂಡ ಪಕ್ಕ. ಹುಚ್ಚರ ಹಾಗೆ ಮಾತನಾಡಬೇಡಿ. ನೀವೇ ಇರುವರು ಗಂಡಸರ ಹೆಣ್ಣು ಮಕ್ಕಳಾದಂತ ನಮ್ಮ ಇರುವರನ್ನು ತಂದವರು ನೀವಾಗಿದ್ದೀರಿ. ಒತ್ತಿಗೆ ಬರ್ಬೇಕಿತ್ತು ಇವಳ ಎತ್ತದ ಹೊತ್ತು ವಿಷ ಜಂತುಗಳೇ ಮತ್ತೆ ಮಾತನಾಡಬೇಡಿ. ಈ ವಿಚಾರವೇನಾದ್ರೂ ಮಹಾರಾಜರಿಗೆ ಗೊತ್ತಾದ್ರೆ ಬರ್ತಾರೆ ಇಲ್ಲಿಗೆ ಬಂದು ನಿಮ್ಮಿರುವರ ತಲೆಯನ್ನು ಕತ್ತರಿಸ್ತಾರೆ. ನಮ್ಮ ಕತ್ತನ್ನು ಕತ್ತರಿಸ್ತಾಳಂತೆ ಇವಳ ಗಂಡ. ನಮ್ಮ ನಿರೀಕ್ಷೆಯಾರದ್ದು ಇವಳ ಗಂಡ ಪಾರ್ವತೀಶನದ್ದು. ಹೌದು, ಅವನೇ ಬರಬೇಕು. ಅವಳ ಮಂಜುಳ ಅವಳು ಇವಳ ಮಗಳ. ಹೌದು, ಬಹಳ ಜೋರಿದ್ದಾಳೆ. ಅವಳು ಸೆರೆಯಲ್ಲಿ ಇಟ್ಟಿದ್ದೆ. ಸರಿಯಲ್ಲಿ ಇಡುವುದಲ್ಲ, ನಾ ದ್ವೈಕ ಒಂದು ತೊಳಿಬೇಕು ಮಾಡಿ. ಈಗ ನೀನು ಮಾಡುವ ಕೆಲಸ ಏನು? ನೇರ ಹೋಗ್ಬೇಕು ಗೌರಿ ಮಂಡಲಕ್ಕೆ. ಪಾರ್ವತ ಆಶಲ್ಲಿ ಹೇಳಬೇಕು. ನೀನು ಕಂಡೆ ಆದ್ರೆ ಅಪ್ರಮಾಗಿನೇ ಆದ್ರೆ ಬರಬೇಕು ಎಂದು. ಕಾರಣ ಏನು? ನನ್ನ ತಂದೆನ ಕೊಂದಳಲ್ಲ. ಹೇಳ್ಬೇಡಿ ಬರ್ರ, ನನ್ನ ಎದುರಿಗೆ ನಿಮ್ಮ ಅಪ್ಪ ಬಂದ. ಈಗ ನಾವು ಕೊಲ್ತಾ ಇದ್ದೆ. ಸರಿಯಲ್ಲ, ಅವನು ಬೇಕು ನಮ್ಗೆ. ಅವ್ನು ಭಯಂಕರ ಮಾತಾಡ್ತಾ ಹೋಯ್. ಅವ್ನು ಕೊತ್ತಿ ಹಿಡ್ಕೊಂಡೇ ತಿರುಗುದ. ಹೌದಾ? ಹೋಗಿ ನೀ ಅಲ್ಲಿ. ನೀವೊಂದು ಕೆಲಸ ಮಾಡಿ, ಒಂದು 4 ಜನ ಕಳಿಸ್ಕೊಡಿ. ಯಾಕೆ? ನಾನು ಹೆಣ ತಗಲ್ಬೇಕಲ್ಲ. ಕೊಲ್ತಾನತ್ತಲ್ಲ. ಒಂದು ನೆಗಿ ಒಳಗೆ ನಮ್ಮ ವಜ್ಜೆ ಐತಿ. ಜುಟ್ಟ ನಮ್ಮ ಕೈಯಲ್ಲಿ ಇದೆಯಾ? ಇವರಿಬ್ರು ಇಲ್ಲಿದ್ರಲ್ಲ. ಇದೆಂತ ಊರಿದೆ? ಯಾರು ಇಲ್ಲಪ್ಪ ಇವತ್ತು. ಪಾಪ ಎಲ್ಲ ಆತ್ಮಹತ್ಯೆ ಮಾಡ್ಕೊಂಡ್ರೇನು ಈ ಊರಾಗಿದ್ದ. ಎಂತ ಮಾಡಿ ಸಾಯೋದು, ಎಲ್ಲ ಎಲ್ಲಿ ಜ್ವರ ಬಂದು ಸತ್ರ ಅಂತ. ಅಣ್ಣ ಸಮ ಒಬ್ಬನೇ ಮಾತಾಡ್ತೀರಿ ಅಂತ ಮಂಡಿಪೇಟ. ಯಾವ ಬಿದ್ದೆ? ಓಲಿ ಈಗ ಕೌಂಚ್ ಬಿದ್ನಲ್ಲ, ಬರ್ಬೇಕಾದ್ರೆ ಬಿದ್ನ. ಮೂಗಡಿ ಆಯ್ತಾ? ಮೂಗಡಿ ಅಲ್ಲ, ಮೂಚು ಬಿದ್ಮೇಲೆ ಮತ್ತೆ ಮೂಗೆ ಅಡಿ ಹೋಗು, ಬೆನ್ನು ಅಡಿ ಹತ್ತಾನ. ಎಂತ ಮಾಡಿ ಸಮ ಇಲ್ಲ. ಇದು ಬಿದ್ನ, ಮಂಡಿ ಪೆಟ್ಟು ಬಿದ್ದೀಗ. ಮಾನಸಿಕ? ಮಾನಸಿಕ ಅಲ್ಲ, ಮೊರ್ಲೆ. ಮೊರಲ್ಲ. ಇದು ನೀನ್ ಯಾರ? ಗಂಗು ಇಲ್ಲಿ ಕೆಲಸದವ.
ಆಚೆ ಓಡಿಸಿ ಅದ ಯಾರು ನಿಂಗೆ ಹೇಳದ್ ಮಗನೇ ನಾಯಿ ನೀನೇ ಇಲ್ಲಿ ಏ ಗಂಗು ವಾ ಈ ಹುಚ್ಚನೆಲ್ಲ ಒಳ ಬಿಟ್ಟಿದ್ಯಾರ ಬಡಿಯವ್ರು ಬಂದು ಹೋಗ್ತಿದ್ರು. ಹುಚ್ಚು ಬಿಡಿಸ್ತೆ ಈಗ ಏಯ್ ಇದು ಯಾವ ಊರು? ಇದು ಗೌರಿ ಮಂಡಲ. ಇಲ್ಲಿಗೆ ಯಾವನವ ಮಹಾರಾಜ? ಯಾವನು ಏ, ಮರ್ಯಾದೆ ಯಾವನ ಮೂರ್ಖಾಸ್ನ? ಪಾರ್ವತೀಶ ಮಹಾರಾಜ. ಯಾವನ ಮೂರ್ಖಾಸ್ನವ? ಮೂರ್ಖಾಸ್ತ ಹೌದು, ಮೂರ್ಖಾಸ್ ನಮ್ ಎಲ್ಲಿದ್ದಾವ ಹೆಕತಿಮ್ಮನ? ಅಲ್ಲಿದ್ರಲ್ಲ ಕರಿಯವನ ಮಹಾರಾಜ. ಯಾರೋ ಹುಚ್ಚರು ಬಂದಿದ್ದಾರೆ, ಬಾ ಮಾತಾಡು. ಯಾವನ ಬರ್ಲಿಕ್ಕಳ ಮುಂದೆ. ಯಾರು ನೀನು? ಯಾರಂತ ಕಾಣ್ತಾ ಉಂಟು ನಿನಗೆ? ಯಾರಂತ ಹೇಳ. ಹ? ಹೇಳ. ಯಾರಂತ ಕಾಣ್ತಾ ಉಂಟು? ಯಾರನ್ನ ಹುಡ್ಕೊಂಡು ಬಂದವ ನೀನು? ಅವ ಪಾರ್ವತೀಶ ಅಂದ್ರೆ ಯಾರವ? ನಾನೇ ಸರಿ. ನೀನೇ ಆದ್ರೆ ನಿನ್ ಕೈಯಲ್ಲಿ ಮಾತುಂಟು. ಏನ್ ಹೇಳೋ? ನಾನೇ ಗೊತ್ತುಂಟ ನಿಂಗೆ? ಯಾರು ನೀನು? ಕೇಳಿರ್ಬಹುದು ನೀನು ರತ್ನಗಿರಿ. ಹೌದು. ಅಲ್ಲಿಯ ಪ್ರಭು ವಿಭುವಾಗಿ ಮೆರೆಯೋರು ನೀಲಕಂಠ. ಅವರ ಆತ್ಮೀಯ ನಾನು. ಹಾಂಡು ಏ ಪುಣ್ಯಾತ್ಮ, ಅವನ ಅಪ್ಪನ ಕೊಂದವ ನಾನೇ. ಅವನ ಅಪ್ಪನ ಕೊಂದವನೇ ನಮ್ಮ ಅಪ್ಪ. ನಿಮ್ಮ ಅಪ್ಪನ ಕೊಂದುದೇ ನಾನು. ನಿನ್ ಕೊಡ್ದಾಗ್ತೆ. ಏ ಜಬ್ಬ ಜಬ್ಬನ ಸರಿ ಉಂಟು ನಿನಗೆ. ಒಂದು ದೊಡ್ಡವರಿಗೆ ಮರ್ಯಾದೆ ಅಂತ ಇರ್ಬೇಕು. ಮತ್ತೆ ಮರ್ಯಾದೆ ಕೊಡ್ಬೇಕು. ಮತ್ತೆ ಹಾಗೆ ಜಬ್ಬ ಗಿಬ್ಬ ಎಲ್ಲ ಕೊಡುವ, ಕರೆದು ಕೊಡುವ. ಆಗೋದಿಲ್ಲ. ಯಾರಣ್ಣ ಮತ್ತೆ? ಯಾರು ಒಂದು ರಾಜ್ಯದ ಅಧಿಕಾರಿ ಅವ್ರು. ಹೌದೌದು, ಕೊಡುವ. ಅದಕ್ಕಾಗಿ ಹಾಗೆಲ್ಲ ಕರಿಬಾರ್ದು. ಮತ್ತೆ ಕರಿಬೇಕಂತ ಗೌರವ ಕೊಡೋದು ಹೇಗೆ? ಏ ಮುದುಕ. ಹಾ, ಏ ಮುದಿಯಾ ಬಾರಿಸ್ತೇನೆ. ನೀ ಅಂತ ಹೇಳೋದಾಗೈತಿ ಈಗ. ಅಲ್ಲ ಒಂದು ದೊಡ್ಡ ಅವ್ನು ಹೇಳಿದ್ದೆ ನೀನು ಹೇಳೋದಾಗೈತಿ ಮತ್ತೆ ಎಂತದ್ದು? ದೊಡ್ಡ ಸಾಕು. ಉರಾದರೆ ಹಾ, ಹಿರಿಯರೇ ಹಿರಿಯ ಹಿಡ್ಕೊಂಡು ಓದ್ರೆ ಓದಿಬೇಕು. ಏನ್ ಹೇಳೋ? ನೀನೇ ಅಲ್ವಾ? ಹೌದು. ಮಾತಾಡ್ಲಿಕ್ಕುಂಟು. ನಿನ್ನ ಹೇಳ್ತಿದ್ಲಲ್ಲ ಅಣ್ಣ ನಿನಗೆ ಯಾಕಪ್ಪ ಅದೆಲ್ಲ? ನಂಗೆ ಬೇಕಿತ್ತು. ಬಾರಿಸ್ತೇನೆ ನೋಡೋ, ಹಳೆಯರನ್ನು ಬಿಡುದಿಲ್ಲ. ನಿನ್ ಕೊಟ್ಟಾಗ್ತಾ ಈಗ. ನೀನೇ ಅದೇ ನಾನೇ ಇವ್ರಿಗೆ ಮಗಳು. ಹೆಸರೆಂತ? ಕೋಕಿಲ. ಓ, ನೀನೇ ಸಾಧು ಕೋಕಿಲ ಇಲ್ಲೇ. ಅದು ಗಂಡು ಇದು ಹೆಣ್ಣು ಮರೆ. ಲಿಂಗ ಭೇದ ಗೊತ್ತಾಗುದಿಲ್ಲ ಅಂತ. ಮತ್ತೆ? ಗಂಡು ಹೆಣ್ಣು ಇದು ಅರ್ಗಂಡು. ಅರ್ಗಂಡವ. ಏಯ್ ಕೋಕಿ ಕಿಕಿಲಿ ಕಕ್ಕಡ್ಕೊಂಡು ಇತ್ತು ಸರಿಯಾಗಿ. ಕೋಕಿಲಿ ಕೋಕಿಲಿ ಕೋಕಿಲ. ಅದೇ ಕಿಲಿ ಕಿಲಿ. ಇದು ನಿಂಗೊಬ್ಳು ಹಾಕಿದ್ಲಲ್ಲ, ನಿನಗೆ ಯಾಕಪ್ಪ ಅವೆಲ್ಲ? ಇವತ್ತು ಬೇಕಿತ್ತು ನಿನ್ನ. ಅಭಿನಯ ಮಾಡಿಕೊಂಡು ಎಂತ ಸಾಯುದಿಲ್ಲ. ಮಾಡ್ತಾರೆ ಮಾರೆ? ಇಲ್ಲಪ್ಪ, ಇವನ್ ಮೊದ್ಲು ಕೊಡ್ಬೇಕು. ಉಪ್ಪಿನಕಾಯಿ ಹಾಕ್ತಾನ ತಕೋಗಿ. ಇಬ್ರು ಮತ್ತೆ ಮೊದ್ಲು ಅವ್ರು ಕಡ್ದಾಕೆ. ನಂಗ್ಬೇಡ. ಇಬ್ರು ಇದ್ರಲ್ಲ ಮನೆಯಲ್ಲ. ಮನೆಯಲ್ಲ ಇದ್ದಾರೆ. ಅವರು ಮನೆಯಲ್ಲೇ ಇದ್ದಾರೆ. ಏನೀಗ? ಯಾತದು ಇಲ್ಲ. ಆಭರಣ ತರ್ಲಿಕ್ಕೆ ಹೋದ್ರೆ ಪಾಸೆ ಇಲ್ಲ. ಅಯ್ಯೋ, ಎಲ್ಲ ಹೋದ್ರ ಅಂತ ಗೊತ್ತಿಲ್ಲ. ಇದೆಂತ ಕಥೆ ಇದು? ಏನೋ ಹೇಳ್ತಿದ್ದ. ಯಾರು ಇಲ್ಲ. ಜಬ್ಬ ಈಗ ಕೇಳಿ ನಾ ಹೇಳುದ ಏನೋ ಮೈ ಮೇಲೆ ಬತ್ತ. ನಿನ್ನ ಹೆಂಡತಿ ಮತ್ತೆ ನಿನ್ನ ಮಗಳನ್ನ ಸೆರೆಯಲ್ಲಿ ಇಟ್ಟಿದ್ದೇವೆ ನಾವು ರತ್ನಗಿರಿ. ನಿನ್ನ ಕೊಡ್ತಾಗ್ತೆ ನೋಡಿ ಈಗ. ಕೊಯ್ ನೋಡ್ಕ ಗೊತ್ತಿತ್ತಗ. ಇದು ಹಿಡ್ಕೊಂಡೇ ಬಂದಿದೆ ಇವತ್ತು ನಾನು. ಎಂತ ಅಣ್ಣ ಅದು? ಇದ ಎಂತ ಅಂತ ಗೊತ್ತಿಲ್ಲಲ್ಲ. ಯಾವ ಗಾಡಿ ಅಡಿ ಕೊಡೋದು? ಗಾಡಿ ಅಡಿ ಕೊಡೋದು, ನೀನು ಮಂಡಿ ಕೊಡೋದು ಈಗ ನಾನು. ಇದು ಈ ಕೆಂಪು ಗುಂಡಿ ನೋಡ್ಕ. ಹಾ, ಅವರಲ್ಲಿ ಸೆರೆ ಒಳಗಿದ್ದಾರ. ಅವ್ರ ಹತ್ತಿರವೇ ಗುಂಡಿಟ್ಟಿದೆ. ಗುಂಡು. ಗುಂಡು ಅಲ್ಲ, ಗುಂಡು. ಗುಂಡು. ಅದು ಇಟ್ಟಿದ್ದೇನೆ. ಈ ಕೆಂಪು ಗುಂಡಿ ಒತ್ತಿದ್ರೆ ಅಲ್ಲಿ ಗುಂಡು ಡಮ್ಮ. ಗುಂಡು ಸತ್ತು ಹೋಗ್ಲಿಕ್ಕೆ. ಗುಂಡು ಸಾಯುವುದಲ್ಲ, ಅವ್ರು ಸಾಯುವುದಲ್ಲೇ. ಕಡಿಯ ನಿನ್ನ ಅಪ್ಪನ ಮಗನೇ ಅರೆ. ನೀನು ಗುಣಸಾದ್ರೆ ಮುಸುಡಿ ಮೇಲೆ ಹೊಡಿತ. ಹೊಡಿ, ಗುಂಡಿ ಮೇಲೆ ಕೈ ಇಟ್ಕೊತ ಹೊಡಿ. ಇಲ್ಲ ಪುಣ್ಯಾತ್ಮ, ನೀನು ಹೇಳಿದಾಗ ನಾನು ಕೇಳ್ತೇನೆ. ಎಂತ ಹೊಡೆದಾಟ ಬರ್ತೇನೆ. ಇಲ್ಲ ಅಣ್ಣ, ಇಲ್ಲ. ಕೊಕ್ಕಿ ಕಿಕ್ಕಿಲಿ ಅಂದ್ರೆ ಮೈ ಮೇಲೆ ಬತ್ತ. ಇಲ್ಲ ಅಣ್ಣ, ಇಲ್ಲ. ಕೊಯ್ ಎತ್ಕೊ ಬತ್ತೆ. ನೀನೇ ದೊಡ್ಡ. ನಾನು ಇಂಥ ಗುಂಡು ಸೀಗೆನೆ ಕೊಯ್ಯತ್ತೆ. ಕೊಯ್ಯನ್ ತೆಗಿ ನೀ ಮೊದ್ಲು. ಏನಾಗ್ಬೇಕಪ್ಪ? 50 ಲಕ್ಷ ಬೇಕು. ಅವ್ನು ಕೇಳಿದ್ನ. ನಾನು ಹೋದ ವರ್ಷ ಮಳೆಗಾಲದ ಸ್ವಲ್ಪ ಸಾಲ ಮಾಡಿದೆ. ಅದೇ ನೀವು 50 ಲಕ್ಷ ಕೊಟ್ಟಿದ್ರೆ ಎಲ್ಲ ತೀರ್ಮಾನ. ಎಂತ ಅಡಿಕೆ ಬರ್ತದೆ ಬಿಟ್ಟು? ಅಡಿಕೆ ಮರ ಅಥವಾ ಕೊಯ್ಕೊಳ್ಕೊಂಟು ನಾವು ನಂಗೆ. ಈಗ ಕಲ್ ಕಟ್ಟೋದು. ಏಯ್ ಅದಲ್ಲ ಬಿಡ್ಸ. ಯಾವುದು ಕೊಡುದಿಲ್ಲ. ಹೋಗಾಚೆ. ಕೊಡುದಿಲ್ಲ. ಕೆಂಪು ಗುಂಡಿ ಒತ್ತುವೆ. ಕೊಡುವ ಕೊಡುವ ಕೊಡುವ. 50 ಲಕ್ಷ ಕೊಡುವ. ಏಯ್ ಇದೆಲ್ಲ ಬಿಡ್ಸ. ಇದ್ಯಾಕ? ರಾಜರ ಪೋಷಾಕ. ಅವ ಪೊಕ್ಕಾಸ ಈಗ ನೀನು. ಏಯ್ ಬಿಡ್ಸ. ಕೊಡುವುದಿಲ್ಲ. ಅರೆ ಕೊಡುವುದಿಲ್ಲ. ಅದು ಕೊಡುವುದಿಲ್ಲ. ಅದನ್ನು ಕೊಟ್ರೆ ಒಳ್ಳೆ ಮಾತಿಂದ ತಕೊಂಡೋಗಿ ಮಾರಿ ಮನೆ ಮೇಲೆ ಮನೆ ಕೊಟ್ಟಿ ಕಾಲ್ ಮೇಲೆ ಕಾಲು ಹಾಕ ಕೂತ್ಕೊಂತಾನೆ. ಎಷ್ಟನೇ ವರ್ಷಕ್ಕೆ? ಹೇಳಲಿಕ್ಕೆ ಆಗುದಿಲ್ಲ. ಕೊಡ ಬಿಡ್ಸ. ಯಾಕಂಗು ಕೊಡುವುದಿಲ್ಲ. ಇಲ್ಲ. ಕೆಂಪು ಇಟ್ಟಮ್ಮ ಕೊಡುವಪ್ಪ ಕೊಡುವ. ಬರಲಿ ಬರ ಬಿಚ್ಚಕ್ಕಲ್ಲ. ಇಲ್ಲಿ ಬಿಚ್ಚುದು ಬೇಡ, ಒಳ ಬಿಚ್ಚುವ. ಕೊಂಡಿಗೊಂದು ಕೊಯ್ಯಕ್ಕೆ ಹೇಳ್ದಾಗ ಕೇಳ್ಬೇಕು ನೀನು. ನಾಳೆ ದಿವಸ ಯಾರನ್ನು ಕರ್ಕೊಂಡು ಬರುವ ಹಾಗಿಲ್ಲ. ಏಕಾಂಗಿ ಒಬ್ಬನೇ ಬರ್ಬೇಕು. ಒಬ್ಬನೇ? ಹೌದು, ಒಬ್ಬನೇ ಬಂದ್ರೆ ಕೆಲಸ ಅಲ್ಲಿ ಏನ. ಮತ್ತೆ ಯಾರನ್ನಾರು ಕರ್ಕ ಬರ್ಲಿಕ್ಕೆ ನರಿ ಬುದ್ಧಿ ತೋರಿಸ್ದೆ ಈ ಚಾಪರ್ ಮಂಡಿ ಅನ್ನೋದು ಹಿಡ್ಕೊ ಬರ್ಬೇಡ. ಬರೋದಿಲ್ಲ. ಇಬ್ಬರನ್ನು ಒಟ್ಟೆ ಕೊಂದಾಕ್ರು ಕೊಂದಾಕ್ದೆ ನಾನು.
ನಿಂದೆ ಅಂತ ರಗಳಿ ಮರಿ ಅತ್ಲಾಗೆ ಅಣ್ಣ ನಂಗೆ ಒಂದು ಸಹಾಯ ಮಾಡ್ತೀಯ? ಎಂತ ಇದು ವಸಂತ ಅಣ್ಣಂಗೆ ಒಂದು ಕರೆ ಮಾಡಿಕೊಡ್ತೀಯ? ನಾ ಕರೆ ಮಾಡಿ ನಾನು ಆ ಗುಂಡಿ ಒತ್ತುದಿಲ್ಲ, ನೀನೇ ಒತ್ತಿ ಅವ್ರನ್ನ ಫೋನ್. ನಂಗೆ ಹೋಗುರೈತ್ ಮರ ಇದು ಹೋಗುರೋದು ಹೊರದೇಶದ್ದು, ಇಲ್ಲಿದಲ್ಲ ಅದು. ಹಿಂದೆ ಮುಂದೆ ಆಯ್ತಲ್ಲ? ಇಲ್ಲ ಸರಿ ಇತ್ತ, ತಲೆ ಮೇಲೆ ಇತ್ತಲ್ಲ ಅದು ಬೆಳಕು ತೋರುತ್ತೆ. ಬೆಳಕ ಒತ್ತದಂಗ ಬೆಳಕು ಬರ್ತಾ ಇರುತ್ತೆ. ಇದ್ರಾಗ ಇದು ಬರುತ್ತಾ? ಯಾವ್ದು? ಹಿಂಗೆ ಹೊಡಿತ್ರಲ್ಲ ಅದು ಬರುವುದಿಲ್ಲ ಇವತ್ತು. ಅದು ನೋಡ್ಬೇಕಿತ್ತು. ಅದಕ್ಕೆ ಹಣ ಹಾಕಲಿಲ್ಲ. ಹೌದಾ? 94 ನೋಡ್ಕೊಂಡು ಒತ್ತ, ಕೆಂಪು ಗುಂಡಿ ಮೇಲಿತ್ತ, ಸಣ್ಣ ಅಕ್ಷರದಾಗ ಬರ್ದಿರ್ ಮಾಡಿ 94 ಕಣ್ಣು ಕಾಣಿದ್ಮೇಲೆ ಮತ್ತೆ ಅಂತ ಹಿಡ್ಕೊ 94 48 75 ಮುಳ್ಳಂದಿ 94 73 ಬೇಡ. ನಾನು ನಾಳೆ ಹೇಳ್ದಾಗ ಬರ್ಬೇಕೇನು? ಆಯ್ತು ಪುಣ್ಯಾತ್ಮ. ಮಗ ಪಗ ಅಂತ ಕರೀಲಿಕ್ಕಿಲ್ಲ. ನಾನು ಏನ್ ಕೆಲಸ ಹೇಳ್ತೀನೋ ಆ ಕೆಲಸ ಮಾಡ್ಬೇಕು ನೀನು. ಏನ್ ಮಾಡ್ಲಿ ಮಗ? ಚಿಂತೆ ಮಾಡಬೇಡಿ ಅಪ್ಪಯ್ಯ. ರೋಗ ಬಂದಿದೆ ಅಂತ ನಾವು ಚಿಂತಿಸುವುದಲ್ಲ, ಬಂದಂತ ರೋಗಕ್ಕೆ ತಕ್ಕುದಾದಂತ ಔಷಧಿಗಳನ್ನು ಕಂಡುಕೊಳ್ಳಬೇಕಾದ್ದು ಕರ್ತವ್ಯವಾಗಿರುತ್ತದೆ. ಈಗ ಕಷ್ಟಕ್ಕೊಳಗಾದರೂ ನಾವಿದ್ದೇವೆ, ಚಿಂತೆ ಮಾಡಬೇಡಿ ಅಪ್ಪಯ್ಯ. ವಸಂತನ ನಾನು ಕಾಣುತ್ತೇನೆ, ಆತನಲ್ಲಿ ವಿಷಯವನ್ನು ಹೇಳುತ್ತೇನೆ, ಆತ ಬಿಡಿಸಿಕೊಂಡು ಬರ್ತಾನೆ. ಹಾವಿಗೆ ಹಾಲನ್ನಿಟ್ರೆ ವಿಷವನ್ನೇ ಕಕ್ತದೆ ಬಿಟ್ಟರೆ ಅಮೃತವನ್ನು ಕೊಡುವುದಕ್ಕೆ ಸಾಧ್ಯ ಇಲ್ಲ. ಆವತ್ತು ಜೀವದಾನ ಕೊಟ್ಟಿದ್ದೇನೆ, ಇವತ್ತು ಕೊಡ್ದು ಬಿಸ. ಕರಮುಗಿವೆ ಕೊಲ್ಲಬೇಡ ಕೊಲ್ಲಬೇಡ. ಜೀವ ಬಿಡಿ, ಜೀವ ಬಿಡಿ. ನಾನೇನು ಮಾಡಿದವಲ್ವೇ ಅಲ್ಲ. ಆ ಪಾಪಿ, ನೀಚ, ಮೂರ್ಖ, ಅಧಮ, ದುಷ್ಟ, ದ್ರೋಹಿ. ನೀನು ಹೊಲ್ ಪೂರ್ತಿ ಉದುರಿಸ್ತೀನಿ, ನಂಗೆ ತೋರಿಸ್ರ. ನೀನಲ್ವಾ ಓಡಿ ಹೋದನು ಹೇಳಿದ್ದು. ರಾಜನ ರಕ್ಷಣೆಗಾಗಿ ನಾನು ಧಾವಿಸಿ ಬಂದವನಿದ್ದೇನೆ. ನಾನು ನಿರ್ದೋಷಿ ಇದ್ದೇನಯ್ಯ. ನಿರ್ದೋಷಿ ಇಲ್ಲ, ಕೋಳಿಗೋಸಿ ಇಲ್ಲ. ಎಂತ ನಿರ್ದೋಷಿಯ? ನಿರ್ದೋಷಿ. ನನ್ನನ್ನು ಬಿಟ್ಟು ಬಿಡಿ. ನೋಡು, ನಿನ್ನ ಕೈಯಲ್ಲಿ ಆಯುಧ ಇಲ್ಲ ಎನ್ನುವ ಕಾರಣಕ್ಕಾಗಿ ಈ ಕ್ಷಣಕ್ಕೆ ಬಿಡ್ತಾ ಇದ್ದೇನೆ. ಸರಿ, ನಿನ್ನ ಮೇಲೆ ಒಂದು ಕಣ್ಣಿರ್ತದೆ. ಹೋಗಾಚೆ ಹೋಗಿ ನಿರ್ದೋಷಿ ಮಾಡೋ. ವಸಂತ ಸ್ವಾಮಿ, ನೀನೊಬ್ಬ ಸಾಮರ್ಥ್ಯವಂತ ಎನ್ನುವುದಕ್ಕೆ ಎರಡು ಮಾತಿಲ್ಲ. ಮೊದಲು ಕೊಟ್ಟ ಹುದ್ದೆ ಇನ್ನೂ ನಿನಗಿಲ್ಲ. ಎಂತ ಕೆಲಸ ಮಾಡ್ತೀನಿ? ಎಲ್ಲರೂ ಮಂಡಿಪೇಟ ಐತೆ ಅಂತ. ಎಂತದ ಪಾಪ ಒಳ್ಳೆ ಕೆಲಸ ಮಾಡಿದ್ದಾರೆ ಈ ಶೇಖೆಯಲ್ಲಿ. ಅಂತವ್ರಿಗೆ ಕೆಲಸದಿಂದ ತೆಗ್ದಾಕ್ತಾರೆ. ನಾವು ಪೂಜಾರ ಮನೆ ಗೊಬ್ಬರ ಅವ್ರದ್ದು ಮತ್ತೆ ಹಾಗೆ ಹೇಳಿದ್ದಲ್ಲ. ಇನ್ನು ಮುಂದೆ ದಂಡನಾಯಕನ ಪದವಿಯನ್ನ ಕೊಡ್ತಾ ಇದ್ದೇನೆ. ನಮೋ ನಮ. ಒಳ್ಳೇದಾಗಿ. ನನ್ನ 2 ತಿಂಗಳ ಸಂಬಳ ದೇವರನ್ನೇ ಕೊಡುವುದಿಲ್ಲ. ಬೇಡ. ಅರಮನೆಯ ಸಹವಾಸವೇ ಬೇಡ ಎನ್ನುವ ಹಾಗೆ ಹಿಂತಿರುಗಿ ಹೋದವ ನಾನು. ಹೌದು. ಪುನಃ ನೀನು ನನ್ನನ್ನು ಮತ್ತೆ ಇಲ್ಲಿಗೆ ಬರುವಂತೆ ಮಾಡಿದೆ ಎನ್ನುವುದರ ಅರ್ಥ ನಿನ್ನ ಪ್ರೀತಿ ನನ್ನನ್ನು ಇಲ್ಲಿಗೆ ಕರೆತಂದಿತು ಎನ್ನುವ ಹಾಗೆ. ಹೌದು. ದಳಪತಿಯ ಸ್ಥಾನವನ್ನು, ನನ್ನ ಕಾರ್ಯವನ್ನು ನೋಡಿ ಮೆಚ್ಚಿ ಮಹಾರಾಜರು ನನಗೆ ಕೊಟ್ಟರು. ನಮ್ಮ ಪ್ರೀತಿಯನ್ನ ಅವರಲ್ಲಿ ಹೇಳುವುದಕ್ಕೆ ಇದು ಸಕಾಲವಾದರೂ ಕಾಲದ ಸಹಕಾರ ನಮ್ಮ ಪಾಲಿಗೆ ಬೇಕಲ್ಲ. ಹಾಗಾಗಿ ಕಾಲವನ್ನು ಕಾಯೋಣ. ನಿಗುತ ಭಯವ ಹಾಡಿತು ಸ್ವರವ ಕೋಗಿಲಿ ಬಾಳು ಮುದದಿಂದ ವಸಂತಗಾನ ಜೀವನಯಾನ ಮನೆಯೊಳೆಲ್ಲವ ಕಂಡು ಮಂಜುಳ ಮನದಿ ಮತ್ಸರ ತಾಳಿ. ದೇವರೇ, ಈ ಪ್ರೇಮಿಗಳಿಗೆ ಎದುರು ಯಾರು ಬಂದ್ರು ಕಣ್ಣು ಕಾಣುವುದಿಲ್ಲಲ್ಲ. ನಾನು ದೊಡ್ಡ ಉಮ್ಮಲ್ತಿಯಾಗಿ ಬಂದ್ರು ನನ್ನ ನೋಡುವುದಿಲ್ಲ ಇವರು. ಒಬ್ರಿಗೊಬ್ರು ಕೈ ಹಿಡ್ಕೊಂಡು ವೇಷಂತೆಗೈನೋ ಈ ವಸಂತಗಾನ ಸಸೂತ್ರ ಆಗ್ಲಿಕ್ಕೆ ನಾನು ಬಿಡುತ್ತೇನ? ಅಲ್ಲ, ನಮ್ಮ ಮನೆ ರಾಜಕುಮಾರಿ ನನ್ನ ತಂಗಿ, ಹೌದಾ? ಅವ ಮನೆ ಕೆಲಸದವ, ಅವನ ಜೊತೆಗೆ ಪ್ರೀತಿ ಪ್ರೇಮ ಮದು.
ಯಾವುದೇ ಕಾರಣಕ್ಕೂ ತಂಗಿ ಕೋಕಿಲ ಅವನನ್ನು ಮದುವೆ ಆಗಬಾರ್ದು. ವ್ಯವಸ್ಥೆ ನಾನು ಧರಣಿ ಬಾಲನ ಬಳಿಗೆ ಸಾರುತ್ತ ತಾತಲಾಲಿಸೋ ವಚನ ತಾತಲಾಲಿಸೋ ವಚನ ಬ್ರಹ್ಮನ ಗುಡಿಗೆ ಪ್ರೀತನಿತ್ತನು ಶರಣ ಬ್ರಹ್ಮನ ಗುಡಿಗೆ ಪ್ರೀತನಿತ್ತನು ಶರಣ ವಚನ ಶರಣ ವಚನ ಭೀತಿಗಳೆದೆಯಾಧೀರ ಸೋತ ಬಾವಿಗೆ ಶಿಶಿರ ಭೀತಿಗಳೆದೆಯಾಧೀರ ಸೋತ ಬಾವಿಗೆ ಶಿಶಿರ ನಾಥನಾದರೆ ಬಾಳವೀತಿಯೇತರ ಪುಣ್ಯ ನಾಥನಾದರೆ ಬಾಳವೀತಿಯೇತರ ಪುಣ್ಯ ತಾತಲಾಲಿಸು ವಚನ ಬ್ರಹ್ಮನ ಗುಡಿಗೆ ಪ್ರೀತ ನಿತ್ತನು ಚರಣ ಬ್ರಹ್ಮನ ಗುಡಿಗೆ ಪ್ರೀತ ನಿತ್ತನು ಚರಣ ವಚನ ಅಪ್ಪ ಏನ್ ಮಗ? ಸುಸ್ತಾಯ್ತಾ? ಸಾಕೈತೆ ಭಯಂಕರ ಬಂತು ನಿಮ್ಗೆ. ಏನ್ ಮಗ? ಅಪ್ಪ ನಿಮ್ಮಲ್ಲಿ ಒಂದು ವಿಷಯ ಹೇಳಬೇಕು ಎನ್ನುವ ಕಾರಣಕ್ಕಾಗಿ ಓಡೋಡಿ ಬಂದವಳು ನಾನಿದ್ದೇನೆ. ಏನೇ ಹೇಳಿದ್ರು ಸಹ ಇಲ್ಲ ಅಲ್ಲ ವಲ್ಲೆ ಎನ್ನುವ ಹಾಗೆ ಹೇಳದೆ ನಡೆಸಿಕೊಟ್ಟವರು ತಾವಿದ್ದೀರಿ. ಈಗಲೂ ವಿಶ್ವಾಸ ಉಂಟು ನೀವು ನಡೆಸಿಕೊಡ್ತೀರಿ ಎನ್ನುವ ಹಾಗೆ. ಅಪ್ಪ ನೀವಂತಲ್ಲ, ಬೆಳೆದ ಹೆಣ್ಮಕ್ಕಳು ಮನೇಲಿರುವಾಗ ಆದಷ್ಟು ಬೇಗ ಮದುವೆ ಮಾಡಿಸಬೇಕು ಎನ್ನುವ ಹಾಗೆ ಎಲ್ಲ ತಂದೆ ತಾಯಿಗಳ ಯೋಚನೆ. ಹೌದು ಮಗ. ಆ ಕಾರಣಕ್ಕಾಗಿ ಹಿರಿಯಳಾದಂತಹ ನನಗೆ ಮದುವೆ ಮಾಡಿಸಬೇಕು ಎನ್ನುವ ಹಾಗೆ ಯೋಚನೆ ಅಲ್ವಾ. ಹುಡುಗ ಸಿಗ್ಲಿಲ್ಲ ಎನ್ನುವ ಹಾಗೆ ಚಿಂತೆ. ಅಪ್ಪ ಇನ್ನು ನೀವು ಹುಡುಗನ ಹುಡುಕುವುದೇ ಬೇಡ. ಯಾಕೆ ಮಗ? ಅದು ಅಪ್ಪ ಈಗಾಗಲೇ ಒಬ್ಬ ಹುಡುಗನ ನೋಡ್ಕೊಂಡಾಗಿದೆ. ನೀನಾ? ಅಪ್ಪ ಅವ ಯಾರು ಎಲ್ಲಿದ್ದಾನೆ ಎನ್ನುವ ಹಾಗೆ ಯೋಚಿಸುವುದು ಬೇಡ. ಮತ್ತೆ ಅವ ನಮ್ಮ ಈ ಅರಮನೆಯಲ್ಲೇ ಇದ್ದಾನಪ್ಪಯ್ಯ. ನಮ್ಮಲ್ಲಿಯ ಮತ್ತು ಒಳ್ಳೇದಾಯ್ತಲ್ಲ. ಆದ್ರೂ ಒಂದು ಏನು, ಅವ ಅರಮನೆಯಲ್ಲಿ ಕೆಲಸ ಮಾಡ್ಕೊಂಡಿರೋದು ಮಾತ್ರ. ಕೆಲಸ ಮಾಡ್ಕೊಂಡಿದ್ದ. ಇನ್ನೊಂದು ವಿಶೇಷಪ್ಪ, ಅವನಿಗೆ ನೀವು ಅಂತ ಹೇಳಿದ್ರೆ ಅಪಾರವಾದ ಗೌರವ. ಹೌದಾ? ನಿಮಗೂ ಹಾಗೆ. ಅವ ಅಂತ ಹೇಳಿದ್ರೆ ಬಹಳ ಪ್ರೀತಿ ನಿಮಗೆ. ಅಯ್ಯೋ, ಅವನನ್ನೇ ನಾನು ಮದುವೆ. ಚೆನ್ನಾಗಿದೆ ಚೆನ್ನಾಗಿದೆ ಮಾವ, ಒಂದು ಆಶೀರ್ವಾದ ಮಾಡಿ. ನೀನು ಬಂದು ಯೋಗವೇ? ಅತ್ತೆಮ್ಮ, ಅತ್ತೆಯ ಒಂದು ಆಶೀರ್ವಾದ ಮಾಡಿ. ಹೆದ್ರು ಓಡುದಂತೆ ಅತ್ತೆಯ ನಾನು. ವಿಷಯ ಎಂತದ್ದು? ನೀವೇ ಹೇಳಿದ್ರಲ್ಲ, ಹುಡುಗನ್ ನೋಡಿದ್ದೇನೆ. ಹೌದು. ಎಲ್ಲೆಲ್ಲೂ ಇಲ್ಲ, ಅರಮನೆಯಲ್ಲೇ ಇದ್ದಾನೆ, ಅದ್ರಾಗೂ ಕೆಲಸ ಮಾಡ್ಕೊಂಡಿದ್ದಾನೆ, ಅದ್ರಲ್ಲೂ ಅವ್ರಿಗೆ ಆತ್ಮೀಯ ಅಂತ ಹೇಳಿ. ಹೌದೌದು ಹೇಳಿದೆ. ಇಲ್ಲಿ ನನ್ನ ಬಿಟ್ರೆ ಮತ್ತೆ ಯಾರಿದ್ದಾರೆ? ಆಗಬಹುದಿತ್ತು. ಎಂತ ಸಮಸ್ಯೆ ಅಂತ? ನನ್ನ ಅಪ್ಪನಿಗಿಂತಲೂ 4 ವರ್ಷ ದೊಡ್ಡವ ನೀನು. ಹೌದಾ? ಚೆನ್ನಾಗಿದೆ ಚೆನ್ನಾಗಿದೆ. ನಿಮಗೆ ಈಗ ಜೀವ ಬಂದಿದೆ ಈಗ. ಹೌದಾ? ನನ್ನ ಅಪ್ಪನ ಕಾಲದಲ್ಲೇ ಇದ್ದವ ನೀನು. ವಿಷಯ ಹೌದು. ಈಗ ನಿನಗೆ ವಯಸ್ಸಾದದ್ದು ಗೊತ್ತಾಗುದಿಲ್ಲ. ಯಾಕೆ? ಈ ಸಣ್ಣ ಪ್ರಾಯದಲ್ಲಿ ದೊಡ್ಡ ದೊಡ್ಡ ದುಶ್ಚಟಗಳನ್ನು ಮಾಡಿ ಜೀವ ಚೈಂಕದ್ದು. ಚೈಂಕ? ಈ ಚೈ ಹೆಚ್ಚಾರ ಚೈಂಕೆ, ಚೈ ಹೆಚ್ಚಾರ ಚೈಂಕ, ಇನ್ನೇನಿದ್ರು ಗೋಯ್ಕ. ಗೋಯ್ಕ
ಒಳ್ಳೆ ಮರಿ ಚೈ ಹೆಚ್ಚಾರೆ ಚೈಂಕ ಇನ್ನೇನಿದ್ರು ಗೋಯಿಂಕ ಮುಂದಿನ ವರ್ಷ ಪ್ರಸಂಗ ಬರಕಲ್ಲ ಒಳ್ಳೆ ಇತ್ತು ಹೌದು ಚೈಂಕ ಗೋಯಿಂಕ ಪೈಂಕ. ಅಪ್ಪ ಏನಪ್ಪ ನೀವು ನಾನೀಗ ಮದುವೆ ಆಗುತ್ತೇನೆ ಅಂತ ಆದ್ರೆ ಮದುವೆಗೆ ಒಂದು ಬೆಲೆ ಬೇಕಾ ಬೇಡವಾ? ಖಂಡಿತ. ಅದ್ರಲ್ಲಿಯೂ ಇಂಥ ಆರಿಸಿಕೊಂಡು ತಿನ್ನುವನ್ನೆಲ್ಲ ನಾನು ಮದುವೆ ಆಗುತ್ತೇನಾ? ಹಾಗಂದ್ರೆ ಯಾಕ ತಿನ್ನೋದೆ? ಅಪ್ಪ ನೇರವಾಗಿ ಹೇಳ್ತೇನೆ, ನಾನು ಮದುವೆ ಆಗಬೇಕು ಎನ್ನುವ ಹಾಗೆ ತೀರ್ಮಾನ ಮಾಡಿದ್ದು ಬೇರೆ ಯಾರನ್ನೂ ಅಲ್ಲ, ನೀವೇ ದಂಡನಾಯಕನ ಪದವಿ ಕೊಟ್ಟಿರುವಂತಹ ಆ ವಸಂತನನ್ನು ನಾನು ಮದುವೆ ಆಗ್ತೇನೆ, ಮದುವೆ ಮಾಡಿ. ಮಗ ನಿನ್ನ ಆಯ್ಕೆ ಸರಿ ಉಂಟು. ಸರಿ ಉಂಟು ಮಗಳೇ. ನೀನು ಯಾರನ್ನು ಮದುವೆ ಆಗಬೇಕಾದದ್ದು? ವಸಂತನನ್ನ. ಅವನೊಬ್ಬ ಬಡವ, ಅವನಿಗೆ ಮದುವೆ ಆಗುವುದಕ್ಕೆ ನಾನು ಬಿಡುವುದಿಲ್ಲ. ಈ ಮದುವೆಗೆ ನಾನು ಒಪ್ಪುವುದೇ ಇಲ್ಲ. ಏನು ಏನು ಕೊಟ್ಟ ಸಲಿಗೆ ಹೆಚ್ಚಾಯ್ತು. ನೀನು ಹೆಂಡತಿ ನಾನು. ಇಲ್ಲದೆ ಇದ್ರೆ ಇನ್ನೊಬ್ಬರನ್ನ ಯಾವತ್ತು ಕೀಳಾಗಿ ಕಾಣಬಾರದು, ನೋಡಬಾರದು. ಮತ್ತೆ ಅವ್ರು ಏನು ಕಡಿಮೆ ಇದೆ ಅಂತ ಹೇಳ್ತಾರೆ ನೀನು. ಹೇಳಿ ಸರ್. ಶ್ರೀಮಂತಿಕೆ 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 ಇವರು ಮೊದಲಿಂದ ಅಲ್ಲ ನೋಡು, ಬಡವ ಬಡವ ಅಂತ ಹಂಗಿಸ್ತಾ ಇದೆಯಲ್ಲ, ನೀನೇನು ಶ್ರೀಮಂತಳ? ನೀನು ಶ್ರೀಮಂತಳ ಆಗಿದ್ಯಾವಾಗ? ನೀವು ಅಂದಾಜು ಮಾಡಿದಾಗ ಅದಲ್ವಾ ಮದುವೆ ಆಗ್ಬೇಕು ಅಂತ ಆಲೋಚನೆ ಮಾಡಿದ್ಮೇಲೆ ಆಲೋಚನೆ ಇನ್ನೊಬ್ಬರನ್ನ ಕೀಳಾಗಿ ಕಾಣ ಮರ್ಯಾದೆ ತೆಗೆಯುವುದೇ ಈಗ? ನನ್ನ ಗುಣ ಸ್ವಭಾವ ಏನು ಅಂತ ಗೊತ್ತುಂಟು. ವಸ್ತು ಆಗ್ಲಿ ವ್ಯಕ್ತಿ ಆಗ್ಲಿ ನನಗದು ಬೇಕು ಅನ್ನೋದು ಬೇಕು. ನೀವು ಮದುವೆ ಮಾಡಿಸಿ ಕೊಡದೆ ಹೋದ್ರೆ ನಾ ಎಲ್ಲಾದ್ರೂ ಸಾಯ್ತೇನೆ. ಸಾಯ್ತೇನೆ ಬಿಡಿ, ಈಗ ನಾ ಸಾಯ್ತೇನೆ. ಯಾವತ್ತು ನಿನ್ನ ಮಾತು ಮೀರಿದ್ದುಂಟ ನಾನು? ಸುಮ್ಮನೆ ನಿನ್ನ ಹಾಗಲ್ಲ ಹೇಳ್ಬಾರ್ದು. ಎಂತ ಮಾಡ್ತಿದ್ದೀನಿ? ನನ್ನ ಮಗಳು ಸಾಯ್ಲಿಕ್ಕೆ ಕೊಟ್ಟಿದ್ದಾಳ. ಮಗಳು ಸಾಯ್ಲಿಕ್ಕೆ ಕೊಟ್ಟಿದ್ದ? ಮಕ್ಕಳು ಸಾಯ್ತಾರಂದ್ರೆ ತಂದೆ ತಾಯಿ ತಡಿಬಾರ್ದು, ಸಾಯ್ಲಿ ಬಿಡಿ. ಚೆನ್ನಾಗಿದೆ ಚೆನ್ನಾಗಿದೆ. 6-7 ಕೊಡಬು ಸಮ ಬಿದ್ದಿದೆ. ಯಾವುದಕ್ಕೂ ಒಂದು ಮಾತು ಅವನಲ್ಲಿ ಕೇಳಬೇಕಲ್ಲ. ಕಳಿಸಿ ಕೇಳಿ. ನಿನ್ನ ಮೇಲೆ ಅಪಾರವಾದ ಗೌರವ ನನಗೆ. ಸರಿ, ಮಕ್ಕಳಿಗೆ ಮದುವೆಯನ್ನ ಮಾಡಿಸಬೇಕು, ಆ ಚಂದವನ್ನ ಕಾಣಬೇಕೆಂಬ 106 ಆಸೆಯನ್ನು ಹೊತ್ತವ ನಾನು. ಮಕ್ಕಳಿಗೆ ಮದುವೆ ಮಾಡಿಸುವ ದಾರಿ ಹುಡುಕ್ತಾ ಇದ್ದೆ. ನೀವು ಸ್ವಲ್ಪ ದಾರಿ ಮಾಡಿ ಕೊಡಬೇಕು. ಎಂತದ್ದು ದಾರಿ ಮಾಡಿ ಕೊಡಬೇಕು? ಆಗ್ಲಿಕ್ಕೆ ನಮಗೆ ಮನಸ್ಸುಂಟು, ಅವರಿಗುಂಟು ಎಲ್ಲೋ ಗೊತ್ತಿಲ್ಲ. ಅವರಿಗೂ ಮನಸ್ಸುಂಟು, ಆದರೆ 3 ಕ್ರಮ ಉಂಟಲ್ಲ? 3? ಹೌದೌದು. 1ನೇ ಕ್ರಮ, ನಿಮ್ಮ ಸಿಟ್ಟನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ಆಗುತ್ತದೆ ಅದು? ಆಗ್ತದೆ. 2ನೇ ಕ್ರಮ ಉಂಟಲ್ಲ ಅದರಲ್ಲಿ? 2ನೇ ಕ್ರಮ, ಮಹಾರಾಜ್ರೆ ಈ ಗದ್ದೆಯಲ್ಲಿ ಒಂದು ಗೆಡ್ಡೆ ಸಿಗ್ತದಲ್ಲ? ಹೌದೌದು. ಆ ಗೆಡ್ಡೆಯನ್ನು ತಂದು ಸರಿಯಾಗಿ ಕಷಾಯ ಮಾಡಿ ನೀವು ಹಿಂದೆ ಹೋಗಿ ಹಾಡಿ ಬದಿಯಲ್ಲಿ ಸಮ ಕುಡಿಬೇಕು. ಅದು ಆಗದೆ ಇದ್ರೆ? ಅದ್ರ ಆಗದೆ ಇದ್ರೆ 3ನೇ ಕ್ರಮ ಒಳ್ಳೆ ಉಂಟು. 3ನೇದು? ಆ ಕ್ರಮ ಮಾಡಿದ್ದೇವುದಂತಾದ್ರೆ ನಿಮ್ಮ ಕಾರ್ಯ ಒಳ್ಳೆ ಆಗ್ತದೆ. ಹೌದಾ? ಹೌದು. ಯಾವ್ದದು? ಸರಿಯಾಗಿ ನೆನಪಿಟ್ಕೊಳ್ಳಿ. 3ನೇ ಕ್ರಮ, ನನ್ನ 2 ತಿಂಗಳ ಸಂಬಳ ನೀವು ಕೊಡಬೇಕು. ನಾನು ಖಂಡಿತ ಕೊಡುವುದಿಲ್ಲ ಮಗ. ಅವನು ಎಲ್ಲಿಯಾದ್ರೂ ಸಂಬಳ ಕೊಟ್ಟರು ಊರು ಬಿಟ್ಟರು ಬಿಟ್ಟ. ಈಗ ನನ್ನ ಸಿಟ್ಟು ಕಡಿಮೆ ಆಗ್ಬೇಕು ಅಂತಾದ್ರೆ ನಿನ್ಗೆ ಸಂಬಳ ಕೊಡುದು. ಅದಾಗುದಿಲ್ಲ, ಬೇರೆ ಇದ್ರೆ ಹೇಳು. ಹಾಗಾದ್ರೆ 4ನೇ ಕ್ರಮ ಒಂದು ಉಂಟು. ಯಾವುದು? ಒಳ್ಳೆ ಕ್ರಮ. ಅಮ್ಮ ಸ್ವಲ್ಪ ತಿರುಗ್ತೀರಾ? ಚೆನ್ನಾಗಿದೆ ಚೆನ್ನಾಗಿದೆ. ಅಗಲವಾದ ಎಸೆತ ಈಗ ಅಲ್ಲ, ಅಮ್ಮನ ಬೆನ್ನಿಗೆ 3 ಕೊಕ್ಕೆಯನ್ನು ಚುಚ್ಚಿ ದೊಡ್ಡ ಕಲ್ಲನ್ನು ನೇತಾಕಬೇಕು. ಆ ಕಲ್ಲು ನೇತಾಕಿದ್ರೆ ಏನಾಗ್ತದೆ? ನೋಡುವ ಆಸೆ ನಿಮಗೆ? ಮಾಸೆಗಳಿದ್ದೆ, ಬೇರೆ ಏನು ಅಲ್ಲ. ನನ್ನ ಮಗಳು ನಿನ್ನನ್ನು ಬಯಸಿದ್ದಾಳೆ. ನನ್ನ ಮಗಳನ್ನು ಮದುವೆ ಆಗ್ತೀಯ? ಪ್ರಭು, ದಿಕ್ಕಿಲ್ಲದೆ ಇರುವಂತಹ ನನಗೆ ದಾತಾರರಾದವರು ನೀವು. ನನ್ನ ಇವತ್ತಿನ ಬದುಕಿನ ಸುಖ ಸಮಾಧಾನಕ್ಕೆ ಕಾರಣೀಕರ್ತರು ನೀವಲ್ವ ಸ್ವಾಮಿ. ನಿಮ್ಮ ಮಾತನ್ನು ವಿರೋಧಿಸುವುದಕ್ಕುಂಟ? ಒಪ್ಪಿದ್ರು ಒಪ್ಪಿದ್ರು. ಯಾರು ನೋಡು ಬಟ್ರಿ ಪುರ್ಸೋತಿಲ್ಲ. ಬಟ್ರಿ ಪುರ್ಸೋತಿಲ್ಲ. ಪಾಪ ಈಗಷ್ಟೇ ಎದ್ದು ಅವ್ರ ಅವಲಕ್ಕಿ ಕಲಿಸ್ತಿದ್ರಲ್ಲಿ. ಪೂಜೆ ಆದದ್ದು ಆಗ, ಈಗ ಅವಲಕ್ಕಿ ಕಲಿಸುವುದು ಅಂತದ? ಆಗ ಅವಲಕ್ಕಿ ಮುಗ್ದಾಯ್ತು, ಶೆಕೆ ಅಂತೇಳಿ ಪಾಪ ಹುಡಿ ಅವಲಕ್ಕಿ ಕಲಿಸ್ತಿದ್ರಲ್ಲಿ. ಸಕ್ಕರೆ ಇಲ್ಲ ಅಂತಲ್ಲಿ. ಪ್ರಭು, ನಿಮ್ಮ ಮನಸ್ಸಿನ ಆಸೆ ಏನು ಅನ್ನೋದು ನನಗೆ ಅರ್ಥ ಆಯ್ತು. ನಿಮ್ಮ ಅಳಿಯನಾಗಿ ನಾನು ಬರಬೇಕು ಅಂತಲ್ಲ. ಹೌದು, ಖಂಡಿತವಾಗಿ ಅದನ್ನ ಈಡೇರಿಸಿಕೊಡ್ತೇನೆ. ನಾನು ಮದುವೆ ಆಗುವುದು ಮಂಜುಳಾ, ಅವಳನ್ನಲ್ಲ, ಅವಳ ತಂಗಿ ಕೋಕಿಳನ್ನಾದ್ರೂ ಮದುವೆ ಆಗ್ತೇನೆ. ಮಗ, ಚಿಕ್ಕ ಮಗುವೊಂದು ಚಂದ್ರಮನನ್ನ ಬಯಸಿದ ಹಾಗಾಯ್ತು. ಆ ಚಂದ್ರಮ ಕೈಗೆ ಸಿಕ್ಕುವುದಿಲ್ಲ, ಮಗು ಊಟ ಮಾಡುವುದಿಲ್ಲ. ಹೆತ್ತವರಿಗೆ ನೆಮ್ಮದಿ ಇಲ್ಲದೆ ಹೋಯ್ತು ಕಂದ. ನಾನು ಮಾಡುವ ಪ್ರಯತ್ನವನ್ನ ಮಾಡಿದ್ದೇನೆ, ಇನ್ನು ನಿನಗೇ ಬಿಟ್ಟಿರು.
ನಿಂದಿಸುತ್ತನ್ನಭಿಮಾನವ ಎನಕುದ ಹಿಂದೆಯ ಬಿಟ್ಟುಬಿದರು ಏನಾಡಿಬಿಟ್ಟೆ ಮಹಾರಾಜರೇ, ನಿಮ್ಮ ಮಗಳನ್ನ ನಾನು ಮದುವೆ ಆಗುತ್ತೇನೆ. ಆದ್ರೆ ಮಂಜುಳನ್ನಲ್ಲ, ಕೋಕಿಲಳನ್ನ, ಹೆಣ್ಣೊಬ್ಬಳನ್ನು ಪುರುಷನಾದವ ತಿರಸ್ಕರಿಸ್ತಾನೆ ಅಂತ ಆದ್ರೆ ಆ ಹೆಣ್ಣಿನಲ್ಲಿ ಏನೋ ಒಂದು ನ್ಯೂನ್ಯತೆ ಇರಬೇಕು. ನನ್ನಲ್ಲಿ ಇಲ್ಲದೆ ಇರುವುದು ನನ್ನ ತಂಗಿಯಲ್ಲಿ ಏನು ಕಂಡೆಯೋ ನೀನು? ಒಳ್ಳೆ ಗುಣ ಉಂಟು ಅವಳಿಗೆ, ಅಷ್ಟು ಸಾಕು. ನಾನು ಗುಣ ನನ್ನಲ್ಲಿ ಉಂಟು, ಹಠ ಛಲವೇ ನನ್ನ ಗುಣ. ಏನಕ್ಕೇನ ಪ್ರಕಾರೇಣ ಸಂದರ್ಭವನ್ನು ಸೃಷ್ಟಿಸಿಯಾದರೂ ಈ ಮಂಜುಳ ಮದುವೆಯಾಗುವುದು ಈ ವಸಂತನನ್ನೇ. ಒಂದು ವೇಳೆ ಆಗಲಿಲ್ಲ ಅಂತ ಇಟ್ಕೋ, ಆ ಹೊತ್ತಿಗೆ ಸನ್ಯಾಸ ದೀಕ್ಷೆಯನ್ನು ಪಡೆದು ಕಾವಿ ವಸನವನ್ನುಟ್ಟು ಕಾನನಕ್ಕೆ ಹೋಗ್ತೇನೆ, ನೆನ್ಪಿಟ್ಕೋ. ಏನೋ ನಾನು ಗಂಡು ಎನ್ನುವುದನ್ನು ಯಾವತ್ತೂ ಮರಿಬೇಡ. ನಿನ್ನನ್ನು ಮದುವೆ ಆಗುವುದಿಲ್ಲ ಅಂತ ಯಾಕೆ ಹೇಳಿದೆ ಗೊತ್ತುಂಟಾ? ಯಾಕೆ? ಈ ಪ್ರಪಂಚದಲ್ಲಿ ಗಂಡಿಗೆ ಮದುವೆ ಆಗುವ ಅಭ್ಯಾಸ ಇಲ್ಲ. ಗಂಡು ಬೀರಿ ಹೆಣ್ಣು ನೀನು, ನಿನ್ನನ್ನು ನಾನು ಮದುವೆ ಆಗಬೇಕಾ? ನನ್ನ ಬದುಕಿನಲ್ಲಿ ಮದುವೆ ಎನ್ನುವ ಶುಭ ಸಂಸ್ಕಾರ ಆಗುವುದಿದ್ರೆ ನಿನ್ನ ತಂಗಿ ಕೋಕಿಲರ ಒಟ್ಟಿಗೆ ಮಾತ್ರ. ಒಂದೊಮ್ಮೆ ಆಗಲಿಲ್ಲ ಅಂತ ಇಟ್ಕೊಳ್ಳೋಣ, ನಿನ್ನನ್ನೇ ಮದುವೆ ಆಗುವ ಅನಿವಾರ್ಯತೆ ಏನಾದರೂ ನನ್ನ ಪಾಲಿಗೆ ಬಂತು ಅಂತಾದರೆ ಆತ್ಮಹತ್ಯೆ ಮಾಡಿಕೊಡ್ತೇನೆ, ಬಿಟ್ಟರೆ ನಿನ್ನನ್ನು ಮಾತ್ರ ಮದುವೆ ಆಗಲಿಕ್ಕಿಲ್ಲ. ಯಾಕೆ? ನಾನು ವಸಂತ, ಸುಮ್ಮನೆ ಇದ್ದರೆ ಮಾತ್ರ ಸಂತ. ನನಗೆ ತಲೆ ಕೆಟ್ಟರೆ ಆಗ್ತದೆ ನಿನ್ನ ಬದುಕಿನ ದುರಂತ, ನೆನ್ಪಿಟ್ಕೋ. ಗಂಡು ಬೀರಿ ಅಂದೇನ? ಹೌದಾ? ನಾನು ಗಂಡು ಬೀರಿಯೇ. ಈ ಗಂಡು ಬೀರಿಯನ್ನೇ ಮದುವೆಯಾಗಿ ಸಾಯುವ ಕೊನೆಯ ತನಕ ಹಿಂಸೆ ಅನುಭವಿಸಬೇಕಾದವ ನೀನು. ನನ್ನ ಹೆಸರು ಮಂಜುಳ. ನಾ ಒಲಿದೆ ಅಂತಾದ್ರೆ ಬದುಕು ಮಂಜಿನ ಹನಿಯಾಗುತ್ತದೆ. ಅದೇ ಎಲ್ಲಿಯಾದ್ರೂ ಮುನಿದೆ ಅಂತಾದ್ರೆ ಬದುಕು ವಿಷದ ನಂಜಾಗ್ತದೆ. ಈ ಪಂಥದಲ್ಲಿ ಗೆಲುವು ನನ್ನದ್ದೇ. ಕೋಗಿಲ ದಾನ ಋತುಗಳ ಬಾಣ ವಸಂತ ಜೀವನಯಾನ ಸೆರೆಯೊಳಿರುದಿಯ ನೀಲ ಗಂಡನ ಬಳಿಗೆ ಸಾರುತ್ತ ಮಂಜುಳ. ನೀಲು, ಮಂಜು, ನೀಲು, ಮಂಜು, ಮಂಜು, ಬಾರಪ್ಪ ಎಂತ ಅಪ್ಪ ಮೈ ಮೇಲೆ ಬಂದ್ರೇನ? ಅಲ್ವೇ? ಆಶ್ಚರ್ಯ. ಆವತ್ತು ಬಾಯಿಗೆ ಬಂದಾಗ ಬೈದ್ರು ಸಹ ಇವತ್ತು ನಾನೇ ಸೆರೆಮನೆಗೆ ಬಂದಿದ್ದೇನೆ. ಕಾರಣ ಏನು? ಇವತ್ತಲ್ಲ, ಇವತ್ತಲ್ವಾ? ಅವತ್ತೇ, ಅವತ್ತು ಪ್ರಥಮ ಭೇಟಿಯಲ್ಲಿ ನಿನ್ನ ಈ ಸುಟ್ಟು ಮುಖವನ್ನು ಕಂಡು ಇಷ್ಟಪಟ್ಟವಳು. ಮುಖ ಅಂತ ಹೇಳಿಬೇಡ್ವಿ, ಮನ್ಮತ ಸದೃಶ. ಈ ಮುಖವನ್ನು ಕಂಡು ಇಷ್ಟಪಟ್ಟವಳು ನಾನು. ನಿನ್ನನ್ನೇ ಮದುವೆ ಆಗಬೇಕು ಎನ್ನುವ ಹಾಗೆ ತೀರ್ಮಾನಕ್ಕೂ ಬಂದಿದ್ದೇನೆ. ನನ್ನನ್ನು ನೀನು ಮದುವೆ ಆಗಬೇಕು, ಆಮೇಲೆ ಇಲ್ಲಿಯ ಮಹಾರಾಜನಾಗಬೇಕು, ಹೀಗೆಲ್ಲ ಕನಸು ಕಾಣ್ತಾ ಏನೋ ಕಾಡೆ ಮಾರಾಯ. ನಾನು ಇನ್ನೂ ಮುಗಿಸಲಿಲ್ಲ. ನೀ ಯಾಕೆ ಗಡ್ಬಿ ಮಾಡುವುದು? ನಾನು ಹೇಳುವುದನ್ನು ಪೂರ್ಣ ಕೇಳು, ಆಮೇಲೆ ನೀ ಮಾತಾಡು. ಸರಿ. ಆ ದೊಡ್ಡ ಮನೆ ರಕ್ಷಿತನ ಕಂಡಂಗೆ ಮಾಡಬೇಡ. ರಕ್ಷಿತನ? ಹೌದು. ಅವಳ ಮನೆಯಲ್ಲಿದೆ? ಮಂಗಳೂರು. ಅಲ್ಲ, ಇದೆ ನನ್ನಂಗೆ ಕುಳ್ಳಿ ಕಂಬುಳ ಅಂತಿದ್ಲು. ಸತ್ಯ, ನಿನ್ನ ಮೇಲೆ ಜೀವ ಇಟ್ಕೊಂಡಿದ್ದವನಿ. ಹೇಳುದು ಕೇಳು. ನನ್ನನ್ನು ನೀನು ಮದುವೆಯಾದ್ರೆ ಇಲ್ಲಿಯ ಮಹಾರಾಜನಾಗುತ್ತೆ. ಇಲ್ಲಿಯ ಮಹಾರಾಜ ಆಗಬೇಕು ಅಂತ ಆದ್ರೆ ನೀನು ಒಂದು ಸಣ್ಣ ಕೆಲಸ ಮಾಡಿದ್ರೆ ಸಾಕು. ಯೋಚಿಸುವ ಅಗತ್ಯತೆ ಇಲ್ಲ. ನಮ್ಮ ಷಣ್ಮುಖ ಇದ್ದಾನೆ. ಎಂತ ಮಾಡ್ದ? ಶಿವಕುಮಾರಕ ತಾರಕಾಸುರನ ಕೊಲ್ಲಲಿಲ್ಲವೇ? ನೋಡು, ನೀ ಎಷ್ಟು ದೊಡ್ಡದೆಲ್ಲ ಹೇಳಬೇಡ, ಸಣ್ಣದೆ ನಿನಗೆ ಅನುಕೂಲ ಆಗುವುದು, ನಿನಗೆ ಮತ್ತೆ ಅಭ್ಯಾಸ ಇರುವುದು, ನಿನಗೆ ಸುಲಭ ಆಗುವುದು. ಯಾವುದು? ಈ ನನ್ನ ತಂಗಿ ಕೋಕಿಲ ಇದ್ದಾಳಲ್ಲ, ರೂಪವತಿ ಇದ್ದಾಳೆ, ಅವಳನ್ನ ನೀನು ಬಲಾತ್ಕಾರ ಮಾಡಬೇಕು.
ತೆಗೆದು ಹಾಕವಳೆ ಸತ್ತ ಮಣಿಕ ಚಾಲಕ್ಕೆ ನೀನು ಒಂದು ಅಕ್ಕರೆ ತಂಗಿಯನ್ನು ಬಲಾತ್ಕಾರ ಮಾಡಿ ಎಂಬುದಾಗಿ ಹೇಳುತ್ತಾ ಇದ್ದೀಯ. ನನ್ನ ಮನಸ್ಸು ಒಪ್ಪಲಾರದು. ಒಂದು ಕೆಲಸ ಮಾಡ್ತೇನೆ, ಒಂದು ತೊಟ್ಟು ವಿಷವನ್ನಾದ್ರೂ ಕೊಡೆ. ಕೂಡಲೇ ನೆನಪತ್ತಲ್ಲ ನಿಮಗೆ? ಎಂತ ಮಾತನಾಡ್ತಾ ಇದೆಯ ಪ್ರಿಯೆ? ಅಣ್ಣ, ನೀ ಎಷ್ಟೆಲ್ಲ ನಾಟಕ ಮಾಡಬೇಡ. ನೀ ಎಷ್ಟು ತೆಗೆದು ಹಾಕದವ ಅಂತ ನಂಗೆ ಗೊತ್ತುಂಟು. ಗೊತ್ತಾಯ್ತಾ? ಗತಂನ ಚಿಂತೆಯ ಪ್ರಾಜ್ಞ ಕನ್ನಡದಲ್ಲಿ ಹೇಳ. ನೆನಪು ಮಾಡಬೇಡವೆ ಇಲ್ವಾ? ನೋಡು, ನೀನ್ ನಾಟಕ ಮಾಡಬೇಡ. ನಾನು ಹೇಳುವುದೇ ಸರಿ. ತಂಗಿಯನ್ನ ನೀನು ಬಲಾತ್ಕಾರ ಮಾಡುವುದೇ ಸರಿ. ಯಾಕೆ? ಒಂದು ವೇಳೆ ನೀನೇನೋ ನನ್ನನ್ನು ಮದುವೆ ಆಗ್ತಿ, ಇಲ್ಲೇ ಮಹಾರಾಜನ ಆಗ್ತಿ, ಹಾಗಾದ್ರೆ ತಂಗಿಗೆ ಮದುವೆ ಆಗುದಿಲ್ವಾ? ಬರುವ ಗಂಡು ನಿನ್ಕಿಂತಲೂ ಮಂಡೆ ಪೆಟ್ಟಾದ್ರೆ ಅಡ್ಡಿಲ್ಲ. ಅಂದ್ರೆ ನಾನೇ ಒಂದು ದೊಡ್ಡ ಮಂಡೆ ಪೆಟ್ಟು ನಮ್ಮನ ಹಾಗಲ್ವಾ? ಅವ್ನು ಸ್ವಲ್ಪ ಸರಿ ಇದ್ರು ಗಲಾಟೆ ಮಾಡುದಿಲ್ವಾ? ಅಧಿಕಾರ ಇಬ್ಬಾಗ ಆಗ್ಬೇಕು, ಗಲಾಟೆ ಮಾಡುದಿಲ್ವಾ? ಆದ್ರಿಂದ ತಂಗಿಯನ್ನು ಬಲಾತ್ಕಾರ ಮಾಡಿದ್ದೆ ಹೌದು ಅಂತ ಆದ್ರೆ ಅವಳನ್ನು ಬೇರೆ ಯಾರು ಮದುವೆ ಆಗ್ತಾರೆ? ನಾಯಿ ಮುಟ್ಟದ್ ನಾಯಿಗೆ. ನಾಯಿ ಮುಟ್ಟಿದ್ದ ನಾಯಿಗೆ ಶಬ್ಬಾಷ್ ಮರಿ. ಅಂದ್ರೆ ನಾನು ನಾಯಿಯೇ? ಯಾರು ಹೇಳ್ತಾ ಇದ್ದೀಯ ಪ್ರಿಯ? ಚಿನ್ನು, ಅಯ್ಯೋ ಬಂಗಾರು, ಹಾಗೆಲ್ಲ ಕರಗಿ ಹೋಗುತ್ತಾ ಇದ್ದೇನೆ. ಕೇವಲ ನನ್ನ ಮಾತಿಗೆ ಅರ್ಥ ಅಲ್ಲ ಹುಡುಕಬೇಡ ನೀನು, ಭಾವನೆಗೆ ಅರ್ಥ ಹುಡುಕು. ಹೇಗೆ ಕೇಳು? ಈಗ ನೀನು ನನ್ನನ್ನು ಮದುವೆ ಆಗ್ಬೇಕು, ನನ್ನ ತಂಗಿಯನ್ನು ಮದುವೆ ಆಗ್ಬೇಕು. ಆ ಕಡೆಯಲ್ಲಿ ಅವಳು, ಈ ಕಡೆ ನಾನು, ಮಧ್ಯದಲ್ಲಿ ನೀನು. ಇಬ್ರು ಹೆಂಡ್ರು ಮುದ್ದಿನ ಗಂಡ. ಯಾರಿಗುಂಟು ಯಾರಿಗಿಲ್ಲ? ಸುಕ್ರತವ ಮಾಡಿದ್ದಲ್ಲೋ ಕೀಚಕ ನೆನಪಾಗುತ್ತೆ. ನೀ ಕೀಚಕನು ಮಾಡ್ತೆ, ಪಾಚಕನು ಮಾಡ್ತೆ. ಆದಷ್ಟು ಬೇಗ ಅಲ್ಲಿ ಹೋಗಿ ನಿನ್ನ ಪೌರುಷ ಪ್ರತಾಪ ಏನಿದ್ರು ಅಲ್ಲಿ ತೋರಿಸು. ಅರಗಳಿಗೆ ನಿಲ್ಲುವೆಯ ಗಂಡು ಜಡ ಅದು ಯಾವಾಗ್ಲೂ ಹಂಗೆ. ಹೆಣ್ಣು ಚೇತನ ಒಮ್ಮೆ ಹಿರಿಯಳ ವಂಚಿಸಿ ಪಡೆಯಲು ರಾಜ್ಯವ ಸರಿ ನಿನಗ್ಯಾರಲು ಶೃಂಗಾರ ಬಡಿವರ ಶೃಂಗಾರ ಬಹಳ ಚಂದ ಕಾಣ್ತಿದ್ದೆ ಮಿತ್ರ. ಈ ರೀತಿ ಶೃಂಗಾರವನ್ನ ಮಾಡಿಕೊಂಡು ನೀನು ಎಲ್ಲಿಗೆ ಹೋಗ್ತೀಯ, ಏನ್ ಮಾಡ್ತೀನೋ ನಾನು ಪೂರ್ಣವಾಗಿ ಹೇಗೆ ನನ್ನ ಸಭಾಗು ಬಾಬಾ ಮಿತ್ರ. ಆದ್ರೆ ಒಂದು ಬೇಸರವಾಗ್ತಾವ. ಹೌದಾ ಮಿತ್ರ? ಇಷ್ಟು ಚಂದವಾಗಿ ನೀನು ಎಲ್ಲಿಗೆ ಹೋಗುದಾಗಲಿ, ಏನನ್ನೇ ಮಾಡುದಾಗಲಿ ಜೊತೆ ನನ್ನನ್ನು ಕರೆದುಕೊಂಡು ಹೋಗುವ. ಆದ್ರೆ ಈ ಕೆಲಸಕ್ಕೆ ಮತ್ತೆ ಬಿಟ್ಟು ಹೋಗುದೇ ಒಳ್ಳೆಯದು ಮಿತ್ರ. ಸ್ವಲ್ಪ ಯೋಚನೆ ಮಾಡು ನೀನು. ಈಗಾಗಲೇ ಮಂಜುಳ ಬಂದು ಹೇಳಿದ್ದು ತಂಗಿನ ಬಲಾತ್ಕಾರ ಮಾಡು, ಎಲ್ಲವನ್ನು ಕೇಳಿಸಿಕೊಂಡಿದ್ದೇನೆ. ಕೇಳಿಸಿಕೊಂಡಿಯಾ? ಹೌದಾ ಮಿತ್ರ? ಆ ರೀತಿಯಾಗಿ ನೀನು ಮಾಡಿದ್ದೆ ಹೌದು ಅಂತ ಆದ್ರೆ ನೀನು ಬೇಗ ಸಾಯ್ತೀಯ. ಏನು ಸಾಯುವುದ? ಈಗಾಗಲೇ ಮಂಜುಳ ಬಲಾತ್ಕಾರ ಮಾಡೋದಕ್ಕಾಗಿ ಮುಂದೊತ್ತಿ ಹೋದವನಿದ್ದೀಯ. ನಿನಗೆ ಸಿಕ್ಕಿದ್ದಾಳ ಅವಳು? ಅಂದು ಸಿಗಲಿಂದ ಅಂದು ಸಿಗಲಿಲ್ಲ, ಇವತ್ತು ಬಂದಿದ್ದಾಳಂತ ಆದ್ರೆ ನಮ್ಮೊಳಗಿದ್ದಾಳೆ. ಏನೋ ಒಂದು ಒಳಸಂಚುಂಟು ಮಿತ್ರ. ಒಳಸಂಚ? ಈ ತಲೆ ಸ್ವಲ್ಪ ಬುದ್ಧಿ ಕೊಡು, ಯೋಚನೆ ಮಾಡು. ಏನು ನಂಬಬೇಡ. ಯಾರನ್ನು ಮಂಡಕ್ಕೆ ಹಾಕ್ತಾಳೆ ಅವಳು. ಬೆಳಗ್ಗೆ ಆಡ್ತಿದ್ದಾಳೆ. ಮೊನ್ನೆ ನೋಡಿದ ಹಾಗಿಲ್ಲ. ಹತ್ತಿ ಮರದ ಹೂವು ಬೆಳಕಾಗಿ ಜನರು ಈಜುವ ಮೀನಿನ ಹೆಜ್ಜೆಯನ್ನಾದ್ರೂ ಕಂಡು ಹಿಡಿಬಹುದು. ಎಲ್ಲ ಗೊತ್ತಿದ್ದು ಮತ್ತೆ ಹಾಗೆ ಮಾಡ್ತಿದ್ದೀಯ? ನನಗೆ ಗೊತ್ತಿಲ್ಲ ಮಿತ್ರ. ಒಂದು ಕೆಲಸ ಮಾಡು. ಹೀಗೆ ಮಾಡಿದ್ರೆ ಹೇಗೆ? ಯಾವುದು? ಅಲ್ಲಿವರೆಗೆ ಹಾಗೆ ಹೋಗು, ಇವಳನ್ನೇ ಬಲಾತ್ಕಾರ ಮಾಡು. ಇವಳನ್ನು ಬಲಾತ್ಕಾರ ಮಾಡಿದ್ದೆ ಹೌದು ಅಂತ ಆದ್ರೆ ನಿನಗೆ ಕೊಟ್ಟು ಮದುವೆಯನ್ನ ಮಾಡ್ತಾರೆ. ಜೊತೆಯಲ್ಲಿ ಅಲ್ಲಿಯ ಪಟ್ಟ ನಿನ್ನ ಪಾಲಿಗೆ ಆಗ್ತಾರೆ. ಗೌರಿ ಮಂಡಲ ಥರ ನಾನು ಆಗ್ತೇನೆ, ನೀನಾಗ್ತೀಯ. ಕಲ್ಲಂಬು ಹಕ್ಕಿ ಎರಡು ಮೇದಿನಿಯ ಗೆಲ್ಲುವರು ಜೇದಗೂಡು, ಮೇದಿನಿಯ ಗೆಲ್ಲುವರು ಜೇದಗೂಡು. ಕುಲ್ಲನಿ ನೀಲಕಂಠ ತುಳಸುವೆಯ ಕಲ್ವಿಗೆ ಸೋಮವಂಟು. ಪಾಂಡ್ಯ ಪಾಪಿ ಅದಮ್ಮ ಆತ್ಮದ್ರೋಹಿ ನಯವಂಚಕ ಮಾನ ಬಿಟ್ಟವ ಮರ್ಯಾದೆ ಸತ್ತವ ಮೂರ್ಖಾಸ್ನವ
ಮತ್ತೆ ಎಲ್ಲದಕ್ಕೂ ಮಂಡ್ಯ ಶಿಸ್ತು ಆಯ್ತಾವ ಎಂತ ಮಾಡ ನೀನು ನನ್ನ ಮುಖ ತೋರಿಸ್ಬೇಡ ಪಾಪಿ ಮಗನ. ಯಾಕೆ ಪಾಂಡು ಹೀಗೆ ಬೈಯುತ್ತೀರಿ? ಸುಡು ಮೇಲೆ ಆಗ್ತಾ ಈಗ ಪಾಂಡು ಬೈಬೇಡ ಪಾಂಡು. ಎಂತ ನಾ ಸಗಣಿ ತುಂಬುವ ಇಲ್ಲ ಅಲ್ಲ ಇಲ್ಲ ಕುದುರೆದು ಎಂತ ಕುದುರೆ ಮುಯ್ ತೋರಿಸುವ ನಾನು ಅಲ್ಲ. ಎಣ್ಣೆ ಕೊಡಂದ್ರೆ ಎಂತ ಅಂದೆ? ಕೊಬ್ಬರಿ ಎಣ್ಣೆ. ಕೊಬ್ಬರಿ ಎಣ್ಣೆ ಮಗನೇ. ಏ ಯಜಮಾನ್ರಿದ್ದಂತ ಜಾಸ್ತಿ ಹಾರಾಡ್ಬೇಡ ಮಗನ. ಯಜಮಾನ್ರಿ ಎಲ್ಲಿವರೆಗೂ ಎಲ್ಲೇ ರೀ ನಿನ್ನ ಕೈಕಾಲು ಗಟ್ಟಿ ಇರೋಲ್ಲವರಿಗೂ ಒಂದೇನಾರು ಒಟ್ಕಂತ ತಮ್ಮ ನಿಮ್ಮ ಮನೆಗೆ ಹೋಗ ನಾನು ಕರೆ ಮಾಡ್ತೀನಿ ಹಿಂಗೆ ಅಂತ ಸತ್ತು ನೀನು ಬೊಜ್ಜ ಹತ್ತು ಕಡೆಗೆ. ಇಲ್ಲ ಪಾಂಡು ನೀ ಎಂತ ನೀನು ಮಾತಾಡ್ಬೇಡ ಪಾಂಡು. ಮುಸುಡು ಮೇಲೆ ಹೊಡೆದು ಹೊಡೆದೆ ನಾನೀಗ. ನಿನ್ನ ಹತ್ರ ಮಾತಾಡ್ಬೇಕಂತಾನೆ ಅಣ್ಣ ನೀ ಮಾತಾಡೋದು ಬೇಡ, ನಿನ್ ಸಾವಾಸು ಬೇಡ, ದುಷ್ಟರಿಂದ ದೂರ ಇರು ಸಜ್ಜನರಿಂದ ಹತ್ತಿರ ಇರು ಅಂತ ಹೇಳಿದ್ದಾರೆ ನನಗೆ. ಆದ್ರಿಂದ ನೀನು ಕುಷ್ಟ ದುಷ್ಟ. ನಮಸ್ಕಾರ. ಇಲ್ಲ ಪಾಂಡು, ನಾನು ಮೊದ್ಲಿನಾಗಿಲ್ಲ, ಬದಲಾಗಿದ್ದೆ ನಾನೀಗ. ನೀನು ಬದಲಾದೆ ಅಂದ್ರೆ ಯಾವ್ದೋ ಬಾವಿ ತಕ ಬಂದೆ ಅಂತಲೇ. ಇಲ್ಲ ಇಲ್ಲ ಯಾವ್ದೋ ಗಾಡಿ ಅಡಿ ಹಾಕೋಕಾಗೆ ಬಂದವ ನೀನೀಗ. ಬದಲಾಗಿದ್ದೇನೆ. ನೀನು ನಿನ್ ಕೈಯಲ್ಲಿ ಒಂದು ಮಾತು ಕೇಳ್ತೇನೆ. ಏನು? ಈಗ ಬದಲಾದ್ಯಾ? ಕಲ್ಲಿನ ಕೋಳಿ ಕೂಗ್ತದ? ಅದೇ ಕೂಗ್ತದ. ಇಲ್ಲ ಅಲ್ಲ, ಕೂಗುದಿಲ್ಲ. ಮೊಲಕ್ಕೆ ಕೊಂಬು ಬರ್ತದ? ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಾವು ಕೊಚ್ಚುದು ಬಿಡ್ತದ? ಕೊಚ್ಚುತ್ತದ ಅಲ್ಲ. ಕ್ವಾಣ ಕರ ಆಗ್ತದ? ಕ್ವಾಣ ಕರ ಹಾಕ್ರಿ ಎಮ್ಮಿಗೆ ಅಂತ ಕೆಲಸ. ನೀನೊಂದ್ ರೀತಿ ಕ್ವಾಣ ಇದ್ದಂಗೆ ಮಗನೇ. ನೀನು ಎಷ್ಟೊತ್ತಿಗೆ ಎಲ್ಲ ಕರ ಹಾಕ್ತೆ ಅಂತ ಗೊತ್ತಾಗೋದಿಲ್ಲ. ಇಲ್ಲ ಪಾಂಡು, ನೀನು ಬದಲಾಗುವುದು ಒಂದೇ, ಆ 7 ಮಂಡಿ ಹಾವು ಇರುವುದು ಒಂದೇ. ನಿನ್ನ ಸಾವಾಸ ಬೇಡ. ಪಾಂಡು ಪಾಂಡು ಸತ್ಯ. ನಿನ್ಗೆ ಬೇಕಾದ್ರೆ ಭಾಷೆ ಕೊಡ್ತೇನೆ. ಏನಂತ? ನಾನು ಬದಲಾಗಿದ್ದೇನೆ. ಸುಳ್ಳಲ್ಲ? ಬದಲಾಗಿದ್ದೇನೆ. ಹಾಗಾದ್ರೆ ಇವತ್ತಿಂದ ನೀನು ಅಣ್ಣ ತಮ್ಮ. ಎಲ್ಲಿಗೆ? ಮನೆಗೆ. ಇಲ್ಲ, ಇನ್ನೊಂದ್ ಸ್ವಲ್ಪ ಹೊತ್ತು ಇತ್ತಡಿ. ಎಂತಕ್ಕೆ? ಅದಲ್ಲ ಪಾಂಡು, ಅಂತೂ ಕಡಿಯವರೆಗೂ ಇಟ್ಕೊಂಡೆ ಬಂದ್ರಿ ನಮ್ಮನ್ನ. ಅದಲ್ಲ, ಏನು ಬದಲಾಗಿದ್ದ ಈ ಸಂತೋಷಕ್ಕೆ ನಾವಿಬ್ರಲ್ಲ ಹೀಗಿರ್ಬೇಕ. ಹೇಗಿರ್ಬೇಕು? 4 ಜನ ನಿಂತು ಮಾತಾಡ ನೋಡ, ಸುದ್ದಿಯೇ ಹೇಳ್ಬೇಕು. ಅವ್ರ ಅಣ್ಣ ತಮ್ಮ ಅಂದ್ರೆ ಹೇಗಿದ್ದಾರೆ ಅಂತ ಕಾರ್ಯ ಮಾಡ್ಬೇಕು ಅಂದ್ರೆ ಯಾರು ದೊಡ್ಡವ್ರನ್ನ ಕೊಲ್ಬೇಕು. ಇಲ್ಲ ಇಲ್ಲ, ಮತ್ತೆ ಇದು ಸುಲಭದ ಕೆಲಸ. ಎಂತದು? ನೋಡ, 4 ಜನ ಮಾತಾಡ್ಬೇಕಂತ ಇದೇ ಸಂತೋಷದಲ್ಲಿ ನಾವಿಬ್ರು ಚುಚ್ಚೂರು ಹಾಕುವಲ್ಲ. ಎಣ್ಣೆ ಹಾಕುದಾ? ಪುಣ್ಯಾತ್ಮ, ನಾನು ಎಣ್ಣೆ ಕುಡಿಯೋ ಒಂದು ಕಾಲದಲ್ಲಿ ಕುಡ್ದಿದ್ದೆ. ಎಣ್ಣೆ ಬಿಡಿಸ್ಲಿಕ್ಕಾಗಿ ನಮ್ಮ ಅಮ್ಮ ನನ್ನ ಹೆಂಡತಿ ಎಲ್ಲ ಎಷ್ಟು ಕಷ್ಟಪಟ್ಟಿದ್ದಾರೆ ಗೊತ್ತಾ ನನಗೆ. ನಾನು ಮತ್ತೆ ನಿನ್ನೊಟ್ಟಿಗೆ ಸೇರಿ ಎಣ್ಣೆ ಕುಡಿಯುವುದಲ್ಲ. ನಾನು ಎಣ್ಣೆ ಕುಡಿಯೋ ಮಗ ಅಲ್ಲ. ನಿನಗೊಂದು ಒಳ್ಳೆ ಮಾತು ಹೇಳ್ತೇನೆ. ನೀನು ಒಳ್ಳೆ ಹುಡುಗ. ನೀನು ಹೊಗಳೊತ್ತಿಗೆ ಎಣ್ಣೆ ಕುಡ್ಕೊಂಡು ಈ ಕಿವಿಲಿ ಹುಳ ಅದು ನಾಯಿ ಸುತ್ತು ಬಂದಂಗೆ ಸುತ್ತು ಬರಬೇಡ. 4 ಜನ ಕಟ್ಕೊಂಡೆಲ್ಲ ತಿರುಗಬೇಡ. ಒಳ್ಳೇದಲ್ಲ ತಮ್ಮ. ಎಣ್ಣೆ ಕುಡಿದ್ರೆ ಸುಟ್ಟೋಗ್ತದೆ ಮಗು, ಸುಟ್ಟೋಗ್ತದೆ. ಕಟ್ಟಿಗೆ ಉಳಿತದಲ್ಲ. ದೇವ್ರೆ, ಕೊಡ್ಡಿಲ್ ತಿನ್ಬೇಡ ಮಗ ಅಂದ್ರೆ ಕೊಯ್ಯ ಗಿಮುಚ್ಕ ತಿಂತೆ ಅಂತ ಸಾಯ್ತೆ ಪಾಪಿ ಮಗ. ಇವನಿಗೆ ಅಂತ ಹೇಳುದು. ಅದಲ್ವಾ, ಕುಡಿಬಾರ್ದು ಅಂತ ಹೇಳುದು. ನಿಂಗೊಂದು ಒಳ್ಳೆ ಉಪಾಯ ಕೊಡ್ತೇನೆ ಇವತ್ತೇ. ಕೇಳ್ಕ ಸರಿ ಮಾಡಿ. ನೀನು ಒಂದು ಒಳ್ಳೆ ಹುಡುಗಿ ನೋಡು, ಬಡೂರ ಮನೆ ಹುಡುಗಿ, ದಿವಸ ದುಡ್ಕೊತೀನಿ ಹೋಗ್ಬೇಕಾರೆ ಅಂತ ಮನೆದೊಂದು ಹುಡುಗಿ ನೋಡಿ ಮದುವೆಯಾಗಿ ಒಂದು 4 ಮಕ್ಕಳಿಗೆ ತಂದೆಯಾಗಿ ಚಿಕ್ಕದಾದ ಸಂಸಾರ ಚೊಕ್ಕವಾಗಿ ನಡೀಲಿ. ನಿಂದು ಎಣ್ಣೆ ಕುಡಿದು ಬಿಟ್ಟು ಅದನ್ನ ಮಾಡು ಮೊದಲೇ. ಮತ್ತೆ ಮದುವೆಯಾಗಿ ಬಂದ್ಮೇಲೆ ಎಣ್ಣೆ ಕುಡಿಬೇಡ. ಹೆಣ್ಣಿನ ಕಣ್ಣಲ್ಲಿ ನೀರು ತರಿಸ್ಬೇಡ, ಸತ್ತ ಹಾಳಾಗಿ ಹೋಗ್ತಾವ ಮಗನೇ ನೀನು. ನೀ ಹೇಳಿದ್ದು ಹೌದು. ಯಾಕೆ ಗೊತ್ತಾ? ಯಾಕೆ? ಮದುವೆ ಆದ್ಮೇಲೆ ಸಂಸಾರವನ್ನು ಸರಿ ನಡೆಸ್ಕೊಂಡು ಹೌದು ನಡೆಸ್ಬೇಕು. ಹೆಂಡತಿ ಮಕ್ಕಳನ್ನ ಸರಿಯಾಗಿ ನೋಡ್ಬೇಕು. ಯಾವತ್ತು ಕಣ್ಣೀರ್ ಹಾಕ್ಬಾರ್ದು. ಒಮ್ಮೆ ಅವ್ರು ಹೊಟ್ಟೆ ಕಡಿಮೆ ಮಾಡಬಾರ್ದು. ಒಮ್ಮೆ ಮದುವೆ ಆಗಿಯೂ ಎಣ್ಣೆ ಕುಡಿತಾನಂದ್ರೆ ತಪ್ಪು, ದೊಡ್ಡ ತಪ್ಪು. ತಪ್ಪೆ ಕೊಂದಾಕುದೇ ಅವನ ಮ್ಯಾಲೆ ಹಿಡ್ಸೋದು ಒಳ್ಳೆ. ಆದ್ರೆ ಇಲ್ದ್ರೆ ಅವ್ರ ಮನೆ ಕಣ್ಣೆಲ್ಲ ತಿರ್ಸಕಲ್ ಗುಂಡು ತಕ್ಕದೊಳ್ಳೆ. ಒಂದು ವೇಳೆ ಅವ ಮದುವೆ ಆಗಿಯೂ ಹೆಂಡತಿ ಎದ್ರಿಗೆ ಕುಡ್ಕೊಂಡು ಬಂದ್ರೆ ಗಂಡ ಒಬ್ಬನೇ ಕುಡಿಬಾರ್ದು. ಮತ್ತೆ ಹೆಂಡತಿಗೂ ಚೂರು ಕೊಟ್ಟೆ ಕುಡಿಬು. ದೇವ್ರೇ ಭಗವಂತ, ನೀನು ಯಾವ ನಕ್ಷತ್ರದವ ಮರೆಯ? ಅಲ್ಲ, ನೀನು ಕುಡ್ಕ ಬಂದ ವಾಲ್ಕಂತ ಬರುದಾಯ್ತು, ಅವಳಿಗೂ ಕೊಟ್ಟು ಅವಳೆ ಅಂತ ನೆಲ ಬರುಗ್ಲಿ ಅಂತಲ ಸಗಣಿ ಸಾರಿಸೋದೇ ಬೇಡ. ಈ ಮಕ್ಕಳ ಪರಿಸ್ಥಿತಿ ಏನಾಗಬೇಕು ಪಾಪ. ಮಕ್ಕಳಿಗೆ ತಲೆ ಬಿಸಿ ಇಲ್ಲ. 4 ಜನಕ್ಕೂ ಒಂದೊಂದೇ ಚುಚ್ಚುರು ಕೊಟ್ಟರೆ ಬೆಳ ತನಕ ಹೇಳುದೇ ಇಲ್ಲ. ಇಂಥರಿಗೆಲ್ಲ ಬುದ್ಧಿ ಹೇಳುದ? ಇವ್ರಿಗೆ ಬುದ್ಧಿ ಹೇಳುದು ಅಂದ್ರೆ ನಾನು ಆನಿಗೆ ಹೊಂಗಿ ಹೊಲ್ಸು. ಆಮೇಲೆ ತಲೆ ಬಿಸಿ ಇಲ್ಲ, ಎಲ್ಲ ಚೊಯ್ಯ. ಗಂಡ ತರೋದೇ ಬೇಡ. ಆಮೇಲೆ ಅವ್ರಿದ್ದ ಹತ್ರ ಹೆಂಡತಿ ತಗೊಬರ್ತಾಳೆ, ಪೂರೈಸ್ಬಿಟ್ಟು ಹೆಂಡತಿ ಕೈಯಾಗ ಚೀಲ ಸದಾ ಇರ್ತದೆ. ನೀ ಮನೆಯಾಗ ಚೊಯ್ಯ ಮನೆ ಗಂಡಸೆ. ನಾನು ಕುಡಿಯೋದಿಲ್ಲ, ನಾನು ಎಣ್ಣೆ ಕುಡಿಯಲ್ಲ. ತಮಾಷೆ ಮಾಡ್ತೇ ಮರೆ. ನೀ ಎಣ್ಣೆ ಕೆಟ್ಟು ವಾಸನೆ ಮರೆ ಸಾಯಿ. ನೀ ಎಣ್ಣೆ ಗೊತ್ತಿಲ್ಲ ನಿಂಗೆ. ನೋಡು, ಇದು ವಾಸನೆ ಬರೋದಲ್ಲ, ಗನದ ಒಳ್ಳೆ ತಗೊಬಂದ. ಮತ್ತೆ ಯಾವತ್ತು ನಾನು ಯಾರ ಕೈಲು ನಾನು ಎಣ್ಣೆ ಕುಡಿದಿದ್ದೇನೆ ಅಂತ ಹೇಳಲಿಕ್ಕಿಲ್ಲ. ನಿನಗೆ ಬಿಟ್ರೆ ನನಗೆ ಅಲ್ಲ ವಿಷಯ ಗೊತ್ತಾಗ ತಗೊಬಂದು ನೋಡಿ ಬಿಡ್ತೇವೆ. ಓಯ್, ಯಾರು ಎಣ್ಣೆ ಕುಡಿತೀರಾ? ಓಯ್ ಪಾಪ ಆಟದ ಮನೆ ಹಿಡ್ಕೊಂಡು
ಅವ್ರಿಗೆ ಕೊಡ ಅಲ್ಲ ನೀನು ಅವ್ರಿಗೆ ಕೊಡ ವೀಳ್ಳೆ ನೀನು ಕೊಡ. ವೀಳ್ಯ ಕೊಟ್ಟಿರಾಗ್ಲಿ ಅದೊಂದು ಗೊಟ್ಟಿಗೂ ಇತ್ತು ನಂಗೆ. ಅದಲ್ಲ ಪಾಪ ಅವ್ರು ತಲೆ ಬಿಚ್ಚಲವ್ರಿದ್ರು. ದೊಡ್ಡ ಸೀಸಲ್ಲ ಹೇ ದೊಡ್ಡದಲ್ಲ. ಇದು ಬಾಯ ಕೊಚ್ಚಿ ಓಪನ್ ಮಾಡೋದು ತೀರ್ಪುದ ಇಲ್ಲ ಇದು ಕೆಳಗೆ ತಟ್ಟಿ ಮೇಲೆ ತೀರ್ಪುರ ಆಯ್ತು. ಕಟ್ರಕ್ಕ ಹೌದು ಇಲ್ಲಿರೋ ಮಾಲು ಇಲ್ಲ ಇಲ್ಲ ಒಳ್ಳೇದು ಸಣ್ಣದು ಗಣದಲ್ಲ ಬೆಲೆ ಹೆಚ್ಚು. ತಗೋ ತಂದಾಯ್ತು. ತಗೋ ನಂಗೆ ಬೇಡ ಹಾ ನಂಗೆ ಬೇಡ ಮಾರೇ ಇಷ್ಟ ತನಕ ನಂಗೆ ಆ ಎಣ್ಣೆ ಬೇಡ. ಒಳ್ಳೆ ಇತ್ತು. ಆ ಎಣ್ಣೆ ಬೇಡ. ಅದಕ್ಕೆ ನೀನು ಎಡಿಂದ ತೆಗ್ದಿಯಲ್ಲ ಆದ್ರಿಂದ ನೀ ಎಡಿಂದ ಬಂದ ಎಣ್ಣೆ ನಾ ಕುಡಿಯುವುದಿಲ್ಲ ಅಣ್ಣ. ಪಾಂಡು ಅದು ನೀನೇ ಕುಡಿದು ಸಾಯಿ. ಯಾಕೆ ಈ ರೀತಿ ಮಾತನಾಡುತ್ತಿರುವೆ ನೀನು? ತೆಗೆದು ಸೊಟ್ ಬೇಡಾಗ್ತೆ ಪಾಪಿ ಮಗನ ನೀನು ಎಂತರು ನಂಗಾಗಿ ಎಣ್ಣೆ ಬೇಡ. ಅಲ್ಲ ಪುಣ್ಯಾತ್ಮ, ಅದು ಅಡಿ ಎಣ್ಣೆ ಅಲ್ಲ. ಮತ್ತೆ ಅದು ಗುಟ್ಟಾಗಿ ತಂದದ. 4 ಜನ ಕೇಳಿದ್ರೆ ಮತ್ತೆ ನಮಗಿರುದು. ಹಾಗಾಗಿ ಇದು ಹೇಗೆ ಕುಡಿಯುವುದ? ಹಿಡ್ಕ ಹಾಗೆ ಏರ್ಸ್ಲಿಕ್ಕಿಲ್ಲ. ಮತ್ತೆ ಕ್ರಮ ಅಂತ ಉಂಟು. ಶಾಸ್ತ್ರ ಯಾವತ್ತೂ ಮರೆಯುವುದು. ಒಂದು ಬೆರಳಾಕಿ 4 ಮೂಲೆ ಹಾಕಿ ಶಾಸ್ತ್ರ ಮಾಡಿ ಜೀವದಾಗ ಮಾಡದ್ದೀನಿ ನನ್ನ ಮಗ. ಇದು ಆಟದ ಮನೆಯವರಿಗೆ, ಇದವ್ರ ಮನೆಯವರಿಗೆ, ಇದು ಬಂದು ನೋಡಕ್ ಬಂದವರಿಗೆ, ಹಳಿಯರಿಗೆ, ಇವರೆಲ್ಲ ಅವರೆಲ್ಲ ಅವರೆಲ್ಲ ಹಾಕ್ತಿದ್ರು ಬಾಯ್ಚಿ ಬಾ. ಇಲ್ಲ ಅವರೆಲ್ಲ ಮುಟ್ಟದೇ ಇಲ್ಲ ಅಣ್ಣ. ಯಾರಿಗೆ ಕೊಡ್ದಿದ್ರು ಭಾಗವತ್ರಿಗೆ ಕೊಡ್ಬೇಕು. ಭಾಗವತರು ಅಂದ್ರೆ ದೇವ್ರು ಇದ್ದಾಗೆ ಅವ್ರಿಗೂ ಕೊಡ್ಬೇಕು. ಅವ್ರನ್ನೊಂದು ಕೊಡ್ಬೇಡ ಮರೆ. ಅವ್ರಿಗೆ ಕೊಟ್ರೆ ಮತ್ತೆ ಇಬ್ರು ತಗೊಂಡು ಆಚಿ ಬಿದ್ರು ಮತ್ತೆ ಬೇಡ ಬೇಡ ಬೇಡ. ನಿಂಗೆ ಅಪ್ಪ ಇದ್ರ? ಅಪ್ಪ ಇಲ್ಲಲ್ಲ. ಎಂತ ಆಯ್ತಾ? ಅಪ್ಪನ ಎಣ್ಣೆ ಕುಡ್ಸಿಕೊಂಡ್ ತೆಗ್ದಾಯ್ತು. ನಂಗೆ ಬೇಡ. ನಿನ್ನ ಅಪ್ಪನೇ ಎಣ್ಣೆ ಕುಡ್ಸತ್ಮೇಲೆ ನಾ ಬದುಕ್ತೇನ? ಇಲ್ಲ ಅದು ಹಳ್ಳಿದು, ಇದು ಪ್ಯಾಟೆದು. ಇದು ಏನಿಲ್ಲ ಸ್ವಲ್ಪ ಹೊತ್ತಷ್ಟೇ ಚಾಯ್ಕ ಅಷ್ಟೇ, ಆಮೇಲೆ ಇಳಿದು ಹೋಗ್ತದೆ. ಎಂತಪ್ಪ ಕೆಟ್ಟ ವಾಸನೆ ಮಾರ. ಅದು ಒಂಚೂರು ವಾಸನೆ ಇಲ್ಲ. ನಿನ್ನ ಮೂಗಲ್ ದುರ್ಮಾಂಸ ಬೆಳೆದಿದೆ ಎಣ್ಣೆ ಕುಡ್ದೆ. ನಿಂಗೆ ಹೊಸ್ತಲ್ಲ ಇದು, ಗೊತ್ತಿಲ್ಲ. ನಾನು ತೋರಿಸ್ಕೊಡ್ತೀನಿ. ಕ್ರಮ ಅಂತ ಇರ್ತದೆ. ಹೆಂಗಣ? ಮೂಗನ್ನ ಹೇಗೆ ಹಿಡಿದು ಯಪ್ಪ ಅವ್ ಮಾಡೋದು ಕಂಡ್ರೆ ಎಣ್ಣೆ ಬೇಡ ಮಂಗಿತ್ತು ನಂಗೆ. ಇದು ಯಾವ್ದು ಮರೆ? ಸೊಡ್ಡಲ್ಲ ಕಂಡ್ರೆ ದೇವ್ರಿ ಬೆಲೆ ಹೆಚ್ಚಂತೇಳಿ 60 ತಗೊಬಂದೆ. ಅದಕ್ಕೆ ಮರಿ ಶಾಲೆ ಮರಿ. ಹೆಂಗ್ ಕುಡಿಯೋದು? ಮೂಗು ಹಿಡ್ಕೊಳ್ಬೇಕು. ಹಂಗಲ್ಲ, ನಿನ್ನ ಮೂಗು ಹಿಡ್ಕೊಳ. ನನ್ನ ಮೂಗು? ನಿನ್ನ ಮೂಗು ಹಿಡ್ಕೊಂಡು ಎಷ್ಟು ಇವತ್ತು ನೀನು ಬಿದ್ದೋದ್ ರೋಡಿಲ್ಲ, ನಾನು ತಗೊಂಡೋಗ್ತೀನಿ. ನಂಗೆ ಬೇಡ. ಅಲ್ಲಲ್ಲ, ನನ್ನ ಜವಾಬ್ದಾರಿ, ನಿನ್ನ ಮನೆ ಮುಟ್ಸೋ ಜವಾಬ್ದಾರಿ ನಂದು. ಮೂಗು ಹಿಡ್ಕೊಂಡು ಏನು ಸಮಸ್ಯೆ ಇಲ್ಲ. ಸ್ವಲ್ಪ ಕೊಯ್ಯ ಈ ಕೊಯ್ಯ ತಂದ್ಕೊಂಡು ನನ್ಗೆ ಕುಡಿ ಅಂತ ಹಾಳು ಬಿದ್ದವನ್ನೇ. ಆ ನಮ್ನಿ ದುಡ್ಡು ಕೊಟ್ಟು ತಗೊಬಂದ್ಕೊಂಡು ಪೂರ್ತಿ ನನ್ನ ಸಡಿಗೆ ಅದನ್ನು ನೆಕ್ಕಿ ಸಾಯ್ತ. ಇವ್ ಸಾಯಿಲ್ಲ ಇವ ಅಣ್ಣ ಕೊಯ್ಯ ಮರ ಇದ ನೆಕ್ಕ ಬೇಡ. ಇವ್ ಸಾಯಿಲ್ಲ ಇವ ಮರೆ. ದುಡ್ಡು ಕೊಟ್ಟದ್ದು ನಾನು ಇದು ಮಾಡಬೇಡ. ಕುಡಿ ಬುಳ್ಬುಳಿಲ್ಲ, ಗುಳ್ಗುಳು ನುಂಗ ಇಳಿಸ ಕೈಯೇನ ಉಪ್ಪಿನಕಾಯಿ ಬರ್ತದೆ. ವಾಪಿ ಮಗ ಉಪ್ಪಿನಕಾಯಿ ತತ್ ಆ ಒಂದು ಬಂಡೆ ಪಾಂಡೆ ಇಷ್ಟಿದ್ದಲ್ಲ, ಈಗ ಇಷ್ಟ ಅಲ್ಲ. ಇಲ್ಲಿದ್ದೇನಮ್ಮ ನಾ ಪಾಂಡು ಇಷ್ಟೇ ಹತ್ರ ಹಂಗಾದ. ಉಪ್ಪಿನಕಾಯಿ ಎಂತ ಇದು ನಿನ್ನ ಮದುವೆ ಮನೆ ಇತ್ತ ಇಲ್ಲಿ ಬೈತಿ. ಉಪ್ಪಿನಕಾಯಿ ತಗ ಬಾಯ್ ಆ ಮಾಡಿ. ಎಲ್ಲಿದು ಉಪ್ಪಿನಕಾಯಿ? ಇದು ಗಟ್ಟದು ಅಪ್ಪೆ ಮಿಡಿ. ಒಳ್ಳೆ ಮಿಡಿ. ಒಳ್ಳೆ ಇಲ್ಲಿ ಒಂದೇ ಮಿಡಿ 2 ಮಿಡಿ ಒಂದು ಬೀಜ ಆಯ್ತು. ನಂಗೊಂಚೂರು ಏನಂತ ನೀ ಅಲ್ಲಾಡ್ಬೇಡ, ಸುಮ್ಮನೆ ನಿತ್ಕ ಮಾತಾಡುವ. ನೀವು ಅಂದಾಡ್ಸ್ಬೇಡ. ನಾನು ನೀನು ಅಂತಮ್ಮ ತಮ್ಮಣ. ಆಯ್ತು ನೀನು ನಿತ್ಕ ಮಾತಾಡು. ನೀ ಎಂತ ಮಾಡ್ತಿದ್ದೆ? ಯಾರು ಅದೆಲ್ಲ ಸುಡು ಮೇಲೆ ಆಗ್ತೇಗ ನಿನ್ನ ಹತ್ರ. ನೀನು ಕುಡ್ಕ. ನೀನೆಂತ ಅವ್ರವ್ರೇ ಅವನು ಹೇಳದ್ ಬಿಸಾಡವನು. ಅದಲ್ಲ ನಿನ್ನ ಹತ್ರ ಒಂದು ಇಷ್ಟ ಕೇಳಲ್ಲ. ಸುಮ್ಮನೆ ಇಲ್ಲಿ ತಲೆ ಎತ್ತು ಸಹಾಯ ಮರೆ. ಇಲ್ಲಿ ಹಿಂಗೆ ನಿಂಗೆ ಆದರ್ಸ್ಕೊಂಬುಕಾತಿಲ್ಲ ಮರೆ. ತಲೆ ಬೇಡ. ಮೊದಲೆಲ್ಲ ಒಳ್ಳೆ ನಾನು ಒಳ್ಳೆ ಹುಡುಗ.
ನಿನ್ನ ಹತ್ರ ಒಂದು ಇಷ್ಟ ಅಲ್ಲ ಭಾಗವತ ಭಗವತಿ ಕೂಡ ತಂದಿಟ್ಟಿರೋದು ಇದು ನೀಲ್ಕಂಠನ ಸೆರೆ ಬಿಡಿಸೋದು ಗುಟ್ಟು ಮಗ ಗುಟ್ಟು ನನ್ನ ಹತ್ರ ಹೇಳ ಕಿವಿ ಮುಟ್ಕೊಂಡು ನಂದಲ್ಲ ಮೇಲೆ ಸತ್ತ ಕಿವಿಯಲ್ಲಿ ಕೊಡೋರಿಗೆ ಕೊಡೋದಿಲ್ಲ ನಂಗೆ ಕೊಡ್ಸಾಯ್ತು ಕಿವಿಯಲ್ಲಿ ಅದಲ್ಲ ಮರ ಕಿವಿ ಇಲ್ಲಲ್ಲ ಕಿವಿಗಳು ಸಾಯ ಸದೋದೇನ ಬಾ ನೀಲಕಂಠ ನಾನು ಹೇಳಿದ್ದಂತದಲ್ಲಿ ಹೋಗಿ ಅದಲ್ಲ ಅದಾಗ್ಲಿಕ್ಕಿಲ್ಲ ನೀನೇ ಬೇಕು ಹೌದು ನನ್ನ ಅತ್ತೆ ಮಗಳ ಮೇಲೆ ಕೈ ಮಾಡುವುದಕ್ಕೆ ಮುಂದಾಗಿದ್ದೀಯ ಒಂದು ಹೆಜ್ಜೆ ಮುಂದಿಟ್ಟರೆ ಕಂಠ ನನ್ನನ್ನು ಕೇಳುವ ನೀನ್ ಯಾರು ಹೇಳುದು ಬೇಡವೇ ಸಿಂಗಣ್ಣನ ಮಗ ಸುದರ್ಶನ ತಮ್ಮನ ಮಗ ಮಗಳೇ ಬಾಬಾ ಸುಧಾ ಬಹಳ ಸಂತೋಷ ಆಯ್ತು. ಅಂತೂ ಸರಿಯಾದ ಸಮಯಕ್ಕೆ ಬಂದು ನಮ್ಮ ಮಾನ ಸೋತು ಸಾರಿದ ನೀಲಕಂಠನು ಹೇಮಳ ಕನಸಿನ ಗೋಪುರವು ಕುಸಿದುದೈ ಧರೆಯೊಳಗೆ ಕನಸಿನ ಗೋಪುರವು ಕುಸಿದುದೈ ಧರೆಯೊಳಗೆ ಎಣಿಕೆಗಳು ಮಣ್ಣಾಯ್ತು ಕಡೆಗೆ ಎನ್ನ ಎಣಿಕೆಗಳು ಮಣ್ಣಾಯ್ತು ಕಡೆಗೆ ತನು ಜಾತಿಯಳ ಮದುವೆ ಕಾಣುವ ಆಸೆಯು ನೀಗೆ ತನು ಕಳೆದ ಅಯ್ಯಯ್ಯೋ ವಿಧಿಯೇ ಅಯ್ಯಯ್ಯೋ ವಿಧಿಯೇ ಅಯ್ಯಯ್ಯೋ ವಿಧಿಯೇ ನಾನಿನ್ನ ಬದುಕುವುದಿಲ್ಲ ಮಗಳೇ, ನಾನಿನ್ನ ಬದುಕುವುದಿಲ್ಲ. ಹೇಳಬೇಡಿ ತಾಯಿ. ನಿಮ್ಮಿಬ್ಬರ ಮದುವೆಯನ್ನು ಕಣ್ತುಂಬ ಕಾಣಬೇಕಿರುವುದಾಗಿ ಕನಸನ್ನ ಕಂಡವಳು ನಾನು. ಆದರೆ ನನ್ನ ಕೊನೆಯ ಒಂದು ಆಸೆಯನ್ನು ಈಡೇರಿಸುತ್ತೀಯ ಮಗು. ಏನಾಗಬೇಕು ಕೇಳಿ. ನಿನ್ನ ತಂಗಿ ಕೋಕಿಲ್ನ ಮದುವೆಯನ್ನು ನೀನೇ ನಿಂತು ಮದುವೆ ಪಾಪಿ ತಪ್ಪಿಸಿಕೊಂಡು ಹೋಗಿದ್ದಾನೆ, ಆತನನ್ನು ಕೊಂದೇ ಕೊಡುತ್ತೇನೆ. ಈಗ ಆಗಬೇಕಾದ ಕಾರ್ಯ ತಾಯಿಯ ಶವವನ್ನು ಅರಮನೆಗೆ ಕೊಂಡೋಗೋಣ. ಸರಜೋಕ್ಷಿ ಪ್ರೇಮದ ಬಗೆಯ ಯೋಚಿಸುತ್ತಿರೇ ದೂರ ನಿಂತು ಮಾತನಾಡು. ಏನಾಯ್ತು ನಿನಗೆ? ವಸಂತ, ನಿನ್ನನ್ನೇ ಕಾಣುವರೆ ನಾನಿಲ್ಲಿಗೆ ಬಂದಿದ್ದೇನೆ. ಬಹು ಮುಖ್ಯ ವಿಷಯ ಮಾತಾಡಬೇಕಾಗಿದೆ. ಇದು ನನ್ನನ್ನು ಮರೆತು ಬಿಡು. ನನ್ನ ಅಕ್ಕ ಮಂಜುಳ ಮದುವೆಯಾಗು. ಮನಸಾರೆ ನಿನ್ನನ್ನು ಪ್ರೀತಿಸಿದವ ನಾನು, ಈಗ ನಿನ್ನ ಅಕ್ಕನನ್ನು ಮದುವೆ ಆಗ್ಬೇಕಾ? ಏನು ಹುಚ್ಚ ನನಗೆ? ಹುಚ್ಚ ಹುಚ್ಚ ಕೇಳು, ಹುಚ್ಚ ಹುಚ್ಚ ಕೇಳು, ನಿನ್ನದು ಹುಚ್ಚಾದರ್ಶಗಳು, ನಿನ್ನದು ಹುಚ್ಚಾದರ್ಶಗಳು. ಮೆಚ್ಚಿದ ಭಗಿನಿಯ ಒರೆಸದ ಸುಮ್ಮನೆ ಮುಚ್ಚುವೆ ಏತಕ್ಕೆ ಭಾಗ್ಯದ ಬಾಗಿಲು. ಹುಚ್ಚ ಹುಚ್ಚ ಕೇಳು. ಹುಚ್ಚ ನೀನು ಅರೆ ಹುಚ್ಚ ನೀನು. ಇಲ್ಲಿಯ ದಂಡನಾಯಕನೇನು ಅಂತ ಪಟ್ಟವನ್ನು ಅಲಂಕರಿಸಿದ ಮಾತ್ರಕ್ಕೆ ರಾಜಕುಮಾರಿಯಾದ ನನ್ನನ್ನು ಮದುವೆಯಾಗಿ ಕ್ಷೇಮದಿಂದ ಕಾಲವನ್ನ ಕಳೆಯಬಹುದು ಎನ್ನುವ ಹಾಗೆ ಕನಸನ್ನ ಕಟ್ಟಿಕೊಂಡೆಯ ವಸಂತ. ಏ ಹೆಡ್ಡ,
ಇದೆಲ್ಲವೂ ನಿಜವಾದ ಪ್ರೀತಿ ಅಂತ ಭಾವಿಸಿಕೊಂಡೆ ಏನು? ಇದೆಲ್ಲವೂ ಕೇವಲ ನಾಟಕ ಮಾತ್ರ. ನಾನಾಡಿದಂಥ ನಾಟಕದಲ್ಲಿ ನೀನೊಬ್ಬ ಪಾತ್ರಧಾರಿ ಅಷ್ಟೇ. ಏ ವಸಂತ, ಮರು ಮಾತುಗಳನ್ನಾಡದೆ ನನ್ನನ್ನು ಮರೆತು ಬಿಡು. ನನ್ನಕ್ಕ ಮಂಜುಳ ಮದುವೆಯಾಗು. ನಾನು ಗಂಡು ಎನ್ನುವುದನ್ನು ಯಾವತ್ತೂ ನೆನಪಿಟ್ಕೋ. ನನ್ನ ಬದುಕಿನಲ್ಲಿ ಮದುವೆ ಎನ್ನುವುದಾದರೆ ಅದು ನಿನ್ನನ್ನು ಮಾತ್ರ. ನಿನ್ನ ಅಕ್ಕನನ್ನೇ ಮದುವೆ ಆಗುವ ಅನಿವಾರ್ಯತೆ ಬಂದರೆ ದೇಶ ಬಿಟ್ಟು ಹೋಗ್ತೇನೆ ಹೊರತಾಗಿ ನಿನ್ನ ಅಕ್ಕನನ್ನು ಮಾತ್ರ ಮದುವೆ ಆಗಲಿಕ್ಕಿಲ್ಲ. ಯಾಕೆ? ನಾನು ವಸಂತ, ಸುಮ್ಮನೆ ಇದ್ದರೆ ಮಾತ್ರ ಸಂತ. ನನಗೆ ತಲೆ ಕೆಟ್ಟರೆ ಆಗ್ತದೆ ನಿನ್ನ ಬದುಕಿನ ದುರಂತ, ನೆನಪಿಟ್ಕೋ. ಏ ವಸಂತ, ಏನು ಕೇಳೋ ನಾನಾಡುವ ಮಾತನ್ನ. ಹೇಳು. ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ, ಮುಡಿದರೆ ಹೂವು, ಮುನಿದರೆ ಹಾವು. ಏನಕ್ಕೇನಾದರೂ ಸಾಧನೆಯೊಂದನ್ನು ಸೃಷ್ಟಿಸಿ ನಿನಗೂ ನನ್ನಕ್ಕ ಮಂಜುಳಗೂ ಮದುವೆ ಮಾಡಿಸ್ಲಿಲ್ಲ. ನನ್ನ ಹೆಸರು ಕೋಕಿಲ ಸುಳ್ಳು. ಕೋಗಿಲ ಗಾನ, ಋತುಗಳ ದಾನ, ವಸಂತ ಗಾನ, ವರ ಸುದರ್ಶನ ವರರು ತರುಣಿ ಮಂಜುಳಳು, ಪರಿಣಯದಲ್ಲಿ ಸೌದು ಕೋಕಿಲಳ ಬಾಳೆನುತ. ಮಗ, ಜೀವನ ಎಷ್ಟು ವಿಚಿತ್ರ ಅಲ್ವಾ? ನಾವು ಯಾವುದನ್ನ ಬಯಸ್ತೇವೋ ನಮಗೆ ಸಿಗದೇ ಇರುವುದೇ ಜೀವನ ಅಂತ ಹೇಳಿದ್ರು. ಯಾವುದು ಬೇಡ ಎನ್ನುವ ಹಾಗೆ ತಿರಸ್ಕರಿಸ್ತೇವೋ ಅದು ಮತ್ತೆ ನಮ್ಮನ್ನು ಬಂದು ಸೇರಿಕೊಳ್ತದಂತೆ. ತಾಯಿಯ ವಿಷಯದಲ್ಲಿ ಹಾಗೆ ಆಯಿತು. ಆ ತಾಯಿ ಸತ್ತಂತಹ ನೋವು ನಮ್ಮ ಪಾಲಿಗಿದ್ರು ಸಹ ನಿಮ್ಮಂತಹ ಹಿರಿಯರೇ ಆಡಿದಂತಹ ಮಾತು, ಸತ್ತ ಮನೆಯಲ್ಲಿ ಆದಷ್ಟು ಬೇಗ ಶುಭ ಕಾರ್ಯ ಆಗಬೇಕು ಎನ್ನುವ ಹಾಗೆ. ಶುಭ ಕಾರ್ಯ ಎಂತದ್ದು? ಯಾವುದು? ತಾಯಿಯ ಆಸೆ ಅಂತೆ ತಂಗಿ ಕೋಕಿಲಳ ಮದುವೆ, ವರ ಸುದರ್ಶನ. ಇದಕ್ಕೆ ನಿಮ್ಮ ಅಭಿಪ್ರಾಯ? ಯಾವುದಕ್ಕೂ ಮಗಳಲ್ಲಿ ಒಂದು ಮಾತು ಕೇಳುತ್ತೆ ಅಂತ ಹೇಳಿ. ಮಗು, ಅಪ್ಪ, ಸೂತಿಕ ಏನೋ ಕಳೆದ ಹಾಗಾಯ್ತು. ಮನೆಯಲ್ಲಿ ಒಂದು ಶುಭದ ಕಾರ್ಯ ಆಗಬೇಕು ಕಂದ. ಅದಕ್ಕಾಗಿ ನಿನಗೆ ಮದುವೆ ಮಾಡಿಸ್ತಾ ಇದ್ದೇನೆ. ಅಪ್ಪ, ಮದುವೆಗೆ ಮೂಡದು, ಮದುವೆ ಎನ್ನಯ ಮನವು ಮೂಡದು, ಕುದಿಯುತ್ತಿದೆ ಮನ ತಾಯ ನೆನಪನೆ. ಬದಲು ಮಾತುಗಳಿಗೆ ಮುಂದಕ್ಕೆ ಮದುವೆಯ ಮಗ, ತಾಯಿ ಸತ್ತಿರುವಂತಹ ಸೂತಕದ ಛಾಯೆ ಎನ್ನುವಂಥದ್ದು ಇನ್ನೂ ನಮ್ಮನೆ ಬಿಟ್ಟದಿಲ್ಲ. ಇಷ್ಟು ಬೇಗ ಮಕ್ಕಳಾದಂತ ನಮಗೆ ಮದುವೆ ಅಂತ ಹೇಳಿದ್ರೆ ಅಪ್ಪ, ನನ್ನ ಮನಸ್ಸು ಒಪ್ಪುವುದಿಲ್ವಪ್ಪ. ಮಗ, ನಾನು ಮದುವೆ ಆಗುವವಳಲ್ಲ. ಮಗ, ಹಾಗೆ ಹೇಳ್ಬೇಡ. ಒತ್ತಾಯಿಸಬೇಡಿ ಅಪ್ಪ. ಮಗ, ತಂಗಿ. ನುಡಿದ ಮಾತೆಯು ಮರಣ ಕಾಲದಿ, ನುಡಿದ ಮಾತಿದು ಭಗಿನಿಯಾಲಿಸೋ. ಹುಡುಗನೀತನ ಒರಿಸದಿದ್ದರೆ ಕೆಡುವುದೆಲ್ಲ. ತಂಗಿ, ಅಕ್ಕ, ನೀನು ಈಗ ಯಾವ ನೋವನ್ನು ಅನುಭವಿಸ್ತಾ ಇದ್ದೀಯೋ ಅದೇ ನೋವನ್ನು ನಾನು ಅನುಭವಿಸ್ತಾ ಇದ್ದೇನೆ. ಆ ತಾಯಿಗೆ ನಾನು ಮಗಳಲ್ಲವೇ? ಹೌದಮ್ಮ. ಆದರೂ ಸಹ ನಿನ್ನಲ್ಲಿ ಆ ಸುದರ್ಶನನನ್ನೇ ಮದುವೆ ಆಗುವಂತ ಹೇಳುವುದು ಯಾಕೆ ಗೊತ್ತಾ? ಇದು ನನ್ನ ಮಾತಲ್ಲಮ್ಮ. ತಾಯಿ ಸಾಯುವ ಆ ಕಾಲಕ್ಕೆ ನನ್ನ ತೊಡೆಯಲ್ಲೇ ಪ್ರಾಣ ಬಿಟ್ಟವಳಿದ್ದಾಳೆ. ಆ ಹೊತ್ತಿಗೆ ಮುದಿ ಜೀವ ನನ್ನಲ್ಲಿ ಕೇಳಿಕೊಂಡು, ಅಲ್ಲ, ನನ್ನಲ್ಲಿ ಭಾಷೆ ತೆಗೆದುಕೊಂಡ್ಳು. ಪಾಪ ಸಿಂಗನಿಗೆ ನಾನು ಏನನ್ನೂ ಒದಗಿಸಿಕೊಡ್ಲಿಲ್ಲ. ಅವನ ಬದುಕು ಬಂಗಾರ ಆಗಬೇಕು ಅಂತಾದರೆ ಅವನ ಮಗನಾಗಿರುವಂಥ ಸುದರ್ಶನನಿಗೇ ತಂಗಿ ಕೋಕಿಲಳನ್ನು ಕೊಟ್ಟು ಮದುವೆ ಮಾಡಬೇಕು ಎನ್ನುವ ಹಾಗೆ ತಾಯಿಗೆ ಮಾತು ಕೊಟ್ಟಿದ್ದೇನೆ ಎನ್ನುವ ಒಂದೇ ಒಂದು ಕಾರಣಕ್ಕಾಗಿ ಹೇಳಿದ್ನೆ ಹೊರತು ಇನ್ಯಾವ ಸ್ವಾರ್ಥವೂ ನನ್ನದಿಲ್ಲಮ್ಮ. ಆದರೊಂದು ಮದುವೆ ಆಗಬೇಕಾದ ಹೆಣ್ಣು ನೀನು, ನಿನಗೂ ಮನಸ್ಸು ಅಂತ ಇರ್ತದೆ. ನಿನಗೇ ಇಷ್ಟ ಇಲ್ಲ ಅಂತಾದರೆ ಇನ್ನೇನು ಮಾಡುವುದಕ್ಕಾಗ್ತದೆ ಹೇಳು? ಬೇಡ ಬಿಡು. ತಾಯಿಗೆ ಮಾತು ಕೊಟ್ಟಿದ್ದೆ, ತಾಯಿ ಹಾಗೂ ಸತ್ತಿದ್ದಾಳೆ. ಅವಳಿಗೆ ಕೊಟ್ಟು ಮಾತು ಸತ್ತು ಹೋಯ್ತು ಅಂತ ಸುಮ್ಮನಿದ್ರಾಯ್ತು. ಏನು ಮಾಡೋಕ್ಕಾಗತ್ತೆ? ಏನು ಮಾಡೋಕ್ಕಾಗಲ್ಲ. ಅಕ್ಕ ಆಗ್ತದೆ ಅನ್ನೋ ಹಾಗೆ ಕಲ್ಪನೆ ಇರಲಿಲ್ಲ. ಅಮ್ಮನ ಮದುವೆ ನಾನು ಆಗುತ್ತೇನೆ, ಮದುವೆ ನಾನು ಆಗುತ್ತೇನೆ. ಒಪ್ಪುದೇನೆ? ಹೌದಮ್ಮ. ಅಯ್ಯೋ ನನ್ನ ಬಂಗಾರವೇ, ಶಬ್ದ ಬರಲಿಲ್ಲ. ಮಗ, ಎಲ್ಲ ಸಿದ್ಧತೆ ಆಗ್ಬೇಕು. ಆದಷ್ಟು ಬೇಗ ಎಲ್ಲ ಸಿದ್ಧತೆ ಬೇಡ. ಕೋಕಿಲ, ತಾಯಿಯ ಆಸೆ ಈಡೇರಿಸುವುದಕ್ಕೆ ನೀನು ಮದುವೆಗೆ ಸಿದ್ಧಳಾಗಿದ್ದೀಯ. ಆದ್ರೆ ನನ್ನ ಮನಸ್ಸಿನ ಭಾವನೆ ಏನು ಗೊತ್ತಾ?
ಪ್ರೀತಿ ಇರದೆ ಬೆರೆಯುವುದೇ ಸುಮಮೂಲತೆಯಳು ಪ್ರೀತಿ ಇರದೆ ಮೊರೆವುದೇನೆ ಕಡಲು ಶಶಿಯಳು ಮೊರೆವುದೇ ಕಡವು ಶಶಿಯೋಳು ಮೊರೆವುದೇ ಕಡಲು ಶಶಿಯೋಳು ಸುಮವು ಲತೆಯಳು ಕಡಲು ಶಶಿಯಳು ಸೋತೇನವಳ ಬೆಡಗುತನವೇ ಭಾವಾದಂಗಳ ಸೋತೇನವಳ ಬೆಡಗುತನವೇ ಭಾವಾದಂಗಳ ಚಲುವೆ ಮಂಜುಳ ಭಾವಾದಂಗಳ ಚಲುವೆ ಮಂಜುಳ ನೀನೇನು ಅನ್ಯನಲ್ಲ, ಹೇಗಿದ್ರೆ ನಮ್ಮ ಸೋದರಕ್ಕೆ ಸಂಬಂಧವೇ ಅಲ್ವಾ? ಆದ್ರೆ ಒಂದುಂಟು, ಏನು? ಯಾವುದೇ ಸಂಬಂಧ ಶಾಶ್ವತವಾಗಿ ಉಳಿಬೇಕು ಅಂತ ಆದ್ರೆ ಪ್ರೀತಿ ಎನ್ನುವುದು ಬೇಕು ತಾನೆ? ಬೇಕಲ್ಲ. ಸುಮ ಒಂದು ಲತೆಯಲ್ಲಿ ಅರಳಬೇಕು ಅಂತ ಆದ್ರೆ ಪ್ರೀತಿ ಬೇಕು. ಖಂಡಿತ. ಕಡಲನ್ನು ಶಶಿ ಸೇರ್ಬೇಕು ಅಂತ ಆದ್ರೆ ಪ್ರೀತಿ ಬೇಕು. ಗಂಡ ಹೆಂಡತಿಯನ್ನು ಸುಖವಾಗಿ ಸಂಸಾರ ಮಾಡಬೇಕು ಅಂತ ಆದ್ರೆ ಆ ಸಂಸಾರದಲ್ಲಿ ಪ್ರೀತಿ ಇದ್ದದ್ದೇ ಹೌದು ಅಂತ ಆದ್ರೆ ಸಂತೋಷವಾಗಿ ಇರುವುದಕ್ಕೆ ಸಾಧ್ಯತೆ ಉಂಟು. ಅದಲ್ಲ ಅಂತ ಆದ್ರೆ ಬಿರುಕು ಮೂಡ್ತದೆ. ಕಾರಣ ನನಗೆ ನಿನ್ನ ಮೇಲೆ ಮನಸ್ಸಿಲ್ವೇ? ನಿನ್ನ ಮೇಲೆ ಮನಸ್ಸಿಲ್ಲ. ಇಷ್ಟೆಲ್ಲ ಪ್ರೀತಿ ಪಾಠ ಮಾಡಿದ್ದು ನಾನು ಬೇಡ ಅಂತ ಹೇಳುವುದಕ್ಕ? ಹೌದು. ನನ್ನಲ್ಲಿ ಏನು ಕೊರತೆ ಉಂಟು? ರೂಪದಲ್ಲಿ ಗುಣದಲ್ಲಿ ಯಾವುದರಲ್ಲೂ ನಿನಗೆ ಕೊರತೆ ಇಲ್ಲ. ಮತ್ತೆ ಆದ್ರೂ ನಾನೇ ಯಾಕೆ ಬೇಡ ಅಂತ ಇದ್ದೇನೆ? ನಾನೀಗಾಗಲೇ ಒಬ್ಬ ಆಕೆಯನ್ನು ಪ್ರೇಮಿಸ್ತಾ ಇದ್ದೇನೆ. ರಾರಿಗೆ ಅದಕ್ಕಾಗಿ ನಾನು ಬೇಡ. ಹೌದೇ? ಯಾರು ಆ ಹೆಣ್ಣು ಅಂತ ಕೇಳಬಹುದು? ಬೇರೆ ಯಾರು ಅಲ್ಲ, ನಿನ್ನ ಅಕ್ಕ ಮಂಜುಳ. ನಿನ್ನ ಅಕ್ಕ ಮಂಜುಳನ್ನು ಇಷ್ಟಪಟ್ಟವ ನಾನು. ಅವಳಲ್ಲಿರುವಂಥ ದಿಟ್ಟತನ, ಅವಳ ಛಲ, ಅವಳ ಸ್ವಭಾವ ನನಗೆ ಹಿಡಿಸಿದ ಕಾರಣ ಆಕೆಯನ್ನೇ ಮೆಚ್ಚಿದವ ನಾನು. ಮದುವೆ ಆಗುದಿದ್ರೆ ಅವಳನ್ನೇ ಅಂತ ತೀರ್ಮಾನಿಸಿದ್ದೇನೆ. ಸುದರ್ಶನ, ನಿನಗೆ ನನ್ನ ಮೇಲೆ ಮನಸ್ಸಿಲ್ಲ? ಇಲ್ಲ. ನನ್ನಕ್ಕ ಮಂಜುಳಳ ಮೇಲೆ ಮನಸ್ಸು. ಸತ್ಯವೇ?
ನನ್ನ ಅಕ್ಕ ಮೇಲೆ ಮಾತನಾಡಿದ್ಯಾ? ಆಕೆಯಲ್ಲಿ ವಿಚಾರ ಹೇಳಲಿಲ್ಲ. ಆಗಲ್ಲ, ಮತ್ತೆ ನನ್ನ ಅಕ್ಕನಿಗೆ ಮತ್ತಿನ್ ಯಾರ ಮೇಲೆ ಮನಸ್ಸುಂಟೋ ಯಾರಿಗೆ ಗೊತ್ತುಂಟು ಹೇಳು? ಹಾಗೆಲ್ಲ ಆಗ್ಲಿಕ್ಕಿಲ್ಲಪ್ಪ. ಅದಲ್ಲ, ಆದ್ರೆ ಒಂದು ಪುಣ್ಯಾತ್ಮ, ನೀವಿರೋರು ಮದುವೆ ಆಗಬೇಕು ಅಂತಾರೆ. ಈಗ ನಮ್ಮಿರೋರಿಗೆ ಮದುವೆ ಎನ್ನುವಾಗಿ ತೀರ್ಮಾನ ಆಗಿದೆಯಲ್ಲ. ಏನಾದ್ರೂ ಮಾಡಿ ಈ ಮದುವೆಯನ್ನು ತಪ್ಪಿಸಬೇಕು ನಾವು. ಸರಿ, ನಿನಗೆ ನನ್ನ ಮೇಲೆ ಮನಸ್ಸಿಲ್ಲ, ನನ್ನ ಅಕ್ಕ ಮಂಜುಳನ್ನೇ ಮದುವೆ ಆಗುತ್ತಿ ಅಂತ ಆದ್ರೆ ಈ ಮದುವೆ ತಪ್ಪುವಲ್ಲಿ ನಾನೊಂದು ಉಪಾಯ ಹೇಳ್ತೇನೆ. ಏನು? ನಾನು ಹೇಳಿದಂತೆ ನೀನು ನಡೆಯದೆ ಅಂತ ಆದ್ರೆ, ನೀನು ಯಾರಲ್ಲಿಯೂ ಹೇಳುವುದಿಲ್ಲ ಅಂತ ಆದ್ರೆ ನಿನಗೆ ಮಂಜುಳ ಸಿಗುತ್ತಾಳೆ. ಮಂಜುಳ ನನಗೆ ಸಿಗ್ತಾಳ ಅಂತ ಆದ್ರೆ ಯಾರು ಒಬ್ರಿಗೂ ಹೇಳುವುದಿಲ್ಲ ನಾನು. ಹೌದಾ? ಹಾಗಿದ್ರೆ ಕೇಳು. ಎಳೆಯುವನೊಬ್ಬ ತೂಗುವನೊಬ್ಬ ಬಾಳಿದು ಉಯ್ಯಾಲೆ ಸಿಲುಕಿದರೆಲ್ಲನು ಬಿಡಿಸುವರೆಲ್ಲವು ಗೋಳಿನ ಸರಮಾಲೆ ಬಾಳಿದು ಉಯ್ಯಾಲೆ ಗೋಳಿನ ಸರಮಾಲೆ. ಕೈ ಕಾಲುಗಳು ಕಡಗಡ ನಡುಗುತ್ತಾ ಉಂಟಪ್ಪ. ಹೃದಯ ಬಡಿತ ಎನ್ನುವಂಥದ್ದು ಹೆಚ್ಚಾಗುತ್ತಾ ಉಂಟು. ನಾನಿನ್ನು ಬಹಳ ಕಾಲ ಬದುಕುವುದಿಲ್ವಪ್ಪ. ಹೇಳ್ಬೇಡ ಮಗ. ಸಾಯುವಂತ ಕೊನೆಯ ಗಳಿಗೆಯಲ್ಲಿ ನನ್ನದು ಒಂದೇ ಒಂದು ಆಸೆ ಮಗ. ಏನು ಮಗ? ವಸಂತನಿಗೂ ನನ್ನಕ್ಕ ಮಂಜುಳಳಿಗೂ ಮದುವೆಯಾಗಬೇಕು. ಕೋಗಿಲೆಗಾನ ಋತುಗಳ ತಾಣ ಹೇಗಿದೆಯೇನೋ ಅನುಬಂಧ ಸಾಗುವ ದಾರಿ ಬೆಂಕಿಯ ತೋರಿ ತೂಗಿದೆ ಬಾಳು ಭಯದಿಂದ. ದಿನದನ್ನು ಪೋಕ ದಿನದ ದಿನದನ್ನು ಪೋಕ ದಿನದೈ ದಿನದನ್ನು ಪೋಕ ದಿನದ ದಿರನನ 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 ದಿರನ 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 ದಿರನನ 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 ದಿರನ 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 ದಿನದ ದಿನದೈ ದಿನದ ದಿನದೈ ದಿರನನ 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 ದಿರನ ದಿರನ ದಿರನ. ಕೋಗಿಲೆಗಾನ ಋತುಗಳ ತಾಣ ಇದೆ ಬಾಳು ಭಯದಿಂದ ಸಾಗುವ ದಾರಿ ಬೆಂಕಿಯ ತೋರಿ ತೂಗಿದೆ ಬಾಳು ಭಯದಿಂದ. ವಸಂತಗಾನ ಜೀವನಯಾನ ದಿನದನೊಂದು 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 ದಿನದನ್ನು ತೊಂದ ದಿನದನ್ನು ತೊಂದ ದಿನದ ನೀಲ ಕಂಠನದ ಪ್ರತ್ಯೇಕ ಆರೋಹಣ ಅವರೋಹಣ ಅದು ಹೇಗೆ? ಸಾಯ್ಬೇಡ. ಇಷ್ಟೊತ್ತಿಗೆ ಇಲ್ಲಿ ಯಾಕೆ ಬಂದ? ಈ ರಾತ್ರಿಗೆ ಇಲ್ಲಿಗೆ ಬರ್ತೇನೆ ಅಂದ್ರೆ ವಿಶೇಷ ಉಂಟು. ಏನು ವಿಶೇಷ? ಪುಣ್ಯಾತ್ಮ ಸಾವಾಗ್ತದೋ ಇಲ್ಲಿ ಸಾವಾಗ್ತದೆ. ಸಾಯೋರು ಸಾಯ್ತಾರೆ, ನಮಗೆ ತಲೆ ಬಿಸಿಯ? ಓ ದೇವರೇ, ಯಾರ್ಯಾರು ಸತ್ರ ನನಗೆ ಬೇಸರ ಇರ್ಲಿಲ್ಲ. ಪುಣ್ಯ ಸಾಯೋದು ಯಾರು? ನಿನ್ನನ್ನೇ ಕೊಲ್ಲಬೇಕು ಅಂತ ಸಂಚು ಹಾಕಿದ್ದಾರೆ. ನನ್ನನ್ನ ಕೊಲ್ಲಬೇಕೆನ್ನುವ ಹಾಗೆ ಸಂಚೆ? ಹೌದೌದು. ಯಾವ ಪಾಪಿ ಮಗ? ಯಾರ್ಯಾರು ಅಲ್ಲ, ನಿನ್ನ ಆತ್ಮೀಯ ಮಿತ್ರನಾದ ನೀಲಕಂಠನೇ ನಿನ್ನನ್ನು ಕೊಲ್ಲಬೇಕು ಅಂತಿದ್ದಾನೆ. ನೀನ್ ಇಲ್ಲಿಯ ಮಹಾರಾಜನಾಗಬೇಕು, ಅದನ್ನ ನಾವು ನೋಡ್ಬೇಕು. ಹೌದಾ? ಆದ್ರಿಂದ ಒಂದು ಉಪಾಯ ಮಾಡು. ಏನ್ ಮಾಡ್ಲಿ? ಮಹಾರಾಜರು ಮಲಗುವಲ್ಲಿ ನೀನು ಮಲಗಬೇಕು, ನೀನು ಮಲಗುವಲ್ಲಿ ಮಹಾರಾಜರು ಮಲಗಬೇಕು. ಆಚೆ ಈಚೆ ಸಾಯುವುದು ಯಾರು ಅಂತ ಇವರು ನೋಡ್ಬೇಕು. ನಿರೀಕ್ಷೆಯಲ್ಲಿ ಯುಗುತಿ ಬಳಸುತ್ತ
ಸಿಂಗರಾಯನು ಮಂಚ ಬದಲಿಸಿ ಮಲಗಿರೆ ಸಿಂಗರಾಯನು ಮಂಚ ಬದಲಿಸಿ ಮಲಗಿರಲು ನಿಶಿಯ ಕಾಲದಿ ಮೆಲ್ಲ ನೈದುತ ವಸುದೆ ಪಾಲಕನೆಂದು ಬಗೆದ ಊರ ಸೆಳೆದು ನನ್ನ ತಂದೆಯರು ಕೊಂದಿರುತ್ತ ಪಾರ್ವತಾಶನನ್ನು ಮುಗಿಸಿದೆ ಎಂಬಲಿಯ ಆಳುವೆ ಇನ್ನು ಕೇಳುವವರು ಯಾರಿದ್ದಾರೆ? ಏನ್ ಮಾಡಿದ್ರಿ? ಮಹಾರಾಜನ ಕೊಂದು ಮುಗಿಸಿದ್ದೆ. ಹಾಗಾದ್ರೆ ಇಲ್ಲಿದ್ದವರು ಯಾರು? ಈಚೆ ನೋಡು. ಇದು ಕನಸು. ನೀನು ಮಹಾರಾಜನ ಭೂತ ಕೈಕರೆಲ್ಲ ಹಿಂದ್ಮುಂದೆ ಉಂಟಲ್ಲ, ತಿರ್ತಾ ಇದ್ದೆ ನನಗೆ. ಹಾಗಿದ್ದರೆ ನಾನೇ ಕೈಯಾರೆ ಇರಿದವ. ಯಾರಂತ ನೋಡಲ್ಲಿ, ಎಲ್ಲಿ ನೋಡ. ಮಿತ್ರ ನಿನ್ನನು ಮಡು ಈ ಜಗದಲ್ಲಿ, ನಿನ್ನನು ಮಡು ಈ ಜಗದಲ್ಲಿ ಹೊಗೆಗೆ ಉಳಿಗನಾಗಿ ಜೀವಿಸೆ, ಉಳಿಗನಾಗಿ ಜೀವಿಸೆ ನಗರೆ ಧರೆಯೊಳೆಲ್ಲ ಮಿತ್ರದ್ರೋಹಿ ತಾನೆನುತ ನನ್ನನ್ನು ಕ್ಷಮಿಸಿ ಬಿಡು. ಮಹಾರಾಜ ಎಂಬ ಕಾರಣದಲ್ಲಿ ಇದ ಕತ್ತಿನಲ್ಲಿ ಇರಿದವನಾಗಿ ನೀನಾಗಿ ಬಿಟ್ಟು ಉಂಬಾಗ ತಿಂಬಾಗ ಕುಡಿವಾಗ ನಡೆವಾಗ ಒಟ್ಟಾಗಿದ್ದ ಜೀವ ಹಾಗಿದ್ರೆ ಮಿತ್ರದ್ರೋಹಿ ಎಂದು ಕೈ ತಟ್ಟಿ ನಗಾಡ್ಲಿಕ್ಕಿಲ್ವೇ? ಹಾಗಿದ್ದರೆ ಇದಕ್ಕೆಲ್ಲ ಕಾರಣ ನೀಲಕಂಠ. ನನ್ನ ತಂದೆಯನ್ನು ಕೊಂದವ ನೀನು. ಹಾಗಂತ ನನಗೆ ಬೇಸರ ಇಲ್ಲ. ನನ್ನ ತಂದೆ ನಿನ್ನೊಂದಿಗೆ ಸೇರಿಕೊಂಡು ಮಾಡಬಾರ್ದ ನ್ಯಾಯ ಮಾಡಿದ್ದಾರೆ. ಅವರು ಮಾಡಿದಂತ ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ್ತವೇ ಆಗಿದೆ. ನೀನು ಬದುಕುವುದಕ್ಕೆ ಯೋಗ್ಯತೆ ಇಲ್ಲದಮ್ಮ, ನೀನು ಸಾಯಲೇಬೇಕು. ಅವ ಸತ್ತಿರಬಹುದು. ನನ್ನ ಕೈಯಿಂದ ಮಿತ್ರ ಕೊಲ್ಲಿಸಿದ ದ್ರೋಹಿಗಳು ನೀವು. ನನ್ನ ತಂದೆಯನ್ನು ಕೊಂದವ ಇಲ್ಲಿದ್ದಾರೆ. ಇವನ ಈಗ ಇವನ ಕಥೆಯಂತೂ ಮುಗಿದ ಹಾಗಾಯ್ತು. ಇದಕ್ಕೊಂದು ವ್ಯವಸ್ಥೆ ಆಗ್ಬೇಕಲ್ಲ. ಆಗಲಿ. ರಸಯ ಭಾಗ್ಯವ ಭಕ್ತನಂದನೆ ಬಸಿರೋ ಪುಷ್ಪನೇತ್ರಿಯ ಒರೆಸೋ ಉದಿರ ಕಣಿಸೋ ನಾನಿನ್ನ ಬದುಕುವುದಿಲ್ವಪ್ಪ. ಅಯ್ಯೋ ದೇವ್ರೇ, ಸಾಯುವಂತ ಕೊನೆಯ ಗಳಿಗೆಯಲ್ಲಿದ್ದೇನೆ. ಸಾಯುವಂತ ಸ್ಥಿತಿಯಲ್ಲಿ ನನ್ನ ಕೊನೆಯ ಆಸೆ ಏನ್ ಮಗ? ಇದು ವಸಂತನಿಗೂ ನನ್ನ ಮಂಜುಳಳಿಗೂ ಮದುವೆ ಆಗಬೇಕು. ಆಗ್ಲಿ. ಅದನ್ನು ನೋಡಿಯೇ ನಾನು ಸಾಯ್ಬೇಕಪ್ಪ. ಆಯ್ತು ಮಗ. ಶುಭ ಕಾರ್ಯ ನಡೆಯಲಿ. ಶುಭ ಕಾರ್ಯ ಮಗ. ನೀಗಿತು ಭಯವ ಹಾಡಿತು ಸ್ವರವ ತೂಗಿದೆ ಬಾಳು ಮುದದಿಂದ ಹೋಗಿಲ
ಋತುಗಳಲ್ಲಿ ಗಾನ ಋತುಗಳ ತಾಣ ಹೇಗಿದೇನೋ ಅನುಬಂಧ ನೀಗಿದು ಭಯವಾಡಿತು ಸ್ವರವ ತೂಗಿದೆ ಬಾಳು ಭಯದಿಂದ ವಸಂತಗಾನ ಜೀವನ ಮೋಸ 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 ಮೋಸಗೈದೆಯಾಕ ಮೋಸಗೈದೆಯ ಅಕ್ಕ ಏನಕ್ಕ ಇದು ನಿನ್ನ ಹುಚ್ಚು ಕೆಲಸ? ನಿನ್ನ ಬಾಳನಾಯಕನಾಗಿ ಬರಬೇಕಾದಂತಹ ಈ ವಸಂತನನ್ನು ಈಗಲೇ ಇನ್ನೊಂದು ಗಳಿಗೆಯಲ್ಲೂ ಸಾಯಬೇಕಾದಂತ ನನಗೆ ಯಾಕಕ್ಕ ಮದುವೆ ಮಾಡಿಸಿಕೊಟ್ಟೆ? ಯಾಕೆ ಬಿಟ್ಟುಕೊಟ್ಟೆ ನೀನು? ಮರದೊಳಗಿನ ಕಿಚ್ಚು ಕಾನನವ ಸುಡುವಂತೆ ಮರದೊಳಗಿನ ಕಿಚ್ಚು ಕಾನನವ ಸುಡುವಂತೆ ತರುಣಿಯನ್ನಯ ಮನದ ಕೆಡುಕುತನ ಮನೆ ಮನದ ಹರುಷಗಳ ಹೊಸಕುತಲಿ ನೆಮ್ಮದಿಯ ನೀಗಿಸಿತು ನೆಮ್ಮದಿಯ ನೀಗಿಸಿತು ಮುನ್ನಿಪುದು ಸಣ್ಣತನವಾ ಮನ್ನಿಪುದು ಸಣ್ಣತನವಾ ಆ ಜೀವನದಲ್ಲಿ ಸಣ್ಣತನದ ನಾಟಕ ಬೇಕು, ಆದರೆ ನಾಟಕವೇ ಜೀವನವಾಗಕೂಡದಮ್ಮ. ಏನಕ್ಕ? ನೀನು ಮಾಡುತ್ತಿರುವುದು ನಾಟಕ ಅಲ್ಲವೇ? ಹೌದಪ್ಪ, ನನ್ನ ತಂಗಿಗೆ ಯಾವ ಮಾರಣಾಂತಿಕ ಕಾಯಿಲೆಯೂ ಇಲ್ಲ. ಆದರೂ ಸಹ ನಮ್ಮನ್ನು ಇಡೀ ನಾಡಿನವರನ್ನು ನಂಬಿಸುವುದಕ್ಕೆ ಮುಂದಾದ್ಲು. ಯಾಕೆ? ಯಾವ ಸ್ವಾರ್ಥ ಸಾಧನೆಗಾಗಿ ಅಲ್ವೇ ಅಲ್ಲ. ಮತ್ತೆ ಅಕ್ಕನಿಗೆ ಬೇಕಾಗಿ ತಾನು ಪ್ರೀತಿಸಿದಂತ ವಸಂತನನ್ನೇ ತ್ಯಾಗ ಮಾಡುವುದಕ್ಕೆ ಮುಂದಾದ್ಲು. ಈ ಪ್ರಪಂಚದಲ್ಲಿ ಹೆಣ್ಣಾದವಳು ಯಾವುದನ್ನು ಬೇಕಾದರೂ ಇನ್ನೊಬ್ಬರಿಗೆ ಬಿಟ್ಟು ಕೊಡ್ತಾಳೆ. ಹೌದು, ಆದ್ರೆ ನಿಷ್ಕಲ್ಮಶವಾದಂತಹ ಪ್ರಾಮಾಣಿಕವಾದ ಪ್ರೀತಿಯೇ ಹೌದು ಅಂತಾದ್ರೆ ಯಾವ ಕಾರಣಕ್ಕೂ ಬಿಟ್ಟು ಕೊಡುವುದಕ್ಕೆ ಮುಂದಾಗುವುದಿಲ್ಲ. ಖಂಡಿತ. ಅದನ್ನೂ ನನ್ನ ತಂಗಿ ಮಾಡಿದ್ಲು. ಯಾಕೆ? ಯಾಕೆ? ಹಠಮಾರಿಯಾದಂತಹ ಅಕ್ಕನ ಬದುಕು ಬಂಗಾರ ಆಗಬೇಕು ಎನ್ನುವ ಒಂದೇ ಒಂದು ಕಾರಣಕ್ಕಾಗಿ. ಅಪ್ಪ, ಒಂದೇ ತಾಯಿಯ ಬಸುರಿನಿಂದ ಈ ಭೂಮಿಯ ಬೆಳಕನ್ನು ಕಂಡದ್ದಲ್ವ? ಹೌದು. ಆದ್ರೆ ಗುಣದಲ್ಲಿ ಎಷ್ಟು ವ್ಯತ್ಯಾಸ. ಹೌದು. ಇದುವರೆಗೂ ನಾನು ಬದುಕಿ ಬಂದಂತಹ ದಾರಿಯನ್ನು ಒಮ್ಮೆ ಹಿಂತಿರುಗಿ ನೋಡಿದ್ರೆ ನನ್ನ ಕುರಿತಾಗಿ ನನಗೆ ಅಸಹ್ಯ ಭಾವನೆ ಹುಟ್ಟಿಕೊಳ್ಳುತ್ತದೆ. ನನ್ನ ತಂಗಿ ಇದ್ದಾಳೆ, ನನ್ನ ಒಡ ಹುಟ್ಟಿದವಳು ಎನ್ನುವ ಹಾಗೆ ಒಂದು ದಿನವೂ ಪ್ರೀತಿಯಿಂದ ಮಮತೆಯಿಂದ ನಾನು ಮಾತನಾಡಿಸಲಿಲ್ಲ. ಬೆನ್ನಿಗೆ ಬಿದ್ದವಳು ಎನ್ನುವ ಹಾಗೆ ತಾತ್ಸಾರದಿಂದಲೇ ನಿಕೃಷ್ಟವಾಗಿ ಕಂಡುಕೊಂಡವಳು ನಾನಿದ್ದೇನೆ. ಆದ್ರೆ ನನ್ನ ತಂಗಿ ಮಾತ್ರ ಹಾಗಲ್ಲ. ಹಿರಿಯಳಾದಂತಹ ನನಗೆ ಕೊಡಬೇಕಾದಂತಹ ಗೌರವ ಮನ್ನಣೆ ಕೊಟ್ಟೇ ನಡೆಸಿಕೊಂಡವಳಿದ್ದಾಳೆ. ಅಪ್ಪ, ನನ್ನ ಬದುಕು ಹೀಗಾಗುವುದಕ್ಕೆ ಕಾರಣ ಏನು? ನನ್ನ ಗುಣ ಸ್ವಭಾವವೇ ಹೌದು. ಹಠದಿಂದ ಛಲದಿಂದ ಏನು ಬೇಕಾದ್ರೂ ಪಡಿತೇನೆ ಎನ್ನುವ ಹಾಗೆ ಹೇಳ ಹೊರಟೆ. ಆದ್ರೆ ಪಡೆದದ್ದೇನು ಎನ್ನುವ ಹಾಗೆ ಕೇಳಿದ್ರೆ ಅದು ಶೂನ್ಯ ಮಾತ್ರವೇ. ಹಾಗಾದ್ರೆ ನಿಜವಾಗಿ ಮನುಷ್ಯನಾದವ ಅರ್ಥವಿಸಿಕೊಳ್ಳಬೇಕಾದದ್ದೇನು? ಹಠದಿಂದಲೋ ಛಲದಿಂದಲೋ ಪಡೆಯುವುದಕ್ಕೆ ಏನೂ ಇಲ್ಲ, ಸಾಧಿಸುವುದಕ್ಕೂ ಏನೂ ಉಳಿಯುವುದಿಲ್ಲ. ಆದ್ರೆ ತ್ಯಾಗದಿಂದ ಪ್ರೀತಿಯಿಂದ ಇಡೀ ಪ್ರಪಂಚವನ್ನು ಗೆಲ್ಲಬಹುದು ಎನ್ನುವ ಹಾಗೆ ತಂಗಿ ಕೋಕಿಲ ತೋರಿಸಿಕೊಟ್ಟವಳಿದ್ದಾಳೆ. ವಯಸ್ಸಿನಲ್ಲಿ ಹಿರಿಯಳಾದ್ರೂ ಸಹ ಸಣ್ಣತನವನ್ನು ನಾನು ತೋರಿಸಿದೆ. ಆದರೆ ನನ್ನ ತಂಗಿ ಹಾಗಲ್ಲ. ವಯಸ್ಸಿನಲ್ಲಿ ಕಿರಿಯವಳಾದರೂ ಹಿರಿತನವನ್ನು ಮೆರೆಸಿದವಳಿದ್ದಾಳೆ. ತಂಗಿ, ನಿನಗೆ ಮಾಡುವಂತಹ ಅನ್ಯಾಯಕ್ಕೂ ಅಪಮಾನಕ್ಕೂ ನಿನ್ನ ಕಾಲ್ಮುಟ್ಟಿ ನಮಸ್ಕರಿಸಬೇಕು. ಆದರೆ ಅದನ್ನು ಮಾಡುವುದಿಲ್ಲ. ಯಾಕೆ ಗೊತ್ತಾ? ನನ್ನ ಕಾರಣದಿಂದ ನಿನ್ನ ಆಯುಷ್ಯ ಕಡಿಮೆಯಾಗುವುದು ಸರಿಯಲ್ಲ. ಆದರೂ ನಾನು ಮಾಡಿರುವ ತಪ್ಪಿಗೆ ಒಮ್ಮೆ ನನ್ನನ್ನು ಕ್ಷಮಿಸ್ತೀಯೇನಮ್ಮ? ಅಕ್ಕ, ನೀನು ಹಿರಿಯವಳಿದ್ದೀಯ, ನೀನು ಕೈ ಮುಗಿಯ ಕೂಡದು. ಆದ್ರೂ ಒಂದಕ್ಕ, ಹಠದಿಂದ ಯಾವುದನ್ನು ಸಾಧಿಸುವುದಕ್ಕಾಗುವುದಿಲ್ಲ. ಹಠದಿಂದ ಪಡೆದುಕೊಂಡಂತ ವಸ್ತು ಶಾಶ್ವತವಾಗಿ ಉಳಿಯುವುದಿಲ್ಲ.
ತ್ಯಾಗವೇ ಶ್ರೇಷ್ಠ, ತ್ಯಾಗವೇ ಹಿರಿದು ಎನ್ನುವ ಹಾಗೆ ನೀನು ಅರ್ಥೈಸಿಕೊಂಡೆ ಅಲ್ಲ. ಜೊತೆಗೆ ಬದಲಾದೆ ನೋಡು, ನನಗಷ್ಟು ಸಾಕಮ್ಮ. ಕೋಕಿಲ, ನನ್ನನ್ನು ಕ್ಷಮಿಸು ಅಂತ ಕೇಳ್ತಾ ಇದ್ದೇನೆ. ನೀನಾಡಿದ ನಾಟಕ ಏನು ಎಲ್ಲ ತಿಳಿದವ ನಾನು. ಆದ್ರೆ ನನ್ನಲ್ಲೇ ಇರಿಸಿಕೊಂಡದ್ದೇ ಹೌದು ಅಂತ ಆದ್ರೆ ನಾನು ಪ್ರೀತಿಸಿದ ಮಂಜುಳ ನನ್ನಿಂದ ದೂರ ಆಗ್ತಾಳೆ ಎನ್ನುವ ಕಾರಣಕ್ಕಾಗಿ ಈಕೆಯಲ್ಲಿ ಸತ್ಯ ವಿಚಾರ ಹೇಳಿದವ ನಾನು. ಸರಿಯಪ್ಪ ಮಂಜುಳಾ, ಪಶ್ಚಾತ್ತಾಪಕ್ಕಿಂತ ಹೆಚ್ಚಿನ ಪ್ರಾಯಶ್ಚಿತ್ತ ಮತ್ತೊಂದಿಲ್ಲ ಅಲ್ಲವೇ? ನನ್ನನ್ನು ಹಠದಿಂದ ನೀನು ಪಡೆಯುವುದಕ್ಕೆ ಮುಂದಾದ. ಸರಿ. ಆದ್ರೆ ಪ್ರಾಮಾಣಿಕವಾದಂತಹ ಪ್ರೀತಿಗೆ ಬೆಲೆ ಸಿಕ್ಕಿದೆ, ದಕ್ಕಿದೆ ಎನ್ನುವುದರ ಅರ್ಥ ನಾವೆಲ್ಲರೂ ಇಲ್ಲಿ ಪಾತ್ರಧಾರಿಗಳು ಅಷ್ಟೇ. ಸೂತ್ರಧಾರಿಯಾದವ ಅವನೊಬ್ಬನೇ. ಓ ನಿನ್ನ ಮುದ್ದು ಮಕ್ಕಳೇ, ನಾನೊಬ್ಬ ಭಾಗ್ಯವಂತ ಎನ್ನುವುದಕ್ಕೆ ಎರಡು ಮಾತಿಲ್ಲ. ನಿಮ್ಮಿಬ್ಬರ ಮದುವೆಯನ್ನ ವಿಜೃಂಭಣೆಯಿಂದ ಮಾಡಿಸ್ತೇನೆ. ಅಪ್ಪ, ಕಾಲಗಳು ಹಲವು ಬರಬಹುದು. ಎಲ್ಲಾ ಕಾಲಕ್ಕೂ ಅದರದ್ದೇ ಆದಂತಹ ವಿಶೇಷತೆಗಳಿದ್ರು ಸಹ ವಸಂತ ಕಾಲ ಬಂದಾಗ ಮಾತ್ರ ಕೋಗಿಲ ಹಾಡುವುದಕ್ಕೆ ಮುಂದಾಗುತ್ತದೆ. ಹಾಗೆ ಈ ವಸಂತನ ಬದುಕಿನಲ್ಲಿ ಕೋಕಿಲ ಎನ್ನುವಂತಹ ಕೋಗಿಲ ಹಾಡಿದ್ರೆ ಅದು ವಸಂತಗಾನ ಅಷ್ಟೇ ಅಲ್ಲ, ನಮ್ಮೆಲ್ಲರ ಬದುಕು ಇಂದಿಗೆ ನಿಜವಾದ ವಸಂತಗಾನವಾಯಿತು. ನಮ್ಮದಾದಂತಹ ಬದುಕಿಗೆ ವಸಂತ ಗಾನವನ್ನುಂಟು ಮಾಡಿದಂತಹ ನಮ್ಮ ಮೇಳದ ಅಧಿದೇವತೆಗಳಾದಂತಹ ಶ್ರೀ ಮಹಾಗಣಪತಿ ಸ್ವಾಮಿಯು ಹಾಗೂ ಸಿಗಂದೂರು ಚೌಡೇಶ್ವರಿ ತಾಯಿಯು ಎಲ್ಲವರಿಗೂ ಆರೋಗ್ಯ, ಭಾಗ್ಯ, ಸಿರಿ, ಸಂಪತ್ತು, ಧನ ಕನಕ ಕೊಟ್ಟು ಕಾಪಾಡಲಿ ಅಂತ ಹೇಳುತ್ತಾ ಈ ಕಥೆಗೆ ಮಂಗಲವನ್ನು ಹಾಡೋಣ. ನಿಗುತ ಭಯವ ಹಾಡಿತು ಸ್ವರವ ತೂಗಿದೆ ಬಾಳು ಭಯದಿಂದ ವಸಂತ ಗಾನ ಜೀವನಯಾನ ಮಾರಸಕ್ಕೆ 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 ಬಗುವ ಸಿಗಂದೂರು ಕ್ಷೇತ್ರಕ್ಕೆ ದೇವಿ ಗೌಡಮ್ಮನ ದಿವ್ಯದಾನಕ್ಕೆ ದಿವ್ಯದಾನಕ್ಕೆ ಸಿಗಂದೂರು ಕ್ಷೇತ್ರಕ್ಕೆ ನಾರಾಯಣ ಗುಡಬೆಟ್ಟಿನಲ್ಲಿ ವಾಸವಾಗಿರುವಂತ ಶ್ರೀ ಚೌಡೇಶ್ವರಿ ದೇವಿ ಸದ್ದಕ್ತರು ಮಾಡಿಸಿರುವ ಸೇವೆಯನ್ನು ಪರಾಮರ್ಶಿಕೊಂಡು ಕೊಟ್ಟಿರುವ ಸಿರಿಮುನಿಗನ ಪ್ರಸಾದ ದಕ್ಕಿತು ದಕ್ಕಿತು. ಎಲ್ಲರೂ ಮಂಗಳ ಪೂಜೆಗೆ ಬನ್ನಿ, ಹೀಗೆ ಬನ್ನಿ.